ಬಂದಳು, ಮಹಾಶಕ್ತಿಯಾದಳು. ಮಾಯೆಯಾಗಿ ಬಂದಳು, ಮಹಾಶಕ್ತಿಯಾದಳು. ದೇವಿ ಚಾಮುಂಡಿಯಾಗಿ ಬೆಟ್ಟ ಹತ್ತಿ ಕುಳಿತಳು. ಅಂದಗಾತಿ ಇವಳೆ ಚಂದಗಾತಿ, ಅಂದಗಾತಿ ಇವಳೆ ಚಂದಗಾತಿ. ಚಾಮುಂಡಿ ಇವಳೆ ಮಾಯಗಾತಿ, ಅಂದಗಾತಿ ಇವಳೆ ಚಂದಗಾತಿ. ಚಾಮುಂಡಿ ಇವಳೆ ಮಾಯಗಾತಿ. ಬಾನಿನ ಚಂದ್ರ ಮಿಂಚುವ ಚುಕ್ಕಿ, ಬಾನಿನ ಆ ಚಂದ್ರ ಮಿಂಚುವ ಆ ಚುಕ್ಕಿ. ಇವಳಿಗೆ ಆಭರಣವಾದವು, ಇವಳಿಗೆ ಆಭರಣವಾದವು. ಆನೆಯ ಮೇಲೇರಿ ವೈಭವದಲ್ಲಿ ಸಾಗಿ, ಆನೆಯ ಮೇಲೇರಿ ವೈಭವದಲ್ಲಿ ಸಾಗಿ. ನಾಡಿಗೆಲ್ಲ ಹಬ್ಬ ತಂದಳು, ನಾಡಿಗೆಲ್ಲ ಹಬ್ಬ ತಂದಳು. ಕಮಲದಂಥ ಮುಖದೋಳು, ಮಲ್ಲಿಗೆಯ ಮನದೋಳು. ಕಮಲದಂಥ ಮುಖದೋಳು, ಮಲ್ಲಿಗೆಯ ಮನದೋಳು. ಚಾಮುಂಡಿ ಬೆಟ್ಟದಲ್ಲಿ ನಲಿದುಲಿಯುತ್ತ ನಿಂತಳು. ಅಂದಗಾತಿ ಇವಳೆ ಚಂದಗಾತಿ, ಅಂದಗಾತಿ ಇವಳೆ ಚಂದಗಾತಿ. ಚಾಮುಂಡಿ ಇವಳೆ ಮಾಯಗಾತಿ, ಅಂದಗಾತಿ ಇವಳೆ ಚಂದಗಾತಿ. ಚಾಮುಂಡಿ ಇವಳೆ ಮಾಯಗಾತಿ. ಸನ್ಮಂಗಳೆ ಇವಳೆ ಸರ್ವಲೋಕ ನಾಯಿಕೆ, ಸನ್ಮಂಗಳೆ ಇವಳೆ ಸರ್ವಲೋಕ ನಾಯಿಕೆ. ಏಳೇಳು ಲೋಕಗಳು, ಏಳೇಳು ಲೋಕಗಳು ಕೈವಶವು ಇವಳಿಗೆ. ಅಂದಗಾತಿ ಇವಳೆ ಚಂದಗಾತಿ, ಅಂದಗಾತಿ ಇವಳೆ ಚಂದಗಾತಿ. ಚಾಮುಂಡಿ ಇವಳೆ ಮಾಯಗಾತಿ, ಅಂದಗಾತಿ ಇವಳೆ ಚಂದಗಾತಿ. ಚಾಮುಂಡಿ ಇವಳೆ ಮಾಯಗಾತಿ. ಅಂದಗಾತಿ ಇವಳೆ ಚಂದಗಾತಿ. ಚಾಮುಂಡಿ ಇವಳೆ ಮಾಯಗಾತಿ, ಅಂದಗಾತಿ ಇವಳೆ ಚಂದಗಾತಿ. ಚಾಮುಂಡಿ ಇವಳೆ ಮಾಯಗಾತಿ. ಅಂದಗಾತಿ ಇವಳೆ ಚಂದಗಾತಿ. ಚಾಮುಂಡಿ ಇವಳೆ ಮಾಯಗಾತಿ, ಅಂದಗಾತಿ ಇವಳೆ ಚಂದಗಾತಿ. ಚಾಮುಂಡಿ ಇವಳೆ ಮಾಯಗಾತಿ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि. बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्. जय जय हनुमान जय गुरु जय जय पवन. 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 पवन पुत्र हनुमान की जय. अंजनेय जय. बल भीमा जय. भक्तवर अतुलित बलधाम जय. ಹನುಮಂತ ಜೈ. ಯಮ ರಕ್ಷಿಸೋ ಜೈ. ರಾಮ ವಿರೋಧಿಗಳನ್ನು ಶಿಕ್ಷಿಸೋ. जय जय हनुमान जय गुरु जय जय पवन. जय जय हनुमान जय गुरु जय जय पवन. पवन पुत्र हनुमान की जय. अंजनेय
ಆಂಜನೇಯ ಜೈ. ಬಲ ಭೀಮ ಜೈ. ಭಕ್ತವರ ಅತುಳಿತ ಬಲಧಾಮ ಜೈ. ಹನುಮಂತ ಜೈ. ಯಮ ರಕ್ಷಿಸೋ ನೀ. ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ ಜೈ ಹನುಮಾನ್ ಜೈ ಪವಮಾನ್ ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ನಿರ್ಭಯತ್ವ ಆರೋಗ್ಯ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ ನಿರ್ಭಯತ್ವ ಆರೋಗ್ಯ ಕರುಣಿಸೋ ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ ಜೈ ಆಂಜನೇಯ ಜೈ. ಬಲ ಭೀಮ ಜೈ. ಭಕ್ತವರ ತುಳಿತ ಬಲಧಾಮ ಜೈ. ಹನುಮಂತ ಜೈ. ಯಮ ರಕ್ಷಿಸೋ ನೀ. ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮ ಸೇವೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮಾಯಣದ ಕಥೆಯೊಳು ಬಂದು ಕೂಡು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮ ಸೇವೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮಾಯಣದ ಕಥೆಯೊಳು ಬಂದು ಕೂಡು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ದಾಸ ಕೇಶವನುತ ಮಾರುತಿ ಹನುಮ ಹನುಮಂತ ಗುಣವಂತ ಮಾರುತಿರಾಯ ಬಲವಂತ ದಾಸ ಕೇಶವನುತ ಮಾರುತಿ ಹನುಮ ದಾಸಾಗ್ರೇಸರ ಜೈ ಬಲ ಭೀಮ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ ಆಂಜನೇಯ ಜೈ. ಬಲ ಭೀಮ ಜೈ. ಭಕ್ತವರ ಅತುಳಿತ ಬಲಧಾಮ ಜೈ. ಹನುಮಂತ ಜೈ. ಯಮ ರಕ್ಷಿಸೋ ನೀ. ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಆಂಜನೇಯ ಜೈ. ಬಲ ಭೀಮ ಜೈ. ಭಕ್ತವರ ಅತುಳಿತ ಬಲಧಾಮ ಜೈ. ಹನುಮಂತ ಜೈ. ಯಮ ರಕ್ಷಿಸೋ ನೀ. ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ 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 ಪವನ ಪುತ್ರ ಹನುಮಾನ್ ಕಿ ಜೈ അയ്യപ്പ നിന്നെ കാണാൻ അലിപോലും കണ്ണുകൾ വേണം, ആത്മാവിൽ സംഗീതം വേണം, വേദാന്ത തുടി വേണം, നീഹാരത്തുകിൽ വേണം, പുണ്യാഹം നെഞ്ചിൽ നിറയണം, സ്വാമി പൂക്കാലം മഞ്ഞിൽ പുലരേണം. അയ്യപ്പ നിന്നെ കാണാൻ അലിപോലും കണ്ണുകൾ വേണം, ആത്മാവിൽ സംഗീതം വേണം, വേദാന്ത തുടി വേണം, നീഹാരത്തുകിൽ വേണം, പുണ്യാഹം നെഞ്ചിൽ നിറയണം,
സ്വാമി പൂക്കാലം മഞ്ഞിൽ പുലരേണം. ആടിമേഘങ്ങൾ കോടിപ്പാവുടുക്കുമ്പോൾ എല്ലാം കരിനീലമായിടുമ്പോൾ മാമലത്തൊപ്പിൽ മണ്ണിനാഴി കൂട്ടുമ്പോൾ ഉള്ളം നെയ് തേങ്ങയായിടുമ്പോൾ കൽക്കണ്ടത്തുണ്ടായും കൽപ്പാന്ത പൊരുളായും കൽക്കണ്ടത്തുണ്ടായും കൽപ്പാന്ത പൊരുളായും ഭൂതനാഥനു ദേവശാരിക ഗീതമോതുമ്പോൾ താലത്തിൽ തുളുമ്പുന്നു കാലം. ശങ്കിൽ നിന്നും മന്ത്രം കേൾക്കൂ അയ്യപ്പൻ ശരണം, നെഞ്ചിൽ നിന്നും തത്വം കേൾക്കൂ ശാസ്താവേ ശരണം. അയ്യപ്പ നിന്നെ കാണാൻ അലിപോലും കണ്ണുകൾ വേണം, ആത്മാവിൽ സംഗീതം വേണം. വേദാന്ത തുടി വേണം, നീഹാര തുകി വേണം, പുണ്യാഹം നെഞ്ചിൽ നിറയണം. സ്വാമി പൂക്കാലം മഞ്ഞിൽ പുലരേണം. ജന്മപാപങ്ങൾ തീര കർമ്മദോഷങ്ങൾ നമ്മെ കലിയോട് ചേർത്തിടുമ്പോൾ ആദിനാദങ്ങൾ കേൾക്കാം വേദബോധങ്ങൾ നമ്മെ ഓങ്കാരമാക്കിടുമ്പോൾ കൈവല്യ കനവായും കസ്തൂരിച്ചിമിഴായും കൈവല്യ കനവായും കസ്തൂരിച്ചിമിഴായും ഭൂമിപാലന് പന്തളാധിപനെന്തു നൽകാവൂ. മോഹിച്ചാൽ കിടക്കാത്ത മോക്ഷം. ശങ്കിൽ നിന്നും മന്ത്രം കേൾക്കൂ അയ്യപ്പൻ ശരണം, നെഞ്ചിൽ നിന്നും തത്വം കേൾക്കൂ ശാസ്താവേ ശരണം. അയ്യപ്പ നിന്നെ കാണാൻ അലിപോലും കണ്ണുകൾ വേണം, ആത്മാവിൽ സംഗീതം വേണം. വേദാന്ത തുടി വേണം, നീഹാര തുകിൽ വേണം, പുണ്യാഹം നെഞ്ചിൽ നിറയണം. സ്വാമി പൂക്കാലം മഞ്ഞിൽ പുലരേണം. സ്വാമി പൂക്കാലം മഞ്ഞിൽ പുലരേണം. ಜಗದೀಶನ ಸುತ ಷಣ್ಮುಖನೇ ಗಜಮುಖ ಸೋದರ ಗಾಂಗೆಯ ಜಗದೀಶನ ಸುತ ಷಣ್ಮುಖನೇ ಶುಭ ಗಜಮುಖ ಸೋದರ ಗಾಂಗೆಯ ಕುಕ್ಕೆಯ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ನಿನ್ನ ಮಹಿಮೆಯ ತೋರಿಸೆಯ ಜಗದೀಶನ ಸುತ ಷಣ್ಮುಖನೇ ಗಜಮುಖ ಸೋದರ ಗಾಂಗೆಯ
ಜಗದೀಶನ ಸುತ ಷಣ್ಮುಖನೆ ಶುಭ ಗಜಮುಖ ಸೋದರ ಗಾಂಗೇಯ ತೇರಲಿ ರಾರಾಜಿಸುತ್ತಿರುವ ಸುಂದರ ಬೆಳ್ಳಿಯ ಕಿರಣವ ಚೆಲ್ಲುವ ಷಣ್ಮುಖನೇ ಹೂವಿನ ತೇರಲಿ ರಾರಾಜಿಸುತ್ತಿರುವ ಸುಂದರ ಬೆಳ್ಳಿಯ ಕಿರಣವ ಚೆಲ್ಲುವ ಷಣ್ಮುಖನೇ ಪಾಪ ವಿನಾಶಕನೇ ಸ್ವಾಮಿ ಪಾರ್ವತಿ ನಂದನನೇ ಪಾಪ ವಿನಾಶಗನೇ ಸ್ವಾಮಿ ಪಾರ್ವತಿ ನಂದನನೇ ಬೇಡಿ ಬಂದ ಭಕ್ತರಿಗೆ ಇಷ್ಟಾದಿವರಗಳ ಕರವೆತ್ತಿ ಕರುಣಿಪ ಸುಜನರ ಕಾಯುವ ಶಂಕರ ಸುತನೇ ಸ್ವಾಮಿ ಸಂಕಟಹರನೇ ಜಗದೀಶನ ಸುತ ಷಣ್ಮುಖನೇ ಗಜಮುಖ ಸೋದರ ಗಾಂಗೇಯ ಜಗದೀಶನ ಸುತ ಷಣ್ಮುಖನೆ ಶುಭ ಗಜಮುಖ ಸೋದರ ಗಾಂಗೇಯ ಆದಿಯ ಗುಡಿಯಲಿ ಹುತ್ತದಿ ನೆಲೆಸಿರುವ ಅನುದಿನ ಪೂಜೆಯ ಪಡೆಯುವ ನಿಂತಿರುವವನೇ ಆದಿಯ ಗುಡಿಯಲಿ ಹುತ್ತದಿ ನೆಲೆಸಿರುವ ಅನುದಿನ ಪೂಜೆಯ ಪಡೆಯುತ್ತ ನಿಂತಿರುವವನೇ ನಾಗಸ್ವರೂಪನೇ ಸ್ವಾಮಿ ನಟರಾಜನ ಸುತನೇ ನಾಗಸ್ವರೂಪನೇ ಸ್ವಾಮಿ ನಟರಾಜನ ಸುತನೇ ಸಂತಾನ ಭಾಗ್ಯದ ನೀಡುವ ದೇವನೇ ಭಕ್ತರ ಪಾಲಿನ ಭಾಗ್ಯದ ನಿಧಿಯೇ ಕಾರ್ತಿಕೇಯನೇ ಸ್ವಾಮಿ ಕುಕ್ಕೆ ದೇವನೇ ಜಗದೀಶನ ಸುತ ಷಣ್ಮುಖನೇ ಗಜಮುಖ ಸೋದರ ಗಾಂಗೇಯ ಜಗದೀಶನ ಸುತ ಷಣ್ಮುಖನೆ ಶುಭ ಗಜಮುಖ ಸೋದರ ಗಾಂಗೇಯ ಕುಕ್ಕೆಯ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ನಿನ್ನ ಮಹಿಮೆಯ ತೋರಿಸೆಯ ಜಗದೀಶನ ಸುತ ಷಣ್ಮುಖನೇ ಗಜಮುಖ ಸೋದರ ಗಾಂಗೇಯ ಜಗದೀಶನ ಸುತ ಷಣ್ಮುಖನೆ ಶುಭ ಗಜಮುಖ ಸೋದರ ಗಾಂಗೇಯ ಜಗದೀಶನ ಸುತ ಷಣ್ಮುಖನೆ ಶುಭ ಗಜಮುಖ ಸೋದರ ಗಾಂಗೇಯ ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಅಟ್ಟುವ ಕಳರೆದೆ ಮೆಟ್ಟಿ ತುಳಿದು ತಲೆ ಪುಟ್ಟಿ ಚೆಂಡಾಡಿದ ದಿಟ್ಟ ನಿನಗುದೋ ಎಷ್ಟು ಸಾಹಸವಂತ ನೀನೇ ಬಲವಂತ
ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ರಾಮರಪ್ಪಣೆಯಿಂದ ಶರಧಿಯ ದಾಂಟಿ ಆ ಮಹಲಂಕೆಯ ಕಂಡೆ ಕಿರೀಟಿ. ರಾಮರಪ್ಪಣೆಯಿಂದ ಶರಧಿಯ ದಾಂಟಿ ಆ ಮಹಲಂಕೆಯ ಕಂಡೆ ಕಿರೀಟಿ. ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿದಿ ಈ ಮಗಿಯೊಳು ನಿನಗಾರೈ ಸಾಟಿ. ದೂರದಿಂದ ಸುರನ ಉರವನೆ ನೋಡಿ ಹರದಿ ಶ್ರೀರಾಮರ ಸ್ಮರಣೆಯ ಮಾಡಿ. ದೂರದಿಂದ ಸುರನ ಉರವನೆ ನೋಡಿ ಭರದಿ ಶ್ರೀರಾಮರ ಸ್ಮರಣೆಯ ಮಾಡಿ. ಹಾರಿದೆ ಹರುಷದಿ ಹರಿಸಿ ಲಂಕಿಣಿಯನು ವಾರಿಜ ಮುಖಿಯನು ಕಂಡು ಮಾತಾಡಿ. ಎಷ್ಟು ಸಾಗಸವಂತ ನೀನೇ ಬಲವಂತ. ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ರಾಮರ ಕ್ಷೇಮವ ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಕೆ ನೀಡಿ. ರಾಮರ ಕ್ಷೇಮವ ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಕೆ ನೀಡಿ. ಪ್ರೇಮದಿ ಜಾನಕಿ ಕುರುಗನು ಕೊಡಲಾಗ ಆ ಮಗವನದೊಳು ಫಲವನು ಬೇಡಿ. ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಹಣ್ಣಿನ ನೇವದಲ್ಲಿ ಅಸುರರ ಹೊಯ್ದು. ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಹಣ್ಣಿನ ನೇವದಲ್ಲಿ ಅಸುರರ ಹೊಯ್ದು. ಪಣ್ಣ ಪಣ್ಣನೆ ಹರಿ ನೆಗೆ ನೆಗೆದಾಡುತ್ತ ಬಣ್ಣಿಸಿ ಅಸುರರ ಬಲವನ್ನು ಮುರಿದು. ಎಷ್ಟು ಸಾಹಸವಂತ ನೀನೇ ಬಲವಂತ. ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಶೃಂಗಾರವನದೊಳಗೆ ಇದ್ದರ ಕಸರ ಅಂಗವನಳಿಸಿದೆ ಅತಿರಣ ಶೂರ. ಶೃಂಗಾರವನದೊಳಗೆ ಇದ್ದರ ಕಸರ ಅಂಗವನಳಿಸಿದೆ ಅತಿರಣ ಶೂರ. ನುಂಗಿ ಅಸ್ತ್ರಗಳ ಅಕ್ಷಯ ಕುವರನ ಭಂಗಿಸಿ ಬಿಸುಟೆಯೋ ಬಂದರ ಕಸರ. ದೂರು ಪೇಳಿದರೆಲ್ಲ ರಾವಣನೊಡನೆ ಕೀರುತ್ತ ಕರೆಸಿದ ಇಂದ್ರಜಿತುವನೇ. ದೂರು ಪೇಳಿದರೆಲ್ಲ ರಾವಣನೊಡನೆ ಕೀರುತ್ತ ಕರೆಸಿದ ಇಂದ್ರಜಿತುವನೇ. ಜೋರ ಕಪಿಯ ನೀ ಹಿಡಿತಹುದೆನ್ನುತ್ತ ಶೂರರ ಕಳುಹಿದ ನಿಜ ಸುತನೊಡನೆ. ಎಷ್ಟು ಸಾಹಸವಂತ ನೀನೇ ಬಲವಂತ. ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಹಿಡಿದನು ಇಂದ್ರಜಿತ್ತು ಕಡುಕೋಪದಿಂದ ಕೆಡೆ ಮುರಿ ಕಟ್ಟಿದ ಬ್ರಹ್ಮಾಸ್ತ್ರದಿಂದ. ಹಿಡಿದನು ಇಂದ್ರಜಿತು ಕಡುಕೋಪದಿಂದ ಹೆಡೆ ಮುರಿ ಕಟ್ಟಿದ ಬ್ರಹ್ಮಾಸ್ತ್ರದಿಂದ. ಗುಡುಗುಡು ಗುಟ್ಟುತ ಕಿಡಿಕಿಡಿಯಾಗುತ್ತ ನಡೆದನು ಲಂಕೆಯ ಒಡೆಯನಿದೆಡೆಗೆ. ಕಂಡನು ರಾವಣನು ದಂಡ ಕಪಿಯನು ಮಂಡೆಯ ತೂಗುತ್ತ
ಮಾತಾಡಿಸಿದನು. ಕಂಡನು ರಾವಣನು ದಂಡ ಕಪಿಯನು, ಮಂಡೆಯ ತೂಗುತ್ತ ಮಾತಾಡಿಸಿದನು. ಗಂಡು ಮಡದೆ ಬಿಡೆ ನೋಡು ಕಪಿಯನೆ, ಗಂಡು ಗಲಿಯು ದುರಿಸಿ ನೋಡಿದನು. ಎಷ್ಟು ಸಾಗಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಛಲವ್ಯಾಕೋ ನಿನಗಿಷ್ಟು ಎಲವೋ ಕೊಡಗನೆ, ನೆಲೆಯಾವುದೇಳೋ ನಿನ್ನೊಡೆಯ ನೆಸರನ್ನ. ಛಲವ್ಯಾಕೋ ನಿನಗಿಷ್ಟು ಎಲವೋ ಕೊಡಗನೆ, ನೆಲೆಯಾವುದೇಳೋ ನಿನ್ನೊಡೆಯ ನೆಸರನ್ನ. ಬಲವಂತ ರಾಮರ ಬಂಟ ಬಂದಿಹೆನೋ, ಹಲವು ಮತ್ಯಾಕೋ ಹನುಮನು ನಾನೇ. ಬಡರಾವಣನೆ ನಿನ್ನ ಬಡಿದು ಹಾಕುವೇನೋ, ಒಡೆಯನಪ್ಪಣೆಗಿಲ್ಲ ಎಂದು ತಾಳಿದೇನೋ. ಬಡರಾವಣನೆ ನಿನ್ನ ಬಡಿದು ಹಾಕುವೇನೋ, ಒಡೆಯನಪ್ಪಣೆಗಿಲ್ಲ ಎಂದು ತಾಳಿದೇನೋ. ಉಡಿಯೇಳಿಸುವೆನು ಫುಲ್ಲರ ಕಸರನೆ, ತೊಡೆವೆನು ನಿನ್ನ ಪಣೆಯ ಅಕ್ಷರವ. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಇನ್ನಂಥ ದೂತರು ರಾಮನ ಬಳಿಯೋಳು, ಇನ್ನೆಷ್ಟು ಮಂದಿ ಉಂಟು ಹೇಳೋ ನಿತ್ವರಿಯ. ನಿನ್ನಂಥ ದೂತರು ರಾಮನ ಬಳಿಯೋಳು, ಇನ್ನೆಷ್ಟು ಮಂದಿ ಉಂಟು ಹೇಳೋ ನಿತ್ವರಿಯ. ನನ್ನಂಥ ದೂತರು ನಿನ್ನಂಥ ಪ್ರೇತರು 200-300 ಕೋಟಿ ಕೆಳರಿಯ. ಕಡುಕೋಪದಿಂದಲಿ ಕೂಳ ರಾವಣನು, ಸುಡಿರೆಲ್ದ ಬಾಲವ ಸುತ್ತಿವಸನವ. ಕಡುಕೋಪದಿಂದಲಿ ಕೂಳ ರಾವಣನು, ಸುಡಿರೆಲ್ದ ಬಾಲವ ಸುತ್ತಿವಸನವ. ಒಡೆಯನ ಮಾತಿಗೆ ತಡೆಬಡೆಯಿಲ್ಲದೆ ಒಡನೆ ಮುತ್ತಿದರು ಗಡಿ ಮನೆಯವರು. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ತಂದರು ವಸನವ ತಂಡ ತಂಡದಲ್ಲಿ, ಒಂದೊಂದು ಮೂಟೆ 80 ಕೋಟಿಯಲಿ. ತಂದರು ವಸನವ ತಂಡ ತಂಡದಲ್ಲಿ, ಒಂದೊಂದು ಮೂಟೆ 80 ಕೋಟಿಯಲಿ. ಚಂದದಿ ಹರಳಿನ ತೈಲೊದಳದ್ದಿಸಿ ನಿಂದ ಹನುಮನು ಬಾಲವ ಬೆಳೆಸುತ್ತ, ಶಾಲು ಸಕಲಾತಿಯು ಸಾಲದೆ ಇರಲು. ಬಾಲೆರ ವಸ್ತ್ರವ ಸೆಳೆದು ತರೆನಲು, ಶಾಲು ಸಕಲಾತಿಯು ಸಾಲದೆ ಇರಲು. ಬಾಲೆರ ವಸ್ತ್ರವ ಸೆಳೆದು ತರೆನಲು. ಬಾಲವ ನಿಲ್ಲಿಸೆ ಬೆಂಕಿಯ ನಿಡುತ್ತಲಿ, ಕಾಲ ಮೃತ್ಯುವ ಕೆಣಕಿದರಲ್ಲಿ. ಎಷ್ಟು ಸಾಗಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಕುಣಿ ಕುಣಿದಾಡುತ್ತ ಮುಗಿಬೊಬ್ಬಿಡುತ್ತ, ಇಣಿಕಿ
ನೋಡುತ್ತ ಅಸುರರ ನಣಕಿಸುತ್ತ ಕುಣಿ ಕುಣಿದಾಡುತ್ತ ಕೂಗಿ ಬೊಬ್ಬಿಡುತ್ತ ಇಣಿಕಿ ನೋಡುತ್ತ ಅಸುರರ ನಣಕಿಸುತ್ತ ಝಣ ಝಣ ಝಣರೆನೆ ಬಾಲದ ಗಂಟೆಯು ಮನದಿ ಶ್ರೀರಾಮರ ಪಾದವ ನೆನೆಯುತ್ತ ಮಂಗಳಂ ಶ್ರೀರಾಮಚಂದ್ರ ಮೂರುತಿಗೆ ಮಂಗಳಂ ಸೀತಾದೇವಿ ಚರಣಂಗಳಿಗೆ ಮಂಗಳಂ ಶ್ರೀರಾಮಚಂದ್ರ ಮೂರುತಿಗೆ ಮಂಗಳಂ ಸೀತಾದೇವಿ ಚರಣಂಗಳಿಗೆ ಮಂಗಳವೆನುತ ಲಂಕೆಯ ಸುಟ್ಟು ಲಂಘಿಸಿ ಅಸುರನ ಗಡ್ಡಕ್ಕೆ ಹಿಡಿದ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಹೊತ್ತಿತು ಅಸುರನ ಗಡ್ಡ ಮೀಸೆಗಳು ಸುತ್ತಿತು ಹೋಗೆ ಬ್ರಹ್ಮಾಂಡ ಕೋಟಿಯೊಳು ಹೊತ್ತಿತು ಅಸುರನ ಗಡ್ಡ ಮೀಸೆಗಳು ಸುತ್ತಿತು ಹೋಗೆ ಬ್ರಹ್ಮಾಂಡ ಕೋಟಿಯೋಳು ಚಿತ್ರದಿ ರಾಮರು ಕೋಪಿಸುವರು ಎಂದು ಚಿತ್ರದಿ ನಡೆದನು ಅರಸನಿದೆಡೆಗೆ ಸೀತೆಯ ಕ್ಷೇಮವ ರಾಮರಿಗೇಳಿ ಪ್ರೀತಿಯಿಂ ಕೊಟ್ಟ ಕುರುಗ ಕರದಲ್ಲಿ ಸೀತೆಯ ಕ್ಷೇಮವ ರಾಮರಿಗೇಳಿ ಪ್ರೀತಿಯಿಂ ಕೊಟ್ಟ ಕುರುಗ ಕರದಲ್ಲಿ ಸೇತುವೆ ಕಟ್ಟಿ ಚತುರಂಗ ಬಲ ಸಹ ಮುತ್ತಿತು ಲಂಕೆಯ ಸೂರೆಗೈಯುತ್ತಲಿ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಹೆಗ್ಗಳವಾಯಿತು ರಾಮರ ದಂಡು ಮುತ್ತಿತು ಲಂಕೆಯ ಕೋಟೆಯ ಕಂಡು ಹೆಗ್ಗಳವಾಯಿತು ರಾಮರ ದಂಡು ಮುತ್ತಿತು ಲಂಕೆಯ ಕೋಟೆಯ ಕಂಡು ಹೆಕ್ಕದ ಕಾಯುವರ ನುಗ್ಗು ಮಾಡುತ್ತಿರೆ ಧಕ್ಕನೆ ಪೇಳ್ದರು ರಾವಣಗಂದು ರಾವಣ ಮೊದಲಾದ ರಾಕ್ಷಸರ ಕೊಂದು ಭಾವಶುದ್ಧದಲ್ಲಿ ವಿಭೀಷಣ ಬಾಳೆಂದು ರಾವಣ ಮೊದಲಾದ ರಾಕ್ಷಸರ ಕೊಂದು ಭಾವಶುದ್ಧದಲ್ಲಿ ವಿಭೀಷಣ ಬಾಳೆಂದು ದೇವಿ ಸೀತೆಯನೊಡಗೊಂಡು ಅಯೋಧ್ಯದಿ ದೇವ ಶ್ರೀರಾಮ ರಾಜ್ಯವಾಳಿದರು ಎಷ್ಟು ಸಾಗಸವಂತ ನೀನೇ ಬಲವಂತ ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ ಶಂಖಗಿರಿಯಲಿ ನಿಂದ ಹನುಮಂತರಾಯ ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ ಶಂಖಗಿರಿಯಲಿ ನಿಂದ ಹನುಮಂತರಾಯ ಪಂಕಜಾಕ್ಷ ಹಯವದನನ ಕಟಾಕ್ಷದಿ ಬಿಂಕದಿ ಪಡೆದಯೋ ಅಜನ ಪದವಿಯ ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ ಶಂಖಗಿರಿಯಲಿ ನಿಂದ ಹನುಮಂತರಾಯ ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ ಶಂಖಗಿರಿಯಲಿ ನಿಂದ ಹನುಮಂತರಾಯ ಪಂಕಜಾಕ್ಷ ಹಯವದನನ ಕಟಾಕ್ಷದಿ ಬಿಂಕದಿ ಪಡೆದೆಯೋ ಅಜನ ಪದವಿಯ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ
ಅಟ್ಟುವ ಕಳರೆದೆ ಮೆಟ್ಟಿ ತುಳಿದು ತಲೆ ಪುಟ್ಟಿ ಜಂಡಾಡಿದ ದಿಟ್ಟ ನೀನಹುದೋ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ 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 ಗಣಪತಿಯ ಹಬ್ಬವು ನಾಡಿಗೆ ಬಂದಾಗ ಭಾಗ್ಯದ ಬಾಗಿಲು ತೆರೆಯಿತಾಗ ಮಳೆಯಾಗಿ ಬೆಳೆಯಾಗಿ ಭಕ್ತರ ಬಾಳಿನಲ್ಲಿ ಸಂತೋಷದ ಮಳೆಯೇ ಸುರಿಯಿತು ವರವಾಗಿ ಬಂದ ಗೌರಿಯ ತಂದ ಗಣಪತಿಯ ಹಬ್ಬವು ನಾಡಿಗೆ ಬಂದಾಗ ಭಾಗ್ಯದ ಬಾಗಿಲು ತೆರೆಯಿತಾಗ ಮಾಮರದ ತೋರಣ ವರ್ಣ ವರ್ಣದ ಹೂವು ಭಾರಿ ಸಂಭ್ರಮದ ಚೌತಿ ಹಬ್ಬ ವಿಧ ವಿಧದ ಭಕ್ಷ್ಯ ಹಾಲು ನೈವೇದ್ಯ ಸ್ವಾಮಿಯ ಪೂಜೆಗೆ ಇರಿಸಿ ಶತನಾಮಾವಳಿಯ ಪಠಿಸಿ ಧೂಪ ದೀಪಗಳ ಆರತಿಯ ಬೆಳಗಿ ಶತನಾಮಾವಳಿಯ ಪಠಿಸಿ ಧೂಪ ದೀಪಗಳ ಆರತಿಯ ಬೆಳಗಿ ಅರ್ಚಿಸಿ ಆರಾಧಿಸಿ ಶ್ರೀ ಸ್ವಾಮಿಗೆ ನಾವು ನಮಿಸುವ ಗಣಪತಿಯ ಹಬ್ಬವು ನಾಡಿಗೆ ಬಂದಾಗ ಭಾಗ್ಯದ ಬಾಗಿಲು ತೆರೆಯಿತಾಗ ಮಳೆಯಾಗಿ ಬೆಳೆಯಾಗಿ ಭಕ್ತರ ಬಾಳಿನಲ್ಲಿ ಸಂತೋಷದ ಮಳೆಯೇ ಸುರಿಯಿತು ವರವಾಗಿ ಬಂದ ಗೌರಿಯ ತಂದ ಗಣಪತಿಯ ಹಬ್ಬವು ನಾಡಿಗೆ ಬಂದಾಗ ಭಾಗ್ಯದ ಬಾಗಿಲು ತೆರೆಯಿತಾಗ Well, everybody, would you focus your mind? Search for the truth and you will find good spirit and strength from within that fights against all sin. Why go on? Well, I should walk across the land that has been chosen, and I should climb the mountains so high. I should go across the sea and ocean and sing with the bird in the sky. It's only Jah up above a man who lead the way under whose shadow I abide. Me say you're running and you're running and you're running away, but from yourself you know you can't hide. What I done? Well, everybody, would you rise and focus your mind? Search for the truth and learn to be kind. Everybody, would you fight against the evil you find? Tell your people about the religion of your mind. They sing again.
ಎಂತಹ ಸೌಭಾಗ್ಯ ನೀಡಿದೆ ದೇವಾಲಯ, ಈ ಸೀಮೆಯ ಹೆಮ್ಮೆಯ ದೇವಾಲಯ. ಮುತ್ತಿನ ಬೆಳೆ ಬೆಳೆವ ತೀರ್ಥ ತಟಾಕದ ಹೊತ್ತಿಗೆ ನಿಂತಿದೆ ಶ್ರೀ ಕ್ಷೇತ್ರ. ನಿತ್ಯ ವಿನೂತನವು ಸತ್ಯ ಪ್ರದರ್ಶನವು ಭಕ್ತಿ ಪ್ರವಾಹವು ಅನುನಿತ್ಯ. ಪುತ್ತೂರ ದೇವಾಲಯ ಮಹಾಲಿಂಗೇಶನ ದೇವಾಲಯ. ಪುತ್ತೂರು ಪುರವಾಸ ಕೃತ್ತಿವಾಸೇಶ್ವರ ಸತ್ಯಾತ್ಮಕನಾದ ಪರಮೇಶ. ಪುತ್ತೂರು ಪುರವಾಸ ಕೃತ್ತಿವಾಸೇಶ್ವರ ಸತ್ಯಾತ್ಮಕನಾದ ಪರಮೇಶ. महागणपतिं मनसा स्मरामि, महागणपतिं मनसा स्मरामि, वसिष्ठवामदेवादिवन्दितं महागणपतिं मनसा स्मरामि, वसिष्ठवामदेवादिवन्दितं महागणपतिं.
ಶರಣು ವಿದ್ಯಾ ಪ್ರದಾಯಕ
நந்தினித நீரு அது பரப்பியாசே எங்கு ஐட்டு மீப்பி பக்தர் சேவே மல்பியாசே ನಂದಿನಿದ ನೀರು ಅದು ಪರಪಿ ಆಸೆ ಇಂಕ್ ಐಟ್ ಮೀಪಿ ಭಕ್ತರ ಸೇವೆ ಮಲ್ಪಿ ಆಸೆ ಪುಣ್ಯ ಸುಧೆ ನೀರ ಪನಿಯ ಪುನಾಸೆ ಪುಣ್ಯ ಸುಧೆ ನೀರ ಪನಿಯ ಪುನಾಸೆ ಅಭಿಷೇಕ ನಿತ್ಯ ನಿಕ್ ಮಲ್ಪುನಾಸೆ ಬಂಗಾರ ಬುಡ್ಚಿ ಇಂಕ್ ಅಪ್ಪೆ ದುರ್ಗೆ ಇರಿ ಸಿಂಗಾರನು ಮಲ್ಪಿ ಪೂಯಾನೆ ಆಪೆ ಜಗನ್ಮಾತೆ ಓ ಲೋಕಮಾತೆ ಭಾಗ್ಯ ಕೊರ್ದು ಕಾಪುಲೆಂಟ್ಲೆ ದೇವಿ ಮಾತೆ ಜಗನ್ಮಾತೆ ಓ ಲೋಕಮಾತೆ ಭಾಗ್ಯ ಕೊರ್ದು ಕಾಪುಲೆಂಟ್ಲೆ ದೇವಿ ಮಾತೆ ಕಟೀಲ ಭ್ರಾಮರಿ ಈಶ್ವರಿಯೇ ಕಟಿಲಿದ ಪುಣ್ಯ ಮಣ್ಣು ಆಪಿನಾಸೆ ಇಂಕ್ ಮೂಲು ಬೀಜನ ಗಾಳಿಯಾದ ಉಪ್ಪುನಾಸೆ ಕಟಿಲಿದ ಪುಣ್ಯ ಮಣ್ಣು ಆಪಿನಾಸೆ ಇಂಕ್ ಮೂಲು ಬೀಜನ ಗಾಳಿಯಾದ ಉಪ್ಪುನಾಸೆ ಸೂರ್ಯ ಕಿರಣ ಆದ ಚರಣ ಮುಟ್ಟುನಾಸೆ ಸೂರ್ಯ ಕಿರಣ ಆದ ಚರಣ ಮುಟ್ಟುನಾಸೆ ಭಕ್ತ ಕೋಟಿ ಡೊರಿಯೇ ಅದು ತೂಪುನಾಸೆ ಬಂಗಾರ ಬುಡ್ಚಿ ಇಂಕ್ ಅಪ್ಪೆ ದುರ್ಗೆ ಹಿರೆ ಸಿಂಗಾರೋನು ಮಲ್ಪಿ ಪೂಯಾನೆ ಆಪೆ ಜಗನ್ಮಾತೆ ಓ ಲೋಕಮಾತೆ ಭಾಗ್ಯ ಕೊರ್ದು ಕಾಪುಲೆಂಟ್ಲೆ ದೇವಿ ಮಾತೆ ಜಗನ್ಮಾತೆ ಓ ಲೋಕಮಾತೆ ಭಾಗ್ಯ ಕೊರ್ದು ಕಾಪುಲೆಂಟ್ಲೆ ದೇವಿ ಮಾತೆ ಬೊಂಡಾದ ನಿನ್ನಭಿಷೇಕ ಮಲ್ಪುನಾಸೆ ಯಾನ ಕರ್ಪೂರ ಮಂಜಲ ಗಂಧನೆ ಅದು ಸೇರುನಾಸೆ ಬೊಂಡಾದ ನಿನ್ನಭಿಷೇಕ ಮಲ್ಪುನಾಸೆ ಯಾನ ಕರ್ಪೂರ ಮಂಜಲ ಗಂಧನೆ ಅದು ಸೇರುನಾಸೆ ಮಲ್ಲಿಗೆ ಸಂಪಿಗೆ ಅಪ್ಪಲಿಗೆದ ಪೂವೆಯಾದು ಮಲ್ಲಿಗೆ ಸಂಪಿಗೆ ಅಪ್ಪಲಿಗೆದ ಪೂವೆಯಾದು ನಿನ್ನ ಮೈ ನಿಲಿಕೆ ಸಿಂಗಾರ ಮಲ್ಪುನಾಸೆ ಬಂಗಾರ ಬುಡ್ಚಿ ಇಂಕ್ ಅಪ್ಪೆ ದುರ್ಗೆ ಹಿರೆ ಸಿಂಗಾರೋನು ಮಲ್ಪಿ ಪೂಯಾನೆ ಆಪೆ ಬಂಗಾರ ಬುಡ್ಚಿ ಇಂಕ್ ಅಪ್ಪೆ ದುರ್ಗೆ ಹಿರೆ ಸಿಂಗಾರೋನು ಮಲ್ಪಿ ಪೂಯಾನೆ ಆಪೆ ಪಾದೋಡು ಧೂಳೆ ಅದು ಉಪ್ಪಿಯಾಸೆ ಇಂಕ್ ಈರೆ ಕಾರು ದೆಕ್ಕಿ ನೀರು ಆಪಿಯಾಸೆ ಬಂಗಾರ ಬುಡ್ಚಿ ಇಂಕ್ ಅಪ್ಪೆ ದುರ್ಗೆ ಹಿರೆ ಸಿಂಗಾರೋನು ಮಲ್ಪಿ ಪೂಯಾನೆ ಆಪೆ ಪಾದೋಡು ಧೂಳೆ ಅದು ಉಪ್ಪಿಯಾಸೆ ಇಂಕ್ ಈರೆ ಕಾರು ದೆಕ್ಕಿ ನೀರು ಆಪಿಯಾಸೆ ಪಾದೋಡು ಧೂಳೆ ಅದು ಉಪ್ಪಿಯಾಸೆ ಇಂಕ್ ಈರೆ ಕಾರು ದೆಕ್ಕಿ ನೀರು ಆಪಿಯಾಸೆ ಜಗನ್ಮಾತೆ ಓ ಲೋಕಮಾತೆ ಭಾಗ್ಯ ಕೊರ್ದು ಕಾಪುಲೆಂಟ್ಲೆ ದೇವಿ ಮಾತೆ ಜಗನ್ಮಾತೆ ಓ ಲೋಕಮಾತೆ ಭಾಗ್ಯ ಕೊರ್ದು ಕಾಪುಲೆಂಟ್ಲೆ ದೇವಿ ಮಾತೆ
गणपतय उमापतये पशुपतये नमो नमः। ॐ नमो हिरण्यवाहवे हिरण्यवर्णाय हिरण्यरूपाय हिरण्यपतये अम्बिकापतय उमापतये पशुपतये नमो नमः। ॐ नमो हिरण्यवाहवे हिरण्यवर्णाय हिरण्यरूपाय हिरण्यपतये अम्बिकापतय उमापतये पशुपतये नमो नमः। ईशानः सर्वविद्यानाम् ईश्वरः सर्वभूतानां ब्रह्माधिपति ब्रह्मणोऽधिपति ब्रह्मा शिवो मे अस्तु सदा शिवो। ईशानः सर्वविद्यानाम् ईश्वरः सर्वभूतानां ब्रह्माधिपति ब्रह्मणोऽधिपति ब्रह्मा शिवो मे अस्तु सदा शिवो। ईशानः सर्वविद्यानाम् ईश्वरः सर्वभूतानां ब्रह्माधिपति ब्रह्मणोऽधिपति ब्रह्मा शिवो मे अस्तु सदा शिवो। तत्पुरुषाय विद्महे वाग्विशुद्धाय धीमहि तन्नः शिवः प्रचोदयात्। महादेवाय विद्महे रुद्रमूर्तये धीमहि तन्नः शिवः प्रचोदयात्। नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय। ಎಲ್ಲರೂ ಆದಷ್ಟು ಬೇಗ ಚಹಾ ಕುಡಿದು ಇಲ್ಲಿ ಬರಬೇಕಾಗಿ ವಿನಂತಿಸ್ತೇವೆ. ಎಲ್ಲರೂ ಇನ್ನು ಕೆಲವು ದಿನಗಳಲ್ಲಿ ಪ್ರತಿಷ್ಠಾ ಕಾರ್ಯಕ್ರಮ ಜರುಗಲಿದೆ. ಆದ ಕಾರಣ ಎಲ್ಲರೂ ತಕ್ಷಣ ಚಹಾ ಕುಡಿದು ಸಾನ್ನಿಧ್ಯಕ್ಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ.
ನಿಮ್ಮ ಆಶೆಗಳು ಏನುಂಟೋ ಎಲ್ಲ ನೆರವೇರುವಂಥ ಸಂದರ್ಭವನ್ನು ಆ ದೇವರಿಗೆ ಬರಬೇಕು. ಆ ಉದ್ದೇಶವಾಗಿ ನಾವು ಮಾಡುವಂಥ ಪ್ರಾರ್ಥನೆ. ಅದಕ್ಕೆ ಮನೆಯಿಂದ ಧನವನ್ನು ಮಾಡಿಸುವಾಗ ಹೇಗೆ ನಾವು ಆ ಇರುವಂಥ 33 ದೇವತೆಗಳಿಗೆ ನಾವು ಪ್ರಾರ್ಥನೆ ಅಂತ 33 ಕೋಟಿ ದೇವತೆಗಳು ನಮ್ಮ ಎದುರಿಗೆ ಬರಬೇಕು, ನಮಗೆ ಸಂಪೂರ್ಣವಾದ ಸಹಾಯ ಬರಬೇಕು. ಆ ರೀತಿಯ ಜಾತ್ರೆಗಳಿಂದ ಅನುಗ್ರಹವನ್ನು ಬರಬೇಕು. ಆ ಉದ್ದೇಶವಾಗಿ ಮೊದಲಾಗಿ ರಾಮನನ್ನು ಕೂಡ ನಾವು ಮಾಡಿಕೊಂಡು ದಕ್ಷಿಣ ಪ್ರಾಂತವಾಗಿ ಆ ಮುಹೂರ್ತವನ್ನು ನಾವು ಮಾಡುವಂಥದ್ದೇ ಯಾವುದೇ ರೀತಿಯ ಕಿರಿಮೆ ಮಾಡುವಂಥ ಕೆಲಸ ಮೂಲಕ ಪರಿಪೂರ್ಣ ಆಗುತ್ತೇವೆ. ಹಾಗೆ ನೀವು ಮಾಡಿದಂಥ ನಿಮ್ಮ ಸೇವೆಗಳು, ನಿಮ್ಮ ಆಸೆಗಳು, ನಿಮ್ಮ ಸರ್ವಿಸ್ಗಳು ಎಲ್ಲವೂ ಕೂಡ ಅವರು ಆ ದೇವರು ಹಾಗೆ ಸ್ವೀಕಾರ ಮಾಡಿಕೊಂಡು ಇನ್ನೂ ನೀವು ಇದೇ ರೀತಿ ಸೇವೆ ಕೊಡುವಂಥ ಸಾಧ್ಯವು, ಹಾಗೆ ಇರಬೇಕಾದಂಥ ಸಂಪತ್ತು, ಇರಬೇಕಂಥ ಮನೋಧೈರ್ಯ, ಇರಬೇಕಾದಂಥ ಎಲ್ಲ ಶಕ್ತಿಯು, ಇರಬೇಕಂಥ ಐಶ್ವರ್ಯ ಹಾಗೂ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ನಮ್ಮನ್ನು ಕಾಪಾಡು. ಅದೇ ರೀತಿಯ ಆಪತ್ತುಗಳು, ವಿಪತ್ತುಗಳು, ಕಷ್ಟಗಳು, ಕಂಟಗಳು, ಪ್ರಜಾದೋಷಗಳು, ರೋಗಗಳು, ಶಕ್ತಿವಾದಿನೋ, ಅಭಿಚಾರವಾದಿನೋ, ಚೂರ್ಣವಿವಾದಿನೋ, ಕೈವಿಷವಾದಿನೋ, ಶುಚಿವಾದಿನೋ, ವೇದ ಪೇಶಾಧಿವಾದಿನೋ, ಯಾವುದೇ ಬಾಧೆಗಳು, ದೋಷಗಳು, ರಾಜ್ಯದಲ್ಲಿ ಸರ್ವ ರೀತಿಯ ರಕ್ಷಣೆಯನ್ನು, ಸರ್ವ ರೀತಿಯ ಅಭಿವೃದ್ಧಿಯನ್ನೇ ಕೊಟ್ಟು ನಮ್ಮನ್ನು ಕಾಪಾಡು. ನಮ್ಮ ಕೈಯಲ್ಲಿ ಒಳ್ಳೆ ಒಳ್ಳೆ ಕೆಲಸ ಆಗುವಂತೆ ಆ ರೀತಿಯ ನಿಮ್ಮನ್ನು ಮುಂದುವರಿಸಿ ನಮ್ಮ ಜೀವನ ಪರ್ಯಂತ ನಿಮ್ಮ ಸೇವೆಯಿಂದ ನಮ್ಮ ಪಾಪಗಳು ಯಾವುದು ಮಾಡಿದರೆ ಆ ಪಾಪ ನಾಶನ ಆಗಿ ಪಾಪ ವಿಮೋಚನೆ ಆಗುವಂಥ ಭಾಗ್ಯವು, ಹಾಗೆ ಮಹಾವಿಷ್ಣುವಿಗೆ ಸೇರುವಂಥ ಅಂಥ ಮೋಕ್ಷವು ಕೂಡ ನಮಗೆಲ್ಲರಿಗೂ ಸಿಗಲಿ. ಯಾವುದೇ ರೀತಿಯ ಕಷ್ಟಗಳ ಕಾಪಾಡಿಗಳು ಬರದಿರಲಿ ನಮ್ಮನ್ನು ರಕ್ಷಿಸಲು ನಮಗೆ ಸದ್ಬುದ್ಧಿಯಿಂದ ಸನ್ಮಾರ್ಗದಿಂದ ನಾವೆಲ್ಲ ಪರಸ್ಪರ ಸ್ನೇಹ ಸೌಹಾರ್ದದಲ್ಲಿ ಒಗ್ಗಟ್ಟಿನಲ್ಲಿ ಜೀವನ ಮಾಡುವಂಥ ಅನುಗ್ರಹವನ್ನೇ ಕೊಟ್ಟು ನಮ್ಮನ್ನು ಕಾಪಾಡುತ್ತ ಭಕ್ತಿ ಶ್ರದ್ಧೆಗಳನ್ನು ಪ್ರಾರ್ಥನೆ. ಓಂ ಗುರುವೇ ಮಹಾ ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರ ಗುರುದೇವ ಜಗದ್ಗುರುಂ ದಶಮೇ ಶ್ರೀ ಗುರುವೇ ಮಹಾ ಶ್ರೀ ಗುರುಭ್ಯೋ ನಮಃ. ವಾಸುಪುತ್ರ ಮಹಾಕಾಯ ಕೋಟಿ ಸೂರ್ಯ ನಮಃ ಹರಿದ್ರೂ ನಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ದುರ್ಗೆ ದೇವಿ ನಾರಾಯಣಿ ನಮೋಸ್ತುತೇ. ಓಂ ನಮೋ ಅಸ್ಮದ್ಭ್ಯೋ ಏಕೇಭ್ಯೋ ದೇವೇಭ್ಯೋ ನಮಃ ತದ್ಗುರುರಾಯಣೇ ಪ್ರಣಸಹಸ್ರಾಯಿಣಿ ಮನೋ ನಾಗರಾಜಭ್ಯೋದಯ. ಓಂ ನಮೋ ಸದಾನಂದಾಯ ಜ್ಯೋತಿರ್ಲಿಂಗಾಮೃತಾತ್ಮನೆ ಚತುರ್ಮೂರ್ತಿ ವಪುಚಾಯ ವಾಚನಾಯ ಸಂಭವೇನ ಸರ್ವೇಭ್ಯೋ ದೇವೇಭ್ಯೋ ಪ್ರಾರ್ಥನಾಂ ಸಮರ್ಪ್ಯಾಮಿ. ಪ್ರತಿಗಳನ್ನು ಆಕಾಶ ಅದು ನಮ್ಮ ಅಲ್ಲೇ ಆಕಾಶಕ್ಕೆ ಹಾಕಿ ಅಲ್ಲಿ 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 ಹಾಕಿ ಅಲ್ಲಿ ಹಾಗೆ ಹಾಕಿ. ಹಲೋ
ಸ್ವಾಮಿ ಕೊಡಗುತ್ತಲ ಬಾಳಾರಂಗಕ್ಕೆ ಗೋವಿಂದ ಗೋವಿಂದ 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 ಗೋವಿಂದ
ದೀಪ ಕೊಟ್ಟವರೆಲ್ಲ ಇಲ್ಲಿ ಬನ್ನಿ, ಪ್ರಾರ್ಥನೆ ಉಂಟು. ಎಲ್ಲರೂ ಸಹವಾಗಿ ಕೊಟ್ಟು ಹೋಗೋಣ.
ವೇದಿಕೆಯಲ್ಲಿ ಎಲ್ಲರೂ ಚಾಯೆ ಕುಡಿದು ಬಂದು ವೇದಿಕೆಯ ಮುಂಭಾಗದಲ್ಲಿ ಕುಳಿತುಕೊಳ್ಳಬೇಕಾಗಿ ವಿನಂತಿ. ಅದರ ನಂತರ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಜರುಗಲಿರುವುದು. ಎಲ್ಲರೂ ಅಲ್ಲಿ ಚಾಯ ಕುಡಿದು ಬಂದು ವೇದಿಕೆಯ ಮುಂಭಾಗದಲ್ಲಿ ಇರುವಂಥ ಆಸನದಲ್ಲಿ ಕುಳಿತುಕೊಂಡು ತಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ.
ಶ್ರೀ ನಾಗ ರಕ್ತೇಶ್ವರಿ ಹಾಗೂ ಗುಳಿಗ ಮತ್ತು ಕೊರಗಜ್ಜ ದೈವಗಳ ಸಾನ್ನಿಧ್ಯದ ನೂತನವಾಗಿ ನಿರ್ಮಾಣಗೊಂಡ ಸಾನ್ನಿಧ್ಯಗಳ ಬ್ರಹ್ಮಕಲಶೋತ್ಸವ ಇದೀಗ ಜರುಗಿದೆ. ಮುಂದೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ಬಂದಂತ ಎಲ್ಲ ಅತಿಥಿ ಅಭ್ಯಾಗತರನ್ನ ಭಗವದ್ಭಕ್ತರನ್ನ ನಾಗರಕ್ತೇಶ್ವರಿ ಹಾಗೂ ಗುಳಿಗ ಮತ್ತು ಕೊರಗಜ್ಜ ದೈವಗಳ ಸಾನ್ನಿಧ್ಯದ ಸಮಿತಿಯ ಪರವಾಗಿ ಕಲಶೋತ್ಸವ ಸಮಿತಿಯ ಪರವಾಗಿ ನಾವು ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ನಮ್ಮ ಬಂದಂತ ಎಲ್ಲ ಅತಿಥಿ ಅಭ್ಯಾಗತರನ್ನ ಕೂಡ ಅವರಿಗೆ ಬೇಕಾದಂತ ಅತಿಥಿ ಸತ್ಕಾರಗಳನ್ನ ಮಾಡಿ ಅವರನ್ನ ವೇದಿಕೆಯ ಬರಮಾಡಿಕೊಂಡು ಮುಂದೆ ಈ ಒಂದು ಧರ್ಮ ಸಾನ್ನಿಧ್ಯದ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ಪರಮ ಪೂಜ್ಯರಾದಂಥ ತಂತ್ರಿವರ್ಯರು ಕೂಡ ಈ ಒಂದು ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತಿ ಇದೆ ಅವರದು. ಅದೇ ರೀತಿಯಲ್ಲಿ ಪರ ಊರಿನ ವಿವಿಧ ಕ್ಷೇತ್ರಗಳ ಗಣ್ಯ ಅತಿಥಿಗಳು ಕೂಡ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಬಂದಂತ ಎಲ್ಲ ಭಗವದ್ಭಕ್ತರನ್ನು ಕೂಡ ಹಾರ್ದಿಕವಾಗಿ ನಾವು ಸ್ವಾಗತಿಸಿದ್ದೇವೆ. ಬಹಳಷ್ಟು ಒಂದು ಅಲ್ಪ ಸಮಯದ ಅವಧಿಯಲ್ಲಿ ದೊಡ್ಡ ಒಂದು ಸಾನ್ನಿಧ್ಯ ನಿರ್ಮಾಣಗೊಂಡಿದೆ. ಇದಕ್ಕೆ ಬಂದಂತ ಎಲ್ಲ ಭಗವದ್ಭಕ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತನು ಮನದ ಧನದ ಸಹಾಯ ಸಹಕಾರವನ್ನು ಮಾಡಿ ಅದೇ ರೀತಿಯಲ್ಲಿ ಕಲಶ ಸೇವೆ ಇದೆ, ಅನ್ನದಾನ ಸೇವೆ ಇದೆ. ಈ ಒಂದು ಸೇವೆಯನ್ನೆಲ್ಲ ಮಾಡಿಸಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯುವಂತೆ ಎಲ್ಲ ಭಗವದ್ಭಕ್ತರು ಕೂಡ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಧರ್ಮ ಸಾನ್ನಿಧ್ಯ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನೆರವೇರಲಿದೆ. ಬಂದಂತ ಎಲ್ಲ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದುಕೊಂಡು ನಮಗೆ ಹಿತ ವಚನ ನುಡಿಯುವಂತ ಬಂದಂತ ಎಲ್ಲ ಅತಿಥಿ ಅಭ್ಯಾಗತರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಮ್ಮ ಸಾನ್ನಿಧ್ಯದ ಪರವಾಗಿ ನಾವು ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಪರಿಸರದಲ್ಲಿರುವಂತಹ ಎಲ್ಲ ಭಗವದ್ಭಕ್ತರು ಕೂಡ ವೇದಿಕೆಯ ಮುಂಭಾಗದಲ್ಲಿ ಬಂದು ಸಭಾಂಗಣದಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ದಯಮಂತದೆ ಪರಿಸರ ಹೊಡಿತನ ಮಾತ ಭಗವದ್ಭಕ್ತರೆಲ್ಲ ವೇದಿಕೆದ ಎದುರುಡು ಬರ್ತದೆ ಆ ಆಸನನು ಸ್ವೀಕಾರ ಮಂದು ಕುಲ್ಲುದು ನನ್ನ ದುಂಬುಗು ನಡಪನಂಚಿನ ಆ ಧಾರ್ಮಿಕ ಸಭಾ ಕಾರ್ಯಕ್ರಮನು ಅತ್ಯಂತ ಯಶಸ್ವಿ ಮಂದು ಕೊರಡು ಪಂಡದು ಬತ್ತಿಂಚಿನ ಮಾತಾ ಭಗವದ್ಭಕ್ತರೆಲ್ಲ ವಿನಂತಿ ಮಂತೊಂದುಲ್ಲ. ಇನ್ನಿತ ಈ ಒಂದು ಸಭಾ ಕಾರ್ಯಕ್ರಮ ದಿವ್ಯ ಉಪಸ್ಥಿತಿ ಸಾನ್ನಿಧ್ಯವನ್ನು ವಹಿಸನುಳ್ಳೇ ನಮ್ಮ ಕ್ಷೇತ್ರದ ತಂತ್ರಿವರಿಯರೇ ಅಂಚನೆ ಬೇತೆ ಕ್ಷೇತ್ರದ ಸಾಧನೆ ಮಂತ್ರಾಂಚನ ವಿವಿಧ ಕ್ಷೇತ್ರದ ಗಣ್ಯ ಅತಿಥಿಗಳು ಕೂಡ ಇನ್ನಿತ ಈ ಒಂದು ಸಭಾ ಕಾರ್ಯಕ್ರಮ ನಮ್ಮೊಟ್ಟಿಗುಳ್ಳೇರೆ ಬತ್ತಿಂಚನ ಮಾತೆರೆಲ್ಲ ಮೋಕೆಡೆ ಎಂಕಲಿ ಎದುಕೊನೊಂದು ಈ ಪರಿಸರದ ಮಾತ ಭಗವದ್ಭಕ್ತರೆಲ್ಲ ಆಯ್ನಾತ್ ಬೇಗ ಬತ್ತ ವೇದಿಕೆದ ಎದುರುಡು ಕುಲ್ಲೋಡು ನಿಕ್ಕಲೆ 12 ಗಂಟೆ ನಮಗೆ ಸಭಾ ಕಾರ್ಯಕ್ರಮ ಮುಗಿಯೋಡು 5 ಬಕ್ಕ ದೈವಲಿನ ಮಹಾಪೂಜೆ ಆಯ್ಕೊಂಡು ಅನ್ನ ಸಂತರ್ಪಣೆ ನಡೆಪೇರೋಂಡು ಅಂಚನೆ ಬಯ್ಯಗೆ ಗುಳಿಗ ದೈವದ ಅಂಚನೆ ಕೊರಗಜ್ಜ ದೈವದ ಕೋಲೋತ್ಸವ ನಡೆಪೇರೋಂಡು ಬತ್ತಿಂಚಿನ ಮಾತ ಭಗವದ್ಭಕ್ತರಿಗೆಲ್ಲ ಈ ಸಂದರ್ಭ ನಮ್ಮ ಶ್ರೀ ನಾಗ ರಕ್ತೇಶ್ವರಿ ಅಂಚನೆ ಗುಳಿಗ ಬಕ್ಕ ಕೊರಗಜ್ಜ ದೈವಗಳ ಸಾನ್ನಿಧ್ಯದ ಪರವಾದ ಭಕ್ತಿ ಗೌರವ ಪೂರ್ವಕವಾಯಿನ ಅಂಚಿನ ನಿಕ್ಲೇನು ಮೋಕೆಡು ಸ್ವಾಗತ ಮಲ್ತೊಂದು ಐನತ್ತು ಬೇಗ ನಮ್ಮ ಸ್ವಯಂ ಸೇವಕರು ಬತ್ತದು ಈ ವೇದಿಕೆ ನಮ್ಮ ಬತ್ತಿಂಚಿನ ಮಾತ ಬಿನ್ನೆರೇನು ಗಣ್ಯರೇನು ಆ ವೇದಿಕೆದ ಧರ್ಮ ಚಾವಡಿದ ಗದ್ದಿಗಡೆ ಕೊಳ್ಳಾದೆ ಈ ಒಂಜಿ ಸಭಾ ಕಾರ್ಯಕ್ರಮ ಪೊರ್ಲು ಮಂತು ಕೊರಡು ಪಣದು ಬತ್ತಿಂಚಿನ ಮಾತ ಭಗವದ್ಭಕ್ತರೆಲ್ಲ ವಿನಂತಿ ಮಂತೊಂದುಲ್ಲ.
ಸಜ್ಜನ ಭಗವದ್ಭಕ್ತರೇ, ಇದೀಗ ಶ್ರೀ ನಾಗ ರಕ್ತೇಶ್ವರಿ ಹಾಗೂ ಗುಳಿಗ ಮತ್ತು ಕೊರಗಜ್ಜ ದೈವಗಳ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೆದು ಮುಂದೆ ಧಾರ್ಮಿಕ ಸಭಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಲಿದ್ದಾರೆ ಶ್ರೀ ಬ್ರಹ್ಮಶ್ರೀ ನಾರಾಯಣ ಕಡಮಣ್ಣ ಕರ್ಕುಳಮನೆ ಬಂಬ್ರಣ ಶ್ರೀ ಸಾನ್ನಿಧ್ಯದ ತಂತ್ರಿವರಿಯವರು. ಅದರ ಎಲ್ಲ ಇವತ್ತಿನ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ಅತಿಥಿ ಅಭ್ಯಾಗತರನ್ನ ನಮ್ಮ ಸಾನ್ನಿಧ್ಯದ ಕಾರ್ಯಕರ್ತರು ಸ್ವಯಂ ಸೇವಕರವರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಸ್ವಯಂ ಸೇವಕರು ಆದಷ್ಟು ಈ ಪರಿಸರದಲ್ಲಿರುವ ಎಲ್ಲ ಭಗವದ್ಭಕ್ತರು ಕೂಡ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸನದಲ್ಲಿ ನೀವು ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಇದೀಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಮ್ಮ ಪರಮ ಪೂಜ್ಯ ಬ್ರಹ್ಮಶ್ರೀ ಶಂಕರನಾರಾಯಣ ಕಡಮಣ್ಣ ಇವರ ದಿವ್ಯ ಉಪಸ್ಥಿತಿಯಲ್ಲಿ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ಪರಿಸರದಲ್ಲಿರುವ ಎಲ್ಲ ಭಗವದ್ಭಕ್ತರು ಕೂಡ ಈ ವೇದಿಕೆ ಮುಂಭಾಗದಲ್ಲಿ ಬಂದು ಆಸೀನರಾಗಿ ಈ ಒಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಿದ್ದೆ. ಇಂದು ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ನಮ್ಮ ಸ್ವಯಂ ಸೇವಕರು ಸಮಿತಿಯವರು ಅವರನ್ನು ವೇದಿಕೆಗೆ ಆಧಾರದಿಂದ ಬರಮಾಡಿಕೊಂಡು ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯುವಂತೆ ಸಹಕರಿಸಬೇಕಾಗಿ ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿ ಕೂಡ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಸ್ಥಳ ಸಾನ್ನಿಧ್ಯ ಶ್ರೀ ನಾಗರಕ್ತೇಶ್ವರಿ ಹಾಗೂ ಗುಳಿಗ ಮತ್ತು ಕೊರಗಜ್ಜ ದೇವಿಗಳ ಸಾನ್ನಿಧ್ಯಕ್ಕೆ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಪಡಮಾಡುತ್ತಾ ವಿಘ್ನ ವಿನಾಶಕ ಮಧುರ ಗಣಪತಿಯನ್ನು ಮನಸಾರೆ ಸ್ಮರಿಸ್ತಾ ಐಲ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ಅದೇ ರೀತಿಯಲ್ಲಿ ಅಡಕ ಶ್ರೀ ಭಗವತಿ ಅಮ್ಮನವರಿಗೆ ಸೀರೆ ಶಂಕರನಾರಾಯಣ ದೇವರಿಗೆ ಎಲ್ಲರಿಗೂ ವಂದಿಸ್ತಾ ಸ್ಥಳ ಸಾನ್ನಿಧ್ಯ ಎಲ್ಲ ದೇವರುಗಳಿಗೆ ವಂದಿಸ್ತಾ ನೂತನವಾಗಿ ನಿರ್ಮಾಣಗೊಂಡ ಶ್ರೀ ನಾಗ ರಕ್ತೇಶ್ವರಿ ಹಾಗೂ ಗುಳಿಗ ಮತ್ತು ಕೊರಗಜ್ಜ ದೈವಗಳ ಸಾನ್ನಿಧ್ಯದ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಇದೀಗ ತಾನೇ ಸಂಪನ್ನಗೊಂಡಿದೆ. ತದಂಗವಾಗಿ ಇದೀಗ ಧಾರ್ಮಿಕ ಸಭಾ ಕಾರ್ಯಕ್ರಮ ಈ ಧರ್ಮ ಸಾನ್ನಿಧ್ಯ ವೇದಿಕೆಯಲ್ಲಿ ಸಂಪನ್ನಗೊಳ್ತಾ ಇದೆ. ಸಂಪ್ರದಾಯದಂತೆ ಪ್ರಾರ್ಥನೆ ಚಾರ್ವಿ ಸುರೇಶ್ ವೀರನಗರ ತೃಣಮಪಿ ನಚಲತಿ ತೇನವಿನೆಂಬಂತೆ ಪರಮಾತ್ಮನ ಆಣತಿ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡದು. ಪರಮಾತ್ಮನ ಒಂದು ಸ್ಮರಣೆಯೊಂದಿಗೆ ಎಲ್ಲ ಕಾರ್ಯಕ್ರಮಗಳು ಕೂಡ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಾರಂಭವಾಗುವಂಥದ್ದು ಸಂಪ್ರದಾಯ. ನಮ್ಮ ಈ ಕಾರ್ಯಕ್ರಮ ಕೂಡ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಆಗ್ತಾ ಇದೆ. ಇದೀಗ ಚಾರ್ವಿ ಸುರೇಶ್ ವೀರನಗರ್ ಅವರಿಂದ ಪ್ರಾರ್ಥನೆ ಎಲ್ಲ ಇದು ನಿಂತ್ಕೊಳ್ಬೇಕಾಗಿ ವಿನಂತಿ. प्रणम्य शिरसा देवं गौरीपुत्रं विनायकं भक्तावासं स्मरे नित्यम् आयुष्कामार्थसिद्धये गुणयुतना गणनाथना गुणयुतना ನಮ್ಮ ಗಣನಾಥನ
ಪುರುಷೋತ್ತಮನ ದೇವರ ದೇವ ಕೃಪಾಕರಣ ಪಾವನ ಚರಿತ ಪುರುಷೋತ್ತಮನ ಗುಣಯುತನ ಗಣನಾಥನ ಗುಣಯುತನ ನಮ್ಮ ಗಣನಾಥನ ಆ ಸಂಪ್ರದಾಯದಂತೆ ವೇದಿಕೆಯಲ್ಲಿರುವಂಥ ಎಲ್ಲ ಪರಮಪೂಜ್ಯ ತಂತ್ರಜ್ಞಾನಗೂ ಎಲ್ಲ ಗಣ್ಯರನ್ನ ಸಂಪ್ರದಾಯದಂತೆ ಸ್ವಾಗತಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ಬಹಳಷ್ಟು ರೂವಾರಿಯಾದಂಥ ನಮ್ಮ ಬಾಲಕೃಷ್ಣ ಅಂಬಾರ್ ಅವರು ಈ ಒಂದು ವೇದಿಕೆಯಲ್ಲಿ ಬಂದಂಥ ಎಲ್ಲ ಅತಿಥಿ ಅಭ್ಯಾಗತರನ್ನ ಸಾಂಪ್ರದಾಯಿಕವಾದಂತೆ ಸ್ವಾಗತಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ನಾವು ವಿನಂತಿಸಿಕೊಳ್ಳುತ್ತಿದ್ದೇವೆ. ಮೊದಲಾಗಿ ಸಾನ್ನಿಧ್ಯ ದೈವಗಳಿಗೆ ಮನಸ್ಸಾರೆ ಸ್ಮರಿಸುತ್ತಾ ಅಡೂರು ಮಧೂರು ಕಾವು ಕಣಿಯಾರೆಂಬಂತಹ 4 ಪ್ರಸಿದ್ಧ ಕ್ಷೇತ್ರಗಳ ದೇವರುಗಳನ್ನು ನೆನೆಯುತ್ತಾ ಈ ಪರಿಸರದಲ್ಲಿದ್ದಂತಹ ಎಲ್ಲ ಶಕ್ತಿಗಳನ್ನು ಕೂಡ ಮನಸ್ಸಾರೆ ಸ್ಮರಿಸುತ್ತಾ ಈಗಾಗಲೇ ನಾವು ಧರ್ಮಚಾವಡಿಯಲ್ಲಿ ಶ್ರೀ ಕೊರಗಜ್ಜ ಹಾಗೆಯೇ ಗುಳಿಗ ರಕ್ತೇಶ್ವರಿ ನಾಗಕನ್ನಿಕೆ ಎಂಬಂತಹ ಶಕ್ತಿಗಳ ಒಂದು ಹೊಸತಾದ ನಿರ್ಮಾಣವನ್ನು ಮಾಡಿಕೊಂಡು ಅದನ್ನು ಸಮಾಜಕ್ಕೆ ಬಿಟ್ಟುಕೊಡುವಂತಹ ಈ ಸುಸಂದರ್ಭದಲ್ಲಿ ನಾವು ಇದ್ದೇವೆ. ಈ ಒಂದು ಸಣ್ಣ ಕುಗ್ರಾಮದಲ್ಲಿ ಇಂತಹ ಒಂದು ಅಭೂತಪೂರ್ವ ಕೆಲಸ ಆಗಬೇಕಿದ್ದರೆ ಮೊದಲಾಗಿ ಇಲ್ಲಿಯ ಯುವಕರನ್ನು ನೆನಪಿಸಬೇಕಾಗ್ತದೆ. ನಿತ್ಯ ನಿರಂತರವಾಗಿ ಈ ವೀರನಗರದಲ್ಲಿ ನಮಗೆ ಸ್ವಲ್ಪ ಅಡೆತಡೆಗಳು ಜೀವನದಲ್ಲಿ ಬಂದಾಗ ಎಲ್ಲ ಯುವಕರು ಕೂಡ ಅದು ಮೊದಲಾಗಿ ಜನನಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಇದರ ಯುವಕರು ನಮಗೆಲ್ಲರಿಗೂ ದಾರಿದೀಪವಾಗಿ ನಿಂತು ಯಾವುದೇ ತೊಂದರೆ ಬಂದರೂ ಕೂಡ ಅದನ್ನು ಧೈರ್ಯದಿಂದ ಹಿರಿಯರ ಮಾತಿನಂತೆ ನಡ್ಕೊಂಡು ಈ ಪ್ರದೇಶದಲ್ಲಿ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು. ಅನಾದಿ ಕಾಲದಿಂದ ಇಲ್ಲಿ ಈಗ ಇರುವಂತಹ ಹಿರಿಯರ ಅವರ ತಲೆಮಾರಿನ ಮೊದಲು ಈ ಒಂದು ಪ್ರದೇಶದಲ್ಲಿ ತಮ್ಮ ಮನೆಯಲ್ಲಿ ಬಂದಂತಹ ಕಷ್ಟ ನಷ್ಟ ದುಃಖ ದರ್ಪಣ್ಯಗಳಿಗೆ ಹೆದರಿಕೊಂಡು ತನ್ನ ಮನಸ್ಸಿನಲ್ಲಿ ಬಂದಂತಹ ಕೊರಗಜ್ಜನಿಗೆ ಒಂದು ಅಗಲಿಡುತ್ತೇವೆ, ನಮ್ಮ ಕಷ್ಟವನ್ನು ದೂರ ಮಾಡು, ನಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನ ಕೊಡು ಅಂತೇಳಿ ಬೇಡಿಕೊಂಡು ಒಂದು ವೇಳೆ ಅನ್ನ ಇಟ್ಟಾಗ 7 ಕೊಪ್ಪದ ಕೊರಗಜ್ಜ 7 ಓ ಅಂತೇಳಿಕೊಂಡು ಬಂದು ಸ್ವೀಕರಿಸಿದಂತಹ ನಿದರ್ಶನಗಳಿವೆ. ಅಂತಹ ಸ್ಥಳದಲ್ಲಿ ನಮ್ಮ ಯುವಕರು ಕುಳಿತುಕೊಂಡು ತಮ್ಮ ಕಾರ್ಯವನ್ನು ಮಾಡುತ್ತಿರುವಾಗ ಏನೋ ಒಂದು ಶುಭಗಳಿಗೆ ಅಂತ ಹೇಳಬೇಕು. ಆ ಒಂದು ಹೊತ್ತಲ್ಲಿ ಅವರಿಗೆ ನಮ್ಮ ಕೊರಗಜ್ಜನ ಗಗ್ಗರದ ಸೌಂಡು ಹಾಗೆಯೇ ಇನ್ನಿತರ ಕೆಲವೊಂದು ಸೂಚನೆಗಳು ಕಂಡುಬಂತು. ಅದರ ಪ್ರಕಾರ ಹಿರಿಯರನ್ನು ಕಂಡು ಅವರು ತಮ್ಮ ಹೆದರಿಕೆಯನ್ನು ಹೇಳಿಕೊಂಡಾಗ ಇಲ್ಲಿರುವಂತಹ ಕಮಿಟಿಯ ಆನಂದನಾಗಿರ್ಬೋದು, ಮೋಹನನ್ನಾಗಿರ್ಬೋದು, ಜನಾರ್ದನನ್ನಾಗಿರ್ಬೋದು ಎಲ್ಲ ಹಿರಿಯರು ಸೇರಿಕೊಂಡು ಇದನ್ನು ಹೀಗೆ ಬಿಡುವುದು ಬೇಡ, ಯುವಕರಿಗೆ ಒಂದು ಸಮಾಧಾನ ಬರಬೇಕಂತೇಳಿ ಒಂದು ಪ್ರಶ್ನೆ ಮುಖಾಂತರ ಪ್ರಶ್ನೆಯನ್ನು ಕೇಳಲಿಕ್ಕೆ ಹೋದರು. ನಮಗೆ ಏನಿದ್ರೂ ಕೂಡ ದೈವ ಪ್ರಶ್ನೆ ಮುಖಾಂತರ ಬಂದರೆ ನಾವು ನಂಬುವಂಥವರು. ಹಾಗೆಯೇ ಹೋದಾಗ ಅಲ್ಲಿ ವಿಚಿತ್ರವಾದಂತಹ ಒಂದು ಘಟನೆ ನಡೆದು ಹೋಯಿತು. ಸ್ಥಳದಲ್ಲೇ ಪ್ರಶ್ನೆ ಇಡಬೇಕಂತ ಆಯಿತು, ಇಲ್ಲೇ ಇಟ್ಟು ನೋಡುವಾಗ ಕೊರಗಜ್ಜ ಇಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾನೆ. ಎಲ್ಲ ಯುವಕರನ್ನು ಈ ಸಮಾಜವನ್ನು ಸಲಹುತ್ತಾ ಇದ್ದಾರೆ. ಅದರ ಒಟ್ಟಿಗೆ ಶಕ್ತಿಶಾಲಿಯಾದಂತಹ ಗುಳಿಗನು ಕೂಡ ಇದ್ದಾರೆ. ಮಾತ್ರವಲ್ಲದೆ ರಕ್ತೇಶ್ವರಿ ನಾಗಕನ್ನಿಕೆ ಅವರೆಲ್ಲರೂ ಕೂಡ ಒಟ್ಟಿಗೆ ಇದ್ದಾರೆ.
ಆರಾಧಿಸುವುದಾದರೆ ಎಲ್ಲರನ್ನೂ ಆರಾಧಿಸಬೇಕು ಅಂತ ಹೇಳಿ ಪ್ರಶ್ನೆ ಮುಖಾಂತರ ಬಂದಾಗ ಅದನ್ನೆಲ್ಲವನ್ನು ಹಿರಿಯರು ಒಪ್ಪಿಕೊಂಡರು. ಹಾಗೆಯೇ ಎಲ್ಲರನ್ನು ಊರಿನವರು ಸೇರಿಸಿಕೊಂಡು ಒಂದು ಸಮಿತಿಯನ್ನು ಮಾಡಿದೆವು. ಹಾಗೆಯೇ ಮೊದಲಾಗಿ ಮಾದುಕೊಡಿಯ ಗುರೂಜಿಯವರು ಅಲ್ಲಿಗೆ ಹೋಗಿ ನಾವು ಕೇಳಿಕೊಂಡೆವು. ಅವರು ಕೂಡ ಸಮ್ಮತಿಯನ್ನು ಕೊಟ್ಟರು. ತಂತ್ರಿಯವರಲ್ಲಿ ಹೋದೆವು, ಅವರು ಕೂಡ ಪೂರ್ಣ ಸಮಾಧಾನ ಕೊಟ್ಟರು. ನಾವು ಮುಂದುವರಿದೆವು. ಮತ್ತೊಂದು ಪಂಚಾಂಗ ಇಟ್ಟೆವು. ಅದರಲ್ಲಿ ಬೇಕಾದಂತಹ ಎಲ್ಲ ವಿವರಣೆಯನ್ನು ಕೊಟ್ಟರು. ಶಿಲ್ಪಿಯನ್ನು ಕಂಡೆವು. ಆಗಬೇಕಾದಂಥ ಎಲ್ಲ ಕೆಲಸವನ್ನು ಕೂಡ ಮಾಡ್ತಾ ಬಂದು ಇಲ್ಲಿಗೆ ಈಗ 3 ವರ್ಷ ಆಗ್ತಾ ಬಂತು. ಕಳೆದ ಸೆಪ್ಟೆಂಬರಲ್ಲಿ ನಾವು ಪೂರ್ಣ ಪ್ರಗತಿಯಲ್ಲಿ ಬರಲಿಕ್ಕೆ ಶುರು ಮಾಡಿದೆವು. ಈಗ 1 ವರ್ಷದ ಒಳಗೆ, ಇಲ್ಲೂ ಕೂಡ 2 ದಿವಸ ಇಲ್ಲದೆ 1 ವರ್ಷದ ಒಳಗೆ ಇಂತಹ ಭವ್ಯವಾದ ಒಂದು ಗುಡಿ ಗೋಪುರಗಳನ್ನು ಮಾಡಲಿಕ್ಕೆ ನಮಗೆ ಪೂರ್ಣ ಆಗಾಗ ಬಂದು ನಮ್ಮ ಬೆನ್ನು ತಟ್ಟಿ ಏನು ತೊಂದರೆ ಆದರೂ ಕೂಡ ಆ ಕ್ಷಣದಲ್ಲಿ ಈ ಸ್ಥಳಕ್ಕೆ ಬಂದು ನಮ್ಮನ್ನು ಹರಸಿದಂತಹ ಶಂಕರನಾರಾಯಣ ಕಡಮಣ್ಣಾಯರನ್ನು ನಾವು ಎಷ್ಟು ಹೊಗಳಿದರೂ, ಎಷ್ಟು ಅವರಲ್ಲಿ ಪ್ರಾರ್ಥನೆ ಮಾಡಿದರೂ ಸಾಲದು. ಅಂತಹ ಒಂದು ವ್ಯಕ್ತಿತ್ವ ಇರುವಂತಹ ತಂತ್ರಿಗಳು ನಮಗೆ ಸಿಕ್ಕಿದ್ದಾರೆ. ಅದರ ಮುಖಾಂತರವಾಗಿ ಇಂತಹ ಕೆಲಸವು ಇಷ್ಟು ಶೀಘ್ರವಾಗಿ ಆಗಲಿಕ್ಕೆ ಕಾರಣೀಭೂತರಾದರು. ಮಾತ್ರವಲ್ಲದೆ ಇದಕ್ಕೆ ಬೇಕಾದಂತಹ ಧನ ಸಂಗ್ರಹ, ಹಾಗೆಯೇ ಜನಸಂಗ್ರಹ, ಜನರು ಇದ್ದರೆ ನಮಗೆ ಧನವನ್ನು ಮಾಡ್ಬೋದು. ಹಾಗೆಯೇ ತುಂಬ ಮುಖಂಡರನ್ನೆಲ್ಲ ನಾವು ಸಮಾಜದಲ್ಲಿ ಹೋಗಿ ನಾವು ಪೊಳಲಿಯವರೆಗೆ ಕೂಡ ಹೋದೆವು. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ನಾನು. ಪೊಳಲಿಗೆ ಹೋಗಿ ನಾವು ದೇವರಿಗೆ ಪ್ರಾರ್ಥನೆ ಮಾಡಿ ಬರುವಾಗ ದಾರಿಯಲ್ಲಿ ಒಬ್ಬರು ಪರಿಚಯದವರು, ಆನಂದನ ಯಾವಾಗಲೂ ನೋಡಿದೊಂದು ಪರಿಚಯದವರು ಸಿಕ್ಕಿದ್ರು. ಅವರು ಫೋನ್ನ ಮುಖಾಂತರ ಸಂಪರ್ಕ ಮಾಡಿದರು. ಹಾಗೆ ವಿಷಯವನ್ನೆಲ್ಲ ಆನಂದನ ಹೇಳಿದರು. ಹೀಗಾಗಿ ಕೊರಗಜ್ಜನ ಒಂದು ಗುಡಿ ಆಗ್ತಾ ಉಂಟು, ಅದಕ್ಕೆ ನಾವು ಸಂಗ್ರಹಕ್ಕೆ ಹೊರಟಿದ್ದೇವೆ, ಪೊಳಲಿಯ ಮಾತೆಯಲ್ಲಿ ಬೇಡಿಕೊಳ್ಳಿಕ್ಕೆ ಬಂದಿದ್ದೇವೆ ಅಂತ ಹೇಳುವಾಗ ಮಳೆ ಬರ್ತದೆ, ಮಳೆಯ ಸಮಯ ಅದು. ಅವರು ಹೇಳಿದರು, ನಾನೀಗ ಮಾರ್ಗದಲ್ಲಿ ಹೋಗ್ತಾ ಇದ್ದೇನೆ, ನೀವು ಇಂಥ ಕಡೆ ಸಿಕ್ಕಿ ನನಗೆ ಅಂತ ಹೇಳಿದರು. ನಮಗೆ ಬರುವಾಗ ಮತ್ತೆ 2-3 ಮನೆಗೆ ಹೋಲಿಕೆ ಇತ್ತು. ಅವರು ಮಾರ್ಗದಲ್ಲಿ ಅರ್ಧ ಗಂಟೆ ಕಾದು ಕುಳಿತು ಮಳೆಗಾಲದಲ್ಲಿ ನಮಗೆ ಹೇಳಿದರು. ಅವರು ಎಲ್ಲರಿಗೂ ಕೂಡ ಅಚ್ಚರಿಯಾಗುವಂಥ ವಿಷಯವನ್ನು ಅವರು ಹೇಳಿದರು. ಕೊರಗಜ್ಜನಿಗೆ ಬೇಕಾದಂಥ ಆಭರಣವನ್ನು ನಾನು ಮಾಡಿಕೊಡ್ತೇನೆ, ಬೆಳ್ಳಿಯ ಮಟ್ಟಪಾಳೆಯನ್ನು ನಾನು ಕೊಡ್ತೇನೆ, ತಂಟೆಯನ್ನು ಕೊಡ್ತೇನೆ, ಎಲ್ಲ ವಸ್ತುವನ್ನು ಕೊಡ್ತೇವೆ ಅಂತೇಳಿ ಹೇಳಿದರು. ಬಹಳ ಸಂತೋಷ ಒಪ್ಪಿಕೊಂಡು ಬಂದೆವು. ಆ ನಂತರ ನಾವು ಹೋದಂತಹ ಕಡೆಯಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ನಮಗೆ ಬೇಕಾದಂತಹ ಸಹಾಯ ಸಹಕಾರವನ್ನು ಸಮಾಜದ ಎಲ್ಲ ವ್ಯಕ್ತಿಗಳು ಕೂಡ ಮಾಡಿದ್ದಾರೆ. ನಾವು ಎಲ್ಲಿ ಕೂಡ ಹೋಗಿ ಬರಿ ಕೈಯಲ್ಲಿ ಬರಲಿಲ್ಲ. ಈಗ ಸುಮಾರು 25 ಲಕ್ಷದವರೆಗೆ ಹಣವನ್ನು ಸಂಗ್ರಹ ಮಾಡಿ ಅದರ ಮುಖಾಂತರ ಈಗ ಬ್ರಹ್ಮಕಲಶದ ಈ ಹೊಸ್ತಿಲಲ್ಲಿದ್ದೇವೆ. ಇವತ್ತು 3ನೇ ದಿವಸದ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ಧಾರ್ಮಿಕ ಚಿಂತನೆಗೆ ಬೇಕಾಗಿ ಎಲ್ಲ ವಿಷಯವನ್ನು ಕೂಡ ಸಣ್ಣ ಮಟ್ಟಿನಲ್ಲಿ ಇಲ್ಲಿ ಸೇರಿದಂತಹ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ತಿಳಿಯೋಣ ಅಂತ ಹೇಳುವ ದೃಷ್ಟಿಯಿಂದ ನಾವು ಇದೊಂದು ಧಾರ್ಮಿಕ ಸಭೆಯನ್ನು ಯೋಜನೆ ಮಾಡಿದೆವು. ಈ ಧಾರ್ಮಿಕ ಸಭೆಯಲ್ಲಿ ನಮಗೆ ಅಧ್ಯಕ್ಷರಾಗಿ ಸಿಕ್ಕಿದಂಥವರು ಮೊದಲೇ ಕೊಡುಗೆ ದಾನಿ. ಹಾಗೆಯೇ ಸಮಾಜದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ನಿರ್ಮಾಣದಲ್ಲಿ ಅಗ್ರ ಸ್ಥಾನದಲ್ಲಿ ನಿಂತುಕೊಂಡು ಕೆಲಸ ಮಾಡಿಸಿ ತನ್ನ ಕೈಯಿಂದ ಹಣ ಹಾಕಿಸಿ ಕೆಲಸ ಮಾಡಿದಂಥ ಗೋಪಾಲ ಬಂದ್ಯೋಡವರನ್ನು ನಾವು ಸ್ಮರಿಸ್ತೇವೆ. ಅವರ ಸುಪುತ್ರರಾದಂಥ ಗೋಕುಲ್ದಾಸ್ ಬಂದ್ಯೋಡ್ ನಮಗೆ ಸಿಕ್ಕಿದ್ದಾರೆ. ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರು ಕೂಡ ಹೌದು, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಕೂಡ ಹೌದು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾಗೂ ಈ ಊರಿನ ಎಲ್ಲ ಜನತೆಯ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಗೋಕುಲ್ದಾಸ್ ಅವರಿಗೆ ಸಾನ್ನಿಧ್ಯ ನಿರ್ಮಾಣ ಸಮಿತಿ ಅಧ್ಯಕ್ಷರಾದ ಶ್ರೀ ಆನಂದ ಮತ್ತು ಶ್ರೀ ಅಯ್ಯಪ್ಪ ಯಾನಿಮಣಿ ವೀರನಗರ ಅವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಮೊದಲೇ ಸೂಚಿಸಿದಂತೆ ಎಲ್ಲ ಕಾರ್ಯಕರ್ತರು ವೇದಿಕೆ ಹತ್ರ ನಿಲ್ಲಬೇಕು.
ಸಮಾರಂಭದ ಅಧ್ಯಕ್ಷರಿಗೆ ಶ್ರೀ ಗೋಕುಲ್ದಾಸ್ ಅವರಿಗೆ ಶ್ರೀ ಆನಂದ ಸಾನ್ನಿಧ್ಯ ನಿರ್ಮಾಣ ಸಮಿತಿ ಅಧ್ಯಕ್ಷರು ಶಾಲು ಹೊದಿಸಿ ಗೌರವಿಸುತ್ತಾರೆ. ಹಾಗೆ ಇನ್ನೋರು ಅತಿಥಿ ಅಲ್ಲ, ನಮ್ಮ ಪೂಜ್ಯರು. ಸಮಾಜದಲ್ಲಿ ಕಷ್ಟ ಕಾರ್ಪಣ್ಯಗಳು ಬಂದಾಗ ಅವರ ಬಳಿಗೆ ಹೋಗಿ ಅದೆಷ್ಟೋ ಕುಟುಂಬವು ತನ್ನ ಕಷ್ಟವನ್ನು ನೀಗಿಸಿ ಶಾಂತಿಯಿಂದ ಬದುಕುವಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡಿ ತನ್ನ ಮನೆಯಲ್ಲಿಯೇ ಕೊರಗಜ್ಜನ ಗುಡಿಯನ್ನು ಕಟ್ಟಿಕೊಂಡು ಅಲ್ಲಿ ಬಂದಂಥವರಿಗೆ ಉತ್ತಮ ರೀತಿಯ ಮಾರ್ಗದರ್ಶನ ನೀಡಿ ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ಸಲಹುತ್ತಿರುವಂತಹ ಪೂಜ್ಯರಾದ ವಿಜಯ ಸುವರ್ಣ ಗುರೂಜಿಯವರು ಆಧ್ಯಾತ್ಮಿಕ ಚಿಂತಕರು ಮಾತುಕೊಡಿ. ಅವರು ಅಲ್ಲಿ ಎಷ್ಟು ಜನ ಇದ್ದರೂ ಕೂಡ ನಾವು ಹೋದ ಕೂಡಲೇ ಅವರು ನಮ್ಮನ್ನು ಒಳಗೆ ಬರಿಸಿ ನಮಗೆ ಬೇಕಾದಂತಹ ಸೂಚನೆಗಳನ್ನು ಕೊಟ್ಟು ನಮ್ಮನ್ನು ಕಳುಹಿಸ್ತಾ ಇದ್ದರು. ಅವರು ಈಗ ಅವರು ಈ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲಿಗೆ 2ನೇ ಸಲ ಬಂದು ನಮ್ಮನ್ನು ಅರಸುವಂಥದ್ದು. ಅವರು ಇಲ್ಲಿ ಮೊದಲ ಬಾರಿಗೆ ಬಂದು ಇಲ್ಲಿ ಪಾದಾರ್ಪಣೆ ಮಾಡಿದಾಗಲೇ ಅದರ ಶುಭ ಲಕ್ಷಣಗಳು ನಮಗೆ ದೊರೆತಿದೆ. ಇವತ್ತು ಕೂಡ ಬಂದಿದ್ದೀರಾ ಸ್ವಾಮಿ, ನಿಮ್ಮನ್ನು ಸಮಿತಿಯ ಪರವಾಗಿ ಹಾಗೂ ಈ ಊರಿನ ಎಲ್ಲ ಹಿರಿಯರ ಕಿರಿಯರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀ ವಿಜಯ ಸುವರ್ಣ ಗುರೂಜಿಯವರಿಗೆ ಶ್ರೀ ಜನಾರ್ದನ ವೀರನಗರ ಮತ್ತು ಶ್ರೀ ಶಾಶ್ವತ ವೀರನಗರ ಅವರು ಫಲಪುಷ್ಪ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವಿಜಯ್ ಸುವರ್ಣ ಗುರೂಜಿಯವರಿಗೆ ಜನಾರ್ದನ ಹಿರಿಯರಾದಂಥ ಜನಾರ್ದನ ವೀರನಗರ ಅವರಿಂದ ಶಾಲು ಹೊದಿಸಿ ಗೌರವ ಅರ್ಪಣೆ ಹಾಗೂ ಫಲಪುಷ್ಪ ಸ್ಮರಣಿಕೆ ನೀಡಿ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯಲ್ಲಿರುವಂತಹ ಈ ಕ್ಷೇತ್ರವನ್ನು ಒಂದು ಪವಿತ್ರ ಕ್ಷೇತ್ರವನ್ನಾಗಿ ಮಾಡುವಲ್ಲಿ ಮುಂಚೂಣಿಯಲ್ಲಿ ನಿಂತುಕೊಂಡು ಸಮಾಜದಲ್ಲಿ ಅದೆಷ್ಟೋ ದೇವಸ್ಥಾನಗಳನ್ನು, ಭಜನಾ ಮಂದಿರಗಳನ್ನು, ಇಂಥದೇ ಕೊರಗಜ್ಜ ಗುಳಿಗೆಜ್ಜ ದೇವಸ್ಥಾನಗಳನ್ನು ಉದ್ಧಾರ ಮಾಡಿ ಬ್ರಹ್ಮಕಲಶೋತ್ಸವ ಮಾಡಿದಂತಹ ಕೀರ್ತಿ ಸಂದಿದಂತಹ ಬ್ರಹ್ಮಶ್ರೀ ಶಂಕರನಾರಾಯಣ ಕಡಬಣ್ಣಾಯ ಕರ್ಕುಳಮನೆ ಬೊಮ್ಮರಾಣ ನಮ್ಮ ತಂತ್ರಿಗಳು, ಅವರನ್ನು ಕೂಡ ನಮ್ಮ ಸಮಿತಿಯ ಪರವಾಗಿ ಈ ಊರಿನವರ ಎಲ್ಲರ ಪರವಾಗಿ ಆರ್ಥಿಕವಾಗಿ ಅವರ ಪಾದಾರವಿಂದಕ್ಕೆ ಅಡ್ಡ ಬೀಳುತ್ತಾ ಸ್ವಾಗತಿಸುತ್ತಿದ್ದೇನೆ. ಸಮಾರಂಭದಲ್ಲಿ ದಿವ್ಯ ಉಪಸ್ಥಿತಿಯನ್ನು ಹೊಂದಿರುವಂಥ ಸಾನ್ನಿಧ್ಯ ತಂತ್ರಿಗಳಾದಂಥ ಬ್ರಹ್ಮಶ್ರೀ ಶಂಕರನಾರಾಯಣ ಕಡಮಣ್ಣಾಯ ಅವರಿಗೆ ಶ್ರೀ ಗೋಕುಲ್ದಾಸ್ ದಂಪತಿಗಳು ಫಲಪುಷ್ಪ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಹಾಗೆಯೇ ವೇದಿಕೆಯಲ್ಲಿರುವ ಇನ್ನೋರ್ವ ಅತಿಥಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅನ್ಯಾನ್ಯ ಜವಾಬ್ದಾರಿಯನ್ನು ನಿರ್ವಹಿಸಿ ಸಮಾಜದ ಎಲ್ಲ ಕುಂದು ಕೊರತೆಗಳನ್ನು ನೀಗಿಸುವಲ್ಲಿ ಮುಂಚೂಣಿಯಲ್ಲಿದ್ದುಕೊಂಡು ಈಗ ಕುಟುಂಬ ಪ್ರಬೋಧನ್ ಕರ್ನಾಟಕ ದಕ್ಷಿಣ ಪ್ರಾಂತ ಪ್ರಮುಖರಾಗಿರುವಂತಹ ಸುಬ್ರಾಯ ನಂದೋಡಿ ಇವರನ್ನು ಕೂಡ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಸುಬ್ರಾಯ ನಂದೋಡಿ ಅವರಿಗೆ ಶ್ರೀ ಪ್ರಭಾಕರ ವೀರನಗರ ಮತ್ತು ಯೋಗೀಶ್ ವೀರನಗರ ಅವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಹಾಗೆಯೇ ಧಾರ್ಮಿಕ ಉಪನ್ಯಾಸ ನೀಡಲಿಕ್ಕೆ ಬೇಕಾಗಿ ಅದೆಷ್ಟೋ ಧಾರ್ಮಿಕ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ನಾರಾಯಣಗುರು ಸೇವಾ ಸಮಿತಿಯ ಅಧ್ಯಕ್ಷರಾಗಿಕೊಂಡು ಸಮಾಜದಲ್ಲಿ ಎಲ್ಲರನ್ನು ಕೂಡ ಒಗ್ಗೂಡಿಸುವ ಕೆಲಸ ಮಾಡ್ತಿರುವಂತಹ ವಿಶ್ವ ಹಿಂದೂ ಪರಿಷತ್ತಿನ ಮಂಜೇಶ್ವರ ಪ್ರಖಂಡದ ಅಧ್ಯಕ್ಷರು ಆಗಿರುವಂತಹ ಶ್ರೀ ಕೃಷ್ಣ ಶಿವಕೃಪ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸಮಿತಿಯ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅನೇಕ ದೈವ ದೇವಸ್ಥಾನಗಳ ನಿರ್ಮಾಣದ ರೂವಾರಿಗಳು ಬ್ರಹ್ಮಕಲಶೋತ್ಸವದ ರೂವಾರಿಗಳು ಆಗಿರುವಂಥ ಶ್ರೀ ಕೃಷ್ಣ ಶಿವಕೃಪ ಅವರಿಗೆ ಶ್ರೀ ಅಂಕಿತ್ ವೀರನಗರ ಮತ್ತು ಶ್ರೀ ದಿನೇಶ್ ವೀರನಗರ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ. ಕೃಷ್ಣ ಶಿವಕೃಪಾ ಅವರಿಗೆ ಶ್ರೀ ಅಂಕಿತ್ ವೀರನಗರ ಮತ್ತು ಶ್ರೀ ದಿನೇಶ್ ವೀರನಗರ ಅವರಿಂದ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಾರ್ಪಣೆ. ವೇದಿಕೆಯಲ್ಲಿರುವ ಇನ್ನೋರ್ವ ಗೌರವಾನ್ವಿತ ಅತಿಥಿ ಇದೇ ನಮ್ಮ ಊರಿನವರಾದಂತಹ ಈ ಊರಿನಲ್ಲಿ ಅದೆಷ್ಟೋ ಕ್ಷೇತ್ರಗಳನ್ನು ನಿರ್ಮಾಣ ಮಾಡಿ ತನ್ನ ಸ್ವಂತ ಚಾಮುಂಡೇಶ್ವರಿ ಕ್ಷೇತ್ರ ಅಂತೇಳಿ ಮಂಗಲ್ಪಾಡಿಯಲ್ಲಿ ಮಾಡಿಕೊಂಡು ಸಮಾಜದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಹಿಂದೂ ಸಂಘಟನೆಯ ಮುಖಂಡರು ಕೂಡ ಆಗಿರುವಂತಹ ಹಾಗೆಯೇ ಧಾರ್ಮಿಕ ಕ್ಷೇತ್ರದಲ್ಲಿ ಹಲವಾರು ಕೆಲಸಗಳನ್ನು ಮಾಡಿಕೊಂಡು ನಮ್ಮ ಈ ಕ್ಷೇತ್ರಕ್ಕೆ ಬೇಕಾದಂತಹ ಸುಸಜ್ಜಿತವಾದಂತಹ ಒಂದು ಕಟ್ಟಡ ಹಾಗೆಯೇ ಸ್ನಾನಗೃಹ ಎಲ್ಲವನ್ನು ಕೂಡ ನಿರ್ಮಿಸಿಕೊಟ್ಟಂತಹ ನಿಮ್ಮೆಲ್ಲರ ಆತ್ಮೀಯರಾದಂತಹ ಶ್ರೀ ವಿಜಯ ಪಂಡಿತ್ ಉಪ್ಪಳ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಮಾರಂಭದಲ್ಲಿ ಉಪಸ್ಥಿತರಿರುವ ಶ್ರೀ ವಿಜಯ ಪಂಡಿತ್ ಅವರಿಗೆ ಶ್ರೀ ಪದ್ಮನಾಭ ವೀರನಗರ ಮತ್ತು ಶ್ರೀ ವಿಜಯ ವೀರನಗರ ಅವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಇನ್ನೋರು ಅತಿಥಿಯ ಪರಿಚಯ ಮಾಡಬೇಕಂತ ಅಗತ್ಯವಿಲ್ಲ. ಅವರು ನಮ್ಮೊಂದಿಗೆ ಇದ್ದು ಕಾರ್ಯಕರ್ತರೊಟ್ಟಿಗೆ ಇದ್ದುಕೊಂಡು ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ಸಾಗಿಸುವಂಥವರು. ಯಾವುದೇ ವಿಷಯದಲ್ಲಿ ಹೋಗಿ ಅವರಲ್ಲಿ ಕಷ್ಟ ಕಾರ್ಪಣ್ಯವನ್ನು ಹೇಳಿದರೂ ಕೂಡ ತನ್ನಿಂದ ಆಗುವಂಥ ಸಹಾಯವನ್ನು ತಕ್ಷಣ ಮಾಡಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದನ್ನು ಧೈರ್ಯದಿಂದ ಮುನ್ನುಗ್ಗಿ ಮಾಡುವಂತಹ ಹಿಂದೂ ಸಮಾಜಕ್ಕೆ ಒಳ್ಳೆಯ ಒಂದು ಕೊಡುಗೈ ದಾನಿಯಾಗಿದ್ದುಕೊಂಡು ಸಮಾಜದಲ್ಲಿ ಗುರುತಿಸಿರುವಂತಹ ಹಾಗೆಯೇ ಮಂಗಲ್ಪಾಡಿ ಬಂಟರ ಸಂಘದ ಅಧ್ಯಕ್ಷರೂ ಆಗಿರುವಂತಹ ಶ್ರೀಧರ ಶೆಟ್ಟಿ ಯಾಮಿನಿ ಎಸ್ಟೇಟ್ ಮುಟ್ಟಂ ಇವರನ್ನು ಕೂಡ ನಮ್ಮ ಸಮಿತಿಯ ಪರವಾಗಿ ಹಾಗೆಯೇ ಊರವರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಮಾರಂಭದ ಅತಿಥಿ ಶ್ರೀ ಶ್ರೀಧರ ಶೆಟ್ಟಿ ಮುಟ್ಟಂ ಅವರಿಗೆ ಶ್ರೀ ಮಹೇಶ್ ವೀರನಗರ ಮತ್ತು ಶ್ರೀ ಜಿತೇಂದ್ರ ವೀರನಗರ ಅವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ನಾವು ಭಾರತ ದೇಶದಲ್ಲಿ ಮಹಿಳೆಯರಿಗೆ
ಮೊದಲ ಸ್ಥಾನವನ್ನು ಕೊಟ್ಟಿದ್ದೇವೆ. ಮಹಿಳೆಯರು ಎದ್ದರೆ ಸಮಾಜವು ಏಳುತ್ತದೆ. ಮಹಿಳೆಯರಿಂದಾಗಿಯೇ ಸಮಾಜ ನಿರ್ಮಾಣದ ಕೆಲಸವು ಪ್ರಾರಂಭವಾಗುವಂಥದ್ದು. ಅಂತಹ ಸಮಾಜದಲ್ಲಿ ಮಹಿಳಾ ಸಂಘಟನೆಯನ್ನು ಕಟ್ಟಿಕೊಂಡು ನಮ್ಮ ಊರಲ್ಲಿ ಮಾತ್ರವಲ್ಲ, ಹೊರ ದೇಶದಲ್ಲಿ ಕೂಡ ಮಹಿಳಾ ಸಂಘಟನೆಯನ್ನು ನಿರ್ಮಿಸಿಕೊಂಡು ಅದರ ಜವಾಬ್ದಾರಿಯನ್ನು ಹೊತ್ತುಕೊಂಡು ಈಗ ಮಂಜೇಶ್ವರ ಬ್ಲಾಕ್ ಪಂಚಾಯತ್ನ ಸದಸ್ಯೆಯೂ ಆಗಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಅಶ್ವಿನಿ ML ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಮಾರಂಭದ ಅತಿಥಿ ಮಾತ್ರವಲ್ಲ, ಈ ಹಿಂದೆ ಕಾಸರಗೋಡು ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂಥ ಧೀರ ವನಿತೆ ಶ್ರೀಮತಿ ಅಶ್ವಿನಿ ML ಅವರಿಗೆ ಶ್ರೀಮತಿ ಅಮಿತಾ ಆನಂದ ಮತ್ತು ಶ್ರೀಮತಿ ಅಶ್ವಿಜಾ ಅವರು ಶಾಲು ಹೊದಿಸಿ, ಶ್ರೀಮತಿ ಧನ್ಯ ಮೋಹನ್ ಮತ್ತು ಶ್ರೀಮತಿ ಅಶ್ವಿಜಾ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಶ್ರೀಮತಿ ಧನ್ಯ ಮೋಹನ್ ಮತ್ತು ಅಶ್ವಿಜಾ ಅವರು ಶ್ರೀಮತಿ ಅಶ್ವಿನಿ ML ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿರುವಂತಹ ಇನ್ನೋರ್ವ ಮಹಿಳಾಮಣಿ ಸಮಾಜದ ಆಗು ಹೋಗುಗಳಲ್ಲಿ ಸ್ಪಂದಿಸುತ್ತಿರುವಂತಹ ಗೋಪಾಲಣ್ಣನವರ ಬಗ್ಗೆ ಹೇಳಬೇಕಾದಿಲ್ಲ. ಅದೇ ದಾರಿಯಲ್ಲಿ ಸಾಗುತ್ತಿರುವಂತಹ ಗೋಕುಲ್ದಾಸ್ ಅವರು ಕೂಡ ನಮ್ಮ ಹಿಂದೂ ಸಂಘಟನೆಗೆ ಬೇಕಾಗಿ, ಇಂತಹ ಧಾರ್ಮಿಕ ವಿಷಯಗಳಿಗೆ ಬೇಕಾಗಿ ಅದೆಷ್ಟೋ ಧನ ಸಹಾಯವನ್ನು ಮಾಡಿ ತನ್ನಿಂದ ಆಗುವಂತಹ ಎಲ್ಲ ಸಹಾಯವನ್ನು ಮಾಡುವಂತಹ ಗೋಕುಲ್ದಾಸ್ರವರ ಧರ್ಮಪತ್ನಿ ಸಂಧ್ಯಾ ಗೋಕುಲ್ದಾಸ್ ಅವರಿಗೆ ಕೂಡ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಅವರು ಕೂಡ ಕೊಡುಗೈ ದಾನಿಯಾಗಿ ಇದ್ದುಕೊಂಡು ಮಹಿಳೆಯರನ್ನು ಉತ್ತೇಜನ ನೀಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಮಾರಂಭದಲ್ಲಿ ಅತಿಥಿಯಾಗಿರುವಂಥ ಅಧ್ಯಕ್ಷರ ಧರ್ಮಪತ್ನಿಯೂ ಆಗಿರುವಂಥ ಶ್ರೀಮತಿ ಸಂಧ್ಯಾ ಗೋಕುಲ್ದಾಸ್ ಅವರಿಗೆ ಶ್ರೀಮತಿ ಲೀಲಾ ಮಾಧವ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ. ಶ್ರೀಮತಿ ಲೀಲಾ ಮಾಧವ ಮತ್ತು ಶ್ರೀಮತಿ ಯಶೋಧ ಅವರು ಸಂಧ್ಯಾ ಗೋಕುಲ್ದಾಸ್ ಅವರಿಗೆ ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ. ಇನ್ನೋರ್ವ ಅತಿಥಿ ನಮ್ಮ ಊರಿನವರೇ ಆದಂತಹ ಮಂಗಲ್ಪಾಡಿ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು ಆಗಿದ್ದುಕೊಂಡು ತನ್ನದೇ ಆದಂತಹ ಒಂದು ದೇವಸ್ಥಾನವನ್ನು ನಿರ್ಮಿಸಿಕೊಂಡು ಭಜನಾ ಸಂಘವನ್ನು ನಿರ್ಮಿಸಿಕೊಂಡು ಎಲ್ಲ ಕಡೆಯಲ್ಲಿ ಕೂಡ ಭಜನಾ ಸಂಕೀರ್ತನೆಯನ್ನು ಮಾಡಿಕೊಂಡು ನಮ್ಮ ಈ ಕ್ಷೇತ್ರದಲ್ಲಿ ಕೂಡ ನಿನ್ನೆ ದಿವಸ ಭಜನೆಯನ್ನು ಮಾಡಿ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸಿದಂತಹ ಆನಂದ ಬಂದ್ಯೋಡು ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಬ್ರಹ್ಮ ಕಲಶೋತ್ಸವ ಸಮಿತಿಯ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಆನಂದ ಬಂದಿಯೋಡು ಅವರಿಗೆ ಶ್ರೀ ಪ್ರವೀಣ ವೀರನಗರ ಮತ್ತು ಶರತ್ ವೀರನಗರ ಅವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ವೇದಿಕೆಯಲ್ಲಿರುವಂತಹ ಇನ್ನೊಬ್ಬ ಅತಿಥಿಯೆಲ್ಲ ನಮ್ಮವರೇ. ಶ್ರೀರಾಮ ಸೇತುವೆ ಕಟ್ಟುವಾಗ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು ಮರಗಳನ್ನು ಹೊತ್ತುಕೊಂಡು ಹಾಕಿದಾಗ ಅಳಿಲು ತನ್ನ ಸೇವೆಯನ್ನು ಮಾಡಿದಂತೆ. ಹೇಗೆ ಮಾಡಿದೆ ಅಂತೇಳಿ ನಮಗೆಲ್ಲರಿಗೂ ಗೊತ್ತುಂಟು. ಅಂತಹ ಸೇವೆಯನ್ನು ಇಲ್ಲಿ ಮಾಡ್ತಾ ಇರುವಂತಹ ಅಳಿಲಿನಾಗೆ ಇರುವಂತಹ ಶ್ರೀ ಕೃಷ್ಣ ಅಟ್ಟೆಗೋಳಿ ಅಧ್ಯಕ್ಷರು ಶ್ರೀರಾಮ ಸಮಾಜ ಸೇವಾ ಸಂಸ್ಥೆ ಮಂದಿಯೋಡು ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಬ್ರಹ್ಮಕಲಶ ಸಮಿತಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಮಾರಂಭದ ಅತಿಥಿ ಶ್ರೀ ಕೃಷ್ಣ ಅಟ್ಟೆಗೋಳಿ ಅವರಿಗೆ ಶ್ರೀ ಕಾರ್ತಿಕ್ ಶೆಟ್ಟಿ ಮತ್ತು ಶ್ರೀ ಶೈಲೇಶ್ ವೀರನಗರ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ. ವೇದಿಕೆಯಲ್ಲಿರುವ ಇನ್ನೋರ್ವ ಅತಿಥಿ ನಮ್ಮ ಊರಿನವನೇ. ನಮ್ಮ ಊರಿನಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ದೂರದ ಮುಂಬೈಯಿಂದ ಆವತ್ತು ಬೆಳಿಗ್ಗೆ ಇಲ್ಲಿ ಮುಟ್ಟುತ್ತಾರೆ. ಮುಂಬೈಯಲ್ಲಿ ಉದ್ಯೋಗ ನಿಮಿತ್ತ ಹೋದರೂ ಕೂಡ ಈ ಊರಿನ ಅಡ್ಕ ಸಿರಿಯದ ನೆನಪು ಅವರಿಗೆ ಯಾವಾಗಲೂ ಉಂಟು. ಇಲ್ಲಿಂದ ಒಂದು ಫೋನ್ ಮಾಡಿದರೆ ಸಾಕು, ಅವರಲ್ಲಿ ಆಗುವಂತಹ ಸಹಾಯವನ್ನು ಕೊಟ್ಟು ಯುವಕರನ್ನು ನಮ್ಮನ್ನು ಹುರಿದುಂಬಿಸುವಂತಹ ಮುಂಬೈಯಲ್ಲಿ ಪತ್ರಕರ್ತರಾಗಿದ್ದುಕೊಂಡು ಸಿರಿಯ ದೇವಸ್ಥಾನದ ಮುಕ್ತೇಶ್ವರ ಆಗಿದ್ದುಕೊಂಡು ಈಗ ನಮ್ಮ ವೇದಿಕೆಯಲ್ಲಿರುವಂತಹ ಸುಭಾಷ್ ಸಿರಿಯಾ ಇವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಸುಭಾಷ್ ಸಿರಿಯಾ ಅವರಿಗೆ ಶ್ರೀಯುತ ಸುರೇಶ್ ಮುಂಬೈ ವೀರನಗರ ಮತ್ತು ಶ್ರೀ ಮುಖೇಶ್ ವೀರನಗರ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ. ಹಾಗೆಯೇ ಇವತ್ತು ಇಲ್ಲಿ ಹಲವಾರು ಈ ಒಂದು ಕ್ಷೇತ್ರ ನಿರ್ಮಾಣ ಆಗಬೇಕಿದ್ದರೆ ಹಲವು ವಿಧದಲ್ಲಿ ಹಲವು ಧನ ಸಹಾಯ ಆಗಿರ್ಬೋದು, ಕೆಲಸದ ರೂಪದಲ್ಲಿ ಆಗಿರ್ಬೋದು, ಇನ್ನಿತರ ಯಾವುದೇ ರೂಪದಲ್ಲಿ ಸಹಾಯ ಮಾಡಿ ವೈದಿಕ ರೂಪದಲ್ಲಿ ಕೂಡ ನಮಗೆ ಸಹಾಯ ಮಾಡಿದಂತಹ ಕೆಲವೊಂದು ಗಣ್ಯರನ್ನು ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ. ಬ್ರಹ್ಮಶ್ರೀ ಶಂಕರನಾರಾಯಣ ಕಡಮಣ್ಣಾಯರನ್ನು ನಾವು ಈ ವೇದಿಕೆಯಲ್ಲಿ ಭಕ್ತಿಪೂರ್ವಕವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸನ್ಮಾನಿಸಬೇಕಂತ ಹೇಳಿದ್ದೇವೆ. ಅದಕ್ಕೂ ಕೂಡ ಆಗಮಿಸಿದಂತಹ ಶಂಕರನಾರಾಯಣ ಕಡಮಣ್ಣಾಯರನ್ನು ಕೂಡ ಸ್ವಾಗತಿಸ್ತೇನೆ. ಹಾಗೆಯೇ ವಿಜಯ ಗುರೂಜಿ, ಸುನಿಲ್ ಪೊಳಲಿ, ಮಾಲತಿ ಅಡ್ಯಾರ್, ವಿಜಯ ಪಂಡಿತ್, ಸುಧಾಕರ ಕಾಯಿಮಳೆ, ಪ್ರವೀಣ್ ಮಂಜೇಶ್ವರ, ಸುಜಿತ್ ವೀರನಗರ, ರಾಕೇಶ್ ಕೊಪ್ಪಳ, ಹರೀಶ್ ಮಾಡ ಇವರನ್ನೆಲ್ಲರನ್ನು ಕೂಡ ಸನ್ಮಾನಿಸಲಿದ್ದೇವೆ. ಇವರಕ್ಕೆಲ್ಲರೂ ಕೂಡ ವೇದಿಕೆ ಹತ್ತಿರ ಬರಬೇಕು. ಹಾಗೆಯೇ ಗೌರವಾರ್ಪಣೆಗೆ ಕೂಡ ಒಂದು 4 ಜನರನ್ನು ನಾವು ತೀರ್ಮಾನಿಸಿದ್ದೇವೆ. ಮಾಧವ ಬೆಳ್ಚಪ್ಪಾಡ ವೀರನಗರ, ಕುഞ്ഞിರಾಮನ್ ಕ್ಷೇತ್ರ ತಂತ್ರಿ ಶಿಲ್ಪಿಗಳು, ರಾಮ ವೀರನಗರ, ಸುರೇಶ್ ಪಡ್ರೆ, ಪದ್ಮನಾಭ ಕೋಟೆ, ಜನಾರ್ದನ ವೀರನಗರ, ಪ್ರಸಾದ್ ಕುಮಾರ್ ಜ್ಯೋತಿಷ್ಯರು ಹೊಸಂಗಡಿ ಇವರನ್ನು ಕೂಡ ನಾವು ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ಇಲ್ಲಿ ಬಂದು ಸೇರಿದಂತಹ ಈ ಪರಿಸರದ ದೇವಸ್ಥಾನಗಳ ಮುಕ್ತೇಶ್ವರಗಳು, ಸಂಘ ಸಂಸ್ಥೆಗಳ ಅಧ್ಯಕ್ಷಗಳು, ದೇವಸ್ಥಾನಗಳ ಅಚ್ಚಮ್ಮಾರರು, ಹಾಗೆಯೇ ಈ ಊರಿನ ಎಲ್ಲ ಹಿರಿಯ ಕಿರಿಯ ಮಹಿಳೆಯರನ್ನು, ಮಾತೆಯರನ್ನು ಎಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಾ ಸ್ವಾಗತ ಕಾರ್ಯಕ್ರಮವನ್ನು ವಿರಮಿಸುತ್ತೇನೆ. ಒಂದೇ ಮಾತರಂ. ಕ್ಷಮಿಸಿ, ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಪ್ರಸಾದ್
ಮಂಗಲ್ಪಾಡಿ ಅವರನ್ನು ಕೂಡ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತಾ ಶ್ರೀ ರಾಜು ವೀರನಗರ ಮತ್ತು ಮಧುಮೋಹನ್ ವೀರನಗರ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೂ ಎಲ್ಲ ಮಾಧ್ಯಮ ಮಿತ್ರರನ್ನು ಕೂಡ ಧ್ವನಿ ಮೀಡಿಯಾದ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಮತ್ತು ಎಲ್ಲ ಇತರ ವಾರ್ತಾ ಮಾಧ್ಯಮದ ಮಿತ್ರರನ್ನು ಕೂಡ ಸ್ವಾಗತಿಸುತ್ತಾ ಸ್ವಾಗತ ಕಾರ್ಯಕ್ರಮವನ್ನು ನಿರ್ವಹಿಸಿದಂಥ ಶ್ರೀಯುತ ಬಾಲಕೃಷ್ಣ ಅಂಬಾರ್ ಅವರಿಗೆ ಧನ್ಯವಾದಗಳು. ಮುಂದಕ್ಕೆ ಸಂಪ್ರದಾಯದಂತೆ ಕಾರ್ಯಕ್ರಮದ ಮುಂದಿನ ಭಾಗ ದೀಪ ಪ್ರಜ್ವಲನದ ಮೂಲಕ ಈ ಒಂದು ಧಾರ್ಮಿಕ ವೇದಿಕೆಯ ಕಾರ್ಯಕ್ರಮಗಳ ಔಪಚಾರಿಕ ಉದ್ಘಾಟನೆ ಇದೀಗ. ತಂತ್ರಿ ಬರೆಯರು ಅದೇ ರೀತಿಯಲ್ಲಿ ವಿಜಯ ಗುರುಜಿ ಹಾಗೆ ಎಲ್ಲ ಅತಿಥಿ ಅಭ್ಯಾಗತರ ಸೇರುವಿಕೆಯಿಂದ ಈ ಒಂದು ದೀಪ ಪ್ರಜ್ವಲನ ನಡೆಯಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ದೀಪಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರುಬುದ್ಧಿ ವಿನಾಶಾನಂ ದೀಪಂ ಜ್ಯೋತಿ ನಮೋಸ್ತತೆ. ಅಜ್ಞಾನದ ಅಂಧಕಾರವನ್ನ ತೊರೆದು ಸುಜ್ಞಾನದ ಬೆಳಕನ್ನು ನಮ್ಮ ಮನೆಗಳಲ್ಲಿ ತುಂಬಲಿ ಎಂಬ ಆಶಯದೊಂದಿಗೆ ಇದೀಗ ದೀಪ ಪ್ರಜ್ವಲನದ ಮೂಲಕ ಔಪಚಾರಿಕ ಉದ್ಘಾಟನೆ ವೇದಿಕೆಯಲ್ಲಿ. ಒಂದು ದೀಪವು ತನ್ನ ಇರವನ್ನ ಗುರುತಿಸಿಕೊಂಡು ಒಬ್ಬರನ್ನು ಮತ್ತೊಬ್ಬರಿಗೆ ಪರಿಚಯಿಸಿ ಲೋಕಕ್ಕೆ ಬೆಳಕು ಕೊಡುವಂತಹ ಕಾರ್ಯಕ್ರಮನ ಒಂದು ದೀಪ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಈ ಕ್ಷೇತ್ರಗಳ ಬೆಳಗಲಿ, ನಮ್ಮ ಎಲ್ಲರ ಮನೆಗಳು ಬೆಳಗಲಿ ಎಂಬ ಸದಾಶಯದೊಂದಿಗೆ ಇದೀಗ ದೀಪ ಪ್ರಜ್ವಲನ. ರಾಮಚಂದ್ರ ಖ್ಯಾತ ಚಲನಚಿತ್ರ ನಟ ನಿರ್ದೇಶಕ ಬಿಗ್ ಬಾಸ್ನ ವಿನ್ನರ್ ಸೆಲೆಬ್ರಿಟಿ ನಮ್ಮ ಊರಿನವರಾದಂತಹ ನಮ್ಮೆಲ್ಲರ ಪ್ರೀತಿಯ ರೂಪೇಶ್ ಶೆಟ್ಟಿ ಅವರು ಆಗಮಿಸುತ್ತಿದ್ದಾರೆ. ಅವನು ಕೆಲವೇ ಕ್ಷಣಗಳಲ್ಲಿ ಅವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಇದೀಗ ಕಾರ್ಯಕ್ರಮದಲ್ಲಿ ಮುಂದೆ ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತೆ ನಿರ್ಮೋಹತಂ ನಿರ್ಮೋಹತೆ ನಿಶ್ಚಲ ತತ್ವಂ ನಿಶ್ಚಲ ತತ್ವೇ ಜೀವನ್ ಮುಕ್ತಿ ಅಂತ ನಮ್ಮೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸತ್ಸಂಗದ ಮುಖಾಂತರ ಜನಗಳಿಗೆ ಒಂದಷ್ಟು ಧಾರ್ಮಿಕ ವಿಷಯಗಳನ್ನು ನೀಡುವಂಥ ಕಾರ್ಯಕ್ರಮನ ಸದಾ ಮಾಡ್ತಾ ಇದ್ದೇವೆ. ಇದೀಗ ಈ ವೇದಿಕೆಯಲ್ಲಿ
ಧರ್ಮ ಸಾನ್ನಿಧ್ಯದ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತಹ ಈ ಕ್ಷೇತ್ರದ ಆಚಾರ್ಯರು ತಂತಿವರ್ಯರಾದಂಥ ಬ್ರಹ್ಮಶ್ರೀ ಕಡಮಣ್ಣಯ್ಯರವರಿಂದ ಅನುಗ್ರಹದ ಸಂದೇಶ. ಆಚಾರ್ಯ ತಪಸ್ಸ ಎಂಬಂತೆ ಒಂದು ಕ್ಷೇತ್ರದ ವೃದ್ಧಿಯಲ್ಲಿ ಆಚಾರ್ಯರ ತಪಸ್ಸಿರುತ್ತದೆ. ಅವರ ಆ ಒಂದು ತಪಸ್ಸಿನ ಮುಖಾಂತರ ಈ ಕ್ಷೇತ್ರವನ್ನು ನಾವು ಪ್ರತಿಷ್ಠೆ ಮಾಡಿ ಅದರ ಇವತ್ತು ಲೋಕಾರ್ಪಣೆಗೊಂಡಿದೆ. ಮುಂದೆ ಕೂಡ ಈ ಕ್ಷೇತ್ರ ಅತ್ಯಂತ ವೈಭವಯುತವಾಗಿ ನಡೆದು ಒಂದು ಧರ್ಮ ಸಂಸ್ಕೃತಿಯ ಒಂದು ತಾಣವಾಗಿ ಬೆಳೆಯಲಿ ಎಂಬ ಸದಾಶಯದೊಂದಿಗೆ ಈಗ ಕ್ಷೇತ್ರ ತಂತ್ರಿವರ್ಯರಾದಂತಹ ಕಡಮಣ್ಣಯ್ಯರಿಂದ ಅನುಗ್ರಹ ಸಂದೇಶ. ಗುರುವೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನನ್ನ ಗುರು ಪರಂಪರೆಯನ್ನು ಮುಂದಿಟ್ಟುಕೊಂಡು, ನನ್ನ ಆರಾಧ್ಯ ದೇವ ದುರ್ಗಾ ಪರಮೇಶ್ವರನ ಮುಂದಿಟ್ಟುಕೊಂಡು, ಐಲ ದುರ್ಗಾ ಪರಮೇಶ್ವರನ ಮುಂದಿಟ್ಟುಕೊಂಡು ಇಲ್ಲಿ ಪ್ರತಿಷ್ಠೆ ಆಗಿರುವಂಥ ಸಾನ್ನಿಧ್ಯ ಆಗಿರುವಂಥ ಕೊರಗದನಿಯ ಕೊರಗಜ್ಜ ಗುಳಿಗಜ್ಜ, ಅದರ ಜೊತೆಗೆ ನಾಗ ರಕ್ತೇಶ್ವರಿಯನ್ನು ಮುಂದಿಟ್ಟುಕೊಂಡು ಇವತ್ತಿನ ಈ ಸಭಾ ಕಾರ್ಯಕ್ರಮದಲ್ಲಿ ತಂತ್ರಿ ಆಗಿ ನನ್ನನ್ನು ಎರಡು ಮಾತು ಕೇಳಬೇಕು ಅಂತ ನೀವು ಹೇಳಿದ್ದಕ್ಕೆ ಬರೀ ಎರಡು ಮಾತ್ರ ಹೇಳ್ತೇನೆ. ನಾನು ಭಾಷಣಕಾರಲ್ಲ. ನನ್ನ ಪರಂಪರೆಯ ತಂತ್ರಸ್ಥಾನದಲ್ಲಿ ಇದ್ದುಕೊಂಡು ಹಿರಿಯವರ ಆಶೀರ್ವಾದ, ಅವರ ಅನುಗ್ರಹದಿಂದಾಗಿ ಎಷ್ಟೋ ಕ್ಷೇತ್ರಗಳನ್ನು ಸಂದರ್ಶಿಸಿ ಅಲ್ಲಿಯ ದೇವಗಳ ಸಾನ್ನಿಧ್ಯಕ್ಕೆ ಬೇಕಾದಂಥ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದವನು ನಾನು. ಈ ಎಲ್ಲ ಕಾರ್ಯಕ್ಕೂ ನನ್ನದು ಎನ್ನುವಂಥದ್ದು ಏನೂ ಅಲ್ಲ. ನಾನು ಮಾಡಿದ್ದೇನೆ ಅಂತ ಹೇಳೋದು ಸಾಧ್ಯ ಇಲ್ಲ. ಆದರೆ ಏನೋ ನನ್ನ ಈ ಜನ್ಮದಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಎಲ್ಲ ಆಗಬೇಕಿದ್ರೆ ದೈವಚಿತ್ತ ಎನ್ನುವಂಥದ್ದು ಅತಿ ಮುಖ್ಯ. ದೇವರು ನನ್ನನ್ನು ಬೇಕಾದ ರೀತಿಯಲ್ಲಿ ಮಾಡು, ಈ ರೀತಿ ಮಾಡು, ಈ ರೀತಿ 10 ಜನರಿಗೆ ಉಪಕಾರ ಆಗುವಂತೆ, 10 ಜನರಿಗೆ ಅನುಗ್ರಹ ಆಗುವಂತೆ, ಅವರ ದೋಷ ಪರಿಹಾರ ಆಗುವಂತೆ, ಆ ಸ್ಥಳದ ಸಾನ್ನಿಧ್ಯ ಅಭಿವೃದ್ಧಿ ಆಗುವಂತೆ ಮಾಡು ಅಂತ ಆ ದೇವರ ಪ್ರೇರಣೆ. ಅದರಿಂದಾಗಿ ನಾನು ನನ್ನ ಕರ್ತವ್ಯ ಮಾಡಿದ್ದೇನೆ. ನನ್ನ ಕರ್ತವ್ಯ ಮಾತ್ರ ಅಷ್ಟೇ, ಬೇರೆ ಏನೂ ಅಲ್ಲ. ಈ ಕರ್ತವ್ಯವನ್ನು ನಾನು ಮಾಡುವಾಗ ನಾನು ನನ್ನ ಗುರು ಹಿರಿಯರನ್ನು ಮುಂದಿಟ್ಟುಕೊಂಡು, ದೈವಗಳನ್ನು ಮುಂದಿಟ್ಟುಕೊಂಡು ಪ್ರೀತಿ ವಾತ್ಸಲ್ಯದಿಂದ ಹಾಗೂ ಸಂತೋಷದಿಂದ ಆ ಕಾರ್ಯವನ್ನು ನಿರ್ವಹಿಸಿ, ಕೊನೆಯ ಮಾತು ಅಂದರೆ ಸರ್ವೇ ಜನ ಸುಖಿನೋ ಭವಂತು ಎನ್ನುವಂಥ ಭಾವನೆಯಿಂದಾಗಿ 10 ಸಂವತ್ಸರಿಗೆ ಬೇಕಾದ ರೀತಿಯ ಬುದ್ಧಿಯನ್ನು ಹೇಳಿಕೊಂಡು ಅವರವರ ತಪ್ಪು ಏನುಂಟೋ ಅದನ್ನು ತಿದ್ದಿ ತೀಡಿ ಅದನ್ನು ಸರಿಪಡಿಸುವಂಥ ಪುಣ್ಯ ಕಾರ್ಯವನ್ನು ಮಾಡುತ್ತಾ ಸಾನ್ನಿಧ್ಯಗಳಿಗೆ ಬೇಕಾದಂಥ ಕಲಾಪೂರ್ಣವಾಗಿರುವಂಥ ಪೂಜೆಯನ್ನು ಮಾಡಿಕೊಂಡು ಆ ದೇವಗಳ ಹತ್ರ ನಾನು ಬೇಡಿಕೊಳ್ಳೋದಿಷ್ಟೇ. ಭಕ್ತಾದಿಗಳು ಇವರೆಲ್ಲ ಅಲ್ಪ ಬುದ್ಧಿ ಇದ್ದವರು, ಪೂರ್ತಿ ಬುದ್ಧಿ ಅಲ್ಲ. ಅಂಥವರಿಗೆ ಬೇಕಾದ ಬುದ್ಧಿ ಕೊಡು, ಅವರಿಗೆ ಬೇಕಾದ ಆ ಸರ್ವ ರೀತಿಯ ಅನುಗ್ರಹ ಕೊಡು, ಆರೋಗ್ಯ ಭಾಗ್ಯ ಕೊಡು, ಸಂಪತ್ತು ಕೊಡು ಅಂತ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡ್ತೇನೆ. ನನ್ನ ಮಾತು ದೇವರು ಕೇಳ್ತಾರೆ. ಆ ಕೇಳುವುದರಿಂದ ನಿಮಗೆ ಸಂಪೂರ್ಣ ಅನುಗ್ರಹ ಸಿಗ್ತದೆ. ಯಾವುದೇ ರೀತಿ ಸಂಶಯ ಬೇಡ. ಮುಖ್ಯವೇನೆಂದರೆ ಭಕ್ತಿ ಶ್ರದ್ಧೆ. ನಾವು ಮಾಡುವಂಥ ಕೆಲಸದಲ್ಲಿ ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ದೇವರ ಸಂಪೂರ್ಣ ಫಲ ಸಿಗ್ತದೆ ಅನ್ನುವಂಥದ್ದು ಯಾವುದೇ ರೀತಿಯ ಸಂಶಯಕ್ಕೆ ಎಡೆಯಿಲ್ಲ. ಹಾಗಾಗಿ ಇವತ್ತಿನ ದಿನದಿಂದಾಗಿ ನಾವು ಮಾಡಿದಂಥ ಆ ಸೇವೆಯ ಸಂಪೂರ್ಣ ಫಲ ಮಾಡಿಸುವಂಥ ನಿಮಗೆಲ್ಲರಿಗೂ ಕೂಡ ಎಲ್ಲ ರೀತಿಯ ಅನುಗ್ರಹವೂ ಸಿಗಲಿ. ನೀವು ಮಾಡುವಂಥ ವ್ಯವಹಾರದಲ್ಲಾಗಲಿ, ಕೃಷಿಯಲ್ಲಾಗಲಿ, ಉದ್ಯಮದಲ್ಲಾಗಲಿ, ಹೊರ ದೇಶಕ್ಕೆ ಹೋಗಿ ಮಾಡುವಂಥ ಸಂಪಾದನೆಯಲ್ಲಾಗಲಿ ಯಥೇಷ್ಟವಾದ ಸಂಪಾದನೆಯು, ಆ ಸಂಪಾದನೆಯು ಸದ್ವಿನಿಯೋಗ ಅಂತ ಅನುಗ್ರಹವು ಮುಂದಕ್ಕೆ ಜೀವನದಲ್ಲಿ ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಪುತ್ರ, ಪೌತ್ರ, ಧನ, ಧಾನ್ಯ, ಅಭಿವೃದ್ಧಿಯನ್ನು ಎಲ್ಲ ದೇವರು ಕೊಟ್ಟು ಕಾಪಾಡಲಿ. ಬರುವಂಥ ಯಾವುದೇ ಕಷ್ಟಗಳೋ ನಷ್ಟಗಳೋ ಬರದ ರೀತಿಯಲ್ಲಿ ನಿಮ್ಮನ್ನು ರಕ್ಷಿಸಿ ನಿಮ್ಮ ಜೀವನ ಸುಖವಾಗಿ ಜೀವನ ಪರ್ಯಂತ ನೆಮ್ಮದಿಯಲ್ಲಿ ಒಗ್ಗಟ್ಟಿನಲ್ಲಿ ಜೀವನ ಮಾಡುವಂಥ ಅನುಗ್ರಹವನ್ನು ದೇವರ ಕೊಟ್ಟು ನಿಮ್ಮನ್ನು ಕಾಪಾಡಲಿ ಅಂತ ನಾನು ದೇವರ ಪ್ರಾರ್ಥನೆ ಮಾಡಿ ನಿಮಗೆಲ್ಲರಿಗೂ ಆಶೀರ್ವಾದ ಮಾಡ್ತೇನೆ. ಸಮಸ್ತ ಸನ್ಮಂಗಲಾನಿ ಭವಂತು, ಉತ್ತರೋತ್ತರ ಅಭಿವೃದ್ಧಿ ಪ್ರಾಪ್ತಿರಸ್ತು.
ಈಗಾಗಲೇ ನಮ್ಮ ವೇದಿಕೆಯನ್ನು ಅಲಂಕರಿಸಿದಂತಹ ನಮ್ಮ ಊರಿನವರೇ ಆದಂತಹ ನಮ್ಮ ಊರಿನ ಎಲ್ಲ ಓಣಿಗಳಲ್ಲಿ ತೋಡುಗಳಲ್ಲಿ ಗುಡ್ಡಗಳಲ್ಲಿ ನಡೆದಾಡಿ ಉತ್ತುಂಗಕ್ಕೆ ಇರಿದಂತಹ ಬಿಗ್ ಬಾಸಿನಲ್ಲಿ ಎಲ್ಲ ದೇಶವನ್ನು ಕೂಡ ಪ್ರತಿನಿಧಿಸಿ ಈಗ ಚಲನಚಿತ್ರದಲ್ಲಿ ನಟರಾಗಿದ್ದುಕೊಂಡು ನಮ್ಮ ಊರಿನ ಮೇಲಿನ ಅಭಿಮಾನದಲ್ಲಿ ನಾವು ಯಾವ ಸಮಯದಲ್ಲಿ ಅವರ ಮನೆಗೆ ಹೋದರೂ ಕೂಡ ನಮ್ಮನ್ನು ಗೌರವದಿಂದ ಆಧರಿಸಿಕೊಂಡು ನಮಗೆ ಸ್ವಾಗತ ನೀಡುವಂತಹ ಹಾಗೆಯೇ ನಮ್ಮ ಊರಿನ ಪ್ರೀತಿಗೆ ಪಾತ್ರರಾದಂತಹ ರೂಪೇಶ್ ಶೆಟ್ಟಿ ಈಗ ಬಂದಿದ್ದಾರೆ. ಅವರನ್ನು ಕೂಡ ಬ್ರಹ್ಮಕಲಶ ಸಮಿತಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಖ್ಯಾತ ಚಿತ್ರನಟ ಸೆಲೆಬ್ರಿಟಿ ನಮ್ಮೂರಿನವರಾದಂತಹ ಶ್ರೀಯುತ ರೂಪೇಶ್ ಶೆಟ್ಟಿ ಅವರಿಗೆ ಸತ್ಯವೀರ ನಗರ ಹಾಗೆ ಡಾಕ್ಟರ್ LK ಸುವರ್ಣ ಅವರ ವೇದಿಕೆಗೆ ಬಂದು ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿ. ನಮ್ಮ ಈ ದಿವ್ಯ ಸಾನ್ನಿಧ್ಯ ವೇದಿಕೆಯಲ್ಲಿ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪೂಜ್ಯ ವಿಜಯ ಸುವರ್ಣ ಗುರೂಜಿಯವರು ಇದ್ದಾರೆ. ಮಾದುಕೋಡಿಯಲ್ಲಿ ಕೊರಗಜ್ಜನ ಪ್ರತಿಷ್ಠೆ ಜೊತೆಗೆ ರೇಖೀಯ ಗುರುಗಳಾಗಿ ಸಾವಿರಾರು ಕುಟುಂಬಗಳಿಗೆ ಜನಗಳಿಗೆ ಸಾಂತ್ವನದ ಬೆಳಕನ್ನು ನೀಡುತ್ತಕ್ಕಂಥವರು. ಪ್ರತಿದಿನನಿತ್ಯ ಅಲ್ಲಿ ಭಕ್ತರು ಬರ್ತಾರೆ, ಅವರಲ್ಲಿ ತಮ್ಮ ಕಷ್ಟವನ್ನು ಸುಖವನ್ನು ಹೇಳಿ ಅದರಿಂದ ಸಾಂತ್ವನ ಪಡ್ಕೊಂಡು ಹೋಗುವಂತಹ ತುಂಬ ಸಾವಿರಾರು ಜನ ಇದ್ದಾರೆ. ಅವರು ಹಲವಾರು ಕ್ಷೇತ್ರಗಳ ಬ್ರಹ್ಮಕಲಶೋತ್ಸವ ಮತ್ತು ಅವರ ಹಿಂದೆ ಇದ್ದುಕೊಂಡು ಅವರನ್ನು ಸಹಕರಿಸಿದವರು. ಈ ಕ್ಷೇತ್ರದ ಸಾನ್ನಿಧ್ಯಕ್ಕೆ ಹಿಂದೆ ಬಹಳಷ್ಟು ರೀತಿಯ ಆರ್ಥಿಕ ಸಹಾಯವು ಅದಲ್ಲದೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ಹರಸಿದವರು. ಇದೀಗ ನಮ್ಮ ಈ ವೇದಿಕೆಯಲ್ಲಿ ಕೂಡ ಅವರು ದೇವ ಸಾನ್ನಿಧ್ಯ ವಹಿಸಿದ್ದಾರೆ. ಅವರು ಮಾತಾಡುವುದಿಲ್ಲ, ಅವರ ಮೌನದಿಂದಲೇ ಮೌನ ಬಂಗಾರ ಮಾತು ಬೆಳ್ಳಿ ಎಂಬಂತೆ ಅವರ ಆ ಶೃಂಗಾರಕ್ಕೆ ಬೇರೆ ಬಂಗಾರಕ್ಕೆ ಶೃಂಗಾರ ಬೇಡ ಅಂತೆ. ಅದೇ ರೀತಿಯಲ್ಲಿ ಅವರ ಆ ಗುರೂಜಿಯವರ ಸದಾಶಯ ನಮ್ಮಲ್ಲಿ ಯಾವತ್ತೂ ಇರ್ತದೆ. ಅವರ ಮೌನದಲ್ಲಿ ಅವರು ಹರಸಿದ್ದಾರೆ. ಅದರಿಂದ ಕಾರ್ಯಕ್ರಮದಲ್ಲಿ ಮುಂದೆ ನಿಜಗುಣ ಶಿವಯೋಗಿಯವರು ಒಂದು ಮಾತು ಹೇಳ್ತಾರೆ, ಮನಕ್ಕೆ ಮಂಗಲವಿಯುವುದು ಯಾವುದು ಎಂದರೆ ಸಜ್ಜನರ ಸಂಘ ಅಂತೆ. ನಮ್ಮೊಂದಿಗೆ ಹಲವಾರು ಕ್ಷೇತ್ರಗಳ ಬ್ರಹ್ಮಕಲಶೋತ್ಸವ, ಪ್ರತ್ಯೇಕವಾಗಿ ಕೊಲ್ಲಿಯ ಶ್ರೀಮಠದ ಅತ್ಯಂತ ಹಿರಿಯ ಕಾರ್ಯಕರ್ತರಾಗಿ ಸ್ವಾಮೀಜಿಯರ ಆಪ್ತರಾಗಿ ಅಲ್ಲಿದ್ದುಕೊಂಡು ಆ ಕ್ಷೇತ್ರವನ್ನು ಮುನ್ನಡೆಸಿದವರು. ಉತ್ತಮ ವಾಗ್ಮಿ, ಸಮಾಜ ಸೇವಾಕರ್ತ, ಸೇವಾರತ್ನ ಶ್ರೀ ಕೃಷ್ಣ ಶಿವಕರ್ವ ಅವರಿಂದ ಧಾರ್ಮಿಕ ಉಪನ್ಯಾಸ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಭ್ಯೋ ನಮಃ. ಅಗಜಾನನ ಪದ್ಮಾರ್ಕಂ ಗಜಾನನ ಮಾರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಸಂಭುವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ವಸುದೇವಸುತಂ ದೇವಂ ಕಂಸ ಚಾನೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಮುಂದೆ ಜಗದ್ಗುರು. ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಮಧುರದ ಮಾಗಣಪತಿನ ಭಕ್ತಿ ನಿರ್ಮಾಣ ಮಲ್ತೊಂದು ಐಲ ಕ್ಷೇತ್ರದ ಮಹಾತಾಯಿ ದುರ್ಗಾ ಪರಮೇಶ್ವರನ ಭಕ್ತಿಯಿಂದ ವಂದಿಸುತ್ತಾ ಈ ಸ್ಥಳ ಸಾನ್ನಿಧ್ಯದಲ್ಲಿ ಈಗಾಗಲೇ ಪರಮಪೂಜ್ಯ ತಂತ್ರಿವರಿಯರಿಂದ ಪೂರ್ಣ ಸಾನ್ನಿಧ್ಯವನ್ನು ಪಡೆದಿರುವಂಥ ನಾಗದೇವರು, ನಾಗಕಣ್ಣಿಕೆ, ರಕ್ತೇಶ್ವರಿ, ಗುಳಿಗ ದೈವ, ಕೊರಗಜ್ಜನ ಸಾನ್ನಿಧ್ಯಗಳಿಗೆ ಶಿರಬಾಗಿ ವಂದಿಸುತ್ತಾ ನಮ್ಮೆಲ್ಲರ ಮಾರ್ಗದರ್ಶಕರು ಪರಮಪುಣ್ಯವಾದಂಥ ಉದ್ಭವಲಿಂಗ ಇರುವಂಥ ಶಂಕರನಾರಾಯಣ ದೇವಸ್ಥಾನದ ಒಂದು ಆರಾಧಕರಾಗಿ ಈ ಸಾಧಾರಣ ಎಲ್ಲ ಪರಿಸರದಲ್ಲಿ ಅನೇಕ ದೇವರುಗಳನ್ನು
ಪ್ರತಿಷ್ಠಾಪನೆ ಮಾಡಿದಂಥ ನಮ್ಮ ಮಾರ್ಗದರ್ಶಕರು, ಒಂದು ತಾಯಿಯ ಮಮತೆ ಇರುವಂಥ ಒಂದು ತಂತ್ರಿಗಳು, ಬ್ರಹ್ಮಶ್ರೀ ಶಂಕರನಾರಾಯಣ ಕಡಮನ್ನಾರು ಅವರ ಪೂರ್ಣ ಆಶೀರ್ವಾದವನ್ನು ಪಡೆಯುತ್ತಾ, ಒಬ್ಬರು ಅಜ್ಜನ ಆರಾಧಕರಾಗಿ, ಕೊರಗಜ್ಜನ ಆರಾಧಕರಾಗಿ ಅನೇಕ ಜನರಿಗೆ ತನ್ನಲ್ಲಿರುವಂಥ ಒಂದು ವಿಶೇಷ ವಿದ್ಯೆಯನ್ನು ಬೋಧಿಸುತ್ತಾ ಒಳ್ಳೆಯ ಒಂದು ಗುರುಗಳಾಗಿ ಆಧ್ಯಾತ್ಮಿಕ ಚಿಂತರಾಗಿರುವಂಥ ವಿಜಯೇಶ್ವರನ ಗುರೂಜಿಯವರೇ, ಅದೇ ರೀತಿ ಸಂಘದ ಚಟುವಟಿಕೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು ಕರ್ನಾಟಕ ದಕ್ಷಿಣ ಪ್ರಾಂತದ ಪ್ರಮುಖರಾದಂಥ ಸುಬ್ರಾಯ ನಂದೋಡಿಯವರೇ ಹಾಗೂ ಶ್ರೀಧರ ಮುಟ್ಟರವರೇ, ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಈ ಒಂದು ಪರಿಸರದಲ್ಲಿ ಬಂದ್ಯೋಡಿನ ಗೋಪಾಲನ್ನ ತನ್ನ ಜೀವನದಲ್ಲಿ ಅನೇಕ ಧಾರ್ಮಿಕ ಕ್ಷೇತ್ರಗಳು, ಅನೇಕ ದೈವ ಕ್ಷೇತ್ರಗಳು, ಅನೇಕ ಭಜನಾ ಮಂದಿರಗಳು, ಇದರೆಲ್ಲ ಒಂದು ರೂವಾರಿಯಾಗಿ ತನ್ನ ಜೀವನವನ್ನು, ತನ್ನ ಸರಕಾರ ಉದ್ಯೋಗದ ನಂತರ ತನ್ನ ಜೀವನವನ್ನು ಇಡೀ ನಮ್ಮ ಧಾರ್ಮಿಕ ಕ್ಷೇತ್ರ ಮುಡಿಪಾಗಿಟ್ಟಂಥ ನಮ್ಮ ಗೋಪಾಲ್ ಬಂದ್ಯೋಡ್ ಅವರನ್ನು ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ನಾನು ಅವರನ್ನು ನೆನೆಸ್ತೇನೆ. ಅದೇ ರೀತಿ ಅವರ ಮಗ ಗೋಕುಲ್ದಾಸ್ ಬಂದ್ಯೋಡ್ರವರು ಈ ಒಂದು ವೇದಿಕೆಯ ಅಧ್ಯಕ್ಷರಾಗಿ, ಈ ಒಂದು ಧರ್ಮಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾಗಿ ಈ ಒಂದು ವೇದಿಕೆಯಲ್ಲಿರೋ ಅವರನ್ನು ಮತ್ತು ಅವರ ಪತ್ನಿಯನ್ನು ನಾನು ತುಂಬ ಹೃದಯದಿಂದ ವಂದಿಸುತ್ತೇನೆ. ಅದೇ ರೀತಿ ಜ್ಯೋತಿಷ್ಯರುಗಳು ವಿಜಯ ಪಂಡಿತ್ ಅವರು, ಪ್ರಸಾದ್ ಪಂಡಿತ್ರವರು ವೇದಿಕೆಯಲ್ಲಿದ್ದಾರೆ. ಹಾಗೂ ಈ ಒಂದು ಪರಿಸರದ ಅಲ್ಲಿ ಹುಟ್ಟಿ ಚಿತ್ರರಂಗದಲ್ಲಿರುವಂಥ ಬೆಳೆದಿರುವಂಥ ನಮ್ಮ ಹೆಸರು ರೂಪೇಶ್ ಶೆಟ್ರು, ನಮ್ಮ ಈ ಒಂದು ಪರಿಸರದಲ್ಲಿ ಚಿತ್ರರಂಗದಲ್ಲಿದ್ದರು. ಈ ಪರಿಸರದ ಎಲ್ಲ ಧಾರ್ಮಿಕ ಒಡನಾಟದಲ್ಲಿರುವಂಥ ರೂಪೇಶ್ ಶೆಟ್ ಅವರನ್ನು, ವೇದಿಕೆಯಲ್ಲಿರುವ ಎಲ್ಲರನ್ನ, ಅಶ್ವಿನೇಕ ಇದ್ದಾರೆ, ಎಲ್ಲರನ್ನ ಪ್ರೀತಿ ಗೌರವದಿಂದ ಅಭಿನಂದಿಸುತ್ತಾ, ಈ ಒಂದು ಧರ್ಮ ವೇದಿಕೆಯ ಎದುರಲ್ಲಿರುವಂಥ ಅನೇಕ ಧಾರ್ಮಿಕ ವ್ಯಕ್ತಿಗಳಿದ್ದಾರೆ. ನಮ್ಮ ಆತ್ಮೀಯರು ಸಸ್ಯನ್ನ ಇದ್ದಾರೆ, ಅನೇಕ ಧಾರ್ಮಿಕ ವ್ಯಕ್ತಿಗಳಿದ್ದಾರೆ. 3 ಜನ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಂತೆ ದೀನನಾಥ ದಿನಾಕರಣ್ಣ, ಅಲ್ಲಿ ಹರೀಶಣ್ಣ, ನಮ್ಮ ಗಂಗಾಧರಣ್ಣ ಮತ್ತು ಬಾಲಕೃಷ್ಣಣ್ಣ, ಇನ್ನು ಸತ್ಯನ್ನ, ಇನ್ನು ಅನೇಕರಿದ್ದಾರೆ, ಅನೇಕ ಹಿರಿಯರಿದ್ದಾರೆ. ನಿಮಗೆಲ್ಲರಿಗೂ ಪ್ರೀತಿ ಭಕ್ತಿಯಿಂದ ವಂದಿಸುತ್ತಾ ಬಂಧುಗಳೇ, ದೇವಭೂಮಿ, ತಪೋಭೂಮಿ, ತ್ಯಾಗಭೂಮಿ ಭಾರತ ಅಂತ ಹೇಳ್ತೇವೆ. ದೇವಭೂಮಿ, ತಪೋಭೂಮಿ, ತ್ಯಾಗಭೂಮಿ, ಧರ್ಮಭೂಮಿ ಭಾರತ. ತುಳುನಾಡು ಸತ್ಯಭೂಮಿ ಅಂತ ಹೇಳ್ತೇವೆ. ತುಳುನಾಡನ್ನು ಸತ್ಯದ ಭೂಮಿ. ಇಡೀ ಭಾರತದ ಒಂದು ದೇವರ ಕೋಣೆ ಯಾವುದು ಅಂತ ಹೇಳಿದ್ರೆ ಅದು ತುಳುನಾಡು. ಈ ತುಳುನಾಡಲ್ಲಿ ಅನೇಕ ಧರ್ಮಕ್ಷೇತ್ರಗಳಿವೆ. ಈ ವೀರನಗರ ಎಂಬ ಸ್ಥಳದಲ್ಲಿ ಸತ್ಯ ಎಂಬುದು ನೆಲೆಯಾಗುವುದಕ್ಕೆ ಕೊರಗಜ್ಜ ಮೂಲ ಕಾರಣ ಆಗಿದ್ದಾನೆ ಅಂತೇಳಿ ಒಂದು ಚಿಂತನೆ. ದೇವಭೂಮಿ, ತಪೋಭೂಮಿ, ತ್ಯಾಗಭೂಮಿ ಯಾಕೆ ಆಯ್ತು ಅಂತ ಹೇಳಿದ್ರೆ, ಮರ್ಯಾದ ಪುರುಷೋತ್ತಮ ಅವತಾರ ಪುರುಷ, ಪುರುಷ ಜನಿಸಿದಂಥ ನಾಡು, ಸುದರ್ಶನಧಾರಿಯಾದಂಥ ಶ್ರೀಕೃಷ್ಣ ಜನಿಸಿದಂಥ ನಾಡು, ಭಾರ್ಗವಧಾರಿಯಾದಂಥ ಪರಶುರಾಮ ಅವತರಿಸಿದ ನಾಡು. ಅನೇಕ ಯುಗ ಪುರುಷರು, ಶಂಕರಾಚಾರ್ಯರಿರ್ಬೋದು, ಮಧ್ವಾಚಾರ್ಯರು ಇರ್ಬೋದು, ಬಸವಣ್ಣ ಇರಬಹುದು, ನಾರಾಯಣ ಗುರುಗಳಿರ್ಬೋದು, ಅನೇಕ ಅವತಾರ ಪುರುಷರು ಜನಿಸಿ ಈ ಒಂದು ನಮ್ಮ ಭಾರತವನ್ನು ಪುಣ್ಯನಾಡೆಯಾಗಿ ಮಾಡಿದ್ದಾರೆ. ಪುರಂದರದಾಸರು, ಕನಕದಾಸರು, ಅನೇಕ ಸಾಧು ಸಂತರು ಜನಿಸಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ತೋರಿಸಿದಂಥ ಒಂದು ಪುಣ್ಯದ ನಾಡು ಈ ಭಾರತ. ಅದರಲ್ಲಿರುವಂಥ ಈ ತುಳುನಾಡು, ಪರಶುರಾಮ ಸೃಷ್ಟಿಯ ತುಳುನಾಡು, ಇಡೀ ಭಾರತ ದೇಶಕ್ಕೆ ನಂದಾದೀಪವಾಗಿ ಬೆಳಗುವಂಥ ಒಂದು ನಾಡು ಈ ತುಳುನಾಡು. ಸತ್ಯದ ಸತ್ವವನ್ನು ಸಾರುವಂಥ ನಾಡು ತುಳುನಾಡು. ನಾಗಾರಾಧನೆ, ದೈವಾರಾಧನೆ, ಕುಟುಂಬ ದೈವಗಳು, ಗ್ರಾಮ ದೈವಗಳು, ಮಾಗನ ದೈವಗಳು, ಸೀಮ ದೈವಗಳು ಇರುವಂಥ ಒಂದು ನಾಡು ಅದು ತುಳುನಾಡು. ಈ ತುಳುನಾಡಿನ ಸೀಮೆಗೆ ಇನ್ನೊಂದು ಗರಿ ಸೇರಿದೆ. ನಮ್ಮ ಮಾಗನೆಯ ದುರ್ಗಾ ಪರಮೇಶ್ವರಿ ದೇವಿಯ ಈ ಒಂದು ಸಾನ್ನಿಧ್ಯದ ಪಕ್ಕದಲ್ಲಿ ಇನ್ನೊಂದು ಗರಿ ಸೇರಿಕೊಂಡಿದೆ. ಅದು ವೀರನಗರದಲ್ಲಿ ಇರುವಂಥ ಸತ್ಯಗಳ ಈ ಒಂದು ಪುಣ್ಯದ ನಾಡು, ಪುಣ್ಯದ ಕ್ಷೇತ್ರ. ಇದೊಂದು
ಈ ಈ ಇತಿಹಾಸ ಪುಟದಲ್ಲಿ ಸೇರಿದೆ ಅಂತ ಹೇಳುವುದಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ವೀರನಗರದಲ್ಲಿ ನೆಲೆಯಾಯಿತು ಸತ್ಯಗಳು, ನೆಲೆಯಾದರೂ ಊರಿಗೆ ಆನಂದ ಮತ್ತು ನಿತ್ಯಾನಂದ ಮತ್ತು ಸದಾನಂದವನ್ನು ಕೊಡುವಂಥ ಒಂದು ಸತ್ಯಗಳು ಇಲ್ಲಿ ನೆಲೆಯಾದರು. ಉದಾಹರಣೆಗೆ ನಾನು ಹೇಳುದು ಕೇಳಿದೆ, ನಮ್ಮ ದಿನಾಕರಣ್ಣ ಹಲವಾರು ವರ್ಷಗಳ 1-2 ವರ್ಷಗಳ ಮುಂದೆ ಏನೋ ನನಗೆ ಇದರ ಬಗ್ಗೆ ನನಗೆ ಒಂದು ದಿವಸ ಅಯ್ಯಪ್ಪ ಮಂದಿರದಲ್ಲಿ ನನಗೆ ಉಲ್ಲೇಖ ಮಾಡಿದರು. ಕೃಷ್ಣಣ್ಣ, ಇಂಥ ಒಂದು ಜಾಗದಲ್ಲಿ ಈ ರೀತಿಯ ಸಾನ್ನಿಧ್ಯಗಳು ಅಭಿವೃದ್ಧಿ ಆಗಲಿಕ್ಕೆ ಮುಂದೆ ಹೋಗ್ತಾ ಇದೆ, ಒಮ್ಮೆ ನೀವಲ್ಲಿಗೆ ಬರಬೇಕು ಅಂತೇಳಿ. ಬರುವಂಥ ಒಂದು ಯೋಗ ಸಿಕ್ಕಿದ್ದು ಬ್ರಹ್ಮಕಲಸದ ಸಂದರ್ಭದಲ್ಲಿ. ಆವಾಗ ಅನೇಕ ವಿಚಾರಗಳನ್ನ ಹೇಳಿದರು, ಇಲ್ಲಿಯ ಭೂಮಿಯ ವಿಷಯ, ಇಲ್ಲಿ ಆಗುವಂಥ ವಿಚಾರಗಳನ್ನು ಅವರು ನನಗೆ ತಿಳಿಸಿದರು. ಬಂಧುಗಳೇ, ಕೊರಗಜ್ಜನಿಗೆ ಇದೊಂದು ಗುಡ್ಡ ಪ್ರದೇಶವಾಗಿರುವಂಥ ಸಂದರ್ಭದಲ್ಲಿ ಕೊರಗಜ್ಜನಿಗೆ ಇಲ್ಲಿ ಏನೋ ಸಂಕಲ್ಪ ಮಾಡ್ತಾ ಇದ್ರು ಹಿರಿಯರು ಅಂತೇಳಿ ಹೇಳುವುದನ್ನು ಕೇಳಿದೆ. ಈ ಸನಾತನ ಹಿಂದೂ ಧರ್ಮದ ಚರಿತ್ರೆಗಳು ಅದು ಯಾವಾಗಲೂ ಮಣ್ಣಿನಡಿಯಲ್ಲಿ ಹೂತು ಹೋಗುವುದಿಲ್ಲ. ಕಾಲ ಸಂದರ್ಭ ಬಂದಾಗ ಬಾಲಕೃಷ್ಣನ್ನ ಅಲ್ಲಿ ಕೃಷ್ಣರು ಅವತರಿಸ್ತಾರೆ, ಬಾಲಕೃಷ್ಣರು ಬರ್ತಾರೆ, ಅಲ್ಲಿ ಸತ್ಯನಂತವರು ಬರ್ತಾರೆ, ಇನ್ನು ಅನೇಕರು ಬರ್ತಾರೆ, ಅಲ್ಲಿ ಧರ್ಮ ರಕ್ಷಣೆಗಾಗಿ ಅಲ್ಲಿ ಒದಗಿ ಬರ್ತಾರೆ. ಶಂಕರನಾರಾಯಣ ಕಡಮನ್ನಾರ ಅಂತ ಒಂದು ಮಹಾತಂತ್ರಿಗಳು ಸಹ ಒದಗಿ ಬರ್ತಾರೆ, ಇನ್ನು ಅನೇಕ ಕೊಡುಗೆ ಕೊಡುವವರು ಒದಗಿ ಬರ್ತಾರೆ. ಇದೆಲ್ಲ ಭಾಗ್ಯ. ಆದ ಕಾರಣ ಇಲ್ಲಿ ಕೊರಗಜ್ಜನ ಸಾನ್ನಿಧ್ಯ ಮೂಲ ಇತ್ತು ಅಂತ ನಾವು ಹೇಳುವುದು. ಕೊರಗಜ್ಜನ ಇದ್ದಾನೆ ಅಂತೇಳಿ ಪ್ರಶ್ನೆಗೆ ಹೋದಾಗ ಹೇಳಿದ್ರು ಸ್ಥಳದಲ್ಲೇ ಸಾನ್ನಿಧ್ಯ ಇಡಬೇಕು ಅಂತೇಳಿ, ಪ್ರಶ್ನೆ ಚಿಂತನೆ ಇಡಬೇಕು ಅಂತೇಳಿ. ನೋಡಿ, ಸನಾತನ ಹಿಂದೂ ಧರ್ಮದ ಚರಿತ್ರೆ ಅದು 1000 ವರ್ಷ ಹೋದರೂ ಅದು ಮಣ್ಣಿನಡಿಯಲ್ಲಿ ಇರುವುದಿಲ್ಲ, ಅದು ಮೇಲೆ ಬಂದೇ ಬರ್ತದೆ. ಇದು ಸನಾತನ ಧರ್ಮದ ಚರಿತ್ರೆ. ಆಗಿರುವಾಗ ಇಲ್ಲಿ ರಕ್ತೇಶ್ವರಿ ಕುಂಬಳೆ ಸೀಮೆಗೆ, ತಂತ್ರಿಗಳಿಗೆ ಗೊತ್ತಿರಬೇಕು, ಇನ್ನು ಅನೇಕರಿಗೆ ಗೊತ್ತುಂಟು, ಕುಂಬಳೆ ಸೀಮೆಗೆ 4 ದಶೆಯಲ್ಲಿ ರಕ್ತೇಶ್ವರಿ ದೇವಿಯ ಸಾನ್ನಿಧ್ಯ ಇದೆ ಅಂತೇಳಿ ನಾವು ಹೇಳುವುದು ಕೇಳಿದ್ದೇವೆ. ಅದರಲ್ಲಿ ಒಂದು ಕೌಂಡಿಕಾನ, ಅಡೂರು ಕ್ಷೇತ್ರದ ಕೌಂಡಿಕಾನದಲ್ಲಿ ರಕ್ತೇಶ್ವರಿಯ ಒಂದು ಸಾನ್ನಿಧ್ಯ ನಿರ್ಮಾಣ ಆಗಿದೆ. ಅಡೂರು ಕ್ಷೇತ್ರದ ಕೌಂಡಿಕಾನದಲ್ಲಿ ಅನೇಕ ವರ್ಷ, 400 ವರ್ಷಕ್ಕಿಂತಲೂ ಮೊದಲು ಹಾಗೇ ಇದ್ದಂಥ ಒಂದು ಕೌಂಡಿಕಾನ ಯಾತ್ರೆಯನ್ನು ಕಳೆದ ಹರಿಶಣ್ಣ ನಾವೆಲ್ಲ ತೊಡಗಿಸಿಕೊಂಡಿದ್ದೇವೆ. ಅನೇಕ ವರ್ಷಗಳ ಹಿಂದೆ ಅಲ್ಲಿ ಅಭಿವೃದ್ಧಿ ಆಯಿತು. ಇಲ್ಲಿ ನಾಗನ ಒಟ್ಟಿಗೆ ರಕ್ತೇಶ್ವರಿ, ಅದು ತುಳುವಲ್ಲಿ ಒಂದು ಗಾದೆ ಇದೆ, ನಾಗದೇವರನ್ನ ಎಡಬಾಗುಡಿತ್ತಿಂದಾಂಡ ಅವಳು ಅರ್ನ ಮೆಗ್ದಿ ಸಮಾನವಾದಿಲ್ಲ, ನಾಗದೇವರಿಗೆ ಬಲಬಾಗುಡು ಅಗ್ನಿಮೂಲಡಿತ್ತಿನಾರಿಗೆ ಮಾತೃ ಸ್ವರೂಪಿಯಾದಲ ಉಪ್ಪುನೆ ಎಂದು ಪನ್ಪನ ಚರಿತ್ರೆ ಅವು ತುಳುನಾಡದ ಜಾನಪದ ಇತಿಹಾಸಡುಂಡು. ಅಂಚಿನ ನಾಗದೇವರ್ಲ ರಕ್ತೇಶ್ವರಿ ದೇವಿಲ ಮೂಲ ಸಾನ್ನಿಧ್ಯ ನಿರ್ಮಾಣ ಅಂಡು ಐತ ಒಟ್ಟಿಗೆ ದೈವಲೆಡ್ದು 10 ಮಿಟ್ಟು ದುಂಬು, ದೇವರೆಡ್ದು 10 ಮಿಟ್ಟು ಪುರೌಪುನಂಚಿನ ಗುಳಿಗ ದೈವದ ಸಾನ್ನಿಧ್ಯ ಅಲ್ಲಿ ನಿರ್ಮಾಣ ಆಯಿತು. ನೋಡಿ, ನಾವು ಸಂಕಲ್ಪ ಮಾಡಿದ ಗುಳಿಗಜ್ಜನನ್ನು ಮಾತ್ರ ಅಲ್ಲಿ ನೆನೆಸಿದ್ದು ಅಧ್ಯಕ್ಷರೇ ಗೋಕುಲದಾಸರವರೇ. ಇದೆಲ್ಲ ಜನ್ಮ ಜನ್ಮಾಂತರದ ಪುಣ್ಯಫಲ. ಇಲ್ಲಿ ಏನಾಯಿತು, 3 ಮತ್ತು 4 ಸಾನ್ನಿಧ್ಯಗಳು ಇಲ್ಲಿ ಜೀರ್ಣೋದ್ಧಾರಗೊಂಡು ನಮಗೆ ಅಗೋಚರವಾಗಿದ್ದವು ಇಲ್ಲಿ ಶಾಶ್ವತವಾಗಿ ನೆಲೆ ಆಯಿತು. ಬಂಧುಗಳೇ, ಯಾರಿಗೋ ಬೇಕಾದ ಭೂಮಿಗಳು, ಯಾರಲ್ಲೋ ಇದ್ದ ಭೂಮಿಗಳು ಯಾರಿಗೆ ಸೇರಬೇಕಾದ್ದು, ಅದು ಕೊರಗಜ್ಜನ ಸನಾತನ ಧರ್ಮದ ಚರಿತ್ರೆಯ ಒಂದು ಇತಿಹಾಸದಲ್ಲಿ ಕೊರಗಜ್ಜನ ಚೈತನ್ಯ ಶಕ್ತಿಯಿಂದಾಗಿ ಇವತ್ತು ಇಲ್ಲಿ ಶಾಶ್ವತವಾಗಿ ಸಾರ್ವಜನಿಕ ಒಂದು ಕ್ಷೇತ್ರವಾಗಿ ಇಲ್ಲಿ ನಿರ್ಮಾಣ ಆಗಲಿಕ್ಕೆ ಕಾರಣ ಆದದ್ದು ಸನಾತನ ಧರ್ಮದ ಆ ದೈವ ದೇವರುಗಳ ಇತಿಹಾಸ ಅಲ್ಲದೆ. ಇದನ್ನ ಹೇಳ್ತೇವೆ ನಾವು. ಈಗ ಕೆಲವರು ನಮ್ಮಲ್ಲೇ ಹೇಳುವವರಿದ್ದಾರೆ, ನಾವು ಹೇಳ್ತೇವೆ ಒಂದೇ ದೇವರನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಆರಾಧನೆ ಮಾಡ್ತೇವೆ ಅಂತೇಳಿ. ಈಗ ಉದಾಹರಣೆಗೆ ಇಲ್ಲಿ ಕೊರಗಜ್ಜ ಎಂಬ ದೈವ ಸಾನ್ನಿಧ್ಯ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಉದ್ಭವ ಆಗಿದೆ. ಉದಾಹರಣೆಗೆ ಕಲ್ಲಾಪು ಎಂಬ ಜಾಗದಲ್ಲಿ ಅಲ್ಲಿ ಉದ್ಭವಲಿಂಗಾಗಿ ಆರಾಧನೆ ಆಗ್ತಾ ಇದೆ. ಕೊರಗಜ್ಜನನ್ನ ನಾವು ಸಂಕಲ್ಪ ಮಾಡಿದರೆ ಕೃಷಿಕರು ಮತ್ತು ನಾವು ದನ ಸಾಕುವವರು ಬೇರೆ ಬೇರೆ ರೀತಿಯಲ್ಲಿ ನಾವು ಮನೆಯಲ್ಲಿ ಮೊದಲು ಆರಾಧನೆ ಮಾಡಿದ್ದಾರೆ. ಮನೆಯಲ್ಲಿ ಮಾಡಬಹುದು. ಒಂದು ಕಲ್ಲನ್ನು ಸಂಕಲ್ಪ ಮಾಡುವುದು, ಒಂದು ಅಗೆಯಲಿಡುವುದು, ನಂತರ ಆ ಕಲ್ಲನ್ನು ತೆಗೆಯುವುದು, ಅಲ್ಲಿಗೆ ಆಯಿತು. ಆದರೆ ಕರೆದಾಗ ಓಗೊಟ್ಟು ಬರುವಂತಹ ಒಂದು ದೈವ ಆ ಕೊರಗಜ್ಜ ಇಲ್ಲಿ ಎಲ್ಲರನ್ನ ಕರೆಸಿ ಎಲ್ಲರನ್ನ ಒಗ್ಗೂಡಿಸಿ ಇಲ್ಲಿ ಸನಾತನ ಧರ್ಮದ ಇತಿಹಾಸವನ್ನು ಚರಿತ್ರೆ ಮಾಡಿ ಈ ಸಂದರ್ಭದಲ್ಲಿ ಈ ಗುಡ್ಡ ಪ್ರದೇಶದಲ್ಲಿ 5 ದಿವಸ ಆನಂದವನ್ನು ನಿರ್ಮಾಣ ಮಾಡಿ ಅನೇಕರನ್ನ
ಇಲ್ಲಿ ಕರೆಯಿಸುವಂತಹ ವ್ಯಕ್ತಿಯ ಒಂದು ಶಕ್ತಿಯಾಗಿ ಇಲ್ಲಿ ನಿರ್ಮಾಣ ಮಾಡಿದದ್ದು ಇದು ಸನಾತನ ಧರ್ಮದ ಇತಿಹಾಸದ ಪುಟಗಳಲ್ಲಿ ದೈವಾರಾಧನೆಯಲ್ಲಿ ಸೇರಬೇಕಾದ ಇತಿಹಾಸ ಎಂದು ಹೇಳುವುದಕ್ಕೆ ನಾವು ಸಂತೋಷ ಪಡ್ತೇವೆ. ಬಂಧುಗಳೇ, ನಮಗೆ ದೇವರಿಗೆ ಆಕಾರ ಬೇಕು, ದೇವರು ನಿರಾಕಾರ ಅಂತ ಹೇಳುವವರು ಬೇಕಾದಷ್ಟು ಜನ ಇದ್ದಾರೆ. ನಾನು ಅದಕ್ಕೊಂದು ಉದಾಹರಣೆ ಕೊಡುವುದು. ಈ ದೇವರಿಗೆ ಆಕಾರ ಬೇಕು ಅಂತ ಹೇಳಿದರೆ ನಾವು ಹುಟ್ಟಿದ್ದು ಯಾವುದರಿಂದ? ಆಕಾರದಿಂದ ಅಲ್ವಾ? ಆಕಾರದಿಂದ ಅಲ್ಲದೆ ಶಿವಕೃಪನಂತವರು ಇನ್ನೊಬ್ಬನಂತವರು ನಾವು ಹುಟ್ಟಲಿಕ್ಕೆ ಸಾಧ್ಯ ಉಂಟಾ? ನಮಗೆ ಆಕಾರ ಅಂತ ಹೇಳೋದು ತಂದೆ ತಾಯಿಗಳಿದ್ದಾರಲ್ಲ, ತಂದೆ ತಾಯಿಗಳಿಂದಾಗಿ ಅಲ್ವಾ ನಾವು ಇಲ್ಲಿ ನಾವು ಹುಟ್ಟಿ ಬಂದದ್ದು ಮಾನವರಾಗಿ. ಹಾಗಾದರೆ ಭಗವಂತನಿಗೆ ಆಕಾರವೋ ನಿರಾಕಾರವೋ ಅಂತ ಹೇಳಿದರೆ ಭಗವಂತನನ್ನು ಆಕಾರ ರೂಪದಲ್ಲಿ ಆರಾಧನೆ ಮಾಡುವುದೇ ಶ್ರೇಷ್ಠವಾದ ಸನಾತನ ಧರ್ಮದ ಇತಿಹಾಸ. ಉದಾಹರಣೆಗೆ ಅನೇಕ ದೇವರು ಬೇಕು ಎಂದು ಕೇಳುವವರಿದ್ದಾರೆ. ಅನೇಕ ದೇವರು ಬೇಕು, ಏಕದೇವರು. ಇಲ್ಲಿ ಕೊರಗಜ್ಜನ ಮಾತ್ರ ಸಂಕಲ್ಪ ಇತ್ತು, ಅನೇಕ ದೇವರು ಬೇಕು ಪ್ರಶ್ನೆ ಮಾಡುವವರಿದ್ದಾರೆ. ಅನೇಕ ದೇವರಿಂದಲೇ ಇತಿಹಾಸ, ನಮ್ಮ ಧರ್ಮ ಸನಾತನ ಇತಿಹಾಸಗಳು ಅವತಾರ ಆಗಿದೆ. ಉದಾಹರಣೆಗೆ ಪರಮಾತ್ಮ ಬ್ರಹ್ಮ ಸೃಷ್ಟಿ ಮಾಡುವಾಗ ಮೊದಲು ಈ ಗಿಡಮರಗಳನ್ನು ಸೃಷ್ಟಿ ಮಾಡಿದಂತೆ, ತದನಂತರ ಪ್ರಾಣಿ ಪಕ್ಷಿಗಳನ್ನು ಸೃಷ್ಟಿ ಮಾಡಿದಂತೆ. ಅದರಲ್ಲಿ ನಾವು ಚಿಂತನೆ ಮಾಡಬಹುದು, ಕೃಷ್ಣನ ಮೊದಲ ಅವತಾರ ಮತ್ಸ್ಯ ಅವತಾರ, ಮೀನಿನ ಅವತಾರ ನೋಡಿ. ವೇದರಾಶಿಗಳು ಜಲರಾಶಿಯಲ್ಲಿ ಅಡಗಿರುವಾಗ ಮೀನಿನ ಅವತಾರದಲ್ಲಿ ಮತ್ಸ್ಯಾವತಾರದಲ್ಲಿ ಬಂದು ವೇದರಾಶಿಗಳನ್ನು ಈ ಜಗತ್ತಿಗೆ ಇನ್ನೊಮ್ಮೆ ಶಾಶ್ವತವಾಗಿ ನೆಲೆಸಿ ಅವತರಿಸಿದ ಮತ್ಸ್ಯಾವತಾರ. ನಂತರದ ಅವತಾರ ಕೂರ್ಮ ಅವತಾರ ನೋಡಿ. ಆಮೆಯ ಅವತಾರ ಬಂದು ಸಮುದ್ರ ಮಥನ ಮಾಡುವಾಗ ಅಲ್ಲಿ ಪರ್ವತವನ್ನು ಬೆನ್ನು ಕೊಟ್ಟು ರಕ್ಷಣೆ ಮಾಡಿದ್ದು ಅಲ್ಲಿ ಕೂರ್ಮ ಅವತಾರದಲ್ಲಿ. ಇನ್ನು ನಂತರ ವರಾಹಾವತಾರದಲ್ಲಿ, ನಂತರ ಪರಶುರಾಮ, ನಂತರ ನರಸಿಂಹ ಅವತಾರದಲ್ಲಿ, ನಂತರ ವಾಮನ ಅವತಾರದಲ್ಲಿ, ಪರಶುರಾಮ ಅವತಾರದಲ್ಲಿ, ರಾಮಾವತಾರದಲ್ಲಿ, ಕೃಷ್ಣಾವತಾರದಲ್ಲಿ, ಕಡೆಗೆ ಬುದ್ಧಾವತಾರದಲ್ಲಿ. ಇನ್ನು ಕಲ್ಕಿ ಅವತಾರ ಆಗಲಿಲ್ಲ, ಆಗಬೇಕಷ್ಟೇ. ಇಷ್ಟೆಲ್ಲ ಅವತಾರವನ್ನು ಬಂದು ಈ ಸನಾತನ ಧರ್ಮದ ನಮ್ಮನ್ನು ರಕ್ಷಿಸಿದಂಥ ಭಗವಂತನನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಆರಾಧನೆ ಮಾಡಬಹುದು. ಉದಾಹರಣೆಗೆ ಇಷ್ಟು ದೇವರು ಬೇಕು ಅಂತ ಕೇಳಿದರೆ ನಮ್ಮ ದೇಶಕ್ಕೆ ಪ್ರಧಾನಿ ಇರುವುದು ಒಬ್ಬರು ಅಲ್ವಾ? ಎಷ್ಟು ಪ್ರಧಾನಿ ಇದ್ದಾರೆ ನಮ್ಮ ದೇಶಕ್ಕೆ, ಭಾರತಕ್ಕೆ? ಒಬ್ಬರು ಪ್ರಧಾನಿ ಅಲ್ವಾ? ಒಬ್ಬರು ಪ್ರಧಾನಿ ಈ ನಮ್ಮ ದೇಶವನ್ನ ಇಡೀ ಒಬ್ಬರಿಗೆ ನಡೆಸಲಿಕ್ಕೆ ಆಗ್ತದ? ಆಗುದಿಲ್ಲಲ್ಲ. ಹಾಗಾದ್ರೆ ಯಾರೆಲ್ಲ ಬೇಕು? ರಾಷ್ಟ್ರಪತಿ ಬೇಕು, ಉಪರಾಷ್ಟ್ರಪತಿ ಬೇಕು ಅಲ್ವಾ? ರಾಷ್ಟ್ರಪತಿ ಬೇಕು, ಉಪರಾಷ್ಟ್ರಪತಿ ಬೇಕು, ಅದರೊಟ್ಟಿಗೆ ಮುಖ್ಯಮಂತ್ರಿಗಳು ಬೇಕು ಅಲ್ವಾ? ನಂತರ ಏನು ಬೇಕು? ರಾಜ್ಯ ಬೇಕು, ತಾಲೂಕು ಬೇಕು, ಪಂಚಾಯತ್ ಬೇಕು. ಎಲ್ಲರಿಗೂ ಒಬ್ಬ ನಡೆಸಲಿಕ್ಕೆ ಆಗ್ತದ? ಅದಕ್ಕಾಗಿ ಅವತಾರ ಎತ್ತಿ ಬಂದಂಥ ಭಗವಂತ ಇಲ್ಲಿ ಬೇರೆ ಬೇರೆ ಅವತಾರದಲ್ಲಿ ಬಂದು ನಮ್ಮನ್ನು ಅವತರಿಸಿದ. ಅದೇ ರೀತಿ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನವ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂದು ಸಾರಿದ ಸಂದೇಶ ಇದು ನಮ್ಮ ಸನಾತನ ಧರ್ಮದ ಇತಿಹಾಸದ ಪುಟಗಳಲ್ಲಿ ಸೇರಿ ಇವತ್ತು ನಮ್ಮ ಸನಾತನರನ್ನು ರಕ್ಷಿಸುವಂಥ ಸಂದೇಶ. ಭಗವಂತ ಹೇಳ್ತಾನೆ, ಹಂ ಬೀಜ ಪ್ರದಾಪಿತ ಅಂತ ಹೇಳಿ, ನಾನು ಈ ಪ್ರಪಂಚದಲ್ಲಿ ಎಲ್ಲ ಜೀವಿಗಳಲ್ಲಿ ಬೀಜವಾಗಿದ್ದೇನೆ. ಉದಾಹರಣೆಗೆ ನಾವು ಈ ಪಂಚಾಗ್ನಿ ಅಂತ ಉಂಟು, ವೇದಶಾಸ್ತ್ರ ಪಂಚಾಗ್ನಿ ಅಂತ ಹೇಳಿ. ಈ ಪ್ರಪಂಚದಿಂದ, ಭೂಮಿಯಿಂದ ಮೋಡಗಳು ಸೃಷ್ಟಿ ಆಗ್ತವೆ, ಮೋಡದಿಂದ ಮಳೆ ಬರ್ತದೆ, ಮಳೆಯಿಂದ ನಾವು ದವಸ ಧಾನ್ಯಗಳು ಸೃಷ್ಟಿ ಆಗ್ತದೆ, ದವಸ ಧಾನ್ಯಗಳಿಂದ ನಮ್ಮ ಮನುಷ್ಯರು ನಾವು ಅದನ್ನು ಸೇವನೆ ಮಾಡ್ತೇವೆ. ಇದರಿಂದ ಪಿತೃದಿಂದ ಮಾತೃರೂಪವಾಗಿ ಮಾತೃರಿಂದ ನಮ್ಮ ಜನನ ಆಗ್ತದೆ. ಇದನ್ನ ಪಂಚಾಗ್ನಿ ಅಂತ ಹೇಳ್ತದೆ. ಅದೇ ರೀತಿ ಈ ಪ್ರಪಂಚಕ್ಕೆ ಆಧ್ಯಾತ್ಮಿಕ ಪಾಠವಾದ ಗೀತೆಯನ್ನ ಬೋಧಿಸಿದ ಪರಮಾತ್ಮ, ಆಧ್ಯಾತ್ಮಿಕ ಗೀತೆಯನ್ನ ಬೋಧಿಸಿದ ಪರಮಾತ್ಮ ಈ ಜಗತ್ತಿಗೆ ಶ್ರೇಷ್ಠವಾದ ಜ್ಞಾನ ಶಕ್ತಿಯನ್ನ ಕೊಟ್ಟ. ಈ ಕಲಿಯುಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಭಗವಂತ ಗೀತೆಯಲ್ಲಿ ಬೋಧಿಸಿದ್ರು. ಈ ಕಲಿಯುಗದಲ್ಲಿ ಭಗವದ್ಗೀತೆ ಆಗಲಿ ಅಥವಾ ಬೇರೆ ಬೇರೆ ಪುರಾಣಗಳಾಗಲಿ, ವೇದ ಪುರಾಣಗಳಾಗಲಿ ನಮಗೆ
ಪಠಿಸುವಂಥ ಸಮಯಗಳಿಲ್ಲ. ಉದಾಹರಣೆಗೆ ನಮ್ಮ ವೇದಗಳಂತೆ ಚತುರ್ವೇದಗಳನ್ನು ಅಧ್ಯಯನ ಮಾಡಬೇಕಿದ್ರೆ, ಒಂದು ವೇದವನ್ನು ಅಧ್ಯಯನ ಮಾಡಬೇಕಿದ್ರೆ ಒಂದು ವ್ಯಕ್ತಿಗೆ 15 ವರ್ಷ ಬೇಕಂತೆ. 4 ವೇದಗಳನ್ನು ಅಧ್ಯಯನ ಮಾಡಬೇಕಿದ್ರೆ 60 ವರ್ಷ ಬೇಕು. ಅದು ನಮ್ಮಿಂದ ಸಾಧ್ಯ ಇಲ್ಲ. ಭಗವದ್ಗೀತೆಯನ್ನು ನಮಗೆ ಅಧ್ಯಯನ ಮಾಡಬೇಕಿದ್ರೆ ಈಗಿನ ಕಾಲದಲ್ಲಿ ಬಂಧುಗಳೇ, ಗೀತಾಸಾರವನ್ನು ಅಧ್ಯಯನ ಮಾಡಿದರೆ ನಮ್ಮ ಜೀವನದಲ್ಲಿ ಯಾವುದೆಲ್ಲ ಬೇಕೋ ಅದೆಲ್ಲವನ್ನ ಭಗವಂತ ನಮಗೆ ಗೀತೆಯಲ್ಲಿ ಬೋಧಿಸಿದ್ದಾನೆ. ನಮ್ಮ ಜೀವನಕ್ಕೆ ಯಾವುದೆಲ್ಲ ಬೇಕೋ ಅದೆಲ್ಲವನ್ನ ಭಗವಂತ ಗೀತೆಯಲ್ಲಿ ಅರ್ಜುನನಿಗೆ ಬೋಧಿಸುವ ಮುಖಾಂತರ ಈ ಜಗತ್ತಿಗೆ ಆಧ್ಯಾತ್ಮಿಕದ ವಿಜ್ಞಾನದ ಪಾಠವನ್ನು ನಮಗೆ ಕೊಟ್ಟಿದ್ದಾನೆ. ಆದರೆ ಸನಾತನ ಧರ್ಮದ ಹಿಂದೂಗಳಾದಂಥ ನಾವು ಕಳೆದ ಒಂದು 40-50 ವರ್ಷದಿಂದ ಈಚೆ ನಾನು ಚಿಂತನೆ ಮಾಡಲಿಕ್ಕೆ ಉಂಟು, ಈಗಿನ ಮನುಷ್ಯರನ್ನು ಬ್ರಹ್ಮ ಏನೋ ಬೇರೆ ಒಂದು ಅಚ್ಚಿಯಲ್ಲಿ ಸೃಷ್ಟಿ ಮಾಡಿದ್ದಾನ ಅಂತೇಳಿ. ಉದಾಹರಣೆಗೆ ಈಗಿನ ಮಕ್ಕಳು ಸಾಧಾರಣ SLCಯ ನಂತರ ತಂದೆಯ ವಿಚಾರವನ್ನಾಗಲಿ ತಾಯಿಯ ಮಾತನ್ನಾಗಲಿ ಕೇಳುವ ಮಕ್ಕಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಆಧ್ಯಾತ್ಮಿಕದ ಸಂಪತ್ತು ನಮ್ಮಲ್ಲಿ ಇಲ್ಲ. ಆಧ್ಯಾತ್ಮಿಕ ಸಂಪತ್ತನ್ನು ಕೊಡುವ ನಮ್ಮ ಅಜ್ಜ ಅಜ್ಜಿಯರು ಹಿರಿಯರು ನಮ್ಮಲ್ಲಿಲ್ಲ. ಕೂಡು ಕುಟುಂಬವಾಗಿಂದ ನಮ್ಮ ಕುಟುಂಬಗಳು ಈಗ ಸಣ್ಣ ಸಣ್ಣ ಕುಟುಂಬಗಳಾಗಿವೆ. ಆಧ್ಯಾತ್ಮಿಕ ಸಂಪತ್ತನ್ನು ಪಡೆಯುವಂಥ ಚೈತನ್ಯ ಶಕ್ತಿ ನಮ್ಮ ಕುಟುಂಬದೊಳಗಿತ್ತು. ಉದಾಹರಣೆಗೆ ಎಲ್ಲ ಮನೆಯಲ್ಲಿಯೂ ಭಗವಂತನ ಚಿಂತನೆ ಇತ್ತು, ಭಗವಂತನ ಭಜನೆ ಇತ್ತು. ಈಗ ಭಗವಂತನ ಚಿಂತನೆ ಭಗವಂತನ ಭಜನೆ ಸಾಧಾರಣ ಭಜನಾ ಮಂದಿರಗಳು ಇವತ್ತು ಅಭಿವೃದ್ಧಿ ಆಗ್ತಾ ಇದೆ. ಆದರೆ ಭಗವಂತನ ಚಿಂತನೆ ಮತ್ತು ಭಗವಂತನ ಭಜನೆ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ. ಉದಾಹರಣೆಗೆ ಮನೆಗಳಲ್ಲಿ ಕಡಿಮೆ ಆಗ್ತಾ ಇದೆ, ಸಮಾಜದಲ್ಲಿ ಭಜನೆ ಅಭಿವೃದ್ಧಿ ಆಗ್ತಾ ಇದೆ. ಇವತ್ತು ಯಾವ ಮನೆಯಲ್ಲಿ ಭಗವಂತನ ಚಿಂತನೆ ಇದೆ ಆ ಮನೆ ಭವನ ಆಗಿದೆ. ಯಾವ ಮನೆಯಲ್ಲಿ ಭಗವಂತನ ಚಿಂತನೆ ನಾಮಸ್ಮರಣೆ ಕಡಿಮೆ ಆಗಿದೆ ಆ ಮನೆ ವನ ಆಗಿದೆ. ಹೆಚ್ಚು ಕಡಿಮೆ ಎಲ್ಲ ಮನೆಗಳು ವನವೇ ಆಗಿದೆ. ಉದಾಹರಣೆಗೆ ಯಾವ ಮನೆಯಲ್ಲಿ ಭಗವಂತನ ಚಿಂತನೆ ಇತ್ತೋ ಆ ಮನೆಯಲ್ಲಿ ಶಾಂತಿ, ನೆಮ್ಮದಿ, ತೃಪ್ತಿ ನೆಲೆಯಾಗಿದೆ. ಯಾವ ಮನೆಯಲ್ಲಿ ಸಂಜೆಯ ಹೊತ್ತು ನಮ್ಮ ಹಿರಿಯರು ತಾಯಂದಿರು ತುಳಸಿ ಕಟ್ಟೆಗೆ ದೀಪವನ್ನು ಇಡುವಾಗ ನಮ್ಮೆಲ್ಲರನ್ನ ಎಲ್ಲ ಮಕ್ಕಳು ನಾವು ಭಗವಂತನ ಆ ದೀಪ ಇಡುವ ಸಂದರ್ಭದಲ್ಲಿ ನಾವು ಭಾಗವಹಿಸ್ತಾ ಇದ್ದೆವು, ಆ ಮನೆ ಭಗವಂತನ ಭವನ ಆಗಿ ಮಾರ್ಪಾಡಾಗಿದೆ. ಉದಾಹರಣೆಗೆ ಭಗವಂತನ ಭಜನೆ ಕಲಿಯುಗದಲ್ಲಿ ಭಜನೆಗೆ ಇದ್ದಷ್ಟು ಶ್ರೇಷ್ಠತೆ ಇನ್ನು ಬೇರೆ ಯಾವುದಕ್ಕೂ ಇಲ್ಲ. ಹರಿನಾಮ ಸಂಕೀರ್ತನೆಗೆ ಇದ್ದಷ್ಟು ಶ್ರೇಷ್ಠತೆ ಯಾವುದಕ್ಕಿಲ್ಲ. ಉದಾಹರಣೆಗೆ ಇಲ್ಲಿ 5 ದಿವಸ ಭಜನೆ ನಡೆಯಿತು ಅಂತ ಹೇಳಿದರು. ದೈವ ಸಾನ್ನಿಧ್ಯದಲ್ಲಿ ಭಜನೆ ಮಾಡ್ಬೋದು ಅಂತ ಹೇಳುವಂಥದ್ದು ಚಿಂತನೆ ಹಲವರಲ್ಲಿದ್ದ ತಂತ್ರಿಗಳೇ. ಇದನ್ನು ಪರಿವರ್ತನೆ ಮಾಡಬೇಕಾಗಿದೆ. ಎಲ್ಲಿ ಭಜನೆ ಆಗ್ತದೋ ಅಲ್ಲಿ ವಿಭಜನೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ವಿಭಜನೆ ಇಲ್ಲ ಅಂತೇಳಿ. ನಮ್ಮ ಮನಸ್ಸಿಗೆ ವಿಭಜನೆ ಆಗುವುದಿಲ್ಲ, ನಮಗೆ ಶ್ರೇಷ್ಠತೆ ಬರ್ತದೆ, ನಮ್ಮಲ್ಲಿ ಆಧ್ಯಾತ್ಮಿಕ ಜಾಗೃತಿ ಆಗ್ತದೆ ಅಂತ ಹೇಳುವುದನ್ನು ಭಜನೆಯಲ್ಲಿ ವಿಭಜನೆ ಇಲ್ಲ ಅಂತ ನಾವು ಹೇಳ್ತೇವೆ. ಆದ ಕಾರಣ ನಮ್ಮಲ್ಲಿ ಯಾವುದನ್ನು ನಾವು ಬಿಟ್ಟು ಹೋಗಿದ್ದೇವೆ ಅದೆಲ್ಲವನ್ನ ನಾವು ಸೇರಿಸಿದಾಗ ಈ ಸನಾತನ ಧರ್ಮದ ಇತಿಹಾಸಗಳು ನಮಗೆ ಉಳಿಲಿಕ್ಕೆ ಸಾಧ್ಯತೆ ಆಗ್ತದೆ. ಬಂಧುಗಳೇ, ಈ ಸಾನ್ನಿಧ್ಯದಲ್ಲಿ ನನ್ನ ಚಿಂತನೆ ಪ್ರಕಾರ ಇಷ್ಟೆಲ್ಲ ಅಭಿವೃದ್ಧಿ ಆಯಿತು. ಬೇರೆ ಬೇರೆ ಕೊಡುಗೈ ದಾನಿಗಳು ಇದಕ್ಕೆ ಸಹಾಯವನ್ನು ಮಾಡಿದ್ದಾರೆ. ಈಗಾಗಲೇ ಹೇಳಿದರು 9.5 ಸೆನ್ಸ್ ಜಾಗವನ್ನ ನಮ್ಮ ಗೋಕುಲದಾಸರು ಅದಕ್ಕೆ ಮನಪೂರ್ವಕವಾಗಿ ಅರ್ಪಿಸಿದ್ದಾರೆ. ಅದು ಇನ್ನೂ ಸಹ ಈ ಒಂದು ಜಾಗಕ್ಕೆ, ಈ ಒಂದು ಸ್ಥಳದಲ್ಲಿ ಬೇರೆ ಬೇರೆ ಅಭಿವೃದ್ಧಿಗಳು ಆದಾಗ ಈ ಒಂದು ಪವಿತ್ರ ಕ್ಷೇತ್ರ ಸನಾತನ ಧರ್ಮದ ಸಾನ್ನಿಧ್ಯದ ಕ್ಷೇತ್ರ ಆಗಿ ಇದು ಉಳಿಲಿಕ್ಕೆ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ. ಬಂಧುಗಳೇ, ಈ ಸಾನ್ನಿಧ್ಯ ಈಗ ಜೀರ್ಣೋದ್ಧಾರ ಆಗಿದೆ, ಬ್ರಹ್ಮಕಲಶ ಆಗಿದೆ. ಇನ್ನು ಮುಂದೆ ನಾನು ನಮ್ಮ ರಾಮಚಂದ್ರ ಬಲ್ಲಾಳರು ಒಂದು ಕಡೆ ಮಂಗಲ್ಪಾಡಿಯಲ್ಲಿ ನನ್ನನ್ನು ಕೊರಗಜ್ಜನ ಒಂದು ಬ್ರಹ್ಮಕಲಶಕ್ಕೆ ಕರೆದಾಗ ಒಂದು ವಿಚಾರವನ್ನು ನಾನು ಮಂಡಿಸಿದ್ದೆ. ಅದನ್ನು ಇಲ್ಲಿ ಸಹ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಕೊರಗಜ್ಜನ ದೈವದ ಇತಿಹಾಸದಲ್ಲಿ ಬಂಧುಗಳೇ, ನಾವು ಆರಾಧನೆ ಮಾಡುವಾಗ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತೇವೆ, ತಪ್ಪು ತಿಳ್ಕೊಳ್ಬಾರದು. ಮೊದಲಿನವರು ನಾವು ಯಾವುದನ್ನು ಸ್ವೀಕಾರ ಮಾಡ್ತೇವೋ ಅದನ್ನು ದೇವರಿಗೆ ಕೊಟ್ಟರು, ನಾವು ಯಾವುದನ್ನು ಸ್ವೀಕಾರ ಮಾಡ್ತೇವೆ ಅದನ್ನು ದೇವರಿಗೆ ಕೊಟ್ಟರು. ಆದರೆ ಈಗಿನ ಕಾಲಗತಿಯಲ್ಲಿ ನಾವು ನಮ್ಮದೇ ಆದಂಥ ಮುಂದಿನ ಪೀಳಿಗೆಗೆ ಒಂದು ಸಂದೇಶವನ್ನು ನಮ್ಮ ಧರ್ಮಕ್ಷೇತ್ರದಿಂದ ಅದು ಉಳಿಲೇಬೇಕು.
ಉದಾಹರಣೆಗೆ ನಮ್ಮ ಇತಿಹಾಸದಲ್ಲಿ ದೈವಾರಾಧನೆಯಲ್ಲಿ ಈ ಮದ್ಯವನ್ನು ಇಡುವಂಥ ಕ್ರಮ ಬಹಳ ಕಡಿಮೆ ಇತ್ತು. ಮೊದಲು ಬೇರೆ ಬೇರೆ ರೀತಿಯಲ್ಲಿ ಆರಾಧನೆ ಮಾಡಿದ್ರು. ನಮ್ಮ ಕೆಲವು ಕಡೆ ಆರಾಧನೆ ಆಗ್ತದೆ, ತುಂಬ ಈಗಿನ ಈ ಕೆಮಿಕಲಲ್ಲಿ ಮಾಡುವಂಥ ಹಲವಾರು ಕುಪ್ಪಿಗಳು, ಬಾಟ್ಲಿಗಳು ಆರಾಧನೆಯಲ್ಲಿ ಕಾಣುತ್ತಾ ಇದೆ. ಇದು ನಿಜವಾಗಿ ನನ್ನ ಅಭಿಪ್ರಾಯದ ಮುಖಾಂತರ ಇದು ಸರಿಯಲ್ಲ. ಉದಾಹರಣೆಗೆ ಕೊರಗಜ್ಜನ ಇತಿಹಾಸದಲ್ಲಿದೆ, ಏಳು ಕುಪ್ಪಿ ಕಲಿಕೊರ್ಲೆಪ್ಪೆಲೆ 7 ಜನ ನುಪ್ಪು ಕೊರ್ಲೆ 7 ಜನ ತಿನ್ಪುನಂಚಿನ ನುಪ್ಪು ಕೊರ್ಲೆ ಅಂತ ಕೇಳಿದ್ದು ವಿನಾಹ ಗಂಗಸರ ಕೊರ್ಲೆ ಅಂತ ಕೇಳಿದ್ದಿಲ್ಲ. ಇಲ್ಲಿ ವಿಜಯ ಪಂಡಿತರು ಇದ್ದಾರೆ, ಗಂಗಸರ ಕೊರ್ಲೆ ಅಂತ ಕೇಳಿದ್ದಿಲ್ಲ. ಅದು ನಮ್ಮ ರಾಮಚಂದ್ರ ಬಲ್ಲಾಳರ ಒಂದು ಕ್ಷೇತ್ರದಲ್ಲಿ ನಾನು ಆವಾಗ ಹೇಳಿದಾಗ ಅದನ್ನು ಪರಿವರ್ತನೆ ಮಾಡಿದ್ದಾರೆ. ಅದು ಯಾಕೆ ಅಂತ ಹೇಳಿದ್ರೆ, ಕೊರಗಜ್ಜನ ಸಾನ್ನಿಧ್ಯದಲ್ಲಿ ನಾವು ನಮ್ಮ ದೈವಗಳು ಯಾವುದು, ಉದಾಹರಣೆಗೆ ನಮ್ಮ ವಿಜಯ ಗುರೂಜಿಯವರಿದ್ದಾರೆ, ಅವರ ಸಾನ್ನಿಧ್ಯದಲ್ಲಿ ಸಾತ್ವಿಕವಾಗಿ ಆಗಿರಬೇಕು ಅಂತೇಳಿ ನನ್ನ ಅನಿಸಿಕೆ. ನಮಗೆ ಹರಿಶಣ್ಣ ಹೇಳಿದರು ಸಾತ್ವಿಕವಾಗಿ ಆಗುವುದು. ಉದಾಹರಣೆಗೆ ಉಳ್ಳಾಲದಲ್ಲಿ ನಾವು ಪ್ರತಿ ವರ್ಷ ಹೋಗ್ತೇವೆ, ಒಂದು ಕಲ್ಲುಟ್ಟಿಯ ಕೋಲ ಆಗ್ತದೆ ಅಗೇಳು, ಅಲ್ಲಿ ಸಾತ್ವಿಕವಾಗಿ ಆರಾಧನೆ ಆಗುವುದು ಪೊರಿಪನಿಯಾರದಲ್ಲಿ. ಮತ್ತು ಅಗೇಲು ಅದು ಹೊರಗಿಂದ ಹಾಕುವುದು, ಅಲ್ಲಿ ಕೃಷ್ಣನ ಭಜನಾ ಮಂದಿರ ಇದೆ. ಆದ ಕಾರಣ ನಾನು ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ದೈವದೇವರುಗಳ ವಿಚಾರದಲ್ಲಿ ನಮ್ಮ ಇಂದಿನ ಪೀಳಿಗೆ ದೈವದೇವರನ ಪ್ರಸಾದ ಅಂದು ಪಂಡದ ಇನ್ನು ದೆತೊನ್ನಂಚಿನ ವಿಚಾರ ಬರಿಯರೆ ಬಲ್ಲಿ ದೀಪುನ ಬೋಂಡ ದೀಲೆ ಇಡುವುದು ಬೇಕಾದರೆ ಇಡಿ. ದೈವದೇವರುಗಳ ಪ್ರಸಾದ ಅಂತ ಹೇಳಿದ್ರೆ, ನನ್ನ ಮಗ ಒಂದು ವೇಳೆ ಕೊರಗಜ್ಜನ ಕೋಲಕ್ಕೆ ಬಂದರೆ ದೈವದ ಪ್ರಸಾದ ಚೂರು ಪರ್ಕ ಅಂತ ಹೇಳಿದ್ರೆ ಮರುದಿವಸ ತಲಪಾಡಿಗೆ ಖಂಡಿತವಾಗಿ ಹೋಗಬೇಕಾಗ್ತದೆ ಅವನಿಗೆ. ಆದ ಕಾರಣ ಆ ವಿಚಾರ ಆಗಲೇಬಾರದು, ಅದು ಇಡಲೇಬಾರದು. ಒಂದು ವೇಳೆ ಯಾರಾದರೂ ಇಡುವುದಿದ್ರೆ ಅದಕ್ಕೆ ಸೇಂದಿದ್ದು ಮಾತ್ರ ಚರಿತ್ರೆ ಇರುವುದು. ಐಟ್ಲ ತಡ್ಪೆದಾಗೇಲಿ ಅಂತ ಇದ್ದದ್ದು, ಮೊದಲಿದ್ದದ್ದು ತಡ್ಪೆದಾಗೇಲಿ ಅಂತ ನಮ್ಮ ಮನೆಯಲ್ಲಿ ಇಡ್ತಾ ಇದ್ರು, ಹೊರಗಿಂದ ಹೊರಗೆ ಇಡ್ತಾರೆ. ನಾನು ಸಾತ್ವಿಕ, ನಾನು ತಪ್ಪು ತಿಳ್ಕೊಳ್ಬೇಡಿ, ಆದರೂ ಇಡ್ತಾ ಇದ್ರು. ಅದಕ್ಕೆ ಅದರದಾದ ನಿಯಮ ಇತ್ತು. ಈಗ ಒಂದು ಕಡೆ ಆಗ್ತದೆ, ಹರಿಶಣ್ಣನಿಗೆ ಗೊತ್ತುಂಟು, ಇಡೀ ಸಭೆಗೆ ಕುಡಿಲಿಕ್ಕೆ ಕೊಡ್ತಾರೆ. ಅದು ಬರುವುದು ಅಂತ ಹೇಳಿದ್ರೆ ಮರುದಿವಸ ಅವರು ಹೋಗುವುದು, ಬಂದವರು ಕೆಲವರು ಹೋಗುದು, ಮರುದಿವಸ ಹೋಗುದು ಮನೆಗೆ, ಅವರಿಗೆ ಎಲ್ಲಿ ಮಲಗಿದ್ದಾರಂತ ಗೊತ್ತಾಗುವುದಿಲ್ಲ. ಹಾಗೆ ಆಗಬಾರದು ಅಂತ ಹೇಳುವುದು, ಸಭೆಗೆ ಕುಡಿಯುವಂಥ ಅದನ್ನು ಕೊಡಬಾರದು. ನಮ್ಮ ಕೊರಗಜ್ಜ ಮದ್ಯಪಾನವನ್ನು ಕುಡಿಸಲಿಕ್ಕೆ ಇರುವಂಥ ದೈವ ಅಲ್ಲ. ನಮ್ಮ ಕೊರಗಜ್ಜ ತುಳುನಾಡಿನ ಇತಿಹಾಸದಲ್ಲಿ ಬೆನ್ನಿ ಬೇಲದ ಕಲೆಗೆ, ಕೈಕಂಜಿ ಸಾಂಕುನ ಕಲೆಗೆ, ಕಷ್ಟೊಡಿತನ ಕಲೆಗೆ ತಗ್ಗದು ಬಗ್ಗದು ಪ್ರಾರ್ಥನೆ ಮನಪಲಗೆ ಅನುಗ್ರಹ ಅಲ್ಲತ್ತದು ಒಂಜಿಲೆಪ್ಪನಗ ಏಳುವ ಕೊಂಡ ದೈವ ಕೊರಗಜ್ಜ ಅಂತ ಹೇಳುವುದುಂಟು. ಆದರೆ ಇತಿಹಾಸದಲ್ಲಿ ಬೇಕಾದರೆ ಯಾರು ಬೇಕಾದರೆ ನಮ್ಮಲ್ಲಿ ಸಂವಾದ ಮಾಡಬಹುದು. ಕೊರಗಜ್ಜ ಗಂಗಸರ ಕೇಂದ್ರನ ಇತಿಹಾಸನೇ ಓಲ್ಲ ಇಜ್ಜಿ ಅವನ ಮಾಡಿದ ಸೃಷ್ಟಿ ಆತನೆ ಮಾತ್ರ. ಅದಕ್ಕೆ ಪರಿಶುದ್ಧವಾಯಿನ ಕಲಿಯಿಂದ ಇತ್ತನೆ ಕಲಿದೀಪುನಂಚಿನ ನಿಯಮ ಉಂಡು. ಅಮೃತ ಪಂಡ ಶುದ್ಧವಾಯಿನ ಕಳಿಯಿಂದ ಉಪ್ಪುಣವು ಅಮೃತ ಅಂಚಿನ ಒಂಜಿ ನಿಯಮ ಉಂಡು. ಬೊಕ್ಕ ಅಗೇಲು ಬಲಸನ ನಿಯಮ ಉಂಡು. ಒಂಜಿ ವೇಳೆ ಏರಾಂಡಲ ಸುರೂಟು ಕೊಣತೆರ್ನಾಂಡ ಮುಲ್ಪ ಪರಿಯರೆ ಕೊರಡ್ಚಿ ಆಯ್ತ ದೆತ್ತದ ಕೊರಲೆ ಬೊಕ್ಕ ಆಯ್ತು ದಾದ ಐಕ್ ಮೌಲ್ಯ ಆಪುಂಡು ಐನು ಕೊರಲೆ ಮೌಲ್ಯ ಆಪುಂಡು ಅವಡೆಗೆ ಸಂದುಂಡು ಬೊಕ್ಕ ಪೋಂಡ ಬೀಡ ದೀಲೆ ಚಕ್ಕುಳಿ ದೀಲೆ ಅಗೆಳೆ ದೀಲೆ ಓವು ಬೋಂಡಲ ದೀಲೆ ಐಟದಾಲ ಆಯರಜ್ಜಿ ಆಂಡ ಮಧ್ಯ ಮಾತ್ರ ಗಂಗಸರ ದೀಪುನಂಚಿನ ಒಂಜಿ ಕೆಲಸವನ್ನು ಮಲ್ಪೊಡ್ತೀನಿ ಅನ್ನ ಕೈ ಮುಗಿದೆ ಅನ್ನ ಅಭಿಪ್ರಾಯ ಈತೆಯಾನಕ್ಕೇನೆ ಬೊಕದಾಲಕ್ಕೇನುಜಿ ಅಂಚಾದ ಬಂದುಳೆ ಒಂಜಿ ಸಾನ್ನಿಧ್ಯ ಈ ಒಂಜಿ ಸಾನ್ನಿಧ್ಯ ಇಡಕ್ಕೆ ಬನ್ನಗನೆ ಆಪುಂಡು ಮೂಲ ಪರಿಪೂರ್ಣವಾದ ಚೈತನ್ಯ ಶಕ್ತಿ ಉಂಡು. ನನಂಜಿ ಗೊತ್ತಿಪ್ಪಡು ನಾಗದೇವರನ ಸಾನ್ನಿಧ್ಯ ಉಂಡತಿ ಅವು ಪರಿಪೂರ್ಣವಾಯಿನ ಸಾನ್ನಿಧ್ಯ ಈ ಮುಲ್ಪದ ವೀರನಗರದ ಸಾನ್ನಿಧ್ಯ ದಾಯ ಗೊತ್ತುಂಡೆ ಅಡೆಗೆ ಅಲ್ಪ ತೂನಗನೇ ನಮಗೆ ವಿಶೇಷ ತೋಜುಂಡು ಬಂದಲೆ ಗೊತ್ತುಪಡೆ ನಾನು ಆಡಂಬರಗೆ ಪನ್ಪುನೆತ್ತು ಎನ್ನ ಈ ಕೈಟ್ ಏತ್ ನಾಗನ ಗುಂಡ ಕಟ್ಟದೆ ಅಂದ್ರೆ ಎಂಗೆ ಪಂಡ್ರ ಸಾಧ್ಯ ಜಾತ್ ನಾಗನ ಗುಂಡ ಎನ್ನಡ ದೇವರು ಕಟ್ಟಾದೇರು ನಮ ಕಟ್ಟದೇನತ್ತು ದೇವರು ಕಟ್ಟಾದೇರು ನಾಗ ಅವಳು ಸಾಂತಾಳ್ವೇರ್ನ ಅಮರಾಲ್ವ ಕಾಂಪೌಂಡ್ ಸಾಂತಾಳ್ವೇರ್ನ ಒಂಜಿ ನಾಗಕ್ಷೇತ್ರ ಆಪನ ಸಂದರ್ಭಡು ಮಾತೆಲ್ಲ ಬುಡ್ದು ಪೋಯರು ಬಣನು ತೂದು ಅಂಚಿನ ಮರ ಇತ್ತು ಅಡ್ಡಿ ಕಡುಪೆರೆ ಆ ಸಂದರ್ಭಡು ಅವಳು ಸಗ್ರಿದ ಸಾಮುಗ್ಯರನ್ನು ಕೊಡ್ತ ನಾಗದರ್ಶನ ಅಂಡಿ ಬೊಕ್ಕೊಂಜಿ ಮಲ್ಲ ಜ್ಯೋತಿಷ್ಯರ ಅಲ್ಪ ಬಲಿಮೆದಿಯೇರಿ ಆ ಟೈಮುಡು ನಮನೆ ಬೆದ್ದಡಕದ ಸೀದರ ಕಾಲ ಅಂತೇರಿ ಸಂಕಲ್ಪ ಮಲ್ತೇರಿ ಪೋದು ತೂದು ಯಾನ್ಲ ದಾನ ಮಲ್ತೆ ಅಪ್ಪ ನೋಕ್ಯೋ ಪೋನ್ ಬೈದನೆ ಆತೆ ಯಾನ್ಲ ಪಿರಬತ್ತೆ ಅನ್ನೋದು ಆವಂದಿಂದ ಪಂಡೆ ಲಾಸ್ಟ್ಗೆ ನಾಗದರ್ಶನ ನಿಕ್ಲಿ ಏರನಿ ಮಲ್ತದಾರ ಅರೇ ಆವಡನ್ನು ಪನ್ನೆಡ್ದು ಅವರ 48 ನೋಡಿ ನಾಗನಗುಂಡ ಕಟ್ಟದ ಬಂದುಲೆ ಇನ್ನಿಲ್ಲ ನಂಗೆ ರೋಮಾಂಚನ ಆಪುಂಡು ಆ ನಾಗದೇವರ ಅವಳು ಏತು ಚೈತನ್ಯ ಶಕ್ತಿನ ಮೆರೆತೆರೆದು ಕೇಂಡ ಇನಿ ಸಂತಾನ ಇಜ್ಜಂದನಕ್ಲೆ ಸ್ವಲ್ಪ ಪೋದು ಪ್ರಾರ್ಥನೆ ಮಂತನ ಸಂತಾನ ಭಾಗ್ಯ ಆಪುಂಡು
ಆಪುಂಡು ಇನ್ನು ಚರ್ಮರೋಗದಕ್ಲಿಗೆ ಚರ್ಮರೋಗ ನಿವಾರಣೆ ಆಪುಂಡು ಪುಣ್ಯಕ್ಷೇತ್ರ ಆದ ಬೆಳಗುಂಡು ಎಂಕಲ್ ಒಂಜಿ ವಾಸುಕಿ ನಾಗಬ್ರಹ್ಮ ಕ್ಷೇತ್ರ ಚಿತ್ರಾಂಜಲಿ ನಗರ ಅವಳ ಅಂಚೆನೆ ಒಂಜಿ ಜನ ನಿಗಲೆ ಗೊತ್ತುಪ್ಪು ಶಾಂತಾರಾಮ ಸೆಟ್ರನ ಸೋಮೇಶ್ವರದ ಆಡಳಿತ ಮುಕ್ತೇಶ್ವರನ 60 ದಿತ್ತನಂಚಿನ ಜಾಗೆ ಅವಳು ಪೋದ ಜಾಗೆದಿತ್ತು JCP ಪಾಡ್ನಾಗ ಹೊಸ JCPದ ತುಂಡಾಯರ ಆವಂದ ನಂಚಿನ ವಸ್ತು ತುಂಡಾದ ಅನಗ ಅವಳು JCPದ ಕಂಪೆನ್ದಾಗ್ಲಿ ಕೇಂದ್ರ ಎಂಚ ತುಂಡಾಯಿನೇ ಬಂಡದು ತುಂಡಾಯಿನ ಎಂಚ ಅಂದು ಕೇಂದ್ರ ಲಾಸ್ಟಿಗೆ ಜ್ಯೋತಿಷೋಡು ಪೋದು ಕೇಂದ್ರ ಕಂಪೆನ್ದಾಗ್ಲಿ ಬಂಡರಿಗೆ ತುಂಡಾಯರ ಬಲ್ಲಿ JCPದ ಅವು ತುಂಡಾಯರ್ನೇ ಇಜ್ಜಿ ಅಂಚಿನ ವಸ್ತು ಇದೆ ಜ್ಯೋತಿಷೋಡು ಕೇಂದ್ರ ತೋಜಿನ ಎಂಚಿನ ಅಂದು ಕೇಂದ್ರ ಈರು ದೈತನಂಚಿನ ಜಾಗೆ ಅವು ನಾಗದೇವರನ ಜಾಗೆ ಇರೆಗೆ JCPಲ ಇಪ್ಪಂದು ಈರ್ಲ ಉಪ್ಪಾಯರಾಯಿನ ಪಿರದ ಎಪ್ಪಲೆ ಬಂಡದು ಫ್ರೀ ಬಿಡುದು ಕೊರಿಯರು ಜಾಗೆಯನ್ನು ಬಂದುಳೆ ನನಂಜೆಂಕಲ ವನದುರ್ಗ ನಾಗಬ್ರಹ್ಮ ಕ್ಷೇತ್ರ ಅಂತ ಬಂದ್ಪನ ಜಾಗೆ ಪಾವೂರು ಕುಂಡಾಪುಡೊಂದು ಆತಂಡು ಆ ಜಾಗೆ ಅನ್ಯ ಧರ್ಮದ ಕಡೆ ಇತ್ತಿನ ಜಾಗೆ ಅನ್ಯ ಧರ್ಮದಕ್ಲಿಗೆ ನೀರು ಏಪಲ ಅಕ್ಲ ಪರ್ಪನ ನೀರುಪ್ಪು ಪೂರ ನೀರಿಲ ಅಕ್ಲೆ ಕಲ್ಲರಾಪನೆ ಓಲುಗು ಓಲು ತೋಟಲ್ಲ ಅಕ್ಲೆ ನೀರು ಪರ್ರಾಪುಚಿ ಆ ಸಂದರ್ಭಡು ಜಾಗೇನು ಧರ್ಮಾರ್ಥವಾದ ಬುಡ್ದು ಕೊಡಿಯರು ಬಂದುಳೆ ಜಾಗೇನು ಧರ್ಮಾರ್ಥವಾದ ಬುಡ್ದು ಕೊಡ್ತೀನಿ ಸಾರ್ವಜನಿಕ ಕ್ಷೇತ್ರ ಆತನ ನಾಗಬ್ರಹ್ಮ ಕ್ಷೇತ್ರ ಬಯಲು ಆಳಯ ಅಂಚಿನ ಪುಣ್ಯ ಕ್ಷೇತ್ರ ಬಂದುಳೆ ದಾದಾ ಅಂದು ಕೇಂಡ ನಮಕ್ಕೊಂದು ಜನ್ಮ ಜನ್ಮಾಂತರದ ಪುಣ್ಯ ಫಲ ನಮ್ಮ ನರಮನೆ ಅದು ಪುಟ್ಟುದ ನಮಕ್ ಓಲು ಮಾತ ನಮ್ಮ ಸೇವೆ ಆವಡ ಓಲು ಮಾತ ನಮ್ಮ ಡೊನೇಷನ್ ಕೊರಡ ಓಲು ಮಾತ ನಮ್ಮ ಆರಾಧನೆ ಮಲ್ಪೊಡ ಓಲು ಮಾತ ಪೋದು ನಮ್ಮ ನಿರೂಪಣೆ ಮಲ್ಪೊಡ ಓಲು ಮಾತ ನಮ್ಮಡ್ದು ಆವಡ ಕೆಲಸ ಇದು ಮಾತ ಭಗವಂತನ ಲೆಕ್ಕ ನಮ್ಮ ಲೆಕ್ಕದ ಆಲತ್ತಿ ಇನ್ನು ಈತ ಜನ ವೇದಿಕೆಗೆ ಬೈದೇರಿ ಆ ಭಗವಂತ ಏರೇನು ಮಾತ ಈ ಜಾಗೆಗೆ ಲೆಪ್ಪೋಡ ಅಕ್ಲೇನು ಮಾತ ಲೆಪ್ಪವಣೆ ಏರೇನು ಮಾತ ಮೂಲ ಸೇವೆ ಮಲ್ಪೊಡ 1 ವರ್ಷ 2 ವರ್ಷ ಮಲ್ಪೊಡ ಅಕ್ಲೇ ಮಾತ್ರ ಗೊತ್ತಿಪ್ಪಡು ಸನಾತನ ಹಿಂದೂ ಧರ್ಮದ ಆರಾಧನೆ ಆದಾನಗ ಅವಳು ಬ್ರಹ್ಮಕಲಶಾದನಗ ತಂತ್ರಿ ಪ್ರಾರ್ಥನೆ ಮಲ್ಪೇರಿ ಕಾಲೇ ವರ್ಷತ್ತು ಪರ್ಜನ್ಯ ಪ್ರಬ್ಧಿ ಸಸ್ಯಶಾಲಿನಿ ದೇಶಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯ ಅಂತ ಬಂದ್ಪೇರಿ ಕಾಲೇ ವರ್ಷತ್ತು ಪರ್ಜನ್ಯ ಪ್ರಬ್ಧಿ ಸಸ್ಯಶಾಲಿನಿ ದೇಶಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯ ಅಂತ ಬಂದ್ಪೈತ ಅರ್ಥ ಇಂಜಿನ ಅಂದ್ ಬಂಡ ಒಂಜಿ ಬ್ರಹ್ಮಕಲಶಾದನ ಆಲು ಭಗವಂತಡ ಪ್ರಾರ್ಥನೆ ಮಲ್ಪೇರಿ ಕಾಲ ಕಾಲದು ಬರ್ಸಬಾರ್ದು ಬುಲೆ ಬೆಲಬಾರ್ದು ಸಾಧು ಸಂಚರಿ ಭಯ ಇಜ್ಜಂದೆ ನಿರ್ಮಾಣ ಆವಾಡು ಇಂದುಲೆಗೆ ಮಾತ್ರ ಭಯ ಇಜ್ಜಂದೆ ಆವಾಡದು ಸನಾತನ ಧರ್ಮದ ಹಿಂದೂ ಧರ್ಮದ ಒಂಜಿ ಜಾಗೆಡ್ಲ ಪ್ರಾರ್ಥನೆ ಮಲ್ಪುಜೇರಿ ಇಂದುಲೆಗೆ ಮಾತ್ರ ಅವಳು ಎಡ್ಡೆ ಆವಾಡು ಇಂದುಲು ಮಾತ್ರ ಎಡ್ಡೆ ಆವಾಡದು ಓಲ್ಲಾ ಪನ್ಪುಜೇರಿ ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಪನ್ಪೇರಿ ಆಯ್ತಾ ಅರ್ಥ ಎಂಜಿನ ಅದು ಬಂಡ ಕೇವಲ ಹಿಂದುಲು ಮಾತ್ರ ಎಡ್ಡೆ ಆವಡ್ದು ಸನಾತನ ಹಿಂದೂ ಧರ್ಮದ ಗೀತೆ ಆವಡು ಭಗವಂತೆ ಪಂತುಜೇರಿ ಮಾತ್ರಲ್ಲ ಎಡ್ಡೆ ಆವಡನೆ ಪಂತನೆ ಅಂಚನ ಮೂಲು ಬಹುದೇವ ಆರಾಧನೆ ಆಯ್ನಂಚನ ಸನಾತನ ಧರ್ಮದಕ್ಕಲಿ ಕೇವಲ ಎಂಕಲಿಗೆ ಮಾತ್ರ ಎಡ್ಡೆ ಆವಡು ಪಂಪನ ಆರಾಧನೆ ಪ್ರಾರ್ಥನೆ ಓಲ್ಲ ಇಜ್ಜಿ ಯಾನು ದಾಯನೇನು ಪಂಡೆ ಅಂದು ಕೇಂಡ ಈ ಪರಿಸರಡು ನಮ್ಮ ಮಾತ್ರ ಹಿಂದುಲು ಮಾತ್ರ ಉಪ್ಪುನತ್ತು ಮಾತ ಧರ್ಮದಕ್ಕಲ್ಲ ಉಳ್ಳೇರು ಅತೆ ಬಾಲಕೃಷ್ಣಣ್ಣ ಪೂರಾ ಧರ್ಮದಕ್ಕಲ್ಲ ಈ ಪರಿಸರಡು ಉಳ್ಳೇರು ಯಾನು ಪನ್ಪುನ ಈತೆ ಈ ಸತ್ಯನಗರ ಅತ್ತ ವೀರನಗರ ಅತೆ ವೀರನಗರಡು ಸತ್ಯ ನೆಲೆಯಾಂಡಿ ವೀರನಗರಡು ನೆಲೆಯಂಚಿನ ಸತ್ಯ ಅವು ಕೇವಲ ವೀರನಗರಡು ಮಾತ್ರ ಹಿಂದುಲೆಗಳು ಮಾತ್ರ ಮಾತ್ರೆಗಳಾಯ್ತ ಪುಣ್ಯ ಫಲ ತಿಕ್ಕೊಂಡು ದಾಲ ಪೋಡಿಗೆಜ್ಜಿ ದಾಯೇನು ಕೆಂಡ ಸನಾತನ ಧರ್ಮದ ಸಂಕೇತ ಓಂಕಾರ ರೂಪ ಅವಳು ಸಾತ್ವಿಕವಾಯಿನ ಕೇಸರಿ ವರ್ಣನು ನಮ್ಮ ಆರಾಧನೆ ಮಲ್ಪೋದೆ ಆಯ್ತ ಅರ್ಥ ಎಂಚಿನ ಅಂದ್ ಬಂಡ ಗೊತ್ತಿಪ್ಪಡಿ ಕೇಸರಿ ವರ್ಣನು ಧಾರಣೆ ಮಲ್ಪುನ ಕೇಸರಿ ಒಂಜಿ ಸಾಲುಡು ಪಾಡುನಂಚಿನ ಒಂಜಿ ಜವನಿ ಕೇಸರಿ ಸಾಲುಡು ಪಾಡುದು ಪನ್ಪುನ ತ್ಯಾಗದ ಮಲ್ಪುನಂಚಿನ ಸೇವೆ ಐಟ್ ಖಂಡಿತ ಅಂತರುಡು ಒಂಜಿ ಚೂರು ಅನ್ಯತಾ ಭಾವನೆ ಉಪ್ಪುಜಿ ಭೇದ ಭಾವನೆ ಉಪ್ಪುಜಿ ಒಂಜಿ ಕೇಸರಿ ಸಾಲಿನ ಪಾಡುದು ಒಂಜಿ ಸೇವೆ ಮಲ್ಪುನಂಚಿನ ಒಂಜಿ ವ್ಯಕ್ತಿ ಆ ಸಮಾಜಕ್ಕೂ ಖಂಡಿತವಾದಲ್ಲ ಪ್ರತಿ ವರಿಯಲ್ಲ ಪ್ರತಿ ಧರ್ಮದ ಅಲ್ಲ ತನ್ನ ಎಂದು ಬಂಡದ ನೆನಪುನಂಚಿನ ಇತಿಹಾಸ ಉಪ್ಪುನೆ ಅವು ಕೇಸರಿದ ವರ್ಣದ ಅಡಿಟ್ ಬಂದುಲೆ ಇದು ಗೊತ್ತಿಪ್ಪಡು ದಾಯಿಂದ ಬಂಡ ಕೆಲವುದಕ್ಲಿಗೆ ಆ ಪೋಡಿಗೆ ಉಪ್ಪುಂಡು ಒಂಜಿ ಕೇಸರಿಮಯ ಅಂಡಿ ಒಂಜಿ ಜಾಗೆಡಿ ಕೇಸರಿಮಯವಾದ ಸಾಲು ಪಾಡದು ಬತ್ತೇರಿ ಎಲ್ಲರೂ ಬಂದರು ಮತ್ತೆ ಅಲ್ಲಿ ಜೀರ್ಣೋದ್ಧಾರ ಆಯಿತು ಅಭಿವೃದ್ಧಿ ಆಯಿತು ಬಂಧುಗಳೇ ಕೇಸರಿ ಸಾಲನ್ನು ಹಾಕಿ ಸೇವೆ ಮಾಡುವಂಥ ವ್ಯಕ್ತಿ ಕೇಸರಿ ವರ್ಣವನ್ನ ತನ್ನಂತರ್ಯದಲ್ಲಿ ಬೆಳೆಸುವಂಥ ವ್ಯಕ್ತಿ ಕೇಸರಿ ಅಂತ ಹೇಳಿದ್ರೆ ಅದು ತ್ಯಾಗ ಅದು ಇನ್ನೊಬ್ಬರನ್ನು ಹಿಂಸೆ ಮಾಡುವುದಿಲ್ಲ ಹಿಂಸೆ ಮಾಡುವಂಥ ಚರಿತ್ರೆ ಕೇಸರಿ ವರ್ಣದಲ್ಲಿ ಇಲ್ಲ ಅಂತ ವಿಚಾರ ಇತಿಹಾಸ ಇರುವಂಥ ಸನಾತನ ಧರ್ಮದ ಭಗವಂತನ ಇತಿಹಾಸ ಇರುವಂಥ ಚರಿತ್ರೆ ಇಲ್ಲಿ ಆರಾಧನೆ ಆಗಿ ಮುಂದೆ ಇದು ನಮ್ಮ ಇಡೀ ಮಾಗನೆ ಸೀಮೆಗೆ ಇದರೊಂದು ಪುಣ್ಯ ಫಲ ಸಿಕ್ಕಬೇಕು ತಲೆ ಆಡಿಸ್ತಾ ಇದ್ದಾರೆ ನಮ್ಮ ದಿನಾಕರಣ್ಣ ಸೂರ್ಯದೇವ. ನಾನು ಮುಗಿಸ್ತಾ ಇದ್ದೇನೆ. ಮತ್ತೆ ಅಂಚಾಂದ್ ಪಂಡದು ಯಾನೆ ನನಂಜಿ ಸತ್ಯಣ್ಣ ಬಾಲಕೃಷ್ಣಣ್ಣ ಮತ್ತೆ ಎಲ್ಲ ಬಂಧುಗಳೇ ಒಳ್ಳೆ ರೀತಿಯ ಸಾನ್ನಿಧ್ಯ ನಿರ್ಮಾಣ ಇಲ್ಲಿ ಆಗಿದೆ. ನಿಮ್ಮ ಹಿಂದೆ ಎಲ್ಲರೂ ಇದ್ರು. ಆದರೆ ಮುಂದೆ ಇಲ್ಲಿ ಸಂಕ್ರಮಣವೂ ಗೊತ್ತಿಲ್ಲ, ಸಂಕ್ರಮಣವು ಮತ್ತೆ ಎಡೆಯಲ್ಲಿ ಹಾಗೆಲ್ಲ ಇರಬಹುದು, ಮತ್ತೆ ನಾಗನಿಗೆ ಪರ್ವಗಳು ಬೇರೆ ಬೇರೆ ಇರಬಹುದು.
ಸತ್ಯನ್ನ ಮತ್ತೆ ನಿಮ್ಮೆಲ್ಲರಲ್ಲಿ ಆನಂದನ್ನ ಮತ್ತೆ ಬಾಲಕೃಷ್ಣನ್ನ, ಮೋಹನನ್ನ, ಜನಾರ್ದನ್ನ ಮತ್ತೆ ಅನೇಕ ಕೃಷ್ಣಮಯವರು ವಿಷ್ಣುಮಯವಾಗಿದೆ. ಈ ಸಾನ್ನಿಧ್ಯವೇ ವಿಷ್ಣುಮಯವಾಗಿದೆ, ಭಗವಂತನ ವಿಷ್ಣುಮಯವಾಗಿದೆ. ಎಲ್ಲರೂ ಇದ್ದು ಒಂದು ಮಹಿಳಾ ತಂಡ ಮತ್ತು ಯುವಕರಿದ್ದು ಭಜನೆ ಒಂದು ಶಾಶ್ವತವಾಗಿ ಇಲ್ಲಿ ಪ್ರತಿ ವಾರ ಆಗುವಾಗೆ ಆದರೆ ಅದು ಇಲ್ಲಿ ಸಾನ್ನಿಧ್ಯ ಅಭಿವೃದ್ಧಿಗೆ ಮತ್ತು ಸಂಘಟನೆಗೆ ದೊಡ್ಡ ಶಕ್ತಿಯಾದೀತು. ಭಜನೆ ಇಲ್ಲಿ ಇರಲೇಬೇಕು. ಭಜನೆ ಇದ್ದಲ್ಲಿ ಶಕ್ತಿ ಬರ್ತದೆ. ಭಜನೆ ಭಗವಂತನಿಗೆ ನೇರ, ಅದರಲ್ಲಿ ಆರಾಧನೆ ಇಲ್ಲ, ಬೇರೆ ಬೇರೆ ಖರ್ಚಿಲ್ಲ, ಏನು ಖರ್ಚು ಮಾಡಲಿಕ್ಕಿಲ್ಲ. ಅಂತರ್ಯದಿಂದ ಭಗವಂತನಿಗೆ ಸಮರ್ಪಣೆ ಮಾಡುವಂಥ ಒಂದು ವಿಶೇಷ ಭಾವನೆ, ಭಗವಂತನಿಗೆ ಅರ್ಥ ಮಾಡುವಂಥ ಒಂದು ಪೂಜೆ ಅದು ಇಲ್ಲಿ ಆಗಬೇಕು. ಮತ್ತು ನಿಮ್ಮಲ್ಲಿ ನಾನು ಹೇಳೋದು ಅದನ್ನು ಇನ್ನು ಮುಂದಿನ ದಿನಗಳಲ್ಲಿ ಆಗುವ ಹಾಗೆ ಸಾಧ್ಯತೆ ಇದ್ದರೆ ಪರ್ವಕಾಲದಲ್ಲಿ ಆದಷ್ಟು ಬೇಗ ನಮ್ಮ ಇಡೀ ಗ್ರಾಮಕ್ಕೆ ಆಗುವ ಹಾಗೆ ಒಂದು ವಿಶೇಷವಾದಂಥ ಇಲ್ಲಿಂದ ನಾವು ಹೇಳೋದಂದರೆ ಬೆಳಿಗ್ಗೆ ಸುಪ್ರಭಾತ ಅಂತ ಹೇಳ್ತೇವೆ, ಅದು ಇಲ್ಲಿ ಕಷ್ಟ ಉಂಟು, ಅದು ಕಷ್ಟ ಉಂಟು ಇಲ್ಲಿ ನಿತ್ಯ ಆರಾಧನೆ ಇಲ್ಲದ ಕಾರಣ. ಆದರೂ ಇಂಥ ಒಂದು ಚಿಂತನೆಗಳು ಇರಲಿ. ಭಜನೆಯಿಂದ ಇಡೀ ನಮ್ಮ ಸನಾತನ ಹಿಂದೂ ಧರ್ಮ ಕಲಿಯುಗದಲ್ಲಿ ಹರಿಭಕ್ತಿಯಿಂದ ಭಜನೆಯಿಂದ ಮಾತ್ರ ನಮಗೆ ನಮ್ಮ ಸನಾತನ ಧರ್ಮವನ್ನು ಉಳಿಸಿ ಬೆಳೆಸಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ, ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡುವಂಥ ಚಿಂತನೆ ಮನೆ ಮನೆಯಿಂದ ಆಗಬೇಕು. ನಾನು ಹೇಳಲಿಕ್ಕುಂಟು, ಬಾಲಗೋಕುಲ ಮಕ್ಕಳಿಗೆ ಮಾಡುವುದಕ್ಕಿಂತ ಇನ್ನು ಮಕ್ಕಳ ತಾಯಂದಿರಿಗೆ ಒಂದು ದೊಡ್ಡ ಗೋಕುಲವನ್ನು ಮಾಡುವುದು ಒಳ್ಳೆಯದು. ಯಾಕೆ ಗೊತ್ತಾ? ನೀವು ಒಳ್ಳೆಯವರು. ನಾನು ಇಷ್ಟು ಧಾರ್ಮಿಕ ಇದ್ದೇನಲ್ಲ, ತಪ್ಪು ತಿಳ್ಕೊಳ್ಬೇಡಿ, ಇಷ್ಟು ಧಾರ್ಮಿಕ ಇದ್ದೇನಲ್ಲ, ನನ್ನ ಮನೆಯವಳು ಗೊತ್ತುಂಟು ನಮ್ಮ ಹರಿ ಯಾವುದೇ ಧಾರ್ಮಿಕ ಕ್ಷೇತ್ರ ತೊಡಗಿಸಿಕೊಳ್ಳುವುದಿಲ್ಲ. ಯಾಕೆ ಗೊತ್ತಾ? ನನ್ನ ಮನೆಯವಳಿಗೆ ಚಿಕ್ಕವಳಿರುವಾಗ ಅವಳಿಗೆ ಧಾರ್ಮಿಕ ಶಿಕ್ಷಣ ಸಿಕ್ಕಲಿಲ್ಲ, ಅದಕ್ಕೆ ನನ್ನ ಮನೆಯನ್ನೇ ನಾನು ಉದಾಹರಣೆ ಕೊಡುವುದು. ಸಿಕ್ಕಲಿಲ್ಲ. ಏರ್ನ ಇಲ್ಲಲೆ ನಿಖಿಲ ಅಪ್ಪೆನಕಲ ಜಾಗೃತಿ ಆಪುಜೇರಿ ನಿಖಿಲ್ನ ಬಾಲ ನಿಖಿಲ ನಮ್ಮ ಸನಾತನ ಹಿಂದೂ ಧರ್ಮದ ಚರಿತ್ರೆ ಕಲ್ಪರೆ ಸಾಧ್ಯ ಇಜ್ಜಿ ಅಪ್ಪನಕಲ ನಿಖಿಲೆ ಗೊತ್ತದ ಪಡೆ ಸಾಧ್ಯನೇ ಇಜ್ಜಿ ಅಂಚಾದುಪ್ಪನಾಗ ಇನಿ ಪಪ್ಪ ಅಮ್ಮ ಗುರು ಹಿರಿಯಕಲು ದೈವ ದೇವರೆಂದು ಮಾತ ತೆರಿಯೋಡ್ನಾಂಡ ಕುಟುಂಬ ದೈವ నేను ಮಾತ ತೆರಿಯೋಡ್ನಾಂಡ ನಮ್ಮ ಇಲ್ಲಲು ಸಂಸ್ಕಾರ ಕೊರ್ಪುನಂಚನ ಚರಿತ್ರೆ ಆವಡು ನಮ್ಮ ಇಲ್ಲಲು ನಮ್ಮ ಇಡೀ ಕುಟುಂಬನೇ ಟಿವಿದ ಉಲಾಯ್ಡಾವಡಿ ಫೇಸ್ಬುಕ್ದ ಉಲಾಯ್ಡಾವಡಿ ವಾಟ್ಸಾಪ್ದ ಉಲಾಯ್ಡಾವಡು ಪೋಯಂದಾಂಡ ನಮ್ಮ ಜೋಕುಲು ನಮಕ್ ತಿಕ್ಕುಜ ಪಪ್ಪ ಅಮ್ಮನ ತೆರಿಯೋನ್ಜ ನಮ್ಮ ಗುರಿಯಾಕ್ಲನ್ನು ತೆರಿಯೋನ್ಜ ದೈವ ದೇವರನ್ನು ತೆರಿಯೋನ್ಜ ಐಕೋಸ್ಕರ ಪ್ರತಿ ಇಲ್ಲಲ್ಲ ಭಜನೆ ಜಾಗೃತಿ ಅವಡಿ ಒಂಜಿ ವೇಳೆ ಇಲ್ಲಲು ಭಜನೆ ಜಾಗೃತಿ ಆಪುಜಿಂದಾಂಡ ಭಜನಾ ಮಂತ್ರಿಯೋಡು ಭಜನೆ ಜಾಗೃತಿ ಅವಡಿ ಅಪ್ಪನಕ್ಲೆ ಧರ್ಮಕ್ಷೇತ್ರಗೂ ಲೆತೊಂದು ಪೋನಾಗ ಜೋಕ್ಲೆನ ಲೆತೊಂದು ಪೋಲೆ ಜೋಕ್ಲಿಗೆ ಓದ್ಯರೆ ಏಪಲ ಉಪ್ಪುಂಡು ನಮ್ಮ ಜೀವನ ನಂಗೆ ಪುರುಸೊತ್ತೊಂದು ಉಪ್ಪುಜಿ ನಮ್ಮ ಏಪ ಪುರುಸೊತ್ತು ಮಂತದ ಭಗವಂತ ಇಡ ನಮ್ಮನ್ನು ಕಡಪುಡ್ದೇರಿ ಬಿದಿರು ಗೊಂಬೆಯ ತಟ್ಟಿ ರಾಯನ ಒಳಗೊಬ್ಬ ಮಾನವನಿದ್ದು ಬಿದಿರು ಗೊಂಬೆಯನ್ನು ಕುಣಿಸಿದಂತೆ ನಮ್ಮ ಅಂತರ್ಯದಲ್ಲಿ ಭಗವಂತನ ಚೈತನ್ಯ ಶಕ್ತಿ ಇದ್ದು ಭಗವಂತ ನಮ್ಮನ್ನು ಕುರಿಸಿದ್ದಾನೆ. ಶಿವ ಇದ್ದಾಗ ನಾವು ಜೀವ, ಶಿವ ಹೋದಾಗ ನಾವು ಶವ. ಆ ಭಗವಂತನ ನೆನಪು ನಂಚಿನ ಚಿಂತನೆ ಮೂಲ ಹಾವಡಿ ಎಂದು ಪಣ್ಣೊಂದು ಮೂಳು ಆರಾಧನೆ ಆಯಿನಂಚಿನ ಮಾತ ದೈವ ಶಕ್ತಿ ಇಲ್ಲ ನಮಕ್ ಪರಿಪೂರ್ಣವಾದ ಚೈತನ್ಯ ಶಕ್ತಿ ಕೊರಡಿ ಒಂಜಿ ಬೊಟ್ಟು ಬೆಗರಿಗೆ 10 ಬೊಟ್ಟು ನೆತ್ತರು ಕೊರಡಿ ನಮಕ್ ಒಂಜಿ ಸಂಪತ್ತಿಗೆ 10 ಪಾಲು ಸಂಪತ್ತು ಕೊರಡಿ ಈ ಸಾನ್ನಿಧ್ಯ ಶಕ್ತಿನೇ ಒರಿಪುನಂಚಿನ ನನಾತ್ ದೈವ ದೇವರನ ಸಾನ್ನಿಧ್ಯ ಶಕ್ತಿನ ಒರಿಪುನಂಚಿನ ಶಕ್ತಿನೇ ಭಗವಂತನಂಗೆ ಈ ಸನಾತನ ಧರ್ಮಡು ಒರಿತು ಕೊರಡು ಎಂದು ಮೂಲು ಈ ಪರಿಸರದ ಕೆಲೆಗಳ ನೆಟ್ಟು ಬೆಂದನ ಕೆಲೆಗಳ ಮಾತರೆಗಳ ನಮ್ಮ ತಂತ್ರಿವರಿಯರ್ನ ಆಶೀರ್ವಾದಲ ಈ ದೈವಲ್ನ ಆಶೀರ್ವಾದಲ ಪರಿಪೂರ್ಣವಾದ ಉಪ್ಪಡನ್ನು ಪಣೊಂದು ಎಂಕ್ ಈ ಜಾಗೆಗೆ ಲೆತ್ತದು ಧರ್ಮ ಶಿಕ್ಷಣ ಕೊರಿಯರೆ ಅವಕಾಶ ಕೊರನಂಚನ ಏರು ಸೂಚನೆ ಕೊಡ್ತೀರಂದು ಗೊತ್ತುಜಿ ಏನನ್ನು ಏರು ಸೂಚನೆ ಕೊಡ್ತೀರ ಅಕಲೆಗೆ ಎನ್ನ ಅಂಚನೆ ಏನನ್ನು ಲೆತ್ತನ ಈ ಕಮಿಟಿದ ಕೆಲೆಗಳ ಎನ್ನ ಮನಪೂರ್ವಕವಾಯಿನ ವಂದನ ಅಭಿನಂದನೆ ಸಲ್ಲಿಸ ಒಂದು ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಬೋಲೋ ಭಾರತ್ ಮಾತಾ ಕಿ ಜೈ ಬೋಲೋ ಭಾರತ್ ಮಾತಾ ಕಿ ಜೈ ಬೋಲೋ ಭಾರತ್ ಮಾತಾ ಕಿ ಜೈ ಬೋಲೋ ಸನಾತನ ಹಿಂದೂ ಧರ್ಮ ಕಿ ಜೈ ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಸ್ವಸ್ತಿ. ನಮ್ಮ ಕೃಷ್ಣ ಶುಗರ್ಪ ಮೇರೆ ಬಾರಿ ಪೊರ್ಲುಡೆ ನಮ್ಮ ಹಿಂದೂ ಧರ್ಮದ ಒಂಜಿ ಸನಾತನ ಸಂಸ್ಥೆ ಬಗ್ಗೆ ಆ ದೈವ ದೇವೇರನ ಒಂಜಿ ಆರಾಧನೆಂಚ ಐಟ್ ನಮ್ಮ ವಾರಿತಿಡು ತೊಡಗಿಸವಲಿ ಅವು ಆರಾಧನದೊಟ್ಟಿಗೆ ಬೇತೆ ಒವೇ ಒಂಜಿ ಲೌಕಿಕವಾಯಿನ ಒವೇ ಒಂದು ವಿಷಯ ಮಾಡುತ್ತೇವೆ ಬಲ್ಲಿ ಪಣಾಯ್ತ ಧರ್ಮದ ಉಲಾಯ್ದ ತಿರುಳುನು ನಮ್ಮ ಎದುರು ಮಂಡಿಸದೇರಿ
ದಯಮಂತದ್ದು ಆ ಒಂಜಿ ಆರು ಇಂಚಿನ ಪಂತ್ಯರ ಐದು ಪೂರ್ಣ ಆಯ್ನಾತ ನಮ್ಮ ಜೀವನೋಡು ಅಳವಡಿಸರೆ ನಮ್ಮ ಪ್ರಯತ್ನ ಮಲ್ಪಗಂದು ಬಣ್ಣೊಂದು ಕೃಷ್ಣಾಶೋಕರ ಮೇರೆನೆ ನಮ್ಮ ಮಾತನ್ನ ಪರವಾದಲ್ಲ ಅವರಿಗೆ ಅಭಿನಂದನೆ ಸಲ್ಲಿಸ ಒಂದುಲ್ಲೆ ನನ್ನ ದುಂಬುಗು ನಮ್ಮ ಶ್ರೀಧರ್ ಶೆಟ್ಟುಳ್ಳೇರಿಕೆ ಆತ ಉದ್ಯಮಿ ಆರಿಗೆ 12 ಗಂಟೆ ಪೋಯರೊಂದಿಗೆ ಆ ನಡೆದ ರಡ್ಡು ಪಾತ್ಯರ ಇಲ್ಲಿಯ ಸಾನ್ನಿಧ್ಯದ ದೇವರುಗಳಿಗೆ ಸಾಷ್ಟಾಂಗ ಪ್ರಣಮಿಸುತ್ತಾ ಹಾಗೂ ಈ ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಗೋಕುಲ್ದಾಸ್ನವರೇ ಹಾಗೂ ಇತರ ಎಲ್ಲ ಗಣ್ಯ ವ್ಯಕ್ತಿಗಳೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಸಭೆಯ ಮುಂಭಾಗದಲ್ಲಿ ಸೇರಿದ ಎಲ್ಲ ದೈವ ಭಕ್ತರಿಗೂ, ಅಭಿಮಾನಿಗಳಿಗೂ, ಮಾತೆಯರಿಗೂ, ಮಕ್ಕಳಿಗೂ ಎಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ನಾನು ಈ ಸ್ಥಳಕ್ಕೆ ಬರುವಾಗ ತುಂಬ ಆಶ್ಚರ್ಯವಾಯಿತು. ನಾನು ಸಣ್ಣದಿರುವಾಗ ಈ ಏರಿಕೆ ಬರ್ತೇ ಇರಲಿಲ್ಲ, ಬರಲಿಕ್ಕೆ ಹೆದರಿಕೆ ಆಗ್ತಿತ್ತು, ಅಂಥ ಗುಡ್ಡಗಾಡು. ಈಗ ಎಷ್ಟು ಮನೆಗಳಾಗಿದೆ, ನನಗೆ ಆಶ್ಚರ್ಯವಾಯಿತು ಇಲ್ಲಿ ಬರುವಾಗ. ಅಷ್ಟು ಸುಂದರವಾಗಿದೆ. ಹರಿಕೃಪ ಹೇಳಿದಾಗೆ ಇಲ್ಲಿ ಸಾನ್ಯದಲ್ಲಿ ತುಂಬ ಶಕ್ತಿ ಬಂದಿದೆ ಅಂತ ಹೇಳೋದಕ್ಕೆ ಯಾವ ಸಂಶಯವೇ ಇಲ್ಲ. ನಾವು ಸನಾತನಿಯರು, ನಾವು ಸನಾತನರಾಗೇ ಇರಬೇಕು. ನನಗೆ ಸಂಸ್ಕೃತ ಏನು ಕಲಿಯಿಲ್ಲ, ನನಗೆ ಮಾತಾಡಲಿಕ್ಕೆ ಸಂಸ್ಕೃತ ಬರುವುದಿಲ್ಲ. ಆದರೂ ನಾನು ಇಷ್ಟೇ ಹೇಳ್ತೇನೆ, ನಾವು ಹಿಂದೂಗಳಾಗಿ ನಮ್ಮ ಈ ಸ್ಥಾನವನ್ನು ಹಿಂದೂಗಳು ಹೇಗೆ ಆಚರಿಸ್ತಾರೆ ಅದನ್ನು ಬಿಟ್ಟು ಕೊಡಬಾರದು. ನಾವು ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂತ ಹೇಳಿದಾಗೆ ಭಜನೆ ಮಾಡಬೇಕು, ಪೂಜೆ ಮಾಡಬೇಕು, ಪುರಸ್ಕಾರ ಮಾಡಬೇಕು, ಎಲ್ಲವೂ ನಾವು ಅದನ್ನು ಮಾಡ್ತಾ ಬರಬೇಕು. ಕೃಷ್ಣನವರು ತುಂಬ ಈ ವಿಷಯದಲ್ಲಿ ತುಂಬ ಹೇಳಿದರು. ನಾನು ಇಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ತುಂಬ ಭಾಗಿಗಳಿದ್ದಾರೆ ಇಲ್ಲಿಯವರು. ಅದರಲ್ಲಿ ವಿಶೇಷವಾಗಿ ನಮ್ಮ ಅಂಬಾರ್ ಬಾಲಕೃಷ್ಣನವರು ಅಲ್ಲಿಂದ ಬಂದು ಇಲ್ಲಿ ಇವರನ್ನೆಲ್ಲ ಲೀಡರ್ಸ್ಗಳನ್ನೆಲ್ಲ ಒಟ್ಟುಗೂಡಿಸಿ ಈ ಕೆಲಸವನ್ನು ಮಾಡಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾವು ಇದು ಮಾತ್ರ ಅಲ್ಲ, ಎಲ್ಲ ಊರಿನಲ್ಲಿ ಎಲ್ಲಿ ಗುಡಿ ಗೋಪುರಗಳಿವೆ, ಎಲ್ಲಿ ಶಕ್ತಿಗಳಿವೆ, ಅದನ್ನೆಲ್ಲ ನಾವು ಬಿಲ್ಡಪ್ ಮಾಡ್ತಾ ಬರಬೇಕು. ನಾನು ಇತ್ತೀಚೆಗೆ ನಾನು ಬಾಲಿಗೆ ಹೋಗಿದ್ದೆ. ಅಲ್ಲಿ ಪ್ರತಿ ಮನೆಯಲ್ಲಿ ಒಂದು ಸಣ್ಣ ದೇವಸ್ಥಾನ, ಎಲ್ಲ ದಿವಸಗಳು ಪೂಜೆ. ನಾವು ಹಿಂದೂಗಳಿಂದಲೇ ಒಂದು ಕಾಲದಲ್ಲಿ ಹೋದವರವರು ಬಾಲಿಯಲ್ಲಿರುವವರು. ಆದರೂ ಅಷ್ಟು ಪೂಜನೀಯವಾಗಿ ಅವರಿದ್ದಾರೆ. ನಾವು ಅದನ್ನು ಅಷ್ಟೇನು ಇದು ನಮ್ಮ ಮೊನ್ನೆ ಒಂದು ಟಿ ವಿಯಲ್ಲಿ ಒಂದು ಇಂಟರ್ವ್ಯೂ ಇತ್ತು, ನಿಮಗೆ ಭಗವದ್ಗೀತೆ ಎಷ್ಟು ಶ್ಲೋಕಗಳು ಬರ್ತವೆ ಅಂತೇಳಿ ಒಂದು 10 ಹೆಣ್ಣು ಮಕ್ಕಳ ಹತ್ರ ಕೇಳಿದರು. ಯಾರಿಗೂ ಒಂದು ಶಬ್ದವೂ ಬರಲಿಲ್ಲ. ಅದೇ ದಾಳಿ ಅನ್ಯ ಧರ್ಮದ ಹತ್ರ ಕೇಳುವಾಗ ಎಲ್ಲ ಬಾಯಿ ಪಟ 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 ಅಂತ ಹೇಳಿದರು. ಅಷ್ಟೇ ವ್ಯತ್ಯಾಸ ನಮಗೂ ಅವರಿಗೂ. ನಮಗೆ ಅದರಲ್ಲಿ ಬೇಡ, ನಾವು ಹಿಂದೂಗಳಾಗಿ ಸನಾತನರಾಗಿ ಇದ್ದೇವೆ, ನಾವು ಅದನ್ನು ಯಾವುದೂ ನಾವು ಸ್ವೀಕರಿಸುವವರಲ್ಲ. ಯಾಕೆ? ಅದು ಕಷ್ಟ ಉಂಟು ಓದಲಿಕ್ಕೆ, ಸಂಸ್ಕೃತದಲ್ಲಿ ನಮಗೆ ಬರಲಿಕ್ಕೆ ಉಂಟು. ಅದಕ್ಕೆ ಅದರ ಎಡೆಯಲ್ಲಿ ಟಿ ವಿ ಇದೆ, ನಮ್ಮ ಧಾರಾವಾಹಿ ಇದೆ, ನಾವು ಮೊಬೈಲ್ನಲ್ಲಿ ನೋಡ್ತಾ ಇದ್ದೇವೆ. ಇದೆಲ್ಲ ನಮಗೆ ಎಂಜಾಯ್ಮೆಂಟ್ ಕೊಡ್ತದೆ. ಇದರಲ್ಲಿ ಏನು ಎಂಜಾಯ್ಮೆಂಟ್, ಅದರ ತಿರುಳು ನಮಗೆ ಗೊತ್ತಿಲ್ಲ. ಆದ್ದರಿಂದ ನಾನು ಹೇಳೋದೆಲ್ಲ ಇಷ್ಟೇ, ನಾವು ಖಂಡಿತವಾಗಿಯೂ ಸನಾತನಿಯರಾಗಿ ಈಗ ನೋಡಿ, ಈಗ ನಾವು ಸನಾತನಿಯರಾಗಿ ಇರಬೇಕು. ಈಗ ಬಾಂಗ್ಲಾದೇಶದಲ್ಲಿ ಏನಾಗಿದೆ ಒಂದು ಉದಾಹರಣೆ, ಇಂಥ ಒಗ್ಗಟ್ಟಿನಿಂದ ನಾವು ಏನೂ ಮಾಡಲು ಸಾಧ್ಯವಿದೆ. ಬಾಂಗ್ಲಾದೇಶದಲ್ಲಿ ಇದ್ದಾರೆ ನಮ್ಮ ಹಿಂದೂಗಳನ್ನು ಒಡೆದು ಓಡಿಸಿದರು, ಕೆಲವು ಮಂದಿಯನ್ನು ಕೊಂದರು. ಅದಕ್ಕೆ ನಾನು ಹೇಳೋದು ಆ ಥರ ನಾವು ಮಾಡಬಾರದು. ಬಂದರೆ ನಾವು ಹೆದರಲೂಬಾರದು, ನಾವು ಅದಕ್ಕೆ ಸ್ಟಡಿಯಾಗಿರಬೇಕು. ನಮ್ಮ ಈಗ ಅಲ್ಲಿ ಇಲ್ಲಿ ಪಾಕಿಸ್ತಾನ ಇವರೆಲ್ಲರೂ ಸೇರಿ ನಾವು ಇದನ್ನು ಆಳ್ತೇವೆ ಅಂತೇಳಿ ಎದುರು ಬರ್ತಾ ಇದ್ದಾರೆ. ಆದರೂ ನಾವು ಖಂಡಿತವಾಗಿ ನಮ್ಮ ಹಿಂದೂ ದೇಶವನ್ನು ಆಳಲಿಕ್ಕೆ ಆಗುವುದಿಲ್ಲ. ನಾನು ಹೆಚ್ಚಾಗಿ ಮಾತಾಡೋದಿಲ್ಲ. ನಾನು ನಮ್ಮ ತುಂಬ ಮಂದಿ ಮಾತಾಡಲಿಕ್ಕಿದೆ, ನನಗೆ ಅರ್ಜೆಂಟು ಕೆಲಸ ಇದ್ದ ಕಾರಣ ನನಗೆ ಹೋಗಬೇಕಾಗ್ತದೆ. ನಾನು 2 ಮಾತುಗಳಲ್ಲಿ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಉದ್ಯೋಗದ ವ್ಯವಹಾರೋಡು ಮಸ್ತಾತೆ ಇರು ಬಿಜಿ ತಿನ್ನಂಡಲ್ಲ ಒಂಜಿ ಬಿಡುವಿಲ್ಲದ ಚಟುವಟಿಕೆ ಇಡುತ್ತನಲ್ಲ ಈ ಒಂಜಿ ವೇದಿಕೆ ಬರ್ತದೆ. ಎಂಗ್ಲೊಟ್ಟಿಗೆ ಕುಲ್ಲುದು ಈತ ಪೊರ್ತು ಮುಟ್ಟು ಕುಲ್ಲುದು ರಡ್ಡು ಎಡ್ಡೆ ಪುರ್ಲದ ಪಾತ್ರೆ ಪಣ್ಣ ಶ್ರೀಧರ್ ಶೆಟ್ಟಿ ಮುಟ್ಟ ಮೇರೆಗೆ ನಮ್ಮ ಮಾತೇನ ಪರ್ವದಲ್ಲ ಸೊಲ್ಮಾಯ್ತನ ಸಂದ ಒಂದು ನನ್ನ ದುಂಬಗು ನಮ್ಮ ರೂಪೇಶ್ ಶೆಟ್ಟಿ ಮೇರೆಗೆ ಒಂಜಿ ಗೌರವ ಅರ್ಪಣೆ ಆಯ್ರುಂಡು ಆರ್ನ ಅಭಿಮಾನಿ ನಡೆದು ಅಂಚನೆ ನಮ್ಮ ಕ್ಷೇತ್ರದ ಸಾನ್ನಿಧ್ಯದಲ್ಲಿ ಒಂದು ಗೌರವ ಅರ್ಪಣೆ ಆದ 5 ಬೊಕ್ಕ ಆರ್ನ ರಡ್ಡು ಒಂಜಿ ಪಾತ್ರೆರಡು ಪಂಡದು ನಮ್ಮ ವಿನಂತ ನಮ್ಮ ಆರೆಗೆ ಗೌರವ ಅರ್ಪಣೆ ಆರ್ನ ಅಭಿಮಾನಿಲು ವೇದಿಕೆಗೆ ಬತ್ತದು ಅರೇನೆ ಆ
ಸನ್ಮಾನದ ಗದ್ದಿಗೆಡೆ ಕುಲ್ಲದು ಅರೆಗೆ ಸನ್ಮಾನ ಮಲ್ಪೋಡು ಅಂಚನೆ ಕ್ಷೇತ್ರದ ಒಟ್ಟಿತ್ತಲ್ಲ ಅರೆಗೆ ಒಂಜಿ ಗೌರವ ಅರ್ಪಣೆ ಉಂಡು ದಯಮಂಡ ಆಯ್ನಾತ್ ಬೇಗ ಮನ್ಪುಲೆ ಸಮಯ ಬಾರಿ ಮೀರೊಂದುಂಡು ಅಂಚನೆ ಅರೆಗೆ ಚಲನಚಿತ್ರದ ಒಂಜಿ ಚಿತ್ರೀಕರಣ ಉಂಡು ಶೂಟಿಂಗ್ ಉಂಡು ಅರೆಗೆ ಆಯ್ನ ಅವ್ರು ಬೇಗ ಈ ಒಂದು ವೇದಿಕೆ ನಿರ್ಗಮಿಸಿರಲೇರಿ ದಯಮಂದ ನಮ್ಮ ಅದನ್ನ ಅಭಿಮಾನಿಗಳು ಅಂಚನೆ ನಮ್ಮ ಕ್ಷೇತ್ರದ ಒತ್ತಿರದಲ್ಲ ಅರೆಗೆ ಗೌರವ ಅಂಚನೆ ಸನ್ಮಾನಲ ಮನ್ಪೆರುಲೇರು ಆರು ಬತ್ತದು ಅಂಚನೆ ಆರು ಸಮಾಜಕ್ಕೂ ಮಲ್ಲೊಂಜಿ ಕುಡಿಗೆ ಕೊರದುಲ್ಲೇರು ಈ ಒಂಜಿ ಆಶ್ರಯ ಇಜ್ಜ ನಂತರ ಒಂಜಿ ಕುಟುಂಬಕ್ಕೂ ಆರು ಆಶ್ರಯ ದಾನ ಮಂತೊಂದುಲ್ಲೇರು ಹೊಸತ್ತೊಂಜಿ ಇಲ್ಲು ಕಟ್ಟದ ಕೋರೊಂದುಲ್ಲೇರು ಆರ್ನ ಪರವಾದ ಆರೆಗೆ ಇಂಚನೆ ನಮ್ಮ ಉರುಡಿತನ ಮಾತ ಎಡ್ಡೆ ದಾನಿಲು ಅಕಲ್ ಇಂಚಿನ ಪೊರ್ಲುದ ಕೆಲಸ ಮಂತಂದಾಂಡ ಖಂಡಿತವಾದಲ್ಲ ನಮ್ಮ ಹಿಂದೂ ಧರ್ಮ ಒರಿಯರೆ ಸಾಧ್ಯ ಉಂಡು ಬುಳೆಯರೆ ಸಾಧ್ಯ ಉಂಡು ನಮ್ಮ ಊರದ ರೂಪೇಶ್ ಶೆಟ್ರು ಚಲನಚಿತ್ರಡು ಮಸ್ತ್ ಪುಗರ್ತೆನು ಪಡೆಯಿನಾರು ನಾಟಕ ರಂಗೊಡ್ದು ಚಲನಚಿತ್ರಕ್ಕೆ ಹೋದು ಬೇತೆ ಬೇತೆ ಮಸ್ತ್ ಪ್ರಶಸ್ತಿನ ಪಡೆತೇರು ಈತ ಬಿಡುವಿಜ್ಜಾಂದನ ಒಂಜಿ ಸಮಯಡ್ಲ ನಮ್ಮೊಟ್ಟಿಗೆ ಮತ್ತೆ ಈತ ಪೊರ್ತು ನಮ್ಮೊಟ್ಟಿಗೆ ಕುಲ್ಲುದು ನಮ್ಮ ಮಾತಿರಲ್ಲ ಸಂತೋಷ ಮಂತನಂಚನ ಆರು ಬೇತೆ ನಮ್ಮ ದಕ್ಷಿಣ ಭಾರತದ ಬೇತೆ ಬೇತೆ ಭಾಷೆಗಳ ಜೊತೆ ತಮಿಳು ಚಲನಚಿತ್ರರಂಗೊಡ್ಲ ತನ್ನ ಸಾಧನೆ ನಿರ್ದೇಶನ ಮಂತೊಂದುಲ್ಲೇರು ಅಂಚನೆ ತುಳು ಚಲನಚಿತ್ರರಂಗ ಆದಪ್ಪು ಅವೇ ರೀತಿ ಕನ್ನಡ ಚಿತ್ರರಂಗ ಆದಪ್ಪು ಹಿಂದಿ ಚಿತ್ರ ಅಂಜನೆ ಬಿಗ್ ಬಾಸ್ ಅಂಚನೆ ಮಸ್ತ್ ಸಾಧನೆ ಮಂತನಾರು ನಮ್ಮ ಊರು ಧಾರಾಯಿನ ನಮ್ಮರೆ ಆಯ್ನ ಅಂಚಿನ ನಮ್ಮ ಚಲನಚಿತ್ರ ನಟ ರೂಪೇಶ್ ಶೆಟ್ರ್ ಮೇರೆಗೆ ಅವ್ರನ್ನ ಅಭಿಮಾನಿಲೆಡೆದು ವಿಶೇಷವಾಯಿನಂಚನ ನಮ್ಮ ಸತ್ಯ ವೀರನಗರ ಮೇರ್ನ ನೇತೃತ್ವಡು ಅಂಚನೆ ಆರ್ನ ಮಾತ ಆತ್ಮೀಯರು ಆರ್ನ ಜವಣೆರೆಡ್ದು ಆರೆಗೆ ಶಾಲುನು ಪೊದೆತಿದು ಗೌರವದ ಪೇಟನ್ನು ದೀದು ಅಂಚನೆ ಫಲ ನೆನಪದ ಕಾಣಿಕೆಯನ್ನು ಕೊರದು ಆರೆಗೆ ಗೌರವದ ಸನ್ಮಾನ ನಮ್ಮ ಸತ್ಯ ಅಣ್ಣಗಲ್ಲ ರೂಪೇಶ್ ಅಣ್ಣಗಲ್ಲ ಬಾರಿ ಆತ್ಮೀಯ ಸಂಬಂಧವಾದ ಉಪನಾಗಲಿ ಆರ್ನ ಮುಖಾಂತರವಾದ ಆರ್ನ ಜವಣೇರಿ ಗುರ್ತದಾರಿಂದ ಬರ್ತದೆ ಹಿರೇಗೆ ಎಂಕಲ್ನ ಸನ್ಮಾನ ಪಡೆದ ಹಿರೇಗೆ ಸೊಲ್ಮಾಯ್ತನ ಸಂದ ಒಂದು ಅಂಚನೆ ನಮ್ಮ ಕ್ಷೇತ್ರದ ವತಿರದಲ್ಲ ಆರೆಗಂಜಿ ಗೌರವದ ಶಾಲಿನ ಪದ್ಧತಿ ಸನ್ಮಾನ ಆಯರುಂಡು ಬಾಲಕೃಷ್ಣಣ್ಣೆ ಅಂಚನೆ ನಮ್ಮ ಜೀರ್ಣೋದ್ಧಾರ ಸಮಿತ ಅಧ್ಯಕ್ಷರಾಯನ ಅಂಚನ ಆನಂದಣ್ಣೆ ರಾಮಚಂದ್ರ ಬಳ್ಳಾಳ್ರು ಮಕ್ಕಳು ಮಾತೆಲ್ಲ ಒಟ್ಟು ಸೇರಿದು ಆರೆಗೆ ಫಲ ಕಾಣಿಕೆಯನ್ನು ಕೊರದು ಶಾಲನ್ನು ಪೊದೆತ್ತದು ಅಂಚನೆ ಸ್ಮರಣಿಕೆಯನ್ನು ಕೊರದು ಅದನ್ನು ಗೌರವ ಮನ್ಪಡು ಪಂಡದು ಭಿನ್ನಾಯ್ತ ಮಂತೊಂದಲ್ಲ ರೂಪೇಶ್ ಶೆಟ್ರ ಇರ್ನ ಚಲನಚಿತ್ರ ಜೀವನಡು ನನಾತು ಉತ್ತರೋತ್ತರ ಅಭಿವೃದ್ಧಿ ಮಂತದ್ದು ರಾಷ್ಟ್ರೀಯ ಅಂಚನೆ ಅಂತಾರಾಷ್ಟ್ರೀಯ ಮಟ್ಟದ ಮಲ್ಲ ಒಂದು ಚಲನಚಿತ್ರ ನಟ ಅಪ್ಲೇಕ ಈ ಸಾನ್ನಿಧ್ಯದ ಶ್ರೀ ನಾಗ ರಕ್ತೇಶ್ವರಿ ಅಂಚನೆ ಗುಳಿಗೆ ಬಕ್ಕ ಕೊರಗಜ್ಜ ದೈವಲಿಗೆ ಇರ್ನ ದೈವಲು ಇರ್ನ ಬೆರಿಸಾಯ ಅಂತದ್ದು ಇರ್ನ ರಕ್ಷಣೆ ಮಂತ ಕಾಪಾಡೋದು ಪ್ರಾರ್ಥನೆ ಮಂತವನ್ನು ಅಂಚನೆ ಇರ್ನ ಹಿಡಿದು ರೆಡ್ಡ ಪಾತ್ರ ಚೆಕ್ ಸುರುಗಾದ ಮಾದರಿಗಳ ನಮಸ್ಕಾರ ಬಹುಶಃ ನಾನು ಭಾಷಣ ಮಲ್ಪೆರ ಅದು ನಾನು ಜಾಸ್ತಿ ಪಾತ್ರ ಬೈದಿನ ಆಯ್ತು ವೇದಿಕೆಡು ಸುಮಾರು ಗಣ್ಯ ವ್ಯಕ್ತಿನಕ್ಲು ಈ ಕಾರ್ಯಕ್ರಮಕ್ಕೆ ನಿಜವಾದ ವೇದಿಕೆಡು ಕುಲ್ಲೋಡಾಯನಂಚಿನ ಸುಮಾರು ಅರ್ಹ ವ್ಯಕ್ತಿಲು ಉಲ್ಲೇರು ಯಾನು ಖಂಡಿತವಾದ ಅಕ್ಲನ ಒಟ್ಟಿಗೆ ಈ ಕಾರ್ಯಕ್ರಮ ಕುಲ್ಲೋಡಾಯನಂಚಿನ ಅರ್ಹ ವ್ಯಕ್ತಿ ಅಂತ ಬಂದ್ಪುನ ಕ್ಲಾರಿಟಿ ಹೆಂಗೆ ಇಜ್ಜಿದ್ದು ಹಾಕ್ಬಂಡ ಈ ಕ್ಷೇತ್ರಡಿ ಅಂದಾಲ ಮಲ್ಲ ಸಾಧನೆ ಮಲ್ದಿಜಿ ಸುರುಕಾದ ನಮ್ಮ ಗುರುಕ್ಲೆಗೆ ಸಾಷ್ಟಾಂಗ ನಮಸ್ಕಾರ ಮಲ್ತೊಂದು ಅಂಚನೆ ಪಂಡಿತರುಲ್ಲೇರು ಅದೆಲ್ಲ ಇನ್ನೊಂದು ವೇದಿಕೆ ಉಪನಂಚನ ಪ್ರತಿ ಊರಿಯಲ್ಲ ಸೊ ರಾಜಕೀಯ ದೂರಿನರುಲ್ಲೇರು ಪ್ರತಿ ಊರಿಯಲ್ಲ ಎನ್ನ ಪರವಾದ ಸ್ವಾಗತ ಮಲ್ತೊಂದು ಇಲ್ಲ ಅಂಚನೆ ಯಾನಂತೂ ಖಂಡಿತ ಜಾಸ್ತಿ ಪಾತ್ರ ಜಾವೆ ಸೊ ಅನ್ಯ ಪಾತ್ರ ಲೆಕ್ಕ ಪಾತ್ರ ಎನ್ನಡ ಸಾಧ್ಯಲ್ಲ ಇಜ್ಜಿ ಅದು ಪಾತ್ರಲ್ಲ ಇಜ್ಜಿ ಆರು ಪಾತ್ರ ನೆಟ್ಟು ಸತ್ವ ಎತ್ತನು ನಮ್ಮ ಈ ಕಾರ್ಯಕ್ರಮದ ಪಾತ್ರ ಒಂಚೂರು ಸತ್ವ ಬೋಡು ಇಜ್ಜಿಂದ ಮನೋರಂಜನಾತ್ಮಕವಾದ ಪಾತ್ರ ವಿಚಾರಲು ಬೋಡು ಸುರುಕಾದ ಯಾನ್ ಅಣ್ಣನ ಅಕ್ಲು ಎದುರುಡು ಎಲ್ಲರು ಅಕ್ಲು ಇಲ್ಲಡೆ ಸತ್ಯಣ್ಣೆ ಅದುಪ್ಪು ಅಣ್ಣೆ ಅದುಪ್ಪು ಅದನ್ನ ಕಾರ್ತಿಕ ಅದುಪ್ಪು ಎನ್ನ ಪ್ರತಿ ಬೇಲೆಗಳ ಅಕ್ಲು ಸಹಕಾರ ಕೊರ್ಪುನಾಕ ಅಣ್ಣ ಥ್ಯಾಂಕ್ಸ್ ಮಸ್ತ್ ಎನ್ನ ಮೊನ್ನೆ ಬರ್ತ್ಡೇಗೆ ಮಾತಾಕ್ಲು ಪ್ಲಾನ್ ಮಾಡಿ ಹಂಗೆ ಆಶ್ಚರ್ಯ ನಿಕ್ಲು ಬೇಲೆ ಬಿಡ್ದು ದಾಯಗಣ್ಣ ಇಡಮಟ್ಟ ಬೈದಾರ
ಈ ಕಾರ್ಯಕ್ರಮದ ಬಗ್ಗೆ ಪಂಡಿರು ನಾನು ಪಂಡಗನೆ ಪಂಡೆ ಎಂಕಲ ಗೊತ್ತು ಪೂಜೆ ನಮ್ಮ ಕಲಾವಿದರನಾಗ ಎಂಕ್ಲಿಗಿಲ್ಲ ಕೆಲವೊಂದು ದಿನ ಈ ಎಂಕಲ್ನ ಕೈಟದ ಆಲೋ ಪೂಜೆ ಕೆಲವರ ಡೈರೆಕ್ಟರ್ ಪನ್ಪೇರು ಎಲ್ಲ ಬರಲಿ ಅಂತ ಎಲ್ಲಂಜಿ ಬರಲಿ ಅಂದ್ರೆ 2 ದಿನ ಅವರ ದುಂಬು ಮಾತ ಪನ್ಪೇರು ಏನಾಡ ಬಂದಿದ್ದೆ ಬಹುಶಃ ನಾನು ಖಂಡಿತ ಊರುಡು ಇತ್ತಿನ ಖಂಡಿತ ಬರ್ಪೆ ನಾನು ಬರ್ಪೆ ಅಂದೆ ಕೊರಗಜ್ಜನ ಕಾರ್ಯಕ್ರಮ ಏನು ಹಿಡ್ದ ಹತ್ರ ಹೆಂಗೆ ಧೈರ್ಯ ಇತ್ತು ನಾವು ಕೊರಗಜ್ಜನ ಇಂಚಲ್ಲ ಮ್ಯಾನೇಜ್ ಮಾಡಿದ್ದು ಊರುಡು ಉಪ್ಪಲೆಕ್ಕನೆ ಮಲ್ಪೇರು ಆರು ದಾಯಗಂದು ಕೇಂಡ ಯಾನ್ ಪ್ರತಿ ದೇವರೆಲ್ಲ ನಂಬುನ ಆಂಡ ಕೊರಗಜ್ಜನ ದಾದ ಅಂದ್ ಗೊತ್ತು ಜಾವು ಅಜ್ಜ ಅಂದ್ ಪನ್ಪುನಂಚಿನ ಒಂಜಿ ವಿಚಾರ ಉಂಡ ತಾವು ಒಂಜಿ ಪುಲ್ಲಿನ ಭಾವನೆ ಪ್ರತಿ ಭಕ್ತಗಳು ಒಪ್ಪುಣ ಅಂಜ ಏನಿರ್ದಾದ್ರೆ ನಮ್ಮ ಎಲ್ಲಿ ಒಪ್ಪುನಾಗ ಒಂಜಿ ಪೆನ್ ಮಿಸ್ ಆಣದಾಂಡ ಅತನಾಡ ಒಂಜಿ ಪರ್ಸ್ ಮಿಸ್ ಆಣದಾಂಡ ಅತನಾಡ ಒಂಜಿ ಕಂಪಾಸ್ ಬಾಕ್ಸ್ ಮಿಸ್ ಆಣದಾಂಡ ನಮ್ಮ ಎನ್ನು ನೊಂಜೆ ಅಜ್ಜಾಯಂಗೊಂಜಿ ಎನ್ನ ದಾದ ದಕ್ಕದು ಪೋಯಿನ ವಸ್ತು ಉಂಡು ಅವು ತಿಕ್ಕಣ ನಾನು ಒಂಜಿ ಬೀಡ ದೀಪ ಏರೆಗೆ ಪಂಡ ಅಜ್ಜೆನಂಕ ಬಾರಿ ಆ ಎಲ್ಲೆ ಪ್ರಾಯಡೆ ಒಂಜಿ ಕಮ್ಮಿ ಒಂಜಿ ಪ್ರಸಾದ ಕೊರ್ನದಾಂಡ ಆರು ನಮ್ಮ ದಾದ ಆಸೆ ಉಂಡ ಇನ್ನು ಮಲ್ತು ಕೊರ್ಪುನಂಚಿನ ದೇವರಂದು ನಮ್ಮ ದರಕ್ಕೆ ಬರ್ಪುಂಡು ಎಲ್ಲಿ ಒಪ್ಪುನಾಗನೆ ಜೋಕ್ಲೆಗೆ ಅಂಚಾದ ಉಪ್ಪುನಾಗ ಎನ್ನ ಪ್ರತಿ ಸಿನಿಮಾ ಯಾನ ನಿರ್ದೇಶನ ಮಲ್ಪುನ ಪ್ರತಿ ಸಿನಿಮಾ ನಿಗಲ್ ತೂದಿತ್ತಾರ ಸುರುಕು ಬರ್ಪುನೆ ಸ್ವಾಮಿ ಕೊರಗಜ್ಜನ ಆಶೀರ್ವಾದದೊಂದಿಗೆ ಅಂದೆ ಬಹುಶಃ ಯಾನು ಹೆಂಗೆ ಗೊತ್ತು ಜಾವ ದಾಯಕಂದು ಕೆಲವರಿಗೆ ಏನು ಕೊರಗಜ್ಜಂದ ಆತ ನಮ್ಮ ಒಂದುಲ್ಲಾರ ಹೆಂಗೆ ಐಗೆ ಉತ್ತರ ಅಜ್ಜಿ ನಾವು ಎನ್ನ ಜೀವನದ ಪ್ರೊಸೆಸ್ಡ್ ಕೊರಗಜ್ಜನ ನಂಬುದು ಕೆಲವು ಅವು ನಮ್ಮ ಎಕ್ಸ್ಪ್ಲೇನ್ ಮಲ್ಬರ ಏರ್ ನಂಬರ್ ಹಾಕ್ಲಿಕ್ಕೆ ಮಾತ್ರ ಆಯ್ತ ಅರ್ಥ ಗೊತ್ತಾಯಿರ ಸಾಧ್ಯ ಕೆಲವು ಇತ್ತೆ ಎನ್ನೆಲ್ಲ ಕೆಲವೆರಡು ವಾದ ಒಂದು ನಾನು ಜಾಸ್ತಿ ಪಾತಿರಬೋಪುಜಿ ಕೆಲವರಿತ್ತೆ ನಮ್ಮ ಸಮಾಜ ಎಂಜ ದುಂಬು ಪೋನಾಗ ಅದನ್ನ ವಿದ್ಯಾವಂತರು ಜಾಸ್ತಿ ಅನ್ನಾಗ ಒಂದು ವಿದ್ಯೆ ಕೆಲವರಿಗೆ ಒಂಚೂರು ಜಾಸ್ತಿ ವಿದ್ಯೆ ಬೇತೆ ವಿಚಾರ ಎಲ್ಲ ತಿಕ್ಕೊಂಡು ಅವಾಗ ದೇವರು ಉಲ್ಲೇರ ಇಜ್ಜರ ಅಂತ ಚರ್ಚೆಲ್ ಕೆಲವು ಆಪುಂಡಿ ಅಪ್ಪಲ್ಲ ಎಂಡೆಲ್ಲ ಕೆಲವರು ಚರ್ಚೆ ಮಲ್ತೊಂದು ಜಾಸ್ತಿ ಚರ್ಚೆ ಮಲ್ಬರ ಪೋಪುಜಿ ಅಣ್ಣ ಈ ಪ್ರಶ್ನೆಗೆ ಏನಾಗ್ಲಿಕ್ಕೆ ನಾನು ಒಂಜಿ ಉತ್ತರ ಪೊನಲಿ ದಾದ ಅಂತ ಕೇಂದ್ರ ಭಗವಂತನನ್ನ ನಂಬಿ ಕೆಟ್ಟವರು ಯಾರು ಇಲ್ಲ ಅಂಜಾಯ್ ನಡೆದಾದ್ರ ಭಗವಂತ ಉಲ್ಲೇನ ಇಜ್ಜನ ಅಂತ ಪನ್ಪನವು ಬೇತೆ ಚರ್ಚೆ ಅಂಡ ಭಗವಂತನ ನಂಬುದು ಅವು ಆ ರೀತಿ ಗೊತ್ತು ಪ್ರತಿ ರೀತಿ ಎಡ್ಡಾವತ್ತಂದ ಭಗವಂತನ ನಮ್ಮಡ ಒವೇ ರೀತಿ ಹಾಳಾಯರ ಸಾಧ್ಯ ಇಜ್ಜಿ ಅಂಚಾದ ದೇವರು ಉಲ್ಲೇರ ಇಜ್ಜರ ಅಂತ ಪನ್ಪನ ನಾವು ಬೇತೆ ಚರ್ಚೆ ಅಂಡ ದೇವರು ಉಲ್ಲೇರಿಂದ ನಂಬುನಾಗ್ಲಿಕ್ಕೆ ಏ ಪಲ ಎಡ್ಡೆನೆ ಆಪುಂಡ ಈಗ ದಾಯಗಿಂದ ಕೇಂಡ ಒಂಜಿ 2-3 ಉದಾಹರಣೆ ಪಂಡಿತ ಎನ್ನ ಪಾತ್ರನು ಉಂತಾವೆ ಒಂಜಿದಾದ ಅಂದ ಪಂಡಿತ ಎನ್ನ ಪ್ರತಿ ಬೇಲಲ್ಲ ನಮಗೆ ಕೆಲವೊಂದು ಬೇಲೆ ನಂಗೆ ಧೈರ್ಯ ಒಪ್ಪುಜಿ ಇದೊಂದು ಸಿನಿಮಾ ಅಂದ್ ಮಲ್ಪುನಾಗ ಏಪಲ ರಿಸ್ಕ್ ನಮ್ಮ ಇತ್ತೊಂದು ತುಳು ಸಿನಿಮಾ ಅಂತ ಬಂದಾಗ ಮಲ್ಲ ರಿಸ್ಕ್ ನಂಗೆ ಥಿಯೇಟರ್ ಜನ ಬತ್ತನ ಮಾತ್ರ ಕಾಸು ಬರ್ಪುಂಡು ಬೇತೆ ರೈಟ್ಸ್ ಗಿಟ್ಸ್ ದಾಲೊಪ್ಪುಜಿ ನಮ್ಮ ಮಾತಲ 100% ಪಾಡುವ ಏಪಲ ಪ್ರತಿ ಸಿನಿಮಾಗಳ ನಮ್ಮ 100% ಪಾಡುವ ಇದು ಏನನ್ನೇ ನಂಬುದಿತ್ತಿನಾಡ ಆ ಒಂದು ಕಾನ್ಫಿಡೆನ್ಸ್ ಖಂಡಿತವಾದ ನಂಗೆ ತಿಕ್ಕುಜಿ ಯಾಕಂತ ಪಂಡ ನಂಗೆ ವಾ ಶಕ್ತಿ ಇಜ್ಜಿ ನಮ್ಮ ಬೇಲೆ ಮಲ್ತ ಬತ್ತನ ಆನ ನಮ್ಮ ಏಪಲ ಒಂಜಿ ಭಯ ಅಂದ್ ಬಂದಾಗ ಒಂಜಿ ಪೋಡಿಗೆ ಅಂದ್ ಬಂದಾಗ ನಮ್ಮ ದೇವರ ನಿಂತು ಪಾಡು ಭಾರ ಯಾನು ಮಲ್ಪುನ ಮಾತ ಮಲ್ದೆ ಕೊರಗಜ್ಜ ದಾದಲ್ನ ಮಲ್ಪೇರು ಅದನ್ನ ದೇವರ ದಾದಲ್ನ ಮಲ್ಪೇರು ಈ ನಂಬಿಕೆ ಉಂಡದೆ ಒಂದು ನಂಗೆ ಕೂಡ ಒಂಜಿ 10% ಎಕ್ಸ್ಟ್ರಾ ಕಾನ್ಫಿಡೆನ್ಸ್ ಕೊರ್ಪುಡು ಸಂಚಾಯನದಾದ್ರ ದೇವರ ಮಿತ್ತುಪ್ಪುನಂಚಿನ ನಂಬಿಕೆ ಅವು ಮಾತಾ ರೀತಿಡ್ಲ ನಂಗೆ ಧನಾತ್ಮಕವಾದ ಚಿಂತನೆಯನ್ನು ಮಾತ್ರ ಕೊರ್ಪುಂಡು ಯಾನು ಒಡೆಮುಟ್ಟ ಅಂದ್ಕೊಂಡೆ ಅನ್ನ ಪ್ರತಿ ಸಿನಿಮಾ ರೀಸೆಂಟ್ ಒಂಜಿ ಸರ್ಕಸ್ ಒಂದು ಬಾರಿ ಮಲ್ಲ ಹಿಟ್ ಆಂಡೆ ಲಾಸ್ಟ್ 1 ವಾರ ಎಂಗ್ಲಿಗೆ ಏತು ಪ್ರೆಷರ್ ಉಪ್ಪುನು ಬಂಡ ಪ್ರೊಡಕ್ಷನ್ ನಮ್ಮನೆ ಮಲ್ಪುನು ಒಂಜರ ಕೋಟಿ ಇನ್ವೆಸ್ಟ್ ಮಲ್ತುಪ್ಪ ಜನ 10 ಜನ ಪೋಂಡು ಬೊಕ್ಕದಾಲ ಸಾಧಿಜಿ ಒಂಜಿ ವಾರ ಅಂದಾದ ಮಲ್ತು ನಿತ್ತಂದು ಕೇಂಡ ಒಂಜಿ 2 ಗಂಟೆ ಮುಂಟ ಬೇಲೆ ಉಪ್ಪುಂಡು ರಾತ್ರಿ ಬೊಕೆಂಗ್ಲ ಪದವಿನ ಅಂಗಡ್ಡು ಒಂಜಿ ಕೊರಗಜ್ಜನ ಕಟ್ಟೆ ಉಂಡು ಏಪಲ ಒಂಜಿ 2 ಗಂಟೆ 3 ಗಂಟೆ ಮುಂಟ ರಾತ್ರಿ ಪೋದು 1 ವಾರ ಲಾಸ್ಟ್ ರಿಲೀಸ್ 1 ವಾರ ಕೊರಗಜ್ಜನ ಅಲ್ಪ ಕುಲೋನು ಪಕ್ಕಡ ಕುಲೋನು ದಾಯಕನ ಎಂಕಲ ಗೊತ್ತುಜಿ ದಾಯ ಕುಲೋನು ಅಂದ್ ಬಹುಶಃ ಇನ್ನು ಮಾತ್ರ ನಮ್ಮ ಎಕ್ಸ್ಪ್ಲೇನ್ ಮಲ್ಪೆರ ಸಾಧ್ಯಜ್ಜಿ ಕೊರಗಜ್ಜನ ನಮ್ಮನ ದಾದ ಪುಣ ಐತ ಉಪಯೋಗದಾದ ಅಂತ ಪಂಡ್ರ ಸಾಧ್ಯಜ್ಜಿ ಬಹುಶಃ ಅವು ಅಣ್ಣ ಪಂಡ್ಲಕನೆ ಅವು ಮನಸ್ಸಿಡ್ದು ದೇವರಿಗೂ ಉಪ್ಪುನಂಚಿನ ಒಂಜಿ ಸಂಬಂಧ ಮಾತ್ರ ಅಂಚಾದ ಯಾನು ಮಾತಾಡಲ್ಲ ನಟ್ಟೊಂದು ದಾದ ಅಂತ ಪಂಡ ಅಣ್ಣೆ ಪನ್ಲೆಕ್ಕನೆ ಕೊರಗಜ್ಜನ ಕುಡೊಂಜಿ ವಿಶೇಷತೆ ದಾದ ಅಂತ ಪಂಡ ಯಾನು ಕುತ್ತಾರಿಗೂ ಪ್ರತಿ ವಾರಗೊರ ಪೋಪುಣೆ ಅಲ್ಪ ತೋಜಾದ ಕೊರ್ಪುನ್ ದಾದ ಅಂತ ಪಂಡ ಆಡಂಬರ ಇಜ್ಜಂದಿನ ದೇವರು ಇருந்து ಕೇಂಡ ಕೊರಗಜ್ಜ ದಾಯಕಂದ ಕೇಂಡ ಕತ್ತಲದ ಆ ಅಡಿಟ್ ದಾದ ದೇವರನ್ನ ನಮ್ಮ ನಂಬುವ ನಂಗೆ ದೇವರೆಲ್ಲ ಸರಿ ಕಟ್ಟಿಡೋದು ತೋಜುಜಿರ ಆ ಕತ್ತಲಿಡ ಆಂಡಲ ಆತ್ ಭಕ್ತಿ ಬರ್ಪುಣಂಚಿನ ಒಂಜಿ ವ್ಯವಸ್ಥೆ ಉಪ್ಪುಂಡು ಆಯ್ತ ಅರ್ಥ ದೇವರಿಗೆ ಆಡಂಬರದ ಅಗತ್ಯತೆ ಇಜ್ಜಿ ದೇವರಿಗೆ ಭಕ್ತಿದ ಅಗತ್ಯತೆ ಮಾತ್ರ ಒಪ್ಪುನು ಒಂದು ಆ ಭಕ್ತಿ ಪ್ರತಿಯೊರಿನ ಮನಸ್ಸಿಡ್ಲು ಒಪ್ಪಡು ಆಯ್ತು ಒಟ್ಟುಗೂ ಇದು ಈತ ಜನ ನಾವು ಮೂಲ ಬತ್ತದ ಸೇರ್ದ ಅಂತ ಪಂಡ ಬಹುಶಃ ನಮ್ಮ ಆರ ಪನ್ಲಕ್ಕ ನಾವು ಮಾತ ಬೈದ ಅಂತ ಪಂಡ ಆಯ್ಕೆ ಪ್ರತಿ ಮೂಲ ಮಾತ ಉಪ್ಪುನಂಚಿನ ಪ್ರತಿ ದೇವರ್ಲ ಆಯ್ತು ಒಟ್ಟುಗೂ ಕೊರಗಜ್ಜನ ಆಶೀರ್ವಾದನೆ ಕಾರಣ ಎಡ್ಡಾವಡು ಬೊಕ್ಕೊಂಜಿ ನಮ್ಮ ದೇವರನ್ನು ನಂಬುವ ಅಂದಾಂಡ
ಪ್ರತಿ ವಿಚಾರಡ್ಲ ನಂಗೆ ಎಡ್ಡೆ ಹಾಪುಂಡು ದಾಯಕಂದ ಕೆಂಡ ಇದು ಯಾನು ಒವೇ ಪಬ್ಬಿಗೆ ಹೋಪುಜಿ ಯಾನು ಒವೇ ಆರು ಪನ್ಲಕ್ಕ ನಾನು ಮಧ್ಯಾಹಾರ ಮಲ್ಪುಜಿ ಅದನ್ನ ಎಂಕ್ ಸಿಗರೇಟ್ ಒಯ್ಪುನ ಇಂಚಿನ ವ್ಯವಸ್ಥೆ ಇಜ್ಜಿ ಅಂಡ ದಾಯಕಂದ ಕೆಂಡ ಬಹುಶಃ ಯಾನೆಲ್ಲಿ ಒಪ್ಪುನಾಗ ಭಜನೆ ಅಂತ ಪನ್ಪುನಂಚಿನ ಕಲ್ಚರ್ದ ಪಿರೌಡಿತ್ತಿನ ಅದನ್ನ ನನ್ನ ಇಲ್ಲಡೆ ಭಜನೆ ಮಲ್ತೊಂದಿತ್ತೀರಿ ಅದನ್ನ ಎನ್ನ ಇಲ್ಲಡೆ ದೇವರನ್ನು ಪನ್ಪುನಂಚಿನ ಒಂಜಿ ಭಕ್ತಿನ ದಿಂಜಾದರೆ ಐಕೆ ಆರು ಪನ್ಲಕ್ಕನವೆ ಎನ್ನ ಪಪ್ಪಮ್ಮಗೆ ಅನ್ನ ಅದು ನಾನು ಇಲ್ಲದಾಗ್ಲಿಗೆ ಅಂತ ಥ್ಯಾಂಕ್ಸ್ ಮಾಡೋಡು ಆಯ್ತಾ ಒಟ್ಟುಗೂ ಓಲು ಭಯ ಉಪ್ಪುಂಡ ಅವಳು ಕ್ರೌರ್ಯ ಒಪ್ಪುಜಿಗ ಅಂಚ ಆಯ್ನಡ್ದ ಆತರ ನಮ್ಮ ದೇವರನ್ನು ನಂಬಣ ನಂಬಿಕೆದ ಒಟ್ಟುಗೂ ನಮ್ಮ ದಾದ ಮಂತಲ್ನ ದೇವರು ತೂಪೇರು ಪನ್ಪುನಂಚಿನ ಒಂಜಿ ಭಯ ಉಂಡತೆ ಅವು ನಮ್ಮೆಡ್ದು ತಪ್ಪು ಬೇಲ ಆ ಒಂದಿಲ ಕಲ ಕಾಪುಂಡು ನಮ್ಮ ಮನಸ್ಸು ಅಂಚಾದು ದೇವರನ್ನು ನಂಬುನೆಟ್ಟು ಒವೇ ತಪ್ಪಿಜ್ಜಾತ ನಾನು ದೇವರನ್ನು ನಂಬುದು ನಂಗೆ ಋಣಾತ್ಮಕವಾದಂಚಿನ ವಾ ಬೇಲೆಲ್ಲ ಆಪುಜಿ ದೇವರನ್ನು ನಂಬಲೆ ಎಡ್ಡಾವಡು ಆ್ಯಂಡ್ ಇಡೇ ಬರ್ಪುನಂಚಿನ ಅವಕಾಶನ ದೇವರೆಂಗ ಕೊರಿಯರು ಸೊಲ್ಮೇಲೆ ಅಂಚಿನ ಸತ್ಯ ಅಣ್ಣ ಇರೇಗಲ ಕಾರ್ತಿಕ್ ಏತು ಸಲ ಕಾಲ್ ಮಲ್ಪಿ ಜನ ಬರ್ಬರದ್ದೇ ಅಂದು ಸೊ ಆಗ್ಲ ಥ್ಯಾಂಕ್ ಯು ನಿಕ್ಲೆ ಗೆಡ್ಡಾವಡು ದೇವರನ ಆಶೀರ್ವಾದ ಪ್ರತಿಯೊರಿಯಾಗಲು ಒಪ್ಪಾಡು ನಾನು ಚೂರು ಬೇಗ ಪಿದಾಡುವೆ ಆಗನ್ ಬಂದು ನಾನು ಗೆಸ್ಟ್ ಆದ ಬೈದಿನ ಹತ್ತಾನೆ ನಾನು ಅಗಲ ಬಂದಿದ್ದೆ ನಾನು ದೇವರನ ಆಶೀರ್ವಾದ ತಂದು ಪೋಪೆ ನಂಗೆ ಸಭೆ ಉಂಡುಲ್ಲ ಗೊತ್ತಿದ್ದಾನೆ ಅದು ಒಂಚೂರು ಬೇಗ ಪೋಪೆ ಅನ್ನೋಂತ ಇಲ್ಲಡೆ ಬೋದು ಊರು ಕುಡ್ಲಾ ಬೋಡ ಸೊಲ್ ಮೇಲೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅತ್ಯಂತ ಹಿರಿಯ ಸ್ಥಾನದಲ್ಲಿದ್ದಂತಹ ಒಂದು ಮೇರು ನಟ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ದೇವರ ಭಯವೇ ಜ್ಞಾನದ ಆರಂಭ ಎಂಬ ಒಂದು ಚಿಂತನೆಯನ್ನು ಕೊಟ್ಟಿದ್ದಾರೆ. ಕಲಿಯುಗದಲ್ಲಿ ಹರಿನಾಮ ನೆನೆದರೆ ಯಾವುದು ಕೆಡುಕಾಗುವುದಿಲ್ಲ ಅಂತ ಒಂದು ಸಂದೇಶವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಒಂದು ಬಹುಶಃ ಸೆಲೆಬ್ರಿಟಿಗಳು ಇವತ್ತು ದೇವರಿಲ್ಲ ನಾಸ್ತಿಕವಾದವನ್ನು ಮುಂದೊಟ್ಟುವಂತ ಈ ಸಂದರ್ಭದಲ್ಲಿ ಅವರ ಮಧ್ಯೆ ಇದ್ದುಕೊಂಡು ಒಂದು ಉತ್ತಮ ನಟರಾಗಿ ನಿರ್ದೇಶಕರಾಗಿ ಒಂದು ಭಕ್ತಿಯ ಚಿಂತನೆಯನ್ನು ಕೊಟ್ಟಂತ ಅವರಿಗೆ ತುಂಬಾ ಧನ್ಯವಾದ. ಮತ್ತು ಅದು ಅಲ್ಲ, ಅವರು ಕೊರೋನಾ ಸಂದರ್ಭದಲ್ಲಿ ಸುಮಾರು 500 ಮನೆಗಳಿಗೆ ಜಾಸ್ತಿ ಕಿಟ್ಟನ್ನು ಕೊಟ್ಟು ಅವರು ರಕ್ಷಿಸಿದಂತ ಒಂದು ವ್ಯಕ್ತಿ. ಅದಲ್ಲದೆ ಒಂದು ಮನೆಯನ್ನು ಕೂಡ ಒಂದು ಆಶ್ರಯ ನಿಲ್ಲದವರಿಗೆ ಕೊಡ್ತಾ ಇದ್ದಾರೆ ಅಂತ ಒಂದು ಸಮಾಜ ಸೇವಕರು ಕೂಡ ಆಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ರೂಪೇಶ್ ಶೆಟ್ಟಿ ಅವರು ಇನ್ನಷ್ಟು ಮೇರು ಎತ್ತರಕ್ಕೆ ಇರಲಿ ಅಂತ ಆಶಿಸ್ತಾ, ಅವರ ಸಹಾಯ ಸಹಕಾರಗಳು ಯಾವತ್ತೂ ಇರಲಿ ಅಂತ ಆಶಿಸ್ತಾ, ಅವರ ಸಿನಿಮಾದಲ್ಲಿ ಬರುವಂತ ಯಾವುದು ಕೊರಗಜ್ಜ ಅಂತ ಅವ್ರು ಹೇಳಿದ್ರು ಅದು ಮಾದುಕೋಡಿಯ ಕೊರಗಜ್ಜನ ಅವರು ತೋರಿಸುವಂತದ್ದು. ಅವರ ಫಿಲ್ಮಲ್ಲಿ ಯಾವಾಗಲೂ ಮಾದುಕೋಡಿಯ ಕೊರಗಜ್ಜ, ನಮ್ಮ ವಿಜಯ ಗುರುಜಿಯವರ ಅಲ್ಲಿ ಇರುವಂತಹ ಮಾದುಕೋಡಿಯ ಕೊರಗಜ್ಜನನ್ನೇ ತೋರಿಸುವಂತದ್ದು. ಅವರಿಗೊಂದು ವಿಶೇಷ ಸಂಬಂಧ ಇದೆ. ಬಹುಶಃ ಕೊರಗಜ್ಜನಿಗೂ ಅವರಿಗಿರುವಂತಹ ಒಂದು ಬಾಂಧವ್ಯ, ಅವರಿರುವಂತಹ ಒಂದು ಏನು ಒಂದು ಆಸಕ್ತಿ ಮತ್ತು ಅವರ ಭಕ್ತಿ ಅವರನ್ನ ಇಲ್ಲಿ ಕರ್ಕೊಂಡು ಬಂದಿ ಅಂತ ಹೇಳಿ ಹೆಚ್ಚಾಗ್ಲಿಕ್ಕಿಲ್ಲ. ಅವರು ಇನ್ನಷ್ಟು ಎತ್ತರಕ್ಕೆ ಇರಲಿ ಅಂತ ಆಶಿಸ್ತಾ ಅವರನ್ನ ನಿರ್ವಿಘ್ನವಾಗಿ ಅವರನ್ನ ಬೀಳ್ಕೊಡೋಣ ಅಂತ ಹೇಳ್ತಾ ಮುಂದೆ ಕಾರ್ಯಕ್ರಮ ನಮ್ಮೊಂದಿಗೆ ರಾಷ್ಟ್ರ ದೇವಗೆ ಪ್ರಾಣ ದೇವಿಗೆ ಸೇವೆಯಾಗಲಿ ನಾಡಿಗೆ ಎಂಬ ಸದಾಶಯದೊಂದಿಗೆ ಇವತ್ತು ರಾಷ್ಟ್ರೀಯ ಸ್ವಯಂ ಸಂಘದ ಎಲ್ಲ ಸ್ವಯಂ ಸೇವಕರು ಇವತ್ತು ದೇಶ ಸೇವೆಗಾಗಿ ಇಟ್ಟಾರೆ. ಹಾಗೆ ಅದರ ಒಂದು ಅಂಗವಾದಂತಹ ಕುಟುಂಬ ಪ್ರಬೋಧನ ಗತಿವಿಧಿ ಕರ್ನಾಟಕ ದಕ್ಷಿಣ ಪ್ರಾಂತದ ಪ್ರಮುಖರು ಸುಬ್ರಹ್ಮಣ್ಯಡಿ ಉತ್ತಮ ವಾಗ್ಮಿಗಳು, ಅವರು ಧಾರ್ಮಿಕ ಉಪನ್ಯಾಸ ಮಾಡುವಂತವರು. ಜೊತೆಗೆ ಗೀತಾ ಉಪನ್ಯಾಸದ ಬಗ್ಗೆ ಇವತ್ತು ಯೂಟ್ಯೂಬ್ ಅಲ್ಲಿ ಅವರ ವಿಶೇಷ ಕಾರ್ಯಕ್ರಮ ಬರ್ತಾ ಇದೆ. ನಿರಂತರವಾಗಿ ಗೀತೆ ಬಗ್ಗೆ ಸಂದೇಶವನ್ನು ಇಡ್ತಕ್ಕಂಥವ್ರು. ಒಂದು ಅವರ ಶುಭ ಸಂದೇಶಕ್ಕಾಗಿ ನಾನು ಅವರನ್ನ ಒಂದು ಧ್ವನಿಪೀಠಕ್ಕೆ ಸ್ವಾಗತಿಸ್ತೇನೆ. ಹರಿ ಓಂ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿರತ್ನಾಢ್ಯಾಂ ಒಂದೇ ಭಾರತ ಮಾತರಂ. ಸ್ಥಳ ಸಾನ್ನಿಧ್ಯವನ್ನು ಸ್ಮರಿಸಿ ಅರ್ಚಕಸ್ಯ ಪ್ರಭಾವೇನ ಶಿಲಾ ಭವತಿ ಶಂಕರಃ. ಹಾಗೆ ತಂತ್ರಿವರ್ಯರನ್ನು ಕೂಡ ವಂದಿಸಿ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ವಂದಿಸಿ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಸಜ್ಜನ ಸಹೃದಯ ಬಂಧು ಭಗಿನಿಯರನ್ನು ವಂದಿಸ್ತಾ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ದೇಶದಲ್ಲಿ ಧರ್ಮ ಜಾಗೃತಿ ಆಗಿದೆ. ಈ ಧರ್ಮ ಜಾಗೃತಿ ದೇಶಭಕ್ತಿಯಾಗಿ ಮಾರ್ಪಾಡಾಗಬೇಕಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಭಕ್ತಿ ಶ್ರದ್ಧೆಯಿಂದ ಕಟ್ಟಿದ್ದೇವೆ. ಆ ಮಂದಿರವನ್ನು ಉಳಿಸಿಕೊಳ್ಬೇಕು ಅಂತಾದರೆ ರಾಷ್ಟ್ರ ಮಂದಿರ ಆಗಬೇಕು. ಅಂದರೆ ಅರ್ಥ, ರಾಮನ ಕುರಿತಾಗಿರುವ ಕಥೆಗಳು, ಕೃಷ್ಣನ ಕುರಿತಾಗಿರುವ ಕಥೆಗಳು, ರಾಮನು ಹೇಳಿದಂತಹ ವಿಚಾರಗಳು, ಕೃಷ್ಣನು ಹೇಳಿದಂತಹ ವಿಚಾರಗಳು ಅನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲ್ಪಡಬೇಕು. ಅದನ್ನು ಮಾಡಿದರೆ ಮಾತ್ರ ಆಗ ಆ ಮಂದಿರ ಉಳಿಯಬಲ್ಲದು, ಇಲ್ಲದಿದ್ದರೆ ಉಳಿಯುವುದಿಲ್ಲ. ಅದಕ್ಕೋಸ್ಕರ ನಮ್ಮ ದೇಶದ ಜನರಲ್ಲಿ ಧಾರ್ಮಿಕ ಶ್ರದ್ಧೆ, ನಂಬಿಕೆ, ಭಕ್ತಿ ಇದನ್ನೆಲ್ಲ ಜಾಗೃತ ಮಾಡುವಂತಹ ಕಾರ್ಯಕ್ರಮ ಅದು ಪ್ರತಿನಿತ್ಯ ಮನೆಯಲ್ಲಿ ಆಗಬೇಕು. ಕೇವಲ ಎಷ್ಟು ದೊಡ್ಡ ಸಭೆ ಮಾಡಿ ಅಲ್ಲಿ ಹೇಳಿದ್ರಿಂದ ಭಾರಿ ಎಲ್ಲರೂ ಸ್ವೀಕಾರ ಮಾಡ್ತಾರೆ ಅಂತ ಏನೂ ಇಲ್ಲ. ಅದರ ಬದಲಾಗಿ ಮನೆಯಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮಗಳು, ಈಗ ಹೇಳಿದ ಹಾಗೆ ಭಜನೆ ಆಗೋದಿರ್ಬೋದು, ಒಟ್ಟಿಗೆ ಕುಳಿತು ಚಿಂತನೆ ಮಾಡೋದಿರ್ಬೋದು, ಒಟ್ಟಿಗೆ ಊಟ ಮಾಡೋದಿರ್ಬೋದು, ಒಟ್ಟಿಗೆ ಮನೆಯ ಬಗ್ಗೆ ಆಲೋಚನೆ ಮಾಡೋದಿರ್ಬೋದು,
ಧರ್ಮದ ಬಗ್ಗೆ ಮಾತನಾಡೋದಿರ್ಬೋದು, ನಮ್ಮ ಮನೆಗಳಲ್ಲಿ ಆಗಬೇಕು. ಮನೆಯ ಮೊದಲ ಪಾಠಶಾಲೆ, ಜನನೇ ತಾನೇ ಮೊದಲ ಗುರು ಅಂತ ಹೇಳೋದು ಅದನ್ನೇ. ಮನೆ ಮೊದಲು ಪಾಠಶಾಲೆ ಆಗಬೇಕು. ಉತ್ತಮ ನಡವಳಿಕೆಯನ್ನು ಕಲಿಸುವಂತಹ ಕೇಂದ್ರ ಆಗಿ ಮಾರ್ಪಡಬೇಕು. ಈಗ ಅದು ಬದಲಾಗ್ತಾ ಇದೆ, ಅದಕ್ಕೋಸ್ಕರವಾಗಿ ಹೇಳಿದ್ದಷ್ಟು. ಹೀಗೆ ನಮ್ಮ ದೇಶ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡರ ಸಮ್ಮಿಶ್ರಣ ಇವತ್ತು ಕಾಣ್ತಾ ಇದ್ದೇವೆ ನಾವು. ತುಂಬ ಜನ ಹೇಳ್ತಾರೆ ಕೆಟ್ಟದ್ದೇ ಜಾಸ್ತಿ ಇದೆ ಅಂತ. ಅದಿಲ್ಲ, ತುಂಬ ತಪ್ಪು ತಿಳ್ಕೊಂಡಿದ್ದೇವೆ. ರಾಮ ನಿರ್ದಂದು ರಾವಣನೊಬ್ಬ ನಿರ್ಧನಲ, ಭೀಮ ನಿರ್ದಂದು ದುಶ್ಯಾಸನನದೋರ್ವನ್, ಈ ಮಹಿಯೊಳ ಅನ್ಯಾಯಕಾರ್ಯ ಇಲ್ಲದುದೆಂದು ರಾಮ ಭಟನಾಗು ನಿಮ್ಮ ಮಂಕುತಿಮ್ಮ ಅಂತ ಕಗ್ಗದಲ್ಲಿ DVG ಅವರು ಹೇಳಿದ್ದಾರೆ. ಯಾವಾಗಲೂ ಅಷ್ಟೇ, ಒಳ್ಳೆಯವರು ಇದ್ದರು, ಕೆಟ್ಟವರು ಇದ್ದರು. ಆದರೆ ನಮಗೆ ಬಹಳ ಸಂತೋಷದ ಸಂಗತಿ ಏನು ಅಂತ ಹೇಳಿದರೆ, ಇವತ್ತು 90% ಜನರು ಒಳ್ಳೆಯವರಿದ್ದಾರೆ, 10% ಜನರು ಮಾತ್ರ ಕೆಟ್ಟವರಿರುವುದು. ತುಂಬ ಜನ ಅದನ್ನು ಉಲ್ಟಾಗಿ ತಿಳ್ಕೊಂಡಿದ್ದಾರೆ. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಆ 90% ಜನರು ನಿಷ್ಕ್ರಿಯರಾಗಿದ್ದಾರೆ ಎಂಬುದನ್ನು ಬಿಟ್ಟರೆ, 10% ಜನರು ಸಕ್ರಿಯರಾಗಿದ್ದಾರೆ ಎಂಬುದನ್ನು ಬಿಟ್ಟರೆ, ನಿಜಕ್ಕೂ ನಮ್ಮ ದೇಶದಲ್ಲಿ ಒಳ್ಳೆಯವರ ಸಂಖ್ಯೆ ಜಾಸ್ತಿ ಇದೆ. ಆ ನಿಷ್ಕ್ರಿಯತೆ ಹೋದರೂ ಸಾಕು, ಮತ್ತೆಲ್ಲ ಸರಿಯಾಗ್ತದೆ. ಹಾಗಾಗಿ ಸಜ್ಜನ ಶಕ್ತಿಯನ್ನು ಸಕ್ರಿಯಗೊಳಿಸುವಂತಹ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಅದಕ್ಕೆ ಇರುವಂತಹದ್ದು ನಮ್ಮ ಊರಿನಲ್ಲಿರುವ ಬಾಲಗೋಕುಲ ಇರ್ಬೋದು, ಭಜನಾ ಮಂದಿರಗಳಿರಬಹುದು, ನಮ್ಮ ಒಟ್ಟಿಗೆ ಸೇರುವಂಥ ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು. ಇದೆಲ್ಲವುದರ ಮೂಲಕವಾಗಿ ಸಂಪೂರ್ಣ ಜಾಗೃತಿಯನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿಯೇ ಈಗಾಗಲೇ ಗಂಗಾಧರರು ಹೇಳಿದಂತೆ ನಾವೊಂದು ಭಗವದ್ಗೀತಾ ತರಗತಿಯನ್ನು 3 ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಸಾವಿರಾರು ಜನರು ಇವತ್ತು ಸುಶ್ರಾವ್ಯವಾಗಿ ಭಗವದ್ಗೀತಾ ಪಾರಾಯಣವನ್ನು ಅಲ್ಲಲ್ಲಿ ಮಾಡ್ತಾ ಇರೋದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಹಾಗಾಗಿ ನಿಮ್ಮೆಲ್ಲರಲ್ಲಿ ವಿನಯಪೂರ್ವಕವಾದ ವಿನಂತಿ ಏನು ಅಂತ ಹೇಳಿದರೆ, ಭಗವದ್ಗೀತಾ ತರಗತಿಗೆ ನೀವೆಲ್ಲರೂ ಕೂಡ ಸೇರಿಕೊಳ್ಳಿ ಅಂತ. ಭಗವದ್ಗೀತಾ ತರಗತಿಯನ್ನು ನಾವು ಆನ್ಲೈನ್ ಮೂಲಕವಾಗಿ ಮಾಡ್ತಾ ಇದ್ದೇವೆ. ಯಾರಿಗೆ ಆಸಕ್ತಿ ಇದೆಯೋ ಅವರು ನನ್ನನ್ನು ಭೇಟಿಯಾಗಬಹುದು. ಆ ಲಿಂಕನ್ನು ಪಡೆದುಕೊಂಡು ನೀವು ಖಂಡಿತವಾಗಿ ಭಗವದ್ಗೀತೆಯನ್ನು ಕಲಿಬೇಕು. ಭಗವದ್ಗೀತೆ ಅಂತ ಹೇಳಿದರೆ ಅದು ನಾವು ಹೇಗೆ ಜೀವನವನ್ನು ನಡೆಸಬೇಕು ಎಂಬುದರ ಕುರಿತಾಗಿರುವಂತಹ ಒಂದು ಮ್ಯಾನ್ಯುವಲ್. ಮನುಷ್ಯ ಹೇಗೆ ಬದುಕಬೇಕು, ಹೇಗೆ ಜೀವನವನ್ನು ನಡೆಸಬೇಕು ಎಂಬಂತಹ ಒಂದು ಮಾನವ ಶಾಸ್ತ್ರ ಅದು. ಹಾಗಾಗಿ ಭಗವಂತ ಇಷ್ಟೊಳ್ಳೆಯ ಜೀವನವನ್ನು ನಮಗೆ ಕೊಟ್ಟಿದ್ದಾನೆ. ಕೊಟ್ಟದ್ದನ್ನು ನಾವು ಚೆನ್ನಾಗಿ ನಿರ್ವಹಿಸದೆ ಹೋದರೆ, ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲಬೇಡು ಹುಚ್ಚಪ್ಪಗಳಿರ ಅಂತ ಹೇಳಿದಾರಲ್ಲ, ನಾವು ಹಾನಿ ಮಾಡಿಕೊಳ್ತಾ ಇದ್ದೇವೆ. ಯಾಕೆಂದರೆ ಹೇಗೆ ಬದುಕುವುದು ಅಂತ ಗೊತ್ತಿಲ್ಲದೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಅಲ್ಲಿ ಕೂಡ ವಿನಂತಿ ಏನು ಅಂದರೆ, ದಯವಿಟ್ಟು ಭಗವದ್ಗೀತೆಯನ್ನು ಎಲ್ಲರೂ ಕೂಡ ಕಲಿಯಬೇಕು, ಪ್ರತಿನಿತ್ಯ ಪಾರಾಯಣ ಮಾಡಬೇಕು, ವಾರಕ್ಕೊಮ್ಮೆ ಸೇರಿ ಎಲ್ಲರೂ ಊರಿನವರೆಲ್ಲ ಸೇರಿ ಪಾರಾಯಣ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ ಸಿಂಧುವಿದ್ದರೆ ಗಿರಿ ಹಿಮಾಲಯವಿದ್ದರೆ, ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ ಅಂತ ಹೇಳಿದ್ದಾರೆ. ಯಾಕೆಂದರೆ ನಮ್ಮ ದೇಶದಲ್ಲಿ ಸಂಸ್ಕೃತಿ ಸಂಪತ್ತಿಗೆ ಏನು ಕಡಿಮೆ ಇಲ್ಲ. ಬೇಕಾದಷ್ಟು ಗ್ರಂಥಗಳಿವೆ, ವೇದ ಉಪನಿಷತ್ತು ಭಗವದ್ಗೀತೆ ಎಲ್ಲವೂ ಇದೆ. ಆದರೆ ಅದನ್ನು ಯಾವುದನ್ನು ಕೂಡ ನಾವು ಕಣ್ಣೆತ್ತಿ ನೋಡುವುದಿಲ್ಲ. ನಮಗೆ ಈಗಿನ ತಂತ್ರಜ್ಞಾನ, ಈಗಿನ ವೈಜ್ಞಾನಿಕ ಜಗತ್ತು ಅದನ್ನು ನಮ್ಮನ್ನು ಮರಳುಗೊಳಿಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಸಮಾಜದಲ್ಲಿ ಆಕರ್ಷಣೆಗೆ ಬೇಕಾದದ್ದು ಸಾಕಷ್ಟು ಇದೆ. ಇವೆಲ್ಲವುದರಿಂದಾಗಿ ನಾವು ದಾರಿ ತಪ್ಪುತ್ತಾ ಇರುವಂತಹ ಸಂಗತಿಗಳು ಇವತ್ತು ಕಾಣ್ತಾ ಇದೆ. ದಾರಿ ತಪ್ಪುವ ಸಮಾಜವನ್ನು ಸರಿಯಾದ ದಾರಿಗೆ ತರುವಂತಹ ಜವಾಬ್ದಾರಿ ನಿಮ್ಮೆಲ್ಲರದು. ಆ ಜವಾಬ್ದಾರಿಯನ್ನು ಹೊತ್ತುಕೊಂಡು ಈ ಸಮಾಜವನ್ನೊಂದು ಸುಂದರ ಸಮಾಜವನ್ನಾಗಿ ಮಾರ್ಪಡಿಸೋಣ. ಅದಕ್ಕೆ ನಾವು ನಂಬಿದಂತಹ ಎಲ್ಲ ದೇವರು, ಭಗವಂತನ ಅನುಗ್ರಹ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಎಂಬಂತಹ ಆಶಯದೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಹಿರಿಯ, ಬೇರೆ ಬೇರೆ ಅದರಲ್ಲಿ ಜವಾಬ್ದಾರಿಯನ್ನು ಪಡೆದು ಬಹಳಷ್ಟು ಒಂದು ಆಧ್ಯಾತ್ಮಿಕವಾದಂಥ ಚಿಂತನೆ ನೀಡಿ ದೇಶದಲ್ಲಿ ಧರ್ಮ ಜಾಗೃತಿ, ದೇಶಭಕ್ತಿಯನ್ನು ಉದ್ದೀಪನಗೊಳಿಸುವಂಥ ಕಾರ್ಯ ತೊಡಗಿಸಿಕೊಂಡಂಥ ಸುಬ್ರಹ ನಂದೋಡಿ ಇವರಿಗೆ ವಂದನೆಗಳು. ಮುಂದೆ ಈ ಒಂದು ಕ್ಷೇತ್ರದ ನೀಲಿ ನಕಾಶೆಯನ್ನು, ಯಾಕಂದರೆ ಸ್ಕೆಚ್ಚನ್ನು ಮಾಡಿದಂಥ ನಮ್ಮವರೇ ಮಂಜೇಶ್ವರದಂಥ ಪ್ರಥಮವಾಗಿ ಅದರ ಒಂದು ಸ್ಕೆಚ್ಚನ್ನು ಮಾಡಿದಂಥ ನಮ್ಮ ವರದರಾಜ್ ಇದ್ದಾರೆ, ಇಂಜಿನಿಯರ್. ಇವರು ಇಲ್ಲಿ ಅಂತೇಳಿ ಎಲ್ಲ ನಮ್ಮ ಅಯ್ಯಪ್ಪ ಕ್ಷೇತ್ರದಲ್ಲಿ ನಿತ್ಯಾನ ಧ್ಯಾನ ಮಂದಿರ ಎಲ್ಲ ಕಡೆ ಇದನ್ನು ಅವರೊಂದು ಇಂಜಿನಿಯರಿಂಗ್ ವೃತ್ತಿಯಲ್ಲಿ ದೇವಸ್ಥಾನಗಳ ಒಂದು ಉಚಿತವಾಗಿ ಅವರು ಮಾಡಿಕೊಡ್ತಾರೆ ಅಂತ ನಮ್ಮ ವರದರಾಜಣ್ಣ ಬಂದು ಅವರ ವೇದಿಕೆ ಬರಬೇಕು. ಸಮಿತಿ ವತಿಯಿಂದ ಅವರಿಗೆ ವಿಜಯ ಸುವರ್ಣ ಅವರಿಗೆ ಗೌರವಿಸಬೇಕೆ ವಿನಿಸ್ಕೊಳ್ತಿದ್ದೇವೆ.
ನಮ್ಮ ವರದರಾಜ ಅವರು ವೇದಿಕೆ ಬರಬೇಕು. ಇನ್ನಷ್ಟು ಇಂಥ ಧಾರ್ಮಿಕ ಕೇಂದ್ರಗಳ ಒಂದು ಅದಕ್ಕೆ ಬೇಕಾದಂಥ ಸ್ಕೆಚ್ಚನ್ನು ನೀಲನಕಾಶೆಯನ್ನು ತಯಾರಿಸುವಂಥ ಇನ್ನಷ್ಟು ಕೆಲಸ ನಿಮ್ಮಿಂದ ನಡೆಯಲಿ. ಇಲ್ಲಿರುವಂಥ ಎಲ್ಲ ಪರಿಸರ ಸಾನ್ನಿಧ್ಯ ದೇವರುಗಳ ಅನುಗ್ರಹ ನಿಮ್ಮಗಳಂತ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಶ್ರೀನಾಗ ರಕ್ತೇಶ್ವರಿ ಗುಳಿಗ ಮತ್ತು ಕೊರಗಜ್ಜ ದೇವಗಳ ಸಾನ್ನಿಧ್ಯದ ನಿರ್ಮಾಣದ ಪೂರ್ವದಲ್ಲಿ ಪ್ರಥಮವಾಗಿ ಈ ಕ್ಷೇತ್ರದ ಒಂದು ಸುಂದರವಾದ ನಕಾಶೆಯನ್ನು ಉಚಿತವಾಗಿ ನಮಗೆ ಮಾಡಿಸಿಕೊಟ್ಟಂಥ ಇವತ್ತು ಅದೇ ರೀತಿಯಲ್ಲಿ ಈ ಸಾನ್ನಿಧ್ಯ ಇಲ್ಲಿ ನಿರ್ಮಾಣವಾಗಿದೆ. ಅದಕ್ಕಾಗಿ ಮಂಜೇಶ್ವರದ ಖ್ಯಾತ ಓರ್ವ ನಕಾಶೆಕಾರ ಮಾತ್ರವಲ್ಲ, ಮಂಗಳೂರಿನ ಪ್ರಖ್ಯಾತ ಕನ್ಸ್ಟ್ರಕ್ಷನ್ ಕಂಪನಿಗಳಿಗೆ ಒಂದು ಮಾಡೆಲ್ಗಳನ್ನೆಲ್ಲ ಮಾಡುವಂಥ ಅದ್ಭುತ ಕಲಾವಿದ ಶ್ರೀಯುತ ವರದರಾಜ್ ಅವರನ್ನು ಈ ಸಮಾರಂಭದಲ್ಲಿ ಗೌರವಿಸಿದ್ದೇವೆ. ಅವರ ಭವಿಷ್ಯ ಮುಂದಕ್ಕೆ ಈ ಎಲ್ಲ ಸಾನ್ನಿಧ್ಯಗಳು ಹರಸಿ ಅವರನ್ನು ಆಶೀರ್ವದಿಸಲಿ ಎಂಬ ಆಶಯದೊಂದಿಗೆ ಶ್ರೀಮತಿ ಪವಿತ್ರ ರಾಮಮೂರ್ತಿ ಗೌಡ ಬೆಂಗಳೂರು ಅವರು ದಯವಿಟ್ಟು ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ವಿ. ಪವಿತ್ರ ರಾಮಮೂರ್ತಿ ಗೌಡ ಬೆಂಗಳೂರು ರಾಜ್ಯ ಕಾರ್ಯಾಧ್ಯಕ್ಷೆ ಹಿಂದೂ ಮಹಾಸಭಾ ಕರ್ನಾಟಕ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ವಿ. ಹಾಗೂ ಇದೀಗ ಸಮಾರಂಭದಲ್ಲಿ ಉಪಸ್ಥಿತರಿರುವ ನಮ್ಮೆಲ್ಲರ ಮುಂದಿನ ಆಶಾಕಿರಣ, ರಾಜಕೀಯ ಕ್ಷೇತ್ರದ ಧುರೀಣೆ ಮಾತ್ರವಲ್ಲ, ಕಳೆದ ಕಾಸರಗೋಡು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಶ್ರೀಮತಿ ಅಶ್ವಿನಿ ML ಅವರಿಂದ ಸದಾಶಯದ ಮಾತು. ಶ್ರೀ ಕ್ಷೇತ್ರದ ಸಾನ್ನಿಧ್ಯ ದೈವರುಗಳನ್ನು ನಮಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರೇ ಎಲ್ಲರಿಗೂ ನಾನು ನಮಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇವತ್ತು ಒಂದು ಒಳ್ಳೆಯ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲಿ ಒಟ್ಟಾಗಿದ್ದೇವೆ. ಈಗಾಗಲೇ ಈ ಒಂದು ಕಾರ್ಯಕ್ರಮದ ಬಗ್ಗೆ ಆಗಿರ್ಬೋದು, ಧಾರ್ಮಿಕದ ಬಗ್ಗೆ ಆಗಿರ್ಬೋದು, ಬಹಳ ಕ್ಲಿಯರ್ ಆಗಿ ನಮಗೆ ಈ ವಿಷಯಗಳನ್ನು ಹೇಳ್ಕೊಟ್ಟಿದ್ದಾರೆ. ಹೆಚ್ಚಾಗಿ ನಾನು ಮಾತಾಡೋದಿಲ್ಲ, ಯಾಕಂತ ಹೇಳಿದ್ರೆ ನಾನು ಧಾರ್ಮಿಕ ಕ್ಷೇತ್ರದಲ್ಲಿ ಅಷ್ಟೊಂದು ಮಾತಾಡಿ ಗೊತ್ತಿಲ್ಲ. ಆದರೆ ಅಲ್ಪ ಸ್ವಲ್ಪ ನಾನು ಅದರ ಬಗ್ಗೆ ತಿಳ್ಕೊಂಡಿದ್ದೀನಿ ಅಷ್ಟೇ. ಈ ಒಂದು ಕ್ಷೇತ್ರಕ್ಕೆ ಬರುವಾಗ ಇವತ್ತು ನನಗೆ ತುಂಬ ಆಶ್ಚರ್ಯ ಆಯಿತು. ಯಾಕಂತ ಹೇಳಿದ್ರೆ ಕಳೆದ ಚುನಾವಣೆ 5 ತಿಂಗಳಾಗಿದಷ್ಟೇ. ಆಗ ನಾನು ಬರುವಾಗ ಖಾಲಿ ಒಂದು ಕಟ್ಟೆ ಕಟ್ಟಿ ಅಲ್ಲಿ ಕೊರಗಜ್ಜನ ಸೇವೆ ಮಾಡ್ತಾ ಇದ್ರು. ನಾನು ಚುನಾವಣೆಯ ಸಂದರ್ಭದಲ್ಲಿ ಇಲ್ಲಿ ಪೂಜೆಗೆ ಅಂತ ಬಂದ ಸಂದರ್ಭದಲ್ಲಿ ಅಷ್ಟೇ ನಾನು ನೋಡಿದ್ದು. ಆದರೆ ಇವತ್ತು ಬರುವಾಗ ನಾನು ದಾರಿ ತಪ್ಪಿ ಬಂದಿದ್ದೇನೋ ಅಂತೇಳಿ ಒಂದ್ಸಲ ನನಗೆ ಸಂಶಯ ಆಯಿತು. ಯಾಕಂತ ಹೇಳಿದ್ರೆ ಅಷ್ಟು ಒಂದು ಇದೊಂದು ಇಲ್ಲಿ ಕ್ಷೇತ್ರ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದು ಚಿಕ್ಕ ವಿಷಯ ಅಲ್ಲ. ಕೇವಲ ಒಂದು 5 ತಿಂಗಳಿನಲ್ಲಿ ಈ ಒಂದು ಕ್ಷೇತ್ರ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಕೊರಗಜ್ಜನ ಸಾನ್ನಿಧ್ಯ ಎಷ್ಟರ ಮಟ್ಟಿಗೆ ಗಟ್ಟಿ ಇದೆ ಅಂತ ಹೇಳಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಈಗ ಇಲ್ಲದಿದ್ರೆ ಈ ಒಂದು ಸಾನ್ನಿಧ್ಯ ಇಷ್ಟು ಬೇಗ ಒಂದು ತಲೆ ಎತ್ತಿ ನಿಲ್ತಿರ್ಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆ ಒಂದು ಕೊರಗಜ್ಜನ ಸಾನ್ನಿಧ್ಯ ಮತ್ತೆ ಇಲ್ಲಿ ಇರುವಂತಹ ಎಲ್ಲ ದೈವಗಳ ಸಾನ್ನಿಧ್ಯ ನಮಗೆ ಒಂದು ಶಕ್ತಿ ಕೊಟ್ಟಿದೆ. ನಮಗೆ ಒಂದು ದೇವಸ್ಥಾನಕ್ಕೆ ಹೋಗುವಾಗ ಒಂದು ಏನೋ ಒಂಥರ ಪಾಸಿಟಿವ್ ಎನರ್ಜೀಸ್ ನಮಗೆ ಸಿಗುತ್ತೆ. ಅದೇ ರೀತಿಯಾದಂಥ ಪಾಸಿಟಿವ್ ಎನರ್ಜಿ ಇವತ್ತು ನಾನು ಇಲ್ಲಿ ಬರುವಾಗ ನನಗೆ ಸಿಕ್ತು. ಅದೇ ರೀತಿ ಈ ನಾಗ ಎಲ್ಲ ಕಡೆ ಹೋಗುವಾಗ ನಾಗ ದೇವರ ಮಾತ್ರ ನಾವು ಕಾಣ್ತೇವೆ. ನಾಗ ಕನ್ನಿಕೆಯನ್ನು ಕಾಣೋದು ತುಂಬ ಒಂದು ವಿರಳ, ಎಲ್ಲೂ ನಮ್ಗೆ ಅಷ್ಟಾಗಿ ಕಾಣೋದಿಲ್ಲ. ಆದರೆ ಇಲ್ಲಿ ನಾಗದೇವರು ಇದ್ದಾರೆ, ನಾಗ ಕನ್ನಿಕೆಯೂ ಇದ್ದಾರೆ. ಸೊ ಅದರ ಒಂದು ಶಕ್ತಿ ಎಷ್ಟಿದೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ತಾ ಉಂಟು. ನಾನು ಆಗ ಕುತ್ಕೊಂಡು ಮಾತಾಡ್ತಾ ಇರುವ ಸಂದರ್ಭದಲ್ಲಿ ಒಬ್ಬರು ಹಿರಿಯರು ಹೇಳಿದರು, ಇಲ್ಲಿ ನಾಗದೇವನ ಚಲನೆ ವಲಗಳು ನಡೀತಾ ಉಂಟು, ಅದು ಒಂದಲ್ಲ 2 ಉಂಟು ಅಂತ ಹೇಳಿದರು. ಸೊ ಆ ನಾಗ ಕನ್ನಿಕೆಯ ಕೂಡ ನಮಗೆ ಆಶೀರ್ವಾದ ಇಲ್ಲಿ ಇದೆ. ಈ ಕೊರಗಜ್ಜನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾನು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಂಥವಳು. ಹಾಗಾಗಿ ಈ ಕೊರಗಜ್ಜನ ಬಗ್ಗೆ ನನಗೆ ಅಷ್ಟು ಮಾಹಿತಿ ಅಥವಾ ಅದರ ಬಗ್ಗೆ ಯಾವುದೇ ರೀತಿಯಂತಹ ಒಂದು ನಂಬಿಕೆ ಕೂಡ ಇರಲಿಲ್ಲ. ಇಲ್ಲಿಗೆ ನಾನು ಮದುವೆಯಾಗಿ ಬಂದ ಸಂದರ್ಭದಲ್ಲಿ ನಮ್ಮ ಅತ್ತೆಯವರ ಮನೆಯಲ್ಲಿ ಏನಾದರೂ ಕಾಣದೆ ಆಗುವಾಗ ಒಂದು ದಿವಸ ನಮ್ಮ ಚಿಕ್ಕ ಅತ್ತೆಯವರು ಒಂದು ಮಣೆ ಇಟ್ಟು ಅದರ ಮೇಲೆ ಬೀಡ ಇಟ್ಟು ಪೂಜೆ ಮಾಡ್ತಿದ್ದೆ. ನಾನು ಕೇಳಿದೆ ಏನು ಅಂತ ಹೇಳಿ. ಏನಿಲ್ಲ, ನಂದು ವಸ್ತು ಕಾಣೆಯಾಗಿತ್ತು, ನಾನು ಕೊರಗಜ್ಜ ಇದು ನನಗೆ ಕಿಟ್ಟಿ ಹಂಗಿಲ್ಲ, ನಾನು ಅವ್ರಿಗೆ ಬೀಡ ಬೇಕನೆ ಅನ್ನೋ ಪ್ರಾರ್ಥಿಸಿಟ್ಟಂಡಾಯಿ, ಅದು ನನಗೆ ಕಿಟ್ಟಿ ಅಂತ ಹೇಳಿದ್ರು.
ನಾನು ಇದೇನಿದು ವಿಶೇಷವಾಗಿದೆಯಲ್ಲಪ್ಪ, ನಾನು ಒಂದು ದಿವಸ ಇದೇ ಥರದ ಅದು ಅವರು ಮಾಡ್ತಾ ಇದ್ದನ್ನು ನೋಡ್ತಾ ಬರ್ತಾ ಇದ್ದೆ. ಒಂದು ದಿವಸ ನಂದು ಏನೋ ಒಂದು ವಸ್ತು ಕಾಣೆ ಆಯಿತು. ಮತ್ತು ನಾನು ಅವಾಗ ಕೊರಗಜ್ಜ ಎಂಡೆದು ಅದು ಕಾಣತಾ ಇನಿ ಒಂದು ನನಗೆ ಕಾಣಣಂ ನನಗೆ ಕಿಟ್ಟಣಂ ನಾನು ಅವ್ರಿಗೆ ಬೀಡಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿದೆ. ಅದು ಯಾವ ರೀತಿ ನಮ್ಮ ಕಣ್ಣ ಮುಂದೆ ಮಾಯ ಆಗಿರುವಂಥ ವಸ್ತನ್ನು ನಮ್ಮ ಕಣ್ಣ ಮುಂದೆ ಮತ್ತೆ ಅಲ್ಲಿ ಹುಡುಕಿದ ಸ್ಥಳದಲ್ಲಿ ಸಿಗದ ಇರೋ ವಸ್ತುಗಳು ಕೊರಗಜ್ಜನ ನೆನೆಸಿದ ಕೂಡಲೇ ಆ ಒಂದು ವಸ್ತು ನಮ್ಮ ಕಣ್ಣ ಮುಂದೆ ಹೇಗೆ ಬರುತ್ತೆ. ಯಾವುದೇ ರೀತಿಯಂಥ ಒಂದು ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯ ಭಯ ಆಗುವಾಗ, ಯಾವುದೋ ಹೊಸ ಕಾರ್ಯಕ್ರಮ ಮಾಡುವಾಗ, ಹೊಸ ಕೆಲಸಗಳನ್ನ ಮಾಡುವಾಗ ಕೊರಗಜ್ಜನ ನೆನೆಸ್ಕೊಂಡು ಮಾಡಿದರೆ ಅದರ ಪ್ರತಿಫಲ ನಮಗೆ ಸಿಗ್ತದೆ ಅಂತ ಹೇಳುವಂತಹ ಒಂದು ದಿಟ್ಟ ನಂಬಿಕೆ ನನಗೆ ಸ್ಟಾರ್ಟ್ ಆಗಿ ಇವತ್ತು ಯಾವುದೇ ಕೆಲಸ ಮಾಡುವಾಗ ಕೂಡ ಕೊರಗಜ್ಜ ನಾನು ಹೋಗ್ತಾ ಇದ್ದೀನಿ, ನನ್ನನ್ನು ನೀವು ಕೈ ಹಿಡಿದು ನಡ್ಕೊಂಡು ಹೋಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಪ್ರತಿ ಸಲ ಕೂಡ ನಾನು ಕೊರಗಜ್ಜನ ಸಾನ್ನಿಧ್ಯಕ್ಕೆ ಹೋಗುವಂಥದ್ದು ನಾನು ರೂಢಿ ಮಾಡ್ಕೊಂಡಿದ್ದೇನೆ. ಈ ಒಂದು ಕೊರಗಜ್ಜ ತುಳುನಾಡಿಗೆ ಮಾತ್ರ ಸೀಮಿತವಾಗದೆ ಇಲ್ಲಿ ಬಂದು ಇದರ ಒಂದು ಸಾನ್ನಿಧ್ಯ ಆಗಿರ್ಬೋದು, ಅದರ ಒಂದು ಶ್ರೇಷ್ಠತೆ ಆಗಿರ್ಬೋದು, ಕಾರಣಿಕತೆ ಆಗಿರ್ಬೋದು, ಮತ್ತೆ ಕೂಡ ನಮ್ಮ ದೇಶಾದ್ಯಂತ ಈ ಒಂದು ಕೊರಗಜ್ಜನ ಒಂದು ಶಕ್ತಿ ಎಲ್ಲ ಕಡೆ ಹರಡ್ತಾ ಇದೆ. ಅದೇ ರೀತಿ ಈ ಒಂದು ಸಾನ್ನಿಧ್ಯ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆದು ನಾವು ಇಲ್ಲಿ ಶ್ರಮಿಸಿದಂಥ ಎಲ್ಲರಿಗೂ ಕೂಡ, ಯಾಕಂತ ಹೇಳಿದ್ರೆ ಒಬ್ಬರಿಬ್ಬರು ನಿಂತರೆ ಯಾವುದೇ ರೀತಿಯಂತ ಕೆಲಸ ಆಗೋದಿಲ್ಲ. ಈ ಒಂದು ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳಿದ್ರೆ ಇದರಿಂದ ಎಷ್ಟೋ ಜನರ ಕಷ್ಟ ಇದೆ. ಆಗ್ಲೇ ಹೇಳಿದ್ರು, ಇಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಯಾರು ಕೂಡ ಹಣ ಇಸ್ಕೊಳ್ಳದೆ ಫ್ರೀಯಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ತುಂಬ ಜನರು. ಅದರೊಟ್ಟಿಗೆ ಮಕ್ಕಳು ಕೂಡ ಹೋಗಿ ಸೇರ್ಕೊಂಡಿದ್ರಂತೆ. ಯಾಕಂದ್ರೆ ಸ್ಟೇಟಸ್ ಹಾಕ್ಲಿಕ್ಕೆ ನನಗೆ ಭಯ ಆಗ್ತಿದೆ ಅಂತ ಕೂಡ ಅಕ್ಕ ಹೇಳಿದ್ರು. ಅಂದ್ರೆ ಮಕ್ಕಳು ಕೂಡ ಇದರೊಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಅಜ್ಜನ ಶಕ್ತಿ ಎಷ್ಟು ಉಂಟು. ಎಲ್ಲರೂ ಕೂಡ ಒಗ್ಗಟ್ಟಲ್ಲಿ ತಂದು ಈ ಒಂದು ಸಾನ್ನಿಧ್ಯ ಇಷ್ಟು ಒಂದು ಒಳ್ಳೆ ಮಟ್ಟಿಗೆ ಇವತ್ತು ಬೆಳೆದು ನಿಂತಿದೆ. ಅದೇ ರೀತಿ ಉನ್ನತ ಇದಕ್ಕೆ ಬೆಳೀಲಿ, ಇದರ ಎಲ್ಲರಿಗೂ ಕೂಡ ಕೊರಗಜ್ಜನ ಆಶೀರ್ವಾದ ಸಿಕ್ಕಿ ನಮಗೆ ಎಲ್ಲದರಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿ ಸಿಕ್ಕಲಿ ಅಂತ ಮಾತ್ರ ಕೇಳ್ಕೊಳ್ತಾ ನಾನು ಈ ಒಂದು ನನ್ನ ಮಾತಿಗೆ ಮುಕ್ತಾಯಗೊಳಿಸ್ತಿದ್ದೇನೆ. ಜೈ ಭಾರತ್ ಮಾತೆ. ತನ್ನ ಕೊರಗಜ್ಜನ ಮಹಿಮೆಯ ತನ್ನ ಅನುಭವಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಿದ ಅಶ್ವಿನಿ ಮಲ್ಲಿಯವರಿಗೆ ವಂದನೆಗಳು. ಮುಂದೆ ಈ ಒಂದು ವೇದಿಕೆಯಲ್ಲಿ ನಮ್ಮೊಂದಿಗೆ ಆಸನಾಗಿರುವಂತ ಶ್ರೀಮತಿ ಪವಿತ್ರ ರಾಮಮೂರ್ತಿ ಗೌಡ ಬೆಂಗಳೂರು, ರಾಜ್ಯ ಕಾರ್ಯಾಧ್ಯಕ್ಷ ಹಿಂದೂ ಮಹಾಸಭಾ ಕರ್ನಾಟಕ. ಯಾಕಂದ್ರೆ ಮಹಿಳೆಯರು ಯಾವಾಗ ಆ ಧರ್ಮ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ ಆಗ ಈ ಧರ್ಮ ಉಳಿಯಲಿಕ್ಕೆ ಸಾಧ್ಯ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಒಂದು ಧರ್ಮ ಕಾರ್ಯ ತೊಡಗಿಸಿಕೊಂಡಂತ ತಮಗೆ ನಮ್ಮ ಈ ಕ್ಷೇತ್ರದ ವತಿಯಿಂದ ಸ್ವಾಗತ. ಇವರಿಗೆ ಶಾಲನ್ನು ಓದಿಸಿ ಸ್ಮರಣಿಕೆ ನೀಡಿ ಗೌರವಿಸಲಿದ್ದಾರೆ ಸುಷ್ಮಾ ಮತ್ತು ಸವಿತಾ ಜೊತೆಯಾಗಿ ಬಂದು ಅವರನ್ನ ಗೌರವಾರ್ಪಣೆ ಮಾಡಬೇಕಾಗಿ ತಮ್ಮೆಲ್ಲರ ಪರವಾಗಿ ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ದೂರದ ಬೆಂಗಳೂರಿನಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಮ್ಮ ಸುವರ್ಣ ಲೋಹಿತಣ್ಣ. ಬಹಳಷ್ಟು ಈ ಒಂದು ಕ್ಷೇತ್ರಕ್ಕೆ ದುಡಿದಿದ್ದಾರೆ. ಅವರ ಒಂದು ಮುಖಾಂತರವಾಗಿ ದೂರದ ಬೆಂಗಳೂರಿನಿಂದ ಈ ನಮ್ಮ ಒಂದು ಬ್ರಹ್ಮಕಲಸ ಆಗಮಿಸಿದಂತ ತಮಗೆ ತಮ್ಮೆಲ್ಲರ ವೀರನಗರದ ಎಲ್ಲ ಜನತೆಯ ಪರವಾಗಿ ಸಾನ್ನಿಧ್ಯದ ಪರವಾಗಿ ಗೌರವಪೂರ್ವಕದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮುಂದೆ ನಮ್ಮ ಹಿರಿಯರಾದಂತ ಬಹಳಷ್ಟು ಕೊಡುಗೆ ನೀಡಿದಂತ ಈ ಒಂದು ಕ್ಷೇತ್ರಕ್ಕೆ ಮೊದಲಿನಿಂದಲೂ ಕೊನೆಯವರೆಗೆ ಕೂಡ ತಮ್ಮನ್ನ ಈ ಒಂದು ಕಾಯಕದಲ್ಲಿ ತೊಡಗಿಸಿಕೊಂಡಂತ ವಿಜಯ ಪಂಡಿತ್ ಇವರು ಇದೀಗ ಈ ವೇದಿಕೆಯಲ್ಲಿ ನಮಗೆ ಸದಾಶಯದ ಧರ್ಮ ಸಂದೇಶವನ್ನ ನೀಡಬೇಕಾಗಿ ತಮ್ಮಲ್ಲಿ ಭಿನ್ನಯಿಸಿಕೊಳ್ತಾ ಇದ್ದೇವೆ. ಗುರು ಬ್ರಹ್ಮಂ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ. ಗ್ರಾಮದೇವರು ಶಂಕರನಾರಾಯಣ ದೇವರಿಗೆ ತೆರೆದಾಗ ಒಂದು ಅಡ್ಕಡು ಅಪ್ಪೆ ಉಳ್ಳಾಲ್ದಿ ಬೀರಮರ್ಲೇರು ಅಂಚನೆ ಜೀವಮಾದೆಪ್ಪೆ ಅಂಚನೆ ಈ ಮಣ್ಣಗೆ ಬಣ್ಣಗ ಸಾನ್ನಿಧ್ಯ ಶಕ್ತಿಯ ನೆಂಚಿನ ನಾಗದೇವರು ರಕ್ತೇಶ್ವರಿ ಅಂಚನೆ ಗುಳಿಗ ಕೊರಗಜ್ಜ ದೈವಗಳಿಗೆ ಮಾತ ತೆರೆದಾಗ ಒಂದು ವೇದಿಕೆದು ಉಪಸ್ಥಿತರಾದ ಉಪನಂಚಿನ ಅಧ್ಯಕ್ಷರು ಅಂಚನೆ ಮಾತ ಎನ್ನ ದೇವಸ್ಥಾನದ ತಂತ್ರಿವರಿಯರ ಐನಂಚಿನ ಆ ಕಡಮನ್ನಾಯ ಆರೆಗು ಅಂಚನೆಯಾನು ಬಾಲ್ಯ ಪ್ರಾಯೋಡು ಒಂಜಿ ಚಡ್ಡಿ ಪಾಡ್ದು ಎಂಕ ಅಂಗಿ ಪಾಡ್ದು ಬೆಲ್ಟ್ ಪಾಡ್ದು ಒಂಜಿ ಟೊಪ್ಪಿ ದೀದು ಎರಡು ಒಂಜಿ ಈತ್ ಮಲ್ಲ ಜನಾಯರ ಕಾರಣಕರ್ತನ ಇಂಚಿನ ಒಂಜೆ ವ್ಯಕ್ತಿಯಿಂದ ಮಂಡ ಇಟ್ಟು ಎನ್ನ ಸುಬ್ರಾಯ ಗುರುಕುಲು ಆರೆಗು ತರೆತಗ್ಗ ಒಂದು ಅಂಚನೆ ಇನಿ ಈ ಸಾನ್ನಿಧ್ಯ ಎಂಚ ಆತಂದು ಪನ್ಯರೆ
ಎನ್ನ ಹಿಡಿದು ಸಾಧ್ಯನಿಜ್ಜಿ ದಯಂದಿಕೆಂಡ ಯಾನು ಆ ಸಮಯಡು ಬಣ್ಣಗ ಪ್ರತಿ ಒಂಜಿ ಕಾರ್ಯಗಳನ್ನೆಲ್ಲ ಎಲ್ತೊಂದಿತ್ತೇರು ಈ ಮಣ್ಣಿಗೆ ಬಣ್ಣಗ ಎಕಡೊಂಜಿ ವೈಬ್ರೇಷನ್ ಉಂಡು ಎಂಚಿನ ವೈಬ್ರೇಷನ್ ದಾದಾಪುಣದು ಮುಲ್ಪ ಪನಿಯರ ಸಾಧ್ಯಜ್ಜಿ ಖಂಡಿತ ಬಾದಲ ನಾಗದೇವೇರ್ನಲ ಅಂಚನೆ ಗುಳಿಗ ಕೊರಗಜ್ಜ ದೆಯ್ಯೋಗಲನ ಸಾನ್ನಿಧ್ಯ ಪಡು ಬಂದುಲೆ ರಾತ್ರಿ ಪಗೆಲು ಬೆಗರು ಪೋಪನಲ್ಪ ನೆತ್ತೇರು ಪೋಪನ ಅಂಚಿನ ಒಂಜಿ ಸಮಯ ನಿಕ್ಲಿಗೆ ಮಾತ ಇತ್ತುಂಡು ಅಡ್ಕದ ಮಣ್ಣು ಅಡ್ಕದ ಭಗವತಿಗಳ ಉಪ್ಪಳ ಭಗವತಿಗಳ ಒಂಜಿ ನಿಕಟ ಸಂಪರ್ಕ ಉಂಡೊಂದು ಯಾನು ಈ ಮೂಲಕ ಪಣೊಂದುಲ್ಲೆ ದಯಂದಿಕೆಂಡ ಯಾನು ಉಪ್ಪಳ ಭಗವತಿ ದಲ್ಪೊಪ್ಪನೆ ಒಂದು ಅಡ್ಕ ಭಗವತಿ ಅಂಡ ಒಂಜಿ ಸಮಯಡು ಈ ಕ್ಷೇತ್ರ ಆಪುನೈಕು ದುಂಬು ಈ ಜಾಗೆ ತಿಕ್ಕಂದನಂಚಿನ ಸಮಯಡು ಒಂಜಿ ಎನ್ನ ಕ್ಷೇತ್ರಗೂ ಬತ್ತಿತ್ತೇರು ಎನ್ನ ಮಾತಿರ್ಲ ಮುಲ್ಪ ಬತ್ತದು ಒಂಜಿ ಪ್ರಾರ್ಥನೆ ಮಲ್ತುಂಡು ಆ ಪ್ರಾರ್ಥನೆದ ಫಲನು ಆ ಎನ್ನಪ್ಪೆ ಭಗವತಿ ಅಂಚನೆ ಚಾಮುಂಡೇಶ್ವರಿ ಎನ್ನ ಉಪಾಸನ ಮೂರ್ತಿ ಅಂಚಿನ ನಾಗಿಲ್ಲ ಸಂಪೂರ್ಣವಾದ ನಡಪಾದು ಕೊರಡು ಈ ಮಣ್ಣು ಇಂಚತ್ತು ಏತೋ ಚೇರಿತ್ತೆ ಕಾಲಿತ್ತಲ್ಲ ನನ್ನ ಶತ್ರುಗಳೇ ಮಿತ್ರರಾಪುನಂಚಿನ ಒಂಜಿ ಸಮಯ ಬರಿಯರೆ ಉಂಡು ನಮ್ಮ ಆಯ್ನಾತ್ ಆ ಒಂಜಿ ದೃಷ್ಟಿಕೋನಡು ಏರೆಲ್ಲ ಶತ್ರುತ್ವ ದಿ ಬಂದೆ ನಮ್ಮ ಒಂಜಿ ಹಿಂದುತ್ವ ಪನ್ಪಣಂಚಿನ ಒಂಜಿ ಆ ಪದಕ್ಕೂ ಅರ್ಥ ಬರೋಡು ನಂಡ ಅವು ಅಡುಕದ ಈ ಅಪ್ಪೆನ ಮಣ್ಣು ಈ ಸಾನ್ನಿಧ್ಯೋಡು ಎಂಚ ಒಂಜಿ ದೈವ ಚಿಂತನೆ ಪಂಡ ಪೂರ್ವ ಜನ್ಮದ ಕೃತ ಪಂಡ ಎಂಚೆಂಚ ಆತುಂಡು ಎಂಚ ಆವಡು ಏರಣ ಕೈಟ ಆವೋಡು ಪಂಡದು ಅವು ತೀರ್ಮಾನ ಕೊರತನ ಆ ಪರಾಶಕ್ತಿ ಆ ಪರಬ್ರಹ್ಮೆ ಐನು ಸಂಪೂರ್ಣವಾದ ನಡಪಾದ ಕೊರದುಲ್ಲೇರು ದೈವ ಇಚ್ಛೆ ಪ್ರಕಾರ ಮುಲ್ಪ ಪ್ರತೀವರಿಯಲ್ಲ ಯಾನು ಪುದರ್ ಪನೆಯರು ಸಾಧ್ಯಜ್ಜಿ ದಯಂದಿಕೆಂಡ ಆತ್ಮಾರ್ಥವಾದ ಬತ್ತದು ಬೇಲೆ ಬಿಂದೊಂದು ಅವು ಒಂಜಿ ಸೇವೆ ಅಂದ ಪಂಡದು ನಡಪಾದು ಬತ್ತಿನಂಚಿನ ಮಾತೆರೆಗಳ ಯಾನು ಚಿರರುಣೆ ಅದುಲ್ಲೆ ಅಂಚಿನ ವೇದಿಕೆ ಡುಪುನ ಮಾತೆರೆಗಳ ಯಾನು ಧನ್ಯವಾದ ಪಣಂದು ಅಂಚಿನ ಈ ಕಾರ್ಯಕ್ರಮ ಪೊರ್ಲುಡೆ ಆವಡ್ ಎಲ್ಲದಾತು ಇನಿತಾತು ಪೊರ್ತುಡು ನಡಪುನಂಚಿನ 5 ಬೊಕ್ಕ ನಿಕ್ಲ ಮಾತ ಈ ಮನ್ನಡ ಆಪುನಂಚಿನ ಕಾರ್ಯಗಳು ಮಾತಾವಡ್ ದಾನಡ ಒಂಜಿ ಮನಸ್ಸುಡು ಒಂಜಿ ಸಂಕಲ್ಪ ಅಂಡು ಈ ಮನ್ನಡು ನನೊಂಜಿ ಮಲ್ಲೊಂಜಿ ಕಲ್ಯಾಣ ಮಂಟಪ ಆವಡು ಪಂಡದು ಎನ್ನೊಂಜಿ ಆಶೆ ಉಂಡು ಅವು ಖಂಡಿತ ಬಾದಲ ಕೊರಗಜ್ಜೆ ಅಂಚಿನ ದೈವಗಳು ಮಾತ ನಡಪವಡು ಪಾಪದ ಕಡು ಬಡವರಿಗೆ ಮಾತ ಒಂಜಿ ಆಶ್ರಯದ ಕೇಂದ್ರ ಆವಡು ಪಂಡದು ಈ ಅಡ್ಕದ ಭಗವತಿಗೆ ತರೆದಗ್ಗ ಒಂದು ಎನ್ನಪ್ಪೆ ಚಾಮುಂಡೇಶ್ವರ ಪ್ರಾರ್ಥನೆ ಮಲ್ತೊಂದು ಮಾತಿರ್ಲ ಮಾತ ಎಡ್ಡೆ ಮನಸ್ಸು ಬೆಂದಿನಕ್ಲಿ ಬತ್ತಿನಕ್ಲಿಗೆ ಐಕು ಕೊರುದು ಸಹಕಾರ ಮಲ್ತನಕ್ಲಿ ಮಾತೆರೆಗಳ ದೇವಿರ ಎಡ್ಡೆ ಮಲ್ಪಡದು ಪನ್ಪಣಂಚಿನ ಪಾತ್ರೆನ ಪಣದು ಏನ್ ರಡ್ಡು ಪಾತ್ರೆಣುಂತವೆ ಈ ಒಂಜಿ ಕಾರ್ಯಡು ತೊಡಗಿ ಸಂಚನ ಮಾತೆರೆಂಡ್ಲ ನೆನಪು ಮಂತದೆ ಎಡ್ಡೆ ಪಾತ್ರೆ ಪಂತ ಅಂಚನೆ ನಮಕ್ ಕಲ್ಯಾಣ ಮಂಟಪದ ದುಂಬು ಒಂಜಿ ಶಾಶ್ವತ ಚಪ್ಪರಾವಡು ಈ ಒಂಜಿ ಕೊರಗಜ್ಜನ ಗುಡಿಗೆ ದಯಪಂಡ ಮುಲ್ಪ ಪೂರ ಧರ್ಮ ಕೆಲಸ ಕಾರಣ ಐಕ್ಲ ಅಂಚನೆ ಈರ್ನ ಪೂರ್ಣ ಸಹಕಾರ ಬೋಡು ಅಂಚನೆ ಮಾತ ಊರದ ಭಗವತ್ ಬತ್ತಲ ಒಂಜಿ ಶಾಶ್ವತ ಚಪ್ಪರಾಪನ ಒಂಜಿ ವ್ಯವಸ್ಥೆ ನಿಕ್ಲ ಸಹಕಾರ ಬೋರ್ಡ್ ಪಂಡದು ವಿಜಯ ಪಂಡಿತ್ ಮೇರೆಗೆ ಸೊಲ್ಮೈತನ ಸಂದ ಒಂದು ನಮ್ಮ ಸುಭಾಷ್ ಅಣ್ಣೆ ಅಕ್ಲಪುರ ಮೌನದ ಸಂದೇಶ ಕೊಡ್ತೇವೆ ಪ್ರಸಾದ್ ಜ್ಯೋತಿಷ್ಯರು ಆರ್ಲಂಚನೆ ಸಂದೇಶ ಕೊಡ್ತೇವೆ ನಮ್ಮ ಮಾತೆರ್ಲ ಆನಂದ ಅಣ್ಣೆಲ್ಲ ಮೌನದ ಸಂದೇಶ ಕೊಡ್ದುಲ್ಲೇರು ಕೃಷ್ಣಣ್ಣೆ ಆರ್ಲಂಚನೆ ಮೌನ ಸಂದೇಶ ಕೊಡ್ದುಲ್ಲೇರು ಈ ಒಂಜಿ ಪೂಜೆ ಈ ಒಂಜಿ ಕೆಲವು ಕ್ಷೇತ್ರೋಡು ಸಾಧನೆ ಮಂತ್ರ ಅಂಚನ ಗೌರವನಿತರಿಗೆ ಸನ್ಮಾನ ಕಾರ್ಯಕ್ರಮ ಆಯ್ರುಂಡು ಪೂಜೆ ಆಯ್ನಡ್ಬೇಕ ದಯಮಂತ ಒಂದು 5 ನಿಮಿಷ ವೇದಿಕೆ ತನ್ನ ಅತಿಥಿಗಳು ನಿಖಿಲ್ ವೇದಿಕೆ ಕುಲುವಾಡಕ್ಕೆ ಸನ್ಮಾನ ಆಯ್ನಡ್ಬೇಕ ಅಧ್ಯಕ್ಷರ ಭಾಷಣ ಸಭಾ ಕಾರ್ಯಕ್ರಮ ಮುಕ್ತಾಯ ಆಯ್ರುಂಡು ಐಡ್ಬೇಕ ಅನ್ನ ಸಂತರ್ಪಣೆ ಎಲ್ಲ ಆಯ್ರುಂಡು ಒಂದು ಪ್ರಕಟಣೆ. ನಮ್ಮ ಕ್ಷೇತ್ರದ ಮುಂಭಾಗದಲ್ಲಿ KA 19 MM 9649 KA 19 MM 9649 ಎಂಬ ಕಾರು ಇದೆ. ದಯವಿಟ್ಟು ಅದನ್ನು ತೆರವುಗೊಳಿಸಿ ವಾಹನವನ್ನ ಕೊಂಡೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. KA 19 MM 9649 KA 19 MM 9649 ಈ ವಾಹನದ ಮಾಲೀಕರಿದ್ರೆ ಇಲ್ಲಿ ಕೂತ್ಕೊಂಡಿದ್ದಾರೆ. ದಯವಿಟ್ಟು ಅವರು ಆ ಕಾರನ್ನ ಆ ಸ್ಥಳದಿಂದ ತೆರವುಗೊಳಿಸಿ.
ಇದೀಗ ಸನ್ಮಾನ ಗೌರವ ಅರ್ಪಣೆ. ಸುನಿಲ್ ಪೊಳಲೆತೆ ಸೊರಕು ಈ ಒಂದು ಕ್ಷೇತ್ರಗೂ ಮಲ್ಲ ಕೊಡುಗೆಯನ್ನು ಕೊರ್ನಂಚಿನ ನಮ್ಮ ಸುನಿಲ್ ಪೊಳಲಿ ಬೊಕ್ಕ ಆರ್ನ ಯಜಮಾನ ಸ್ಮಿತಾ ಸುನಿಲ್ ಮೇಯರ್ ವೇದಿಕೆಗೆ ಬರೋಡು ಕೊರಗಜ್ಜ ದೈವಲನ ಮಾತಾ ಐತ ಮುಟ್ಟಲೆ ಅದು ಪಿನ್ನಿತ ಪೂಜಾ ಪರಿಕಾರಾలు ಸೇರಿಡು ಪ್ರತಿ ಒಂಜಲ್ಲ ಆರು ಮಲ್ಲ ಮನಸ್ಸರು ನಮ್ಮ ಕೊರ್ದುಲ್ಲೇರು ದೂರದ ಪೊಳಲಿದಾರು ಈ ಒಂದು ವೀರನಗರದ ಅಡ್ಕದ ಈ ಒಂಜಿ ವೀರನಗರದ ಕೊರಗಜ ಸಾನ್ನಿಧ್ಯ ಕೊರ್ಪನ್ನ ಪಂಡ ದಾದ ಪೂರ್ವ ಜನ್ಮದ ಸಂಬಂಧ ಈ ಮಣ್ಣುಗಳ ಆರ್ನ ಆ ಮಣ್ಣುಗಳ ಐನಡ್ದವರ ಆರೆ ನಮ್ಮ ವೇದಿಕೆಗೆ ತಂದು ಬರಡು ನಮ್ಮ ಕಾರ್ಯಕರ್ತ ದಯಮಂತ ಒಂದೇ ಕಾರ್ಯಕರ್ತ ಈಡೇ ಬಲೆ ಕುಡೊಂಜಿ ನಮ್ಮ ಗೀತಾ ಜಪ್ಪು ಪಟ್ನ ಆರ್ಲ ವೇದಿಕೆಗೆ ಬರೋಡು ಗೀತಕ್ಕಲ ವೇದಿಕೆ ಬರೋಡು ಕಾರ್ಯಕರ್ತರೆಲ್ಲ ಬರೋಡು ಮಾಲಾ ತಡ್ಡರುಲ್ಲರೆ ವಿಜಯ ಪಂಡಿತ್ ಆರ್ಲ ಗದ್ದಿಗೆಡ್ ಕೊಲ್ಲೋಡು ಮಾನಾದಿಗೆದ ಸುಧಾಕರ್ ಕಾಯಿಮಲೆ ಪ್ರವೀಣ್ ಮಂಜೇಶ್ವರ ಸುಜಿತ್ ವೀರನಗರ ರಾಕೇಶ್ ಕೊಪ್ಪಳ ಸ್ಮಿತಾ ಸುನಿಲ್ ಪೊಳಲಿ ಬಕ್ಕ ಸ್ಮಿತಾ ಸುನಿಲ್ ಅಂಚನೆ ವಿಜಯ ಪಂಡಿತರು ಸುಧಾಕರ್ ಕಾಯಿಮಲೆ ಪ್ರವೀಣ್ ಮಂಜೇಶ್ವರ ಸುಜಿತ್ ವೀರನಗರ ರಾಕೇಶ್ ಕೊಪ್ಪಳ ನಮ್ಮ ಕಾರ್ಯಕರ್ತಕ್ಕೆಲ್ಲ ಒಂಜಿ ವ್ಯವಸ್ಥೆಯನ್ನು ಮಲ್ಪೋಡು ವೇದಿಕೆಡಿತ್ತನ ಗಣ್ಯರ್ ಹಾಕಲು ಬಿನ್ನೇರು ಹಾಕ್ಲೆಗೊಂಜಿ ಮಾನಾದಿಗೆ ಮಲ್ಪೋಡು ನಮ್ಮ ಕಾರ್ಯಕರ್ತರೆಲ್ಲ ಸಮಿತಿ ದಾಖಲು ಬಾಲಣ್ಣೆ ಅಂಜನೆ ರಾಮಚಂದ್ರ ಬಳ್ಳಾಳ್ರು ಆನಂದಣ್ಣೆ ಸತ್ಯ ಮಕ್ಕಳು ಮಾತೆಲ್ಲ ಬರೋಡು ಪ್ರಥಮವಾದ ನಮ್ಮ ಸ್ಮಿತಾ ಸುನಿಲ್ ಅಂಚನೆ ಸ್ಮಿತಾ ಸುನಿಲ್ ಬೇರೆ ಮಲ್ಲ ಒಂಜಿ ಕೊಡುಗೆ ಕೊಡ್ತನಾರು ಈ ಒಂಜಿ ದೈವಲನ ಸಾನ್ನಿಧ್ಯದ ಈ ಒಂಜಿ ಪೊರ್ಲು ಪೋರಿಗೆದ ಕೊರಗಜ್ಜನ ಒಂಜಿ ಸಾನ್ನಿಧ್ಯಗು ಐಕ್ ಬೋಡ್ತನ ಪೂಜಾ ಪರಿಕಾರಲಾದಪ್ಪು ಕೊರಗಜ್ಜನ ಕಿರೀಟ ಆದಪ್ಪು నేను ಮಾತ ಕೊರ್ದು ನಮಕ್ ಮಸ್ತ್ ಬೆರಿಸಾಯ ಉಂತದು ಈ ಒಂಜಿ ಕ್ಷೇತ್ರ ಈತ ಬೆಳಗೋಡನ ಅಂಡ ಮಲ್ಲ ಕೂಡಿಕೊಂಡು ನಮ್ಮ ಸುನಿಲ್ ಅಣ್ಣನ ಸುನಿಲ್ ಬೊಕ್ಕ ಸ್ಮಿತಾ ಸುನಿಲ್ ದಂಪತಿಲೇನೆ ನಮ್ಮ ಕ್ಷೇತ್ರದ ಪರವಾದ ಗೌರವಾರ್ಪಣೆ ಸನ್ಮಾನ. ಅಂಚನೆ ಗೀತಾ ಜಪ್ಪಪಟ್ನ ಮೇರ್ಲಂಚನೆ ಮಲ್ಲ ಮಟ್ಟದ ಕೂಡಿಗೆಯನ್ನು ಕೊರದುಲ್ಲೇರು ಸಂಧ್ಯಾ ಗೋಕುಲ್ದಾಸ್ ಆರು ಬತ್ತದು ಆರೆಗೆ ಗೌರವದ ಶಾಲೆಯನ್ನು ಪೊದೆತದು ಫಲಪುಷ್ಪವನ್ನು ಕೊರದು ಅಂಚನೆ ಸ್ಮರಣೆ ನೆನಪಿದ ಕಾಣಿಕೆಯನ್ನು ಕೊರದು ನಮ್ಮ ಮಾತ್ಯದ ಪರವಾದಲ್ಲ ಸನ್ಮಾನ ಮಲ್ಪಡು ಪಂಡದು ವಿನಂತಿ ಮಂತೊಂದಲ್ಲ. ನನಾತ್ ಇರ್ನ ಈ ಒಂದು ಧರ್ಮ ಕಾಯಕದ ಕೆಲಸ ತೊಡಗಿಸುವ ಶಕ್ತಿನ ಕೊರಡು ದೈವ ಕೊರಗಜ್ಜೆ ಅಂಚನೆ ನಮ್ಮ ವಿಜಯ ಪಂಡಿತ್ ಒಂಜಿ ಆಧ್ಯಾತ್ಮಿಕ ಸಾಧಕೆಯಾದ ಒಂಜಿ ಜ್ಯೋತಿಷ್ಯರಾದ ಈ ಸಮಾಜೋಡ ಏತೋ ಕಷ್ಟೋಡು ಬೇನೆಡು ಬೇಸರ ಉಡುಪನಾಕಲ್ನ ಆ ಮನಸ್ಸದ ದುಃಖ ದುಮ್ಮಾನನು ಪರಿಹರಿಸದೆ ಅಕ್ಲ ಜೀವನದ ಸುಖ ಸಂತೋಷ ನೆಮ್ಮದಿನ ಕೊರ್ಪುನಾರು ಅಂಚನೆ ನಮ್ಮ ಮೂಲಭೂತ ಸೌಕರ್ಯವಾಯಿನ ಅಂಚನ ಆ ಶೌಚಾಲಯ ನೇನೆ ನಿರ್ಮಾಣ ಮಂತ್ ಕೊಡ್ತಿರ್ ದಯಪಂಡ ಪ್ರಥಮವಾದ ಬರ್ಪಣನೆ ಮೂಲಭೂತ ನೆಟ್ಟ ಸೌಕರ್ಯ ಶೌಚಾಲಯ 5 ಮಂತ್ ಕೊಡ್ತೇರಿ
ನಮ್ಮ ವಿಜಯ ಪಂಡಿತರಿಗಳಂಚನೆ ಹಿರೇಗಲ ಈರ್ ಮನ್ಪನ ಆಧ್ಯಾತ್ಮಿಕ ಸಾಧನೆಗೆ ಕೊರಗಜ್ಜನ ಪೂರ್ಣ ಅನುಗ್ರಹ ಪಡೆದ ಪ್ರಾರ್ಥನೆ ಮಂತಂದಲ್ಲ. ಅಂಚನೆ ಸುಜಿತ್ ವೀರನಗರ ಪ್ರತಿ ದಿನಲ ಈ ಮೂಲ ಅಪನಂಚನ ಕೆಲಸಗೂ ಎಡ್ಡೆ ರೀತಿದ ಸಹಕಾರ ಕೊಡ್ತೇರಿ. ಮೂಜಿಂತ ಬ್ರಹ್ಮ ಕಲಸರಂಚನೆ ಬತ್ತನ ನೀರು ಕೋರ್ಪಣ್ಣನ ಅತ್ ಬತ್ತನಾಗ್ಲಿ ಇಂಚಿನ ವಸ್ತು ಬೋಡ್ದಂಡ ಐನು ಪೂರ ವ್ಯವಸ್ಥಿತ ರೀತಿ ಜೋಡಿಸಾದು ಬೋಡ್ತನ ಆ ಸಮಯದ ಇನ್ನು ಒದಗಿಸೋಣ ಎಡ್ಡೆ ಕೆಲಸ ಮಂತನ ಸುಜಿತ್ ವೀರನ ಎಲ್ಲಿಯ ಕಿನ್ಯ ಪರೆಯಡು ಮಲ್ಲ ಕೆಲಸ ಮಂತನಾರು. ಅಂಚನೆ ಕುಡಿ ರಾಕೇಶ್ ಕೊಪ್ಪಳ ನಮ್ಮ ರಾಕೇಶ್ ಮಸ್ತ್ ಕೆಲಸ ಮಂತೇರು ದಯಪಂಡ ಎಲೆಮರೆ ಕಾಯಿ ಅಂತೆ ದಯಪಂಡ ಸುನೀಲ್ ರಕ್ಲೆ ದಂಪತಿ ರಕ್ಲೆ ಈ ಒಂಜಿ ಮಲ್ಲ ಕೆಲಸ ತೊಡಗಿಸಕೊಂಡ ಆರ್ನ ಒಂಜಿ ಮಲ್ಲ ಕಾಯಕೊಂಡು ಎಲೆಮರೆತ ಕಾಯಿ ಆದ ಈ ಒಂಜಿ ಕ್ಷೇತ್ರಗೂ ಬೋಡ್ತನಾತ್ ಬೇತೆ ಬೇತೆ ದಾನಿಗಳ ಸಂಪರ್ಕ ಮಂತ್ ಪಣವಕಾಶ ಕೊರ್ನಂಚನ ಅಂಚನೆ ಇಂಕಲ್ನ ಒಂಜಿ ಎಲ್ಯ ಕಿರು ಗೌರವಾರ್ಪಣೆ ಪಡೆಯೋಣಂಚನ ನಿಕ್ಲೆಗೆ ಶ್ರೀ ನಾಗ ರಕ್ತೇಶ್ವರಿ ಗುಳಿಗ ಅಂಚನೆ ಕೊರಗಜ್ಜ ದೈವಲೆನ ಪೂರ್ಣ ಅನುಗ್ರಹ ನನಾತಲ ನೆಡ್ದಲ ಹೆಚ್ಚಿನ ಧಾರ್ಮಿಕವಾದ ಸಾಮಾಜಿಕವಾದ ನೆಡ್ದಲ ಹೆಚ್ಚಿನ ಕೊಡುಗೆ ಕೊರ್ಪು ಅಂಚನ ನಿಖಿಲ್ ನಕಲ್ನ ಜೀವನಡು ಬೋಡ್ನಾತೆ ಸಂಪತ್ತು ಸಮೃದ್ಧಿನ ಅನುಗ್ರಹ ಮಲ್ಪಡು ದೈವಲಡ ಪ್ರಾರ್ಥನೆ ಮಂತಂದಲ್ಲ. ಇದೀಗ ಈ ಕ್ಷೇತ್ರಕ್ಕಾಗಿ ಬಹಳಷ್ಟು ದುಡಿದಂತಹ ಮಾತ್ರವಲ್ಲ ಅನ್ಯ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ವಿವಿಧ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ತನ್ನ ಇಡೀ ಜೀವನವನ್ನು ಸಮಾಜಕ್ಕಾಗಿ ಸಮರ್ಪಿಸಿದಂಥ ವಿಶಿಷ್ಟ ವ್ಯಕ್ತಿ ಶ್ರೀ ಹರೀಶ್ ಮಾಡ ಅವರು ಕೂಡ ಶ್ರೀ ನಾಗರಕ್ತೇಶ್ವರಿ ಗುಳಿಗ ಮತ್ತು ಕೊರಗಜ್ಜ ದೈವಗಳ ಸಾನ್ನಿಧ್ಯ ನಿರ್ಮಾಣದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನಿರ್ಮಾಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ತನ್ನದೇ ಆದ ಸೇವೆಯನ್ನು ಸಲ್ಲಿಸಿದವರು. ಅನೇಕ ಬಿರುದುಗಳನ್ನು ತನ್ನ ಸೇವೆಯ ಮೂಲಕ ಗಳಿಸಿಕೊಂಡವರು. ಸೇವಾರತ್ನ, ಸೇವಾ ಭಾರ್ಗವ, ಸೇವಾ ಚಕ್ರವರ್ತಿ, ಸೇವಾಶ್ರೀ, ಸೇವಾನಿಧಿ, ಧರ್ಮ ಭೂಷಣ ಮಾತ್ರವಲ್ಲ ಪೇಜಾವರ ಶ್ರೀಗಳ ಜೊತೆ ಉತ್ತರ ಭಾರತದಲ್ಲಿ ಬದರಿಯಿಂದ ಕೇದಾರನಾಥದವರೆಗೆ ಪಾದಯಾತ್ರೆ ಮಾಡಿದವರು 1995ರಲ್ಲಿ. ಅಂತಹ ಓರ್ವ ಮಹಾನ್ ವ್ಯಕ್ತಿ ನಮ್ಮ ಮಂಜೇಶ್ವರದಲ್ಲಿದ್ದಾರೆ ಅಂದರೆ ನಮಗೆಲ್ಲ ಹೆಮ್ಮೆಯ ವಿಷಯ. ಯಾವುದೇ ಕೆಲಸವನ್ನು ಚಾಚು ತಪ್ಪದೆ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ನಿರ್ಮಾಣ ಮಾಡುವಂಥ ಕೆಲಸದಲ್ಲಿ ಅವರು ಓರ್ವ ವಿಶಿಷ್ಟವಾದಂಥ ವ್ಯಕ್ತಿ. ಅಂತಹ ಒಂದು ವ್ಯಕ್ತಿಯನ್ನು ಈ ಸಂದರ್ಭದಲ್ಲಿ ಕೊರಗಜ್ಜ ಸಾನ್ನಿಧ್ಯದ ಈ ವೇದಿಕೆಯಲ್ಲಿ ಗೌರವಿಸಲಿಕ್ಕೆ ಅಭಿಮಾನವನ್ನು ಹೊಂದಿರುತ್ತೇವೆ. ಎಲ್ಲ ಅತಿಥಿಗಳಿಗೂ ಪರಮಪೂಜ್ಯ ನಮ್ಮ ವಿಜಯ ಗುರೂಜಿಯವರ ದಿವ್ಯ ಹಸ್ತದಿಂದ ಅವರನ್ನು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇದೀಗ ಹರೀಶ್ ಮಾಡ ಅವರು ಮಾಡದ ಮಣ್ಣಿನಲ್ಲಿ ಹುಟ್ಟಿ ಮಾಡದ ಮಣ್ಣಿನಲ್ಲಿ ಬೆಳೆದು ಆ ಮಾಡಕ್ಕೆ ತನ್ನದೇ ಆದ ವಿಶಿಷ್ಟ ಶೈಲಿಯಲ್ಲಿ ಕೀರ್ತಿಯನ್ನು ತಂದವರು. ಅಂತಹ ವ್ಯಕ್ತಿಯನ್ನು ಇವತ್ತು ಪೂಜ್ಯ ವಿಜಯ ಸುವರ್ಣ ಗುರೂಜಿಯವರು ಗೌರವಿಸಿದ್ದಾರೆ. ಅವರ ಮುಂದಿನ ಬಾಳು ಕೂಡ ಬೆಳಕಾಗಲಿ, ಎಲ್ಲ ದೇವರುಗಳ ಆಶೀರ್ವಾದ ಸದಾ ಇರಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ ಧನ್ಯವಾದಗಳು ಹರೀಶಣ್ಣ. ಮತ್ತೊಮ್ಮೆ ನಿಮ್ಮ ಸೇವಾ ಕೈಂಕರ್ಯ ಮುಂದುವರಿಯಲಿ ಎಂಬ ಆಶಯದೊಂದಿಗೆ ಇದೀಗ ಈ ಕ್ಷೇತ್ರಕ್ಕೆ ಇನ್ನಷ್ಟು ಕೊಡುಗೆಯನ್ನು ನೀಡಿದಂಥ ಕೆಲವರಿಗೆ ಗೌರವಾರ್ಪಣೆ ಮಾಡುವಂಥ ಕಾರ್ಯಕ್ರಮ ಇದೆ. ಶ್ರೀಮತಿ ರಾಜೇಶ್ವರಿ, ಲೋಕೇಶ್, ಕಿಶೋರ್ ಮತ್ತು ಪ್ರೇಮ ಅವರು ವೇದಿಕೆ ಬಂದು ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀಯುತ ಮಾಧವ ಬೆಳ್ಚಪಾಡ ವೀರನಗರ, ಶ್ರೀ ರಾಮ ವೀರನಗರ ದೈವ ನರ್ತಕರು,
ಶ್ರೀ ಸುರೇಶ್ ಪಡ್ರೆ ಖ್ಯಾತ ದೈವನರ್ತಕರು, ಪದ್ಮನಾಭಕೋಟೆ ಶ್ರೀಯುತ ಜನಾರ್ದನ ವೀರನಗರ, ಶ್ರೀ ಪ್ರಸಾದ್ ಕುಮಾರ್ ಜ್ಯೋತಿಷ್ಯರು ಹೊಸಂಗಡಿ, ಶ್ರೀ ಕೃಷ್ಣ ಬೆಳಿಂಜ ಇವರು ವೇದಿಕೆ ಬಂದು ಸನ್ಮಾನ ಪೀಠವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ವಿ. ದಯವಿಟ್ಟು ಅವರನ್ನು ಗೌರವಿಸುವಂತಹ ಸಮಾರಂಭ. ವಿಜಯ್ ಗುರುಜಿಯವರು ಶ್ರೀ ಪ್ರಸಾದ್ ಗುರುಜಿಯವರನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪ್ರಸಾದ್ ಜ್ಯೋತಿಷ್ಯರು ಈ ಕ್ಷೇತ್ರದಲ್ಲಿ ಪ್ರಥಮವಾಗಿ ಪ್ರಶ್ನೆ ಇಟ್ಟು ಚಿಂತನೆ ನಡೆಸಿ ಇಲ್ಲಿರುವಂತಹ ಶಕ್ತಿಗಳ ಬಗ್ಗೆ ಗುರುತಿಸಿದವರು. ಅಂತಹ ಮಹಾನ್ ವ್ಯಕ್ತಿತ್ವವನ್ನು ನಾವು ಇವತ್ತು ಗೌರವಿಸ್ತಾ ಇದ್ದೇವೆ. ಪೂಜ್ಯ ಗುರೂಜಿಯವರ ಸಾನ್ನಿಧ್ಯದಲ್ಲಿ ಎಲ್ಲ ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ಇದೀಗ ಪ್ರಸಾದ್ ಜ್ಯೋತಿಷ್ಯರನ್ನು ಗೌರವಿಸುವಂತ ಕಾರ್ಯಕ್ರಮ. ಹಾಗೂ ಮಾಧವ ಬೆಳ್ಚಪ್ಪಾಡ ವೀರನಗರ ಅವರನ್ನ ಕೂಡ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೀವಿ. ವಿಜಯ್ ಗುರೂಜಿಯವರ ದಿವ್ಯ ಹಸ್ತದಿಂದ ಪ್ರಸಾದ್ ಜ್ಯೋತಿಷ್ಯರಿಗೆ ಫಲಪುಷ್ಪ ಮತ್ತು ಸ್ಮರಣಿಕೆ ನೀಡಿ ಗೌರವ ಅರ್ಪಣೆ. ಹಾಗೂ ಶ್ರೀಯುತ ಮಾಧವ ಬೆಳ್ಚಪ್ಪಾಡ ವೀರನಗರ ಅವರನ್ನು ಕೂಡ ಅವರ ಸೇವೆಗಾಗಿ ಗುರುತಿಸಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಪೂಜ್ಯ ಗುರೂಜಿಯವರ ದಿವ್ಯ ಹಸ್ತದಿಂದ ಶಾಲು ಹೊದಿಸಿ ಫಲಪುಷ್ಪ ಮತ್ತು ಸ್ಮರಣಿಕೆ ನೀಡಿ ಗೌರವಾರ್ಪಣೆ. ಗುರೂಜಿಯವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಎಂಬ ಆಶಯದೊಂದಿಗೆ ಶ್ರೀ ರಾಮ ವೀರನಗರ, ಶ್ರೀ ಸುರೇಶ್ ಪಡ್ರೆ, ಶ್ರೀ ಪದ್ಮನಾಭಕೋಟೆ, ಶ್ರೀ ಜನಾರ್ದನ ವೀರನಗರ, ಶ್ರೀ ಕೃಷ್ಣ ಬೆಳಿಂಜ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಇದೀಗ ಸಮಾರಂಭದ ಕೊನೆಯ ಹಂತ. ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ನಿರ್ಮಾಣ ಸಮಿತಿ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಮಾತ್ರವಲ್ಲ, ಈ ಸ್ಥಳದ ಮಾಲಕರು ಆಗಿರುವಂತಹ ಶ್ರೀಯುತ ಗೋಕುಲ್ದಾಸ್ ಬಂದ್ಯೋಡು ದುಬೈ ಅವರಿಂದ ಅಧ್ಯಕ್ಷೀಯ ಮಾತು. ಸ್ಥಳ ಸಾನ್ನಿಧ್ಯಗಳಿಗೆ ವಂದಿಸುತ್ತಾ ಪರಿಸರದ ಎಲ್ಲ ದೇವದೇವರುಗಳಿಗೆ ಭಕ್ತಿಯಿಂದ ನಮಿಸುತ್ತಾ ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತಿಯನ್ನು ಹೊಂದಿರುವ ಶ್ರೀಯುತ ವಿಜಯ ಸುವರ್ಣ ಗುರೂಜಿಯವರನ್ನು ವಂದಿಸುತ್ತಾ ಉಪಸ್ಥಿತರಿರುವ ಎಲ್ಲ ಗಣ್ಯರ, ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಶ್ರದ್ಧೆಯ ತಾಯಂದಿರೆ, ಸಜ್ಜನ ಬಂಧುಗಳೇ, ಹಿರಿಯರೇ, ಪುಟಾಣಿ ಮಕ್ಕಳೆಲ್ಲರಿಗೂ ಹಾಗೂ ಮಾಧ್ಯಮ ಮಿತ್ರದವರಿಗೂ ನಮನಗಳನ್ನು ಸಲ್ಲಿಸುತ್ತಾ ಇಂದಿನ ಈ ಶುಭ ದಿನದಲ್ಲಿ ಈ ಪ್ರದೇಶದಲ್ಲಿ ಒಂದು ಹೊಸ ದೇವ ಸಾನ್ನಿಧ್ಯ ನಿರ್ಮಾಣಗೊಂಡು ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಗೊಳ್ಳುವ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಭಾಗವಹಿಸುತ್ತಾ ಇದ್ದೇವೆ. ಬಂದ್ಯೋಡಿನ ಅಡ್ಕ ವೀರನಗರದಲ್ಲಿ ನಿರ್ಮಾಣಗೊಂಡಿರುವ ಸುಂದರ ಸಾನ್ನಿಧ್ಯ ಸಮುಚ್ಚಯಗಳ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಯಾವುದೋ ಒಂದು ಕಾಲದಲ್ಲಿ ಈ ಪ್ರದೇಶದಲ್ಲಿ ನೆಲೆಗೊಂಡಿತ್ತಲೆನ್ನಾಗುವ ನಾಗ ರಕ್ತೇಶ್ವರಿ ಹಾಗೂ ಗುಳಿಗ ಮತ್ತು ಕೊರಗಜ್ಜ ದೈವಗಳ ಸಾನ್ನಿಧ್ಯಗಳಿಗೆ ನೆಲೆ ಕಲ್ಪಿಸಿರುತ್ತೇವೆ ಎಂಬ ಸಂತೃಪ್ತಿ ನಮ್ಮೆಲ್ಲರಿಗೂ ಇದೆ. ಮತ್ತು ಈ ಪ್ರಯತ್ನದಲ್ಲಿ ನಾವು ಸಾರ್ಥಕತೆಯನ್ನು ಹೊಂದಿದ್ದೇವೆ ಎಂಬುದನ್ನು ನಾವೆಲ್ಲ ಅಭಿಮಾನದಿಂದ ಹೇಳಲು ಸಾಧ್ಯವಾಗಿದೆ. ಈ ಮಹತ್ ಕಾರ್ಯದ ಹಿಂದೆ ಇಂದಿನ ವೇದಿಕೆಯಲ್ಲಿರುವ ಅನೇಕ ಗಣ್ಯರ ಹಾಗೂ ಊರ ಪರವೂರ ಭಕ್ತಾದಿಗಳ ಉದಾರ ಕೊಡುಗೆ ಮತ್ತು ಸ್ಥಳೀಯ ಯುವಕರ ಅಪಾರ ಪರಿಶ್ರಮ ಇದೆ ಎಂಬುದನ್ನು ನಾವೆಲ್ಲ ಅರಿತಿರುತ್ತೇವೆ. ಸಾನ್ನಿಧ್ಯ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿಸಿಕೊಂಡು ಕೆಲಸ ಕಾರ್ಯಗಳು ಪೂರ್ಣಗೊಂಡು ಇಂದು ಲೋಕಾರ್ಪಣೆಗೊಂಡು ಮುಂದೆ ಈ ಪ್ರದೇಶದಲ್ಲಿ ಅಪಾರ ಭಕ್ತಾದಿಗಳನ್ನು ಅನುಗ್ರಹಿಸಲಿರುವ
ಈ ಎಲ್ಲ ಸಾನ್ನಿಧ್ಯ ಶಕ್ತಿಗಳ ಬ್ರಹ್ಮಕಲಶ ಕಾರ್ಯಕ್ರಮಗಳು ಇಷ್ಟೊಂದು ಅಚ್ಚುಕಟ್ಟಾಗಿ ಮತ್ತು ಸುಂದರವಾಗಿ ಮೂಡಿಬರಲು ಕಾರಣಕರ್ತರಾದ ಇದರಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ಈ ಪ್ರದೇಶದಲ್ಲಿರುವ ಜನನಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಸದಸ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿಗಳಿಗೂ ಕೂಡ ಉತ್ತಮ ಪ್ರೇರಣಾಭರಿತ ಮಾತುಗಳನ್ನು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ. ಈ ಮಹತ್ ಕಾರ್ಯದ ಹಿಂದೆ ಅನೇಕ ಗುರು ಹಿರಿಯರ ಆಶೀರ್ವಾದವಿದ್ದು, ವಿಶೇಷವಾಗಿ ಕೊಂಡೆವೂರು ಶ್ರೀಗಳು ಹಾಗೂ ಮಧುಕೋಡಿ ಕೊರಗಜ್ಜ ಸಾನ್ನಿಧ್ಯ ಪೂಜೆ ವಿಜಯ ಸುವರ್ಣ ಗುರೂಜಿಯವರ ವಿಶೇಷ ನಮನಗಳನ್ನು ಸಲ್ಲಿಸುತ್ತೇನೆ. ಮುಂದಕ್ಕೆ ಸಾನ್ನಿಧ್ಯದಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಯಲಿದ್ದು, ದೇವರ ಅನುಗ್ರಹ ನಮಗೆ ಪ್ರಾಪ್ತಿಯಾಗಲಿ ಎಂಬ ಆಶಯ ನಮ್ಮದು. ನಮ್ಮ ಸಮಯದಲ್ಲಿ ಅನೇಕರು ಈ ಕಾರ್ಯ ಸಹಕಾರಗಳಲ್ಲಿ ಅಹರ್ನಿಮಿತ್ತ ದುಡಿದು ಅವರೆಲ್ಲರಿಗೂ ಶ್ರೇಯಸ್ಸಾಗಲಿ, ಸರ್ವರಿಗೂ ಒಳಿತಾಗಲಿ, ಪರಿಸರದಲ್ಲಿ ಸುಖ ಶಾಂತಿ ನೆಮ್ಮದಿಯ ವಾತಾವರಣ ನೆಲೆಗೊಳ್ಳಲಿ, ಎಲ್ಲ ಭಕ್ತಾದಿಗಳ ಆಶೋತ್ತರಗಳು ಈಡೇರಲಿ, ಧರ್ಮ ಜಾಗೃತಿ ಆಗಲಿ, ಇಡೀ ದೇಶಕ್ಕೆ ಒಳಿತಾಗಲಿ, ಸರ್ವರಿಗೂ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಿ ಒಳಿತಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ನನ್ನ ಅಧ್ಯಕ್ಷೀಯ ಮಾತಿನಿಂದ ವಿರಮಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್. ಕಾರ್ಯಕ್ರಮದ ಅಧ್ಯಕ್ಷರಿರುವುದು ಇದೇ ರೀತಿಯಲ್ಲಿ ಇಷ್ಟು ದೊಡ್ಡ ಒಂದು 25 ಲಕ್ಷ ವೆಚ್ಚದಲ್ಲಿ ಒಂದು ಜೀರ್ಣೋದ್ಧಾರಗೊಂಡಂಥ ನಿರ್ಮಾಣಗೊಂಡಂಥ ಈ ಒಂದು ಕ್ಷೇತ್ರದ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರ ಹೆಸರೇ ಗೋಕುಲ. ಯಾಕಂದರೆ ಗೋಕುಲದಲ್ಲಿ ಯಾರು ಕೂಡ ಬಡವರಿಲ್ಲಲ್ಲಿ ಸಮೃದ್ಧವಾದಂಥ ಒಂದು ಪ್ರದೇಶ ಇದ್ದರೆ ಅದು ಶ್ರೀಕೃಷ್ಣ ಪರಮಾತ್ಮ ಬಾಲ್ಯದಲ್ಲಿ ಬೆಳೆದಂಥ ಒಂದು ಕೇಂದ್ರ ನಮ್ಮ ಗೋಕುಲ. ಅದೇ ರೀತಿಯಲ್ಲಿ ನಮ್ಮ ಗೋಕುಲನ ನಮ್ಮೊಟ್ಟಿಗೆ ಇರುವಾಗ ಯಾವುದಕ್ಕೂ ನಮಗೆ ಕೊರತೆ ಇಲ್ಲ. ಎಲ್ಲ ಒಂದು ಕೆಲಸ ಕಾರ್ಯಗಳಲ್ಲಿ ಕೂಡ ನಮಗೆ ಯಾವಾಗಲೂ ಧೈರ್ಯ. ಯಾಕಂದರೆ ಅವರು ಕೃಷ್ಣನಾಗಿ, ನಾನು ಕೃಷ್ಣ ರಥದಲ್ಲಿದ್ದರೆ ಅರ್ಜುನನಿಗೆ ಭಾಳಷ್ಟು ಸುಲಭ. ಯಾಕಂದರೆ ಎಲ್ಲವೂ ಕೂಡ ಸಾರಥ್ಯದಲ್ಲಿದ್ದಾಗೆ ನಿಮ್ಮ ಸಾರಥ್ಯದಲ್ಲಿ ಭಾಳಷ್ಟು ದೊಡ್ಡ ಧರ್ಮ ಕಾರ್ಯ ನಡೆದಿದೆ. ಇನ್ನಷ್ಟು ದೊಡ್ಡ ಧರ್ಮ ಕಾರ್ಯ ನಡೆಸುವಂಥ ಆ ಒಂದು ಆಯುಷ್ಯ, ಆರೋಗ್ಯ, ಸಂಪತ್ತು, ಸಮೃದ್ಧಿಯನ್ನು ನಿಮಗೆ ಆ ದೈವಗಳು ಅನುಗ್ರಹಿತ ಪ್ರಾರ್ಥಿಸ್ತಾ, ಇದೀಗ ಇನ್ನಷ್ಟು ಸ್ವಲ್ಪ ಈ ಒಂದು ಇದಕ್ಕೆ ಕಾಯಕಕ್ಕೆ ಉದಾರವಾದಂಥ ಸಹಾಯವನ್ನು ಮಾಡಿದ, ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡಿದಂಥ ದಾನಿಗಳಿಂದ ಅವರನ್ನು ಕೂಡ ಒಂದು ಗೌರವಿಸುವ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ನಮ್ಮ ಗುರುಜಿಯಾದಂಥ ವಿಜಯ ಸುವರ್ಣ ಅವರಿಗೆ ಗೌರವದ ಶಾಲನ್ನು ಒದಿಸಿ ಫಲ ಪುಷ್ಪವನ್ನು ನೀಡಿ ಅದೇ ರೀತಿಯಲ್ಲಿ ಸ್ಮರಣಿಕೆಯನ್ನು ನೀಡಿ ನಮ್ಮೆಲ್ಲ ಪರ ಗೌರವಿಸಬೇಕು ಎನ್ನಿಸಿಕೊಳ್ಳುತ್ತಿದ್ದೇವೆ. ಬಹಳಷ್ಟು ಕೊಡುಗೆಗಳನ್ನ ನೀಡಿದವರು ಈ ಒಂದು ದೈವ ಕಾರ್ಯಕ್ಕೆ. ಅವರನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಂಡು ಗೌರವಿಸುವುದು ನಮ್ಮ ಕರ್ತವ್ಯ. ಗುರುಜಿ ಅವರಿಂದ ಅವರಿಗೆ ಗೌರವದ ಶಾಲನ್ನ ಒದಿಸಿ ಗೌರವಾರ್ಪಣೆ. ಈ ಒಂದು ದೈವದ ಪುಣ್ಯಕರ ತೊಡಗಿಸಿಕೊಂಡಂತ ದಾನಿಗಳಿಗೆ ಅದೇ ರೀತಿಯಲ್ಲಿ ವಸ್ತು ರೂಪದಲ್ಲಿ ಸಹಕರಿಸಲು, ಅದೇ ಶ್ರೀ ದೈವಗಳ ಪರಿಕಾರಗಳ ನೀಡಿದವರಿಗೆಲ್ಲರಿಗೂ ಕೂಡ ಈಗ ಗೌರವಾರ್ಪಣೆ ನಡೆದಿದೆ. ಮುಂದೆ ಈ ಧಾರ್ಮಿಕ ಸಭಾ ಕಾರ್ಯಕ್ರಮ ಮುಕ್ತಾಯವಾದ ನಂತರ ದೈವಗಳ ಪ್ರಸಾದವನ್ನು ಸ್ವೀಕರಿಸಿ ನಂತರ ಅನ್ನ ಸಂತರ್ಪಣೆ ಧನ್ಯವಾದ ಈ ಒಂದು ಕಾರ್ಯಕ್ರಮನ ನಿರ್ವಹಿಸಲಿದ್ದಾರೆ ನಮ್ಮ ರಾಮಚಂದ್ರ ಬಳ್ಳಾಲ್, ಹಿರಿಯ ಕಾರ್ಯಕರ್ತರಾದಂಥ ರಾಮಚಂದ್ರ ಬಳ್ಳಾಲ್ ಅವರಿಂದ ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದ ಸಮರ್ಪಣೆ. ಆತ್ಮೀಯರೇ, ಧರ್ಮ ಸಾನ್ನಿಧ್ಯ ವೇದಿಕೆಯಲ್ಲಿ ಧರ್ಮ ಚಿಂತನೆಯನ್ನು ಮೂಡಿಸುವಂತ ಧಾರ್ಮಿಕ ಸಭೆಯನ್ನು ನಾವು ಇವತ್ತು ಏರ್ಪಡಿಸಿದ್ದೇವೆ. ಈ ಬ್ರಹ್ಮಕಲಶೋತ್ಸವದ ಸಂಭ್ರಮದ ಸಡಗರದಲ್ಲಿ ಇಂದಿನ ಈ ಧಾರ್ಮಿಕ ಸಭೆಯಲ್ಲಿ ಗೌರವ ಉಪಸ್ಥಿತಿ ಇದ್ದು ನಮಗೆಲ್ಲರಿಗೂ ಅನುಗ್ರಹ ಸಂದೇಶವನ್ನು ನೀಡಿ ನಮ್ಮನ್ನೆಲ್ಲರನ್ನು ಆಶೀರ್ವದಿಸಿದ ನಮ್ಮ ಈ ಸಾನ್ನಿಧ್ಯದ ತಂತ್ರಿಯವರಾದ ಶ್ರೀ ಬ್ರಹ್ಮಶ್ರೀ ಶಂಕರನಾರಾಯಣ ಕಡಮಣ್ಣಯ್ಯರ್ ಅವರ ಪಾದಾರವಿಂದಕ್ಕೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಅವರಿಗೆ ಆದರದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ಅದೇ ರೀತಿ ಇವತ್ತಿನ ನಮ್ಮ ಇನ್ನೋರ್ವರು
ನಮ್ಮ ಪೂಜ್ಯ ಶ್ರೀ ವಿಜಯ ಸುವರ್ಣ ಗುರೂಜಿ ಇವರು ಕೂಡ ಉಪಸ್ಥಿತಿದ್ದು ನಮಗೆಲ್ಲರಿಗೂ ಶುಭ ಹಾರೈಸಿದ್ದಾರೆ, ನಮ್ಮನ್ನೆಲ್ಲರನ್ನು ಆಶೀರ್ವಾದಿಸಿದ್ದಾರೆ. ಅವರಿಗೆ ಅವರ ಪಾದಾರವಿಂದಕ್ಕೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಇವತ್ತು ಧಾರ್ಮಿಕ ಚಿಂತನೆಗೆ ಬೇಕಾಗಿ ನಮ್ಮ ಈ ವೇದಿಕೆಯಲ್ಲಿ ಧಾರ್ಮಿಕ ಚಿಂತನೆಯನ್ನು ಸಿಂಪಡಿಸಿದ ನಮ್ಮೆಲ್ಲರ ಆತ್ಮೀಯರಾದ ನಮ್ಮೆಲ್ಲರ ಹಿರಿಯರಾದ ಶ್ರೀಯುತ ಶಿವಕೃಪಾ ಕುಂಜತೂರು ಅಧ್ಯಕ್ಷರು ವಿಶ್ವ ಪರಿಷತ್ ಮಂಜೇಶ್ವರ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಟ್ಟಿಗಿದ್ದವರು ಶ್ರೀಯುತ ಸುಬ್ರಹ ನಂದೋಡಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕುಟುಂಬ ಪ್ರಮೋದನಾ ಗತಿವಿಧಿ ಕರ್ನಾಟಕ ದಕ್ಷಿಣ ಪ್ರಾಂತ ಪ್ರಮುಖರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಈ ಕ್ಷೇತ್ರದ ಪರವಾಗಿಯೂ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಇನ್ನೋರ್ವರು ಚಲನಚಿತ್ರ ನಟ ಶ್ರೀಯುತ ರೂಪೇಶ್ ಶೆಟ್ಟಿ ನಮಗೆ ಶುಭ ಸಂಚನೆ ನೀಡಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಅದೇ ರೀತಿ ನಮ್ಮೆಲ್ಲರ ಆತ್ಮೀಯರು ಉದಾರ ದಾನಿಗಳಾದ ಶ್ರೀಯುತ ವಿಜಯ ಪಂಡಿತ್ ಇವರು ನಮಗೆ ಅನುಗ್ರಹಿಸಿದ್ದಾರೆ, ಅಲ್ಲದೆ ನಮ್ಮನ್ನೆಲ್ಲ ಆಶೀರ್ವದಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದಗಳು. ಅದೇ ರೀತಿ ಶುಭ ಸಂಚನೆಗೈದು ಇಲ್ಲಿಂದ ತೆರಳಿದಂಥ ಶ್ರೀ ಶ್ರೀಧರ ಶೆಟ್ಟಿ ಮುಟ್ಟ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದ ಕೊಡ್ತಾ, ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾದ ನಮ್ಮ ಅಕ್ಕ ಶ್ರೀಮತಿ ಅಶ್ವಿನಿ ಅಕ್ಕ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಎಲ್ಲ ರೀತಿಯಿಂದ ಪ್ರೋತ್ಸಾಹಿಸಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನು ಕೊಡ್ತಾ, ಅದೇ ರೀತಿ ನಮ್ಮ ಉಪಸ್ಥಿತಿ ಇದ್ದು ನಮ್ಮ ವೇದಿಕೆಯಲ್ಲಿ ಶ್ರೀಮತಿ ಸಂಧ್ಯಾ ಗೋಕುಲದಾಸ್ ಬ್ರಹ್ಮಕಲಶೋತ್ಸವ ಸಮಿತಿ ಮಹಿಳಾ ಸಮಿತಿಯ ಗೌರವಾಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಅಭಿನಂದನೆ ಸಲ್ಲಿಸುತ್ತಾ, ವೇದಿಕೆ ಇರುವಂಥ ಶ್ರೀ ಕೃಷ್ಣ ಅಟ್ಟೆಗೋಳಿ ಅಧ್ಯಕ್ಷರು ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ಮಂಜೇಶ್ವರ, ಶ್ರೀಯುತ ಆನಂದ ಬಂದಿಯೋಡು, ಶ್ರೀ ಸುಭಾಷ್ ಸಿರಿಯ ಪತ್ರಕರ್ತರು ಮುಂಬಯಿ, ಮುಕ್ತೇಶ್ವರು ಸಿರಿಯ ಶಂಕರನಾರಾಯಣ ದೇವಸ್ಥಾನ ಇವರೆಲ್ಲರೂ ಇವತ್ತು ನಮಗೆ ತುಂಬ ರೀತಿಯಿಂದ ಆ ಶುಭ ಸಂಚನೆ ಗೈದು ಉಪಸ್ಥಿತಿ ಇದು ಶುಭ ಸಂಚನೆ ಗೈದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದಗಳು. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಬೆಂಗಳೂರಿನಿಂದ ಒಂದು ಅತಿಥಿ ಬಂದಿದ್ದಾರೆ. ಶ್ರೀಮತಿ ಪವಿತ್ರ ರಾಮಮೂರ್ತಿ ಗೌಡ, ರಾಜ್ಯ ಕಾರ್ಯದ ಅಧ್ಯಕ್ಷ ಹಿಂದೂ ಮಹಾಸಭಾ. ಇವರು ಕೂಡ ಇವತ್ತು ನಮ್ಮ ವೇದಿಕೆಗೆ ಬಂದು ನಮ್ಮನ್ನು ಶುಭ ಹಾರೈಸಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಈ ಸಮಿತಿಯ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನು ಕೊಡ್ತಾ, ಅದೇ ರೀತಿ ಇವತ್ತು ಸನ್ಮಾನಿತರಾದಂಥ ಶ್ರೀ ಬ್ರಹ್ಮಶ್ರೀ ಶಂಕರನಾರಾಯಣ ಕಡ್ಮಣ್ಣಯರು, ಶ್ರೀ ಗೋಪಾಲ ಬಂದಿಯೋಡು ಇವತ್ತು ಬರಲಿಲ್ಲ, ಅವರ ಮನೆಗೆ ಹೋಗಿ ನಾವು ಸನ್ಮಾನಿಸುತ್ತಿದ್ದೇವೆ. ಶ್ರೀ ವಿಜಯ ಗುರೂಜಿ, ರಾಮಪ್ಪ BGR, ಸುನೀಲ್ ಪೊಳಲಿ, ಶ್ರೀಮತಿ ಮಾಲತಿ ಅಡ್ಯಾರ್, ಶ್ರೀ ವಿಜಯ ಪಂಡಿತ್, ಶ್ರೀ ಸುಧಾಕರ್ ಕಾಯ್ಮಲೆ, ಶ್ರೀ ಪ್ರವೀಣ್ ಮಂಜೇಶ್ವರ, ಶ್ರೀ ಸುಜಿತ್ ವೀರನಗರ, ಶ್ರೀ ರಾಕೇಶ್ ಕೊಪ್ಪರ, ಶ್ರೀಯುತ ನಮ್ಮೆಲ್ಲರ ಸಮಾಜ ಸೇವಕರಾದ ಹರೀಶ್ ಶೆಟ್ಟಿ ಮಾಡ ಇವರು ಕೂಡ ಇವತ್ತು ಸನ್ಮಾನಿತರಾಗಿ ನಮಗೆಲ್ಲರಿಗೂ ಒಂದು ಅಭಿನಂದಿಸುವಂಥ ಕಾರ್ಯಕ್ರಮವನ್ನು ಇಲ್ಲಿ ಇಟ್ಟುಕೊಂಡಿದ್ದೇವೆ. ಅವರಿಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಅಭಿನಂದನೆ ಸಲ್ಲಿಸುತ್ತಾ, ಅದೇ ರೀತಿ ವೇದಿಕೆಯಲ್ಲಿ ಗೌರವಾರ್ಪಣೆಯಾಗಿ ನಮಗೆ ಇದ್ದವರು ಅವರು ಸಹ ಮಾಧವ ಬೆಳ್ಚಪ್ಪಾಡಿ ವೀರನಗರ, ಕುഞ്ഞിರಾಮನ್ ಕ್ಷೇತ್ರದ ಶಿಲ್ಪಿ ಶ್ರೀ ರಾಮವೀರನಗರ, ಶ್ರೀ ಸುರೇಶ್ ಪಡ್ರೆ ದಿವ್ಯನರ್ತಕರು, ಶ್ರೀ ಪದ್ಮನಾಭ ಕೋಟೆ, ಶ್ರೀ ಜನಾರ್ದನ ವೀರನಗರ, ಶ್ರೀ ಪ್ರಸಾದ್ ಕುಮಾರ್ ಜ್ಯೋತಿಷ್ಯರು ಹೊಸಂಗಡಿ, ಶ್ರೀ ಕೃಷ್ಣ ಬೆಳ್ಳಿಂಜ ಇವರಿಗೆಲ್ಲರಿಗೂ ಇವತ್ತು ನಮ್ಮ ಗೌರವಾರ್ಪಣೆಯನ್ನು ಮಾಡಿದ್ದೇವೆ. ಅವರು ಇವತ್ತು ಆ ಒಂದು ಗೌರವಾರ್ಪಣೆಯನ್ನು ನೀಡಿ ಅವರು ನಮ್ಮೊಟ್ಟಿಗೆ ಸಹಕರಿಸಿ ಈ ಕಾರ್ಯಕ್ರಮವನ್ನು ಒಂದು ಯಶಸ್ವಿ ಮಾಡಿ ಕೊಟ್ಟಿದ್ದೀರಿ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದ ಕೊಡ್ತಾ, ಒಂದು ಕಾರ್ಯಕ್ರಮ ಆಗಬೇಕಿದ್ರೆ ಅದಕ್ಕೆ ತುಂಬ ಸಹಕಾರ ಅತಿ ಅಗತ್ಯ. ಆ ನಿಟ್ಟಿನಲ್ಲಿ ಮೊನ್ನೆ ತಾನೇ ಹಸಿರು ಹೊರೆ ಕಾಣಿಕೆಯಲ್ಲಿ ಸಹಕರಿಸಿದ ಈ ಊರಿನ ಉದ್ಧಾರದಾನಿಗಳು ಹಾಗೂ ಪರವೂರಿನ ಉದ್ಧಾರದಾನಿಗಳು ಎಲ್ಲ ಸಂಘ ಸಂಸ್ಥೆಗಳಿಗೆ, ಅದೇ ರೀತಿ ಅದಕ್ಕೆ ಒಂದು ಎಲ್ಲ ರೀತಿಯ ಸಹಕಾರ ಕೊಟ್ಟಂತ ಜನನಿ ಸ್ಪೋರ್ಟ್ಸ್ ಆರ್ಟ್ಸ್ ಕ್ಲಬ್ ವೀರನಗರ ಅಡ್ಕ ಇವರಿಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಈ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅವರು ಕೂಡ ಇನ್ನೂ ಕೂಡ ಇಂಥ ಸೇವೆ ಮಾಡುವಂಥ ಆ ಕಾರ್ಯಕ್ರಮವನ್ನು ದೇವರು ಅವರಿಗೆ ಒದಗಿಕೊಡಲಿ ಅಂತ ಎಂದು ಅವರಿಗೆ ಸಹ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದಲ್ಲದೆ ಇವತ್ತು ನಮಗೆ ಈ 3 ದಿವಸ ಬ್ರಹ್ಮಕಲಶೋತ್ಸವವು ಒಂದು ಬರದ ಸಿದ್ಧತೆಯಲ್ಲಿ ನಡೆದಿದೆ. ಇವತ್ತು ಬೆಳಿಗ್ಗೆ ತಂತ್ರಿಯವರ ನೇತೃತ್ವದಲ್ಲಿ
ಬ್ರಹ್ಮಕಲಶೋತ್ಸವ ಬಹು ವಿಜೃಂಭಣೆಯಿಂದ ಜರುಗಿತು. ಇನ್ನೂ ಕೂಡ ರಾತ್ರಿ ಕೆಲವು ಕಾರ್ಯಕ್ರಮಗಳಿದೆ. ರಾತ್ರಿ ಗುಳಿಗ ಮತ್ತು ಕೊರಗಜ್ಜನ ಕೋಲ ಇದೆ. ಈ 3 ದಿವಸ 4 ದಿವಸ ಸತತ ಮಧ್ಯಾಹ್ನ ರಾತ್ರಿ ಅದೇ ರೀತಿ ಬೆಳಿಗ್ಗೆ ಸಂಜೆ ಎಲ್ಲ ಊಟೋಪಚಾರ ರುಚಿಕರವಾದ ಊಟೋಪಚಾರಗಳನ್ನು ನಮಗೆ ತಯಾರಿಸಿ ನಮ್ಮೊಟ್ಟಿಗೆ ಕೈ ಜೋಡಿಸಿದ ನಮ್ಮ ಹತ್ತಿರದ ಚೈತನ್ಯ ಸಿರಿಯ ಅವರ ಸಂಘಟಕರಿಗೆ ನಮ್ಮ ಈ ಬ್ರಹ್ಮಕಲಶೋತ್ಸವ ಸಮಿತಿ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಯಾವುದೇ ಒಂದು ಪ್ರಚಾರ ಮಾಡಬೇಕಿದ್ರೆ ಅದಕ್ಕೆ ಧ್ವನಿ ಮೀಡಿಯಾ, ಕೇಬಲ್ ಟಿವಿ ಇವರು ಇವತ್ತಿನ ಈ 4 ದಿವಸದಲ್ಲಿ ನಮ್ಮ ಮನೆಯಲ್ಲಿ ಇರುವಂಥ ಚಾನೆಲ್ನಲ್ಲಿ 45-52ರಲ್ಲಿ ಚಾನೆಲ್ನಲ್ಲಿ ಯಾವುದು ಕಾರ್ಯಕ್ರಮ ಆಗ್ತದೆ ಅದರ ಪ್ರಚಾರಕ್ಕೆ ಬೇಕಾಗಿ ಅವರು ತುಂಬ ರೀತಿಯಿಂದ ಸಹಕಾರ ಮಾಡಿದ್ದಾರೆ. ಅಂತ ಧ್ವನಿ ಮೀಡಿಯಾ, ಕೇಬಲ್ ಟಿವಿ ಅವರ ಮಾಲಕರಾದ ಶ್ರೀಯುತ ಜಗದೀಶ್ ಮಡಿವಾಳ ಮಂಜೇಶ್ವರ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ನಮಗೆ ಮತ್ತೊಂದು ಚಾನೆಲ್ V4 ಚಾನೆಲ್ ಮ್ಯಾಂಗ್ಳೂರು ಅದರ ಮಾಲಕರಾದ ಶ್ರೀಯುತ ಪ್ರೀತೇಶ್ ಶೆಟ್ಟಿ ಇವರು ಕೂಡ ನಮ್ಮ ಚಾನೆಲ್ ಇವತ್ತು ಮಾತ್ರ ಅಲ್ಲ ಇದಕ್ಕೆ ಮುಂಚೆ ಕೂಡ ಆ ಬ್ರಹ್ಮಕಲಶ ದಿವಸದ ಮುಂಚೆ ಇಲ್ಲಿ ಒಂದು ಕಾಮಗಾರಿಕೆ ಕೆಲಸ ಆಗುವಾಗಲೇ ಸಾಧಾರಣ ಸೆಪ್ಟೆಂಬರ್ 8ನೇ ತಾರೀಕಿಗೆ ಪ್ರಾರಂಭವಾದಂಥ ಕೆಲಸ ಇವತ್ತು ಸೆಪ್ಟೆಂಬರ್ 5ನೇ ತಾರೀಕಿಗೆ ಒಂದು ಮಹತ್ತರವಾದ ಒಂದು ಬ್ರಹ್ಮಕಲಶ ಆಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಅದೇ ರೀತಿ ಆ ಚಾನೆಲ್ನಲ್ಲಿ ಮ್ಯಾಂಗ್ಳೂರು ಚಾನೆಲ್ನಲ್ಲಿ ಯಾವಾಗಲೂ ಇದನ್ನು ಪ್ರಚಾರಕ್ಕಾಗಿ ನಮಗೆ ಸಹಕಾರ ಮಾಡಿದಂಥ ಆ V4 ಚಾನೆಲ್ನ ಸಂಬಂಧ ಅದರ ಪ್ರೀತೇಶ್ ಶೆಟ್ಟಿ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದ ಕೊಡ್ತಾ, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಉತ್ತಮವಾದ ಧ್ವನಿವರ್ಧಕ ಅತಿ ಅಗತ್ಯ. ಯಾವುದೇ ಒಂದು ಧ್ವನಿವರ್ಧಕ ಇದ್ದರೆ ಮಾತ್ರವೇ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತದೆ. ಅದೇ ರೀತಿ ಧ್ವನಿವರ್ಧಕಲ್ಲಿ ನಮಗೆ ಸಹಕರಿಸಿದಂಥ ಸಬರಿ ಸೌಂಡ್ ಮಂಜೇಶ್ವರ ಇದರ ಪಾಲಕರಿಗೆ ಮತ್ತು ಸಿಬ್ಬಂದಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಈ ಒಂದು ಬ್ರಹ್ಮಕಲಶೋತ್ಸವ ಕಮಿಟಿ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಯಾವುದಕ್ಕೆ ಒಂದು ಲೈಟಿಂಗ್, ಆ ಲೈಟ್ ಇಲ್ಲದಿದ್ದರೆ, ಬೆಳಕು ಇಲ್ಲದಿದ್ದರೆ ಮನುಷ್ಯರಿಗೆ ಯಾವುದೇ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಬೆಳಕನ್ನು ಆ ಹೊತ್ತಿನಲ್ಲಿ ಆ ದಾರಿಯಲ್ಲಿ ಅದಕ್ಕೆ ಬೇಕಾದಂಥ ಆ ಪೂರ್ತಿಯನ್ನು ಅವರು ನಿರ್ವಹಿಸಿದವರು ನಮ್ಮ ಶ್ರೀ ದುರ್ಗಾ ಸೌಂಡ್ ಮುಟ್ಟ ಅದರ ಮಾಲಕರು ಪುರುಷೋತ್ತಮ ಮುಟ್ಟ ಇವರು ಕೂಡ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಒಂದು ಕಾರ್ಯಕರ್ತನಾಗಿ ಅವರ ಒಂದು ಉದಾರ ದಾನಿಗೆ ಆಗಿ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದ ಕೊಡ್ತಾ, ಅದೇ ರೀತಿ ಉತ್ತಮ ರೀತಿಯ ಇವತ್ತು ಕಾಣ್ತದೆ ಈ ಉತ್ತಮ ರೀತಿ ಒಂದು ಚಪ್ಪರ ಬೇಕು, ಆ ಚಪ್ಪರ ವೇದಿಕೆ, ಅದೇ ರೀತಿ ನಾವು ಆಸನದಲ್ಲಿ ಕೂತ್ಕೊಳ್ಳುವಂಥ ಚಾರು ಬೇಕು, ಅದೇ ರೀತಿ ಇಂಥ ಒಂದು ಸಭಾ ವೇದಿಕೆ ಬೇಕು. ಅದಕ್ಕೆ ಕ್ಲಪ್ತ ಸಮಯದಲ್ಲಿ ಒಂದು ಉತ್ತಮವಾಗಿ ನಮಗೆ ಸಹಕರಿಸಿದ ಕೊಪ್ಪಳ ಸೌಂಡ್ ಮಾಲಕರು ಶ್ರೀಯುತ ಸುಕುಮಾರಣ್ಣ ಇವತ್ತು ಮಾತ್ರ ಅಲ್ಲ, ಈ ಬ್ರಹ್ಮಕಲಶಕ್ಕೆ ಮಾತ್ರ ಅಲ್ಲ, ನಮಗೆ ಇನ್ನು ಈ ಕಾಮಗಾರಿಕೆ ಕೆಲಸ ಆಗುವಾಗ ಒಂದು ವರ್ಷದವರೆಗೆ ತಾತ್ಕಾಲಿಕ ಆ ಒಂದು ಸೀಟನ್ನು ಹಾಕಿ ನಮ್ಮೊಟ್ಟಿಗೆ ಕೈ ಜೋಡಿಸಿದ ಸುಕುಮಾರಣ್ಣ ನಿಮಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದ ಕೊಡ್ತಾ, ಅದೇ ರೀತಿ ಒಂದು ಕಾರ್ಯಕ್ರಮ ಅದು ಯಶಸ್ವಿಯಾಗಿ ನಡೆಯಬೇಕಿದ್ರೆ ಅದೇ ನಿಮ್ಮೆಲ್ಲರ ಸಹಕಾರ ಅಗತ್ಯ. ಇಷ್ಟು ಒಂದು 20 ಲಕ್ಷಕ್ಕಿಂತ ಹೆಚ್ಚು ಈ ಒಂದು ಕೆಲಸ ಆಗಬೇಕಿದ್ರೆ ಈ ಊರಿನ ದಾನಿಗಳು, ಪರ ಊರಿನ ದಾನಿಗಳು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದೀರಾ. ತಮಗೆ ಎಲ್ಲರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದ ಕೊಡ್ತಾ, ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಒಂದು ಪೂರ್ತಿ ಯುವಕರ ಒಂದು ಗುಂಪು ಯಾವುದಂತ ಕೇಳಿದ್ರೆ ಇದೇ ನಮ್ಮ ಈ ವೀರನಗರದ ಜನನಿ ಸ್ಪೋರ್ಟ್ಸ್ ಆರ್ಟ್ಸ್ ಕ್ಲಬ್. ಇದರ ಎಲ್ಲ ಸದಸ್ಯರು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದೀರಿ. ರಾತ್ರಿ ಹಗಲು ಎನ್ನದೆ ತನ್ನ ಶ್ರಮದಾನದ ಮೂಲಕ ಈ ಊರಿನ ಕಾರ್ಯಕರ್ತರು, ಅದಲ್ಲದೆ ಎಲ್ಲ ಶ್ರದ್ಧೆಯ ತಾಯಂದಿರು, ಅದೇ ರೀತಿ ಸಜ್ಜನ ಬಾಂಧವರು, ಅದೇ ರೀತಿ ಸ್ವಯಂ ಸೇವಕರಾಗಿ ದಿನನಿತ್ಯ ಸಾಧಾರಣ 1 ತಿಂಗಳು 2 ತಿಂಗಳು ಎಲ್ಲ 1 ವಾರ ತನ್ನ ಸೇವೆಯನ್ನು ಮಾಡಿ ನಮ್ಮೊಟ್ಟಿಗೆ ಕೈ ಜೋಡಿಸಿದ ಎಲ್ಲ ಮಹನೀಯರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಕೊಡ್ತಾ, ಅದೇ ರೀತಿ ನಮಗೆ ವಸ್ತು ರೂಪಕದಲ್ಲಿ ನಾನು ಹೆಸರನ್ನು ಯಾರಿಗೂ ಹೇಳುವುದಿಲ್ಲ, ವಸ್ತು ರೂಪಕದಲ್ಲಿ ಅನೇಕ ನಮಗೆ ಸಹಕಾರ ನೀಡಿದ ವೇದಿಕೆಯಲ್ಲಿ ಸಹ ನಮ್ಮ ಅತಿಥಿಗಳಿದ್ದಾರೆ. ಅವರಿಗೆಲ್ಲರಿಗೂ ಈ ಇವತ್ತಿನ ಈ ಬ್ರಹ್ಮಕಲಶ ಸಮಿತಿ ಪರವಾಗಿ ಧನ್ಯವಾದ ಕೊಡ್ತಾ,
ಅದಲ್ಲದೆ ಒಂದು ಮಾತು ನಮ್ಮ ಅತಿಥಿಯವರು ಒಂದು ಮಾತನ್ನು ಹೇಳಿದರು, ಇಲ್ಲಿ ಒಂದು ಸಂಸ್ಕಾರ ಭರಿತವಾದ ಒಂದು ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರ ಸಿಗಬೇಕು, ಅದರೊಟ್ಟಿಗೆ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಎಂಬ ವೇದವಾಕ್ಯದಂತೆ ಇಲ್ಲಿ ಭಜನೆ ಪ್ರಾರಂಭಿಸಬೇಕು. ಈ ಮಾತನ್ನು ಇವತ್ತು ಪವಿತ್ರವಾದ ಈ ಒಂದು ಧಾರ್ಮಿಕ ಚಿಂತನೆ ಮೂಡಿಸುವಂತ ಈ ಧರ್ಮ ಚಾವಡಿಯಲ್ಲಿ ಅವರು ಹೇಳಿದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ನೀವು ನಮ್ಮೊಟ್ಟಿಗೆ ಕೈ ಜೋಡಿಸಿ ಅದು ಕೂಡ ನಾವು ಮಾಡುವಂತ ನಿರೀಕ್ಷೆಯನ್ನು ನಾವು ಇಟ್ಕೊಳ್ತಿದ್ದೇವೆ. ಅದರೊಟ್ಟಿಗೆ ಒಂದು ಕಡೆಯಿಂದ ಭಜನೆ, ಒಂದು ಕಡೆಯಿಂದ ಸಂಸ್ಕಾರ ಮಕ್ಕಳಿಗೆ, ಇನ್ನೊಂದು ಕಡೆಯಿಂದ ಕಲ್ಯಾಣ ಮಂಟಪ, ಮತ್ತೊಂದು ಕಡೆಯಿಂದ ನಮ್ಮ ಹರಿಸನ್ ಹೇಳಿದ್ರು ಒಂದು ಸರಿಯಾದ ಇದು ಮಾಡಿನ ವ್ಯವಸ್ಥೆ ಆಗಬೇಕು. ಅದಕ್ಕೂ ನಿಮ್ಮೆಲ್ಲರ ಪರವಾಗಿ ಎಲ್ಲರೂ ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಬೇಕು. ಪ್ರತ್ಯಕ್ಷವಾಗಿ ಪರೋಕ್ಷಕವಾಗಿ ಸಹಕರಿಸಿದ ಎಲ್ಲ ಊರ ಮಹನೀಯರಿಗೂ, ಎಲ್ಲ ಶ್ರದ್ಧೆಯ ತಾಯಂದಿರಿಗೂ, ಪರವೂರಿನ ಮಹನೀಯರಿಗೂ ಇನ್ನೂ ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿ ಈ ಪವಿತ್ರವಾದ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ನಾಗ, ರಕ್ತೇಶ್ವರಿ, ಗುಳಿಗ, ಕೊರಗಜ್ಜ ಎಲ್ಲರೂ ನಿಮಗೆ ದೇವರು ಒಳ್ಳೆಯದು ಮಾಡಲಿ ಅಂತ ದೇವರು ಪ್ರಾರ್ಥಿಸಿದ ನನ್ನ ಧನ್ಯವಾದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ. ಅದರೊಟ್ಟಿಗೆ ವೇದಿಕೆ ಮುಂಭಾಗದಲ್ಲಿರುವಂಥ ಉತ್ತಮ ನಿರೂಪಣೆಯನ್ನು ಮಾಡಿಕೊಟ್ಟಂಥ ಶ್ರೀಯುತ ಹರಿಶೆಟ್ಟಿ ಮಾಡ, ಶ್ರೀಯುತ ಗಂಗಾಧರ್ ಕೊಂಡೆಯವರು, ಶ್ರೀಯುತ ದಿನಕರ ಹೊಸಂಗಡಿ ಇವರೆಲ್ಲ ಇದ್ದಾರೆ. ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಕೊಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರಾಗಿ ಆಗಮಿಸಿದ್ದಾರೆ. ದೇವಸ್ಥಾನದ ಮುಕ್ತೇಸರಾಗಲಿ, ಅದಲ್ಲದೆ ಸಂಘ ಸಂಸ್ಥೆಯ ಅಧ್ಯಕ್ಷರಾಗಲಿ, ಭಜನಾ ಸಮಿತಿಯ ಅಧ್ಯಕ್ಷರಾಗಲಿ ನೀವೆಲ್ಲರೂ ಆಗಮಿಸಿದ್ರಿ. ನಿಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಕೊಡ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ. ಎಲ್ಲರಿಗೂ ಪ್ರೀತಿಪೂರ್ವಕ ವಂದನೆಗಳು. ಎಲ್ಲರೂ ಕೂಡ ನೆನಪಿಸಿಕೊಂಡು ಸುದೀರ್ಘವಾಗಿ ಚಾಚು ತಪ್ಪದೆ ಎಲ್ಲ ನೆನಪಿಸಿಕೊಂಡು ಧನ್ಯವಾದ ಸಮರ್ಪಿಸಿದಂಥ ನಮ್ಮ ರಾಮಚಂದ್ರ ಬಳ್ಳಾಲ್ ಅವರಿಗೆ ವಂದನೆಗಳು. ಅದೇ ರೀತಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಮಾಡಿದಂಥ ನಮ್ಮ ಬಾಲಕೃಷ್ಣ ಅಂಬರ್ ಅವರಿಗೆ ಕೂಡ ಧನ್ಯವಾದಗಳು. ಇದೀಗ ಅಧ್ಯಕ್ಷರ ಅನುಮತಿ ಮೇರೆಗೆ ಈ ಸಭಾ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿದ ನಂತರ ಎಲ್ಲರಿಗೂ ಕೂಡ ಅನ್ನ ಪ್ರಸಾದದ ವಿತರಣೆ, ಅನ್ನ ಸಂತರ್ಪಣೆ ನಡೆಯಲಿದೆ. ಎಲ್ಲರೂ ಕೂಡ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು ಅನಿಸಿಕೊಳ್ಳುತ್ತಾ ಇದ್ದೇವೆ. ನಂತರ ಈ ಒಂದು ವೇದಿಕೆಯಲ್ಲಿ ಯಕ್ಷಗಾನ ತಾಳಮದ್ದಳೆ ಕೂಡ ನಡೆಯಲಿದೆ. ನಂತರ ಸಂಜೆ ಗುಳಿಗ ದೈವದ ಕೋಲ, ರಾತ್ರಿ ಕೊರಗಜ್ಜ ದೈವದ ಕೋಲ ನಡೆಯಲಿದೆ. ಎಲ್ಲ ಭಗವದ್ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ಥಳ ಸಾನ್ನಿಧ್ಯದ ಎಲ್ಲ ದೈವ ದೇವರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಬೆನೆಸಿಕೊಳ್ಳುತ್ತಾ ಇದ್ದೇವೆ. It's odd how, in an instant,
ಎಲ್ಲ ಬಂಧುಗಳಲ್ಲಿ ವಿನಂತಿ, ಅನ್ನಪ್ರಸಾದ ಸ್ವೀಕರಿಸೋರು ದಯವಿಟ್ಟು ಅನ್ನಛತ್ರದ ಬಳಿ ಹೋಗಬೇಕು. ಅಲ್ಲಿ ವ್ಯವಸ್ಥೆ ಇದೆ, ದಯವಿಟ್ಟು ವ್ಯವಸ್ಥಿತ ರೀತಿಯಲ್ಲಿ ಒಬ್ಬರ ಹಿಂದೆ ಒಬ್ಬರು ಸರದಿಯಲ್ಲಿ ಬಂದು ಅನ್ನಪ್ರಸಾದ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ಕುಳಿತುಕೊಂಡು ಭೋಜನ ವ್ಯವಸ್ಥೆ ಕೂಡ ಇದೆ, ದಯವಿಟ್ಟು ಅದನ್ನು ಕೂಡ ಹಿರಿಯರು ಸ್ವೀಕರಿಸಬಹುದು. ಕಾರ್ಯಕರ್ತರು ತಮ್ಮ ಹಿರಿಯರು ಅಥವಾ ಬಂಧುಗಳು ಅಥವಾ ತಮ್ಮ ಹಿತೈಷಿಗಳು ಬಂದಿದ್ದಲ್ಲಿ ಅವರು ದಯವಿಟ್ಟು ಅವರನ್ನು ಭೋಜನ ಶಾಲೆ ಕರ್ಕೊಂಡು ಹೋಗಿ ಎಲ್ಲರೂ ಕೂಡ ಭೋಜನವನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ಪ್ರತ್ಯೇಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ.
ಎಲ್ಲ ಭಗವದ್ಭಕ್ತರಲ್ಲಿ ವಿನಂತಿ, ಅಲ್ಲಿ ಶ್ರೀ ದೈವಗಳ ಬ್ರಹ್ಮಕಲಶೋತ್ಸವದ ಅನ್ನ ಸಂತರ್ಪಣೆ ನಡೆದಿಲ್ಲ. ಯಾರು ಕೂಡ ಅಲ್ಲಿ ನುಗ್ಗಲು ಮಾಡಬೇಡಿ, ಸಾಲಾಗಿ ಬಂದು. ಯಾಕಂದರೆ ಅನ್ನ ಅದು ದೇವರು ಪರಬ್ರಹ್ಮ ಸ್ವರೂಪವಾದ ಅನ್ನವನ್ನು ನಾವು ಆದಷ್ಟು ಒಂದು ವ್ಯವಸ್ಥಿತ ರೀತಿಯಲ್ಲಿ ಅದನ್ನು ನೀವು ಅಲ್ಲಿಂದ ಪಡ್ಕೊಳ್ಳಿ. ಯಾಕಂದ್ರೆ ಅಲ್ಲಿ ವಿತರಿಸುವಂಥ ನಮ್ಮ ಸ್ವಯಂ ಸೇವಕರಿದ್ದಾರೆ. ಯಾರು ಕೂಡ ನುಗ್ಗಲು ಮಾಡಬೇಡಿ, ಇದೊಂದು ದೇವರ ಪ್ರಸಾದ. ಆದ ಕಾರಣ ಅಲ್ಲಿ ತುಂಬ ಜನ ಗಡಿಬಿಡಿ ಮಾಡ್ತಾ ಇದ್ದಾರೆ ಅನ್ನ ಪ್ರಸಾದ ವಿತರಣೆ ಆಗುವಲ್ಲಿ. ದಯವಿಟ್ಟು ಎಲ್ಲ ಭಗವದ್ಭಕ್ತರಲ್ಲಿ ಕೂಡ ನಾವು ವಿನಿಸಿಕೊಳ್ಳೋದೆಂದರೆ ಬಹಳಷ್ಟು ಸಾವಧಾನವಾಗಿ ಸಾಲಾಗಿ ಬಂದು ನೀವು ಶ್ರೀ ದೈವಗಳ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಿಸಿಕೊಳ್ತಿದ್ದೆ. ಅದೇ ರೀತಿಯಲ್ಲಿ ಅಲ್ಲಿ ವಿಶೇಷ ಅತಿಥಿಗಳಿಗೆ ಅದನ್ನು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಯಾರೋ ದೈವಸ್ಥಾನಗಳ ಭಾರವಾಹಿಗಳಿದ್ದರೆ ಸಮಾಜದಲ್ಲಿ ಏನಾದರೂ ಒಂದು ಒಳ್ಳೆ ಸಮಾಜ ಸೇವೆ ಕೆಲಸ ಮಾಡುವಂಥ ವಿಶೇಷ ಅತಿಥಿಗಳಿದ್ದರೆ ಅವರಿಗೆ ಒಳಗೆ ವಿಶೇಷ ಅತಿಥಿ ಸತ್ಕಾರ ವ್ಯವಸ್ಥೆ. ದಯವಿಟ್ಟು ನಮ್ಮ ಸ್ವಯಂ ಸೇವಕರು ಅವರು ಅಲ್ಲಿ ಕರ್ಕೊಂಡೋಗಿ ಅವರಿಗೆ ಒಂದು ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಮಾಡಬೇಕಾಗಿ ವಿನಿಸಿಕೊಳ್ಳುತ್ತಿದ್ದೇವೆ. ಎಲ್ಲ ನಮ್ಮ ಸಮಿತಿಯವರು ಹಾಗೂ ಸ್ವಯಂ ಸೇವಕರು ನಾಗ ರಕ್ತೇಶ್ವರ ಸನ್ನಿಧಿಯ ಬಳಿಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಮ್ಮ ಎಲ್ಲ ಈ ಒಂದು ಜೀರ್ಣೋದ್ಧಾರ, ಅದೇ ರೀತಿಯಲ್ಲಿ ನಮ್ಮ ಬ್ರಹ್ಮಕಲ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮೆಲ್ಲ ಕಾರ್ಯಕರ್ತರ ಸ್ವಯಂ ಸೇವಕರು ಕೂಡ ನಾಗ ರಕ್ತೇಶ್ವರ ಸನ್ನಿಧಿಗೆ ಬರಬೇಕಾಗಿ ನಾವು ವಿನಂತಿಸಿಕೊಳ್ಳುತ್ತಿದ್ದೇವೆ. ಅಲ್ಲಿ ತಂತ್ರಿಗಳಿಂದ ನಾವು ಆಶೀರ್ವಾದನ ಪಡೆಯಲಿದ್ದೇವೆ, ಮಂತ್ರಾಕ್ಷತೆ. ಯಾಕಂದರೆ ಬ್ರಹ್ಮಕಲಶೋತ್ಸವ ಆದ ನಂತರ ತಂತ್ರಿಗಳಿಂದ ಅನುಗ್ರಹದ ಮಂತ್ರಾಕ್ಷರ ಪಡೆಯುವಂಥದ್ದು. ಅದೇ ಅವರಿಗೆ ಆ ಒಂದು ಈ ಸೇವಾ ಕಾರ್ಯ ಮಾಡಿದ್ದಕ್ಕೆ ದಕ್ಷಿಣೆಯನ್ನು ನೀಡುವಂಥ ಒಂದು ಪದ್ಧತಿ ಇದೆ. ದಯವಿಟ್ಟು ನಮ್ಮ ಎಲ್ಲ ಸಮಿತಿಯ ಪದಾಧಿಕಾರಿಗಳು ಹಾಗೂ ನಮ್ಮೆಲ್ಲ ಕಾರ್ಯಕರ್ತರು ಸ್ವಯಂ ಸೇವಕರು ಆದಷ್ಟು ಬೇಗನೆ ನಾಗ ರಕ್ತೇಶ್ವರಿ ಕಟ್ಟೆ ಬಳಿ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ, ಸನ್ನಿಧಿಗೆ ಬರಬೇಕಾಗಿ. ಎಲ್ಲ ನಮ್ಮ ಸ್ವಯಂ ಸೇವಕರಿದ್ದಾರೆ. ಅನ್ನ ಸಂತರ್ಪಣೆ ಅದೇ ರೀತಿ ಅತಿ ಸತ್ಕಾರವನ್ನು ಬಿಟ್ಟು ಇನ್ನುಳಿದಂಥ ಎಲ್ಲ ಸ್ವಯಂ ಸೇವಕರು ನಾಗ ರಕ್ತೇಶ್ವರಿ ಸಾನ್ನಿಧ್ಯದಲ್ಲಿಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಎಲ್ಲರಿಗೂ ಕೂಡ ಅನ್ನ ಪ್ರಸಾದವನ್ನು ನೀಡುವಂಥ ವ್ಯವಸ್ಥೆಯನ್ನು ಮಾಡಿ ದಯವಿಟ್ಟು ಯಾರು ಕೂಡ ಗಡಿಬಿಡಿ ಮಾಡಬೇಡಿ. ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಸಾಲಾಗಿ ಬಂದು ಶ್ರೀ ದೈವಗಳ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ತಾವು ಕೃತಾರ್ಥರಾಗಬೇಕಾಗಿ ನಾವು ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಇದೀಗ ಮತ್ತೆ ಈ ಒಂದು ಸಾಂಸ್ಥಿಕ ವೇದಿಕೆಯಲ್ಲಿ ಯಕ್ಷಗಾನ ತಾಳಮದ್ದಲೆ ಕೂಡ ನಡೆಯಲಿದೆ. ಸಂಜೆ ಗುಳಿಗ ದೈವದ ಕೋಲ, ರಾತ್ರಿ ಕೊರಗಜ್ಜ ದೈವದ ಕೋಲ ನಡೆಯಲಿದೆ. ಎಲ್ಲ ಭಗವದ್ಭಕ್ತರು ಕೂಡ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ಶ್ರೀ ನಾಗ ರಕ್ತೇಶ್ವರಿ ಹಾಗೂ ಗುಳಿಗ ಮತ್ತು ಕೊರಗಜ್ಜ ದೈವಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ನಾವು ಎನಿಸಿಕೊಳ್ಳುತ್ತಾ ಇದ್ದೇವೆ. ಭಗವದ್ಭಕ್ತರೇ, ನವೋದಯ ಮಿತ್ರ ವೃಂದ ಮೊಟ್ಟಮಂಗಲ್ಪಾಡಿ ಇವರ 33ನೇ ವರ್ಷದ ಗಣೇಶೋತ್ಸವವು 7/9/2024 ಶನಿವಾರದಂದು ಮುಟ್ಟಮ್ಮನಲ್ಲಿ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಬಹಳ ವಿಜೃಂಭಣೆಯಿಂದ ಜರಗಲಿದೆ. ಭಗವದ್ಭಕ್ತರೆಲ್ಲರೂ ಈ ಒಂದು ಗಣೇಶೋತ್ಸವದ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ಶ್ರೀ ಮಹಾಗಣಪತಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಿಸಿಕೊಳ್ಳುತ್ತಿದ್ದೇವೆ. ನವೋದಯ ಮಿತ್ರ ವೃಂದ ಮುಟ್ಟ ಮಂಗಲ್ಪಾಡಿ ನೆತ 33ನೇ ವರ್ಷದ ಗಣೇಶೋತ್ಸವ ಉಂದೇ ಬರ್ಪಿನ 7ನೇ ತಾರೀಕು ಶನಿವಾರಡು ಮುಟ್ಟಂ ಈ ಜಾಗಡು ನಡಪೆರುಂಡು ಮಾತ ಭಗವದ್ಭಕ್ತರೆಲ್ಲ ಈ ಗಣೇಶೋತ್ಸವದ ಪುಣ್ಯ ಕಾರ್ಯಡು ಭಾಗವಹಿಸಿದ ಶ್ರೀ ಮಹಾಗಣಪತಿ ದೇವರ ಅನುಗ್ರಹಗೂ ಪಾತ್ರರಾಡು ಪಂಡದು ವಿನಂತಿ ಮಂತೊಂದಲ್ಲ. ಅದೇ ರೀತಿಯಲ್ಲಿ ಜರ್ನಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ವೀರನಗರ ಅಡ್ಕ ಇದರ 28ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶ ಚತುರ್ಥಿಯ ಪ್ರಯುಕ್ತ ಜರುಗುವ ಆಟೋಟ ಸ್ಪರ್ಧೆಗಳು ಜರಗಲಿದೆ. ಇದೇ ಬರುವ 8/9/2024 ಆದಿತ್ಯವಾರ ವೀರನಗರ ಅಡ್ಕ ಶ್ರೀ ಉಳ್ಳಾಳ್ತಿ ದೇವಸ್ಥಾನದ ವಠಾರದಲ್ಲಿ ಜರ್ನಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ನಿವರ ವತಿಯಿಂದ ವಿವಿಧ ಆಟೋಟ ಸ್ಪರ್ಧೆಗಳು ನಡೆಯಲಿದೆ. ಬೆಳಿಗ್ಗೆ 7 ಗಂಟೆಗೆ ಸರಿಯಾಗಿ ಜರ್ನಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಗಣಹೋಮ ನಡೆದು ನಂತರ ಸ್ಪರ್ಧೆಗಳು ಆರಂಭವಾಗಲಿದೆ. ಚೆಂಡು ಎಸೆಯುವುದು ಪುಟಾಣಿಗಳಿಗೆ, ಲಿಂಬೆ ಚಮಚ ಓಟ, ಮಿಠಾಯಿ ಎಕ್ಕುವುದು, ಸೂಜಿಗೆ ದಾರ ಹಾಕುವುದು, ನೆಲದಲ್ಲಿ ಮಡಿಕೆ ಹೊಡೆಯುವುದು, ಇಟ್ಟಿಗೆ ಎತ್ತುವುದು ಯುವಕರಿಗೆ, ಮೈದಾದಿಂದ ನಾಣ್ಯ ಎಕ್ಕುವುದು ಯುವಕರಿಗೆ ಮಹಿಳೆಯರಿಗೆ, ಸ್ಟ್ರಾದಿಂದ ನೀರು ತುಂಬಿಸುವ ಯುವಕರಿಗೆ ಮಹಿಳೆಯರಿಗೆ, ವಿಕೆಟ್ ಥ್ರೋ ಬಾಲಕರಿಗೆ,
ಮಡಿಕೆ ಒಡೆಯುವುದು ಸಾರ್ವಜನಿಕರಿಗೆ, ಮಲ್ಲಯುದ್ಧ ಸಾರ್ವಜನಿಕರಿಗೆ, ಬಾಲ್ ಪಾಸಿಂಗ್ ಪುಟಾಣಿಗಳಿಗೆ, ಸಂಗೀತ ಕೃಷಿ ಮಹಿಳೆಯರಿಗೆ, ಬಾಟ್ಲಿಗೆ ನೀರು ತುಂಬಿಸುವುದು ಮಹಿಳೆಯರಿಗೆ, ಗುಂಡುಕಲ್ಲು ಎಸೆದ ಯುವಕರಿಗೆ, ಹಗ್ಗ ಜಗ್ಗಾಟ ಯುವಕರಿಗೆ ಮಹಿಳೆಯರಿಗೆ. ಸಂಜೆ 7 ಗಂಟೆಗೆ ಸಭಾ ಕಾರ್ಯಕ್ರಮದ ಬಹುಮತ ನಡೆಯಲಿದೆ. ಈ ಒಂದು 22 ವರ್ಷದ ಜನನಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಇವರ ಗಣೇಶ ಚತುರ್ಥಿಯ ಈ ಒಂದು ಆಟೋಟ ಸ್ಪರ್ಧೆಗಳಲ್ಲಿ ತಾವೆಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೀವಿ. ಈ ಒಂದು ಬ್ರಹ್ಮ ಕಲಶೋತ್ಸವಕ್ಕೆ ಕಲಶ ಸೇವೆಯನ್ನು ಮಾಡಿಸುವವರು, ಅದೇ ರೀತಿಯಲ್ಲಿ ಧನ ಸಹಾಯವನ್ನು ನೀಡುವವರು ಸೇವಾ ಕೌಂಟರ್ನಲ್ಲಿ ಬಂದು ತಮ್ಮ ಧನ ಸಹಾಯವನ್ನು ನೀಡಿ ಸೇವೆಯನ್ನು ಮಾಡಿಸಿ ಶ್ರೀ ದೈವಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಎಲ್ಲ ಭಗವದ್ಭಕ್ತರಲ್ಲಿ ವಿನಂತಿ. ಈ ಒಂದು ಪುಣ್ಯ ಕಾರ್ಯಕ್ಕೆ ಧನ ಸಹಾಯವನ್ನು ನೀಡುವವರು, ಸೇವೆಯನ್ನು ಮಾಡಿಸುವವರು, ಅದೇ ಕಲಶ ಸೇವೆಯನ್ನು ಮಾಡಿಸುವವರು ಸೇವಾ ಕೌಂಟರ್ನಲ್ಲಿ ಬಂದು ತಮ್ಮ ಸೇವೆಯನ್ನು ಮಾಡಿ ರಸೀದಿಯನ್ನು ಪಡೆದು ಪ್ರಸಾದವನ್ನು ಪಡ್ಕೊಳ್ಳಬೇಕಾಗಿ ನಾವು ವಿನಂತಿಸಿಕೊಳ್ಳುತ್ತಾ ಇದ್ದೇವೆ.
ಹರಿ ಓಂ. ನಮ್ಮ ತುಳುನಾಡದ ಮಣ್ಣದ ದೈವ ದೇವಿಯರು ಉದಿತಿ ಬತ್ತಿಂಚಿನ ಈ ತುಳುನಾಡ ಮಣ್ಣದ ಒಂಜಿ ಪೆರ್ಮೆ ಪಂಡೊಂದು ಪೊಂಡ ಮುಗಿಯಂಚಿನ ಒಂಜಿ ಸಾರ ಸತ್ವದ ಈ ಭೂಮಿ. ತೆನ್ಕಾಯಿ ಭಾಗದ ಸೀರೆ ಗ್ರಾಮ ಅಂತ ಪಂಡ್ಪುಣವು ಸೀರೆ ಗ್ರಾಮದ ಈ ಅಡಿಕ್ಕ ಒಂಜಿ ಪುರಾತನ ಕಾಲೋಡ್ದೆ ಧರ್ಮ ದೈವಳು ಸತ್ಯ ಈ ಭೂಮಿಡು ನಿಲ ಉಂತಿನಂಚಿನ ಈ ಪೆರ್ಮೆದ ಮಣ್ಣು ನಮ್ಮ ಸೀರೆ ಗ್ರಾಮದ ಈ ಅಡುಕದ ಈ ಮಣ್ಣು. ಸೀರೆ ದೇವಿಯರು ಉದಿತಿ ಬತ್ತಿಂಚಿನ ಈ ಮಣ್ಣುಡು ಅವೊಂಜಿ ಕಾಲೋಡು ನಮ್ಮ ಅಡುಕದ ಐವೇರು ಭಗವತಿ ಸಮೇತ ಬತ್ತು ಉಂತಿನ ಅಡುಕದ ಈ ಒಂಜಿ ಮಣ್ಣು ನಮ್ಮ ಭಗವತಿನ ನಿಲ ಭೂಮಿ. ಅಂಚನೆ ಅಡುಕದ ಮರ್ಲು ಜುಮಾದಿ ಅಪ್ಪೆ ಉಳ್ಳಾಲ್ದಿ ಮುಕ್ಕಳು ಮಾಂತ ನಿಲ ಉಂತಿನ ಈ ಒಂಜಿ ಪುಣ್ಯದ ಮಣ್ಣಂದು ಪಣ್ಪುಣವು ನಮ್ಮ ಸೀರ ಗ್ರಾಮದ ಈ ಅಡುಕದ ಈ ಜಾಗ ಮುಳ್ಪದ ಈ ನೆಟ್ಟು ಈನೈತೆ ನಮ್ಮ ಮೂಳು ಬೆಳಗೊಂದು ಬತ್ತಿನಂಚಿನ ನಮ್ಮ ನಾಗರಕ್ತೇಶ್ವರಿ ಗುಳಿಗ ಬೊಕ್ಕ ಕೊರಗಜ್ಜ ದೈವದ ಈ ಸಾನ್ನಿಧ್ಯ. ಈ ಒಂಜಿ ಕಾಲೋಡೆ ನಮ್ಮ ಮೂಡಾಯಿ ಬಾಗಡು ಪಚ್ಚ ಬಜಿರದ ಒಂಜಿ ಕಾಡಾಂಡ ನಮಕ್ ಪಡ್ಡೈ ಬಾಗಡು ತೋಜುನೆ ಕಡಲ್ದ ಈ ಭೂಮಿ. ಪಡ್ಡೈ ಬಾಗಡು ಬೊಬ್ಬರಿಯ ದೈವದ ಸಾನ್ನಿಧ್ಯ ನಂಡ ಮೂಡಾಯಿ ಬಾಗಡು ಈ ಅವೇತೋ ಧರ್ಮ ದೈವಳ್ನ ಈ ಭೂಮಿ. ಅಂಚಿತ್ತಿನ ಈ ಭೂಮಿಡು ಈ ಮಣ್ಣುಡು ಈ ನಮ್ಮ ಅಡುಕದ ಈ ಜಾಗಡು ನೀಲ ಉಂತಿನ ಇತ್ತೆ ನಮ್ಮ ದೈವ ಅಂದು ಪಂಡದು ನಮ್ಮ ನಾಗರಕ್ತೇಶ್ವರಿ ಗುಳಿಗ ಬುಕ್ಕ ಕೊರಗಜ್ಜ ದೈವದ ಈ ಸಾನ್ನಿಧ್ಯ. ಹೂವೇ ಒಂಜಿ ಧರ್ಮ ಕಾರ್ಯ ಆವರ್ನಂಡಲ ದೈವ ಸಂಕಲ್ಪ ಮುಖ್ಯ. ಅಂಚಿತ್ತಿನ ಈ ಅಡುಕದ ಮಣ್ಣುಡು ಈನೇ ಇತ್ತೆ ನಮ್ಮ ಬಂಬ್ರಾಣ ಬೂಡು ಕಡಮಣ್ಣಾಯರ್ನ ಪೌರೋಹಿತ್ಯೋಡು ನಡತನಂಚಿನ ಬ್ರಹ್ಮ ಕಲಸಾಭಿಷೇಕ ಅವೇ ರೀತಿಲಿ ಈ ಒಂಜಿ ಕಾರ್ಯಗು ಬೆರಿತಾಂಗಾದು ಉಂತಿನಕಲಿ ಈ ಊರ್ದ ಅವೇತೋ ಜವ್ವನೇರು ಒಂಜಿ ಕೊರಗಜ್ಜೆ ದೈವದ ಸಾನ್ನಿಧ್ಯ ಆವಡು ಪಂಡದು ಮುಲ್ಪ ಸಂಕಲ್ಪ ಮಲ್ತಿನ ಈ ಜವ್ವನೇರ್ನ ಕಣತ್ತ ಒಟ್ಟುಗು ಅಕಲ್ನ ಇರ್ಲು ಪಗೆಲ್ದ ಬೆಗರ್ದ ಪಣಿಲ ನೆಟ್ಟು ಬೂರ್ದುಂಡು. ಅಂಚಿತ್ತಿನ ಬೇಲೆ ಇನಿ ಮಾಂತೆರ್ನಲ ಬತ್ತು ಸೇರ್ದಿನಂಚಿನ ಸರ್ವ ಭಕ್ತರ್ನ ಬಾಯಿಡು ಬತ್ತಿಂಚಿನ ಪಾತೆರ ಪೊರ್ಲ ಐಸಿರೋಡು ಮೇಲೈಸಿನ ಈ ಸಾನ್ನಿಧ್ಯದ ಪೊರ್ಲುದ ಒಂಜಿ ಕಲೆ ನಿಲೆ. ಇಂಚಿತ್ತಿನ ಈ ಮಣ್ಣುಡು ಇನೀತೆ ಸರ್ವ ಪೂಜೆ ಸೇವೆ ತಂಬಿಲೋಳು ನಡತು ಬತ್ತಂಡಲ್ಲ ಇನಿ ರಾತ್ರಿದ ಪೊರ್ತುಡು ನಡಪಿಂಚಿನ ಗುಳಿಗ ದೈವದ ಕೋಲ ಅವೇ ರೀತಿ ಐದು ಬುಕ್ಕ ನಡಪುನಂಚಿನ ಸಾರ್ಲ ಪಟ್ಟದ ದೈವ ಕೊರಗತನಿಯನ ಕೋಲ. ಈ ಕೋಲ ನೆಟ್ಟು ಪೂರ ನಿಕಲು ಪಾಲ್ ಪಡೆದು ಶ್ರೀ ದೈವದ ಕೃಪೆಗೆ ಪಾತ್ರಡ ಔಡು ಪಂಡದು ಈ ಮುಳ್ಪದ ಸಮಿತಿದ ಕಲ ಪರವಾಡುದು ನಿಕಲ್ದ ಭಿನ್ನೈತೊಂದು ನಮ್ಮ ತುಳುನಾಡ ಮಣ್ಣೆ ಕಡಲು ಬೋದು ಉಡಲಾಯಿನ ಈ ಭೂಮಿ ಪುರಾತನ ಕಾಲೋಡ್ದಿಂಚಿ ಪುಗಾರ್ತೆ ಮಾನಾತಿಗೆ ಪಡೆಯನಂಚಿನ ಮಣ್ಣು. ಒಂಜಿ ಕಾಲೋಡು ಪಂಚವರ್ಣದ ನಮ್ಮ ನಾಗ ನಡೆತ ಈ ಭೂಮಿ ಅಂಚನೆ ಧರ್ಮ ದೈವಲು ಊರಿಗೂ ಗ್ರಾಮಗೂ ಗ್ರಾಮ ದೈವ ಮಾಗನೆಗೆ ಮಾಗನ್ ದೈವ ಸೀಮೆಗೆ ಸೀಮೆ ದೈವ ಅಂದು ಬಂದಿದೆ. ಅತ್ತ ಅಂದೆ ನಮಕ್ ಕುಟುಂಬ ದೈವ ತರವಾಡು ಎಂದು ಬಂಡ್ಪುಣ ಅವು ಏತೋ ದೈವಲೇನು ನಂಬಿಂಚಿ ಸರ್ವೇರು ನಮ್ಮ ಊರ ಮೂಲುಲ್ಲ ನಮ್ಮ ದೈವ ನಿಲೆ ದೈವದ ಕಲೆ ದೈವದ ಈ ತುಳುನಾಡು ದೈವದ ಬೂಡು. ಅಂಚಿತ್ತಿನ ಈ ಮಣ್ಣದ ಕಲೆ ಕಾರ್ಣಿಕ ನನಾತಿ ಬೆಳಗೊಡು ನನಾತಿ ಹೆಚ್ಚೊಡು ದೈವ ನುಡಿತ್ತ ಪ್ರಕಾರಡು ಸೂರ್ಯ ಚಂದ್ರರು ಉಪ್ಪು ನಡೆಮುಟ್ಟ ಬೆಳಗೊಡು ಪಂಪಿನ ನಮ್ಮ ಮಾಂತೇರ್ನಲ್ಲ ಆಸೆದಲ್ಲ ಕನೆ ಬೆಳಗಡು ಪಂಡಿದೆ ನಮ್ಮ ಮಾಂತೇರ್ಲ ಭಿನ್ನೈತ ನೋಡು ಸುಗಿಪ್ಪೋಡು. ನಮ್ಮ ಈ ಒಂಜಿ ಜಾಗೆದ ನಡತನಂಚಿನ ಈ ನೆಟ್ಟೆ ಊರ್ದ ಪರ ಊರ್ದ ಬತ್ತು ಸೇರ್ತಿನ ಸರ್ವ ಭಕ್ತರ್ನ ಒಂಜಿ ಅವೇತೋ ಒಂಜಿ ಭಕ್ತರ್ನ ಸುಗಿಪುಳ ನಂಕ ಮೂಲುಂಡು. ಅಂಚಿತ್ತಿನ ಈ ಪುಣ್ಯದ ಈ ಕೆಲಸ ಕಾರ್ಯೋಡು ಸರ್ವೇರ್ಲ ಬತ್ತು ಸೇರ್ತಿನ ಅಕ್ಲಿಗೆ ಉಡಲೊರ್ಮೆದ ಸೊಲ್ಮೆ ಸಂದಾವೊಂದು ನನ್ನ ಐತೆ ಮಧ್ಯಾಹ್ನಡು ನಡಪೇರುಪ್ಪುನಂಚಿನ ತಾಳ ಮದ್ದಲೆ ಬಯ್ಯದ ಪೊರ್ತುಗು ಗುಳಿಗ ದೈವದ ಕೋಲ ರಾತ್ರಿಡಿ
ಕೊರಗತನಿಯ ದೈವದ ಕೋಲ ನೆಟ್ಟು ಮಾತ ನಿಕ್ಕಲು ಪಾಲು ಪಡೆದು ದೈವದ ಒಂಜಿ ಕ್ರಿಪೆಟ್ ಪಾತ್ರರಾವುಡು ಪಂಡಿದು ನಿಕ್ಕಲ್ದ ಮಾತೆರೆಡ್ಲ ಸಾನ್ನಿಧ್ಯದ ಸಮಿತಿದ ಕಲ್ಲ ಪರವಾಡು ಯಾನು ಸೋಲೋಯ್ತು ಭಿನ್ನೈತೋಣ್ವೆ ಸೋಲ್ಮೇಲು
ಹರಿ ಓಂ. ಒಂದು ಹೋಂಡಾ ಕೀ ಸಿಕ್ಕಿದೆ ಇಲ್ಲಿ, ದಯವಿಟ್ಟು ಕಳೆದುಕೊಂಡವರು ಅದು ಬಂದು ಮೈಕ್ ಪಾಯಿಂಟ್ ಅಂತ ಬಂದು ತಗೊಳ್ಬೇಕಾಗಿ ವಿನಂತಿ. ಹೋಂಡಾ ಕೀ. ಬಂಧುಗಳೇ, ಅನ್ನಪ್ರಸಾದ ಸ್ವೀಕರಿಸಲು ಬಾಕಿ ಇದ್ದಂತ ಮಹನೀಯರು ಮಹಿಳೆಯರು ಇದ್ರೆ ದಯವಿಟ್ಟು ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಸಾದ ಭೋಜನ ಅನ್ನಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಬಾಕಿ ಇದ್ದಂತ ಮಹನೀಯರು ಮಹಿಳೆಯರು ಮಕ್ಕಳು ಇದ್ರೆ ದಯವಿಟ್ಟು ಆ ಕಡೆ ಹೋಗಿ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಅದು ಹಂಗೆ ತೊಡಗಿದ್ದವ್ರ ಬಂದಲ್ಲ ನೀನು ಆತ್ಮೀಯ ಭಗವದ್ಭಕ್ತರೇ, ಕಲಾಭಿಮಾನಿಗಳೇ, ಶ್ರೀ ನಾಗ ರಕ್ತೇಶ್ವರಿ ಹಾಗೂ ಗುಳಿಗೆ ಮತ್ತು ಕೊರಗಜ್ಜ ದೈವಗಳ ಸಾನ್ನಿಧ್ಯದ ಇಂದು ಬ್ರಹ್ಮಕಲಶೋತ್ಸವ ನಡೆದು ಇದೀಗ ಮಹಾ ಅನ್ನ ಸಂತರ್ಪಣೆ ನಡೆಯುತ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಸಾಂಸ್ಥಿಕ ಧರ್ಮ ಸಾನ್ನಿಧ್ಯ ವೇದಿಕೆಯಲ್ಲಿ ಯಕ್ಷಗಾನ ತಾಳಮದ್ದಳೆ ಕೂಟ ನಡೆಯಲಿದೆ. ಮಹಿಳಾ ಯಕ್ಷಕೂಟ ಪೊನ್ನೆತ್ತೋಡು ಕೈಯಾರ್ ಇವರಿಂದ ತುಳುನಾಡ ಬಲಿಯೇಂದ್ರೆ ಎಂಬ ಯಕ್ಷಗಾನ ತಾಳಮದ್ದಳೆ ಕೂಟ ನಡೆಯಲಿದೆ. ಇದರ ಪ್ರಾಯೋಜಕರು ಮಹಿಳಾ ಸಮಿತಿ ವೀರನಗರ ಅಡ್ಕ. ಎಲ್ಲ ಭಗವದ್ಭಕ್ತರು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಿ ಬಂದಂಥ ಈ ಒಂದು ಯಕ್ಷಗಾನ ತಾಳಮದ್ದಳೆ ನಡೆಸಿಕೊಡುವಂಥ ಎಲ್ಲ ಮಹಿಳಾ ಕಲಾವಿದರನ್ನು ತಾವು ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಯಕ್ಷಗಾನ ತಾಳಮದ್ದಳೆ ಮಹಿಳಾ ಯಕ್ಷಕೂಟ ಪೊನ್ನತ್ತೋಡು ಕೈಯಾರು ಇವರಿಂದ ಇದೀಗ ಈ ಒಂದು ಧರ್ಮ ಸಾನ್ನಿಧ್ಯ ವೇದಿಕೆಯಲ್ಲಿ ತುಳುನಾಡ ಬಲಿಯಂದ್ರೆ ಎಂಬ ಯಕ್ಷಗಾನ ತಾಳಮದ್ದಳೆ ನಡೆಯಲಿದೆ. ಬಂದಂಥ ಎಲ್ಲ ಮಹಿಳಾ ಯಕ್ಷಕೂಟ ಪೊನ್ನತ್ತೋಡು ಕೈಯಾರು ಇದರ ಎಲ್ಲ ಕಲಾವಿದರನ್ನು ಕೂಡ ನಮ್ಮ ನಾಗ ರಕ್ತೇಶ್ವರಿ ಹಾಗೂ ಗುಳಿಗೆ ಮತ್ತು ಕೊರಗಜ್ಜ ದೈವಗಳ ಸಾನ್ನಿಧ್ಯದ ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಾ ಸಮಿತಿ ಪರವಾಗಿ ನೆರೆದಿರುವಂತಹ ಎಲ್ಲ ಭಗವದ್ಭಕ್ತರ ಪರವಾಗಿ ನಾವು ಗೌರವಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಇದರ ಪ್ರಾಯೋಜಕರು ಮಹಿಳಾ ಸಮಿತಿ ವೀರನಗರ ಅಡ್ಕ. ಹಲೋ 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 ಹಲೋ
Hello, 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 hello. ಗಣಮುಖದ ಬಗೆ ಗಣಪಗಿ ಜಲ್ವತ್ರಿ ಜಗವಲ್ಲಿದ ನೀಗಾರತಿ ಎತ್ತೀರೆ ಆರತಿ ಎತ್ತೀರೆ ಆರತಿ ಬೆಳಗಿರಿ ಗಜಮುಖದ ಬಗೆ ಗಣಪಗಿ ಎಳ್ಳುಳ್ಳೋಳಿಗೆ ಕಪ್ಪು ಮೆಲುವಾಗಿ ಬೆಳ್ಳಿದ ಊರಿಗೆಜ್ಜೆಗಳ ಕಟ್ಟಿ ಕುಣಿಬಂಧ ತೊಳೆದ ಗಣಪಗಾರತಿ ಎತ್ತೀರೆ ಆರತಿ ಎತ್ತೀರಿ ಆರತಿ ಬೆಳಗಿರಿ ಗಜಮುಖದ ಬಗೆ ಗಣಪಗೆ ದೇವತೆಗಳ ಗೈಯ ಕಪ್ಪವಗೋಂಬಗೆ ನಾವಾಗ್ನಿಯುದದಿ ಮೆರೆವಾಗಿ ಅವಮನದೋಳು ನೆನೆದಿದಿತ್ತಾಥವ ಇವಾಗ ಗಣೇಶಗಾರತಿ ಎತ್ತೀರೆ ಆರತಿ ಎತ್ತೀರಿ ಆರತಿ ಬೆಳಗಿರಿ ಗಜಮುಖದ ಬಗೆ ಗಣಪಗೆ ಕರದೊಳು ಪರಜು ಪಾಶಾಂಗುಜ ಧರನಿಗೆ ಹರುಷಲಿ ಭಕ್ತರ ಪೊರೆಬವಾಗಿ ಮುರಗ ಭೂಷಣದ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರಿ ಆರತಿ ಎತ್ತಿರಿ ಆರತಿ ಬೆಳಗಿರಿ ಗಜಮುಖದ ಬಗೆ ಗಣಪಗೆ ಆತ್ಮೀಯ ಭಕ್ತಾಭಿಮಾನಿಗಳೇ ಹಾಗೂ ಕಲಾಭಿಮಾನಿಗಳಿಗೆ ಮಹಿಳಾ ಯಕ್ಷಕೂಟ ಪೊನ್ನತ್ತೋಡು ಕಯ್ಯಾರ್ ಇವರಿಂದ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ತುಳುನಾಡ ಬಲಿಯಂದ್ರೆ ಹಿಮ್ಮೇಳದಲ್ಲಿ ಭಾಗವತರು ಶ್ರೀ ಚಂದ್ರಾಸ್ ಕಯ್ಯಾರು, ಚೆಂಡೆ ಶ್ರೀ ಚೇವಾರು ಶಂಕರ ಕಾಮತ್, ಮದ್ದಳೆ ಶ್ರೀ ರಾಜಾರಾಮ್ ಬಳ್ಳಾಲ್ ಚಿಪ್ಪಾರು,
ಚಕ್ರತಾಳ ಶ್ರೀ ಸತೀಶ್ ಶೆಟ್ಟಿ ಬಾಯಾರು. ಮುಮ್ಮೇಳದಲ್ಲಿ ಬಲೀಂದ್ರನಾಗಿ ಶ್ರೀಮತಿ ಯಶವಂತಿ ಅಡ್ಕ, ಬಲೀಂದ್ರ 2 ಶ್ರೀಮತಿ ಅರುಣಾಮತಿ ಪನ್ನತೋಡು, ಕಾಲಿ ಪುರುಷೆ ಶ್ರೀಮತಿ ಯಶೋಧ ಕುಬಣೂರು, ಶುಕ್ರಾಚಾರ್ಯ ಶ್ರೀಮತಿ ರೇವತಿ ಟೀಚರ್ ಕುಚ್ಚಿಕಾಡು, ವಾಮನೆ ಶ್ರೀಮತಿ ಮೋಹಿನಿ ಕೊಪ್ಪಳ, ವಿಂಧ್ಯಾವಳಿ ಶ್ರೀಮತಿ ನೈಲಾಕ್ಷ ಅಡ್ಕ. ನಮ್ಮ ಮಹಿಳಾ ಇದರ ಪ್ರಾಯೋಜಕರು ಇಲ್ಲಿಯ ಮಹಿಳಾ ಸಮಿತಿ ಅವರು ಬಂದು ನಮ್ಮ ಕಲಾವಿದರಿಗೆ ಒಂದು ಗೌರವದ ಶಾಲನ್ನು ಒದಿಸಿ ಅವರನ್ನು ಗೌರವಿಸಬೇಕು ಎನಿಸಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇದೀಗ ನಿಮ್ಮ ಮುಂದೆ ಈ ಸಾಂಸ್ಥಿಕ ವೇದಿಕೆಯಲ್ಲಿ ಯಕ್ಷಗಾನ, ತಾಳಮದ್ದಳೆ ಕೂಟ, ತುಳುನಾಡ ಬಲಿಯಂದ್ರೆ ಎಲ್ಲ ಭಗವದ್ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮ ಮುಗಿಯುವವರೆಗೆ ಇಲ್ಲಿ ಇದ್ದುಕೊಂಡು ಆ ಯಕ್ಷಗಾನ ಕದ್ದಳನ್ನು ಪ್ರೋತ್ಸಾಹಿಸಿ, ಯಕ್ಷಗಾನ ಅಂತ ಹೇಳೋದು ದೇವಕಲೆ, ನಮ್ಮ ಒಂದು ಪುರಾಣವನ್ನು ಒಂದು ಪ್ರತ್ಯಕ್ಷವಾಗಿ ತೋರಿಸುವಂಥ ಒಂದು ಕಲೆ ಇದ್ದರೆ ಅದು ನಮ್ಮ ಯಕ್ಷಗಾನ ಮಾತ್ರ. ದೇವೇಂದ್ರ ಹೇಗಿದ್ದ, ಶ್ರೀಕೃಷ್ಣ ಪರಮಾತ್ಮ ಹೇಗಿದ್ದ, ಬೇರೆಲ್ಲ ನಾವು ಮಾತಿನಲ್ಲಿ ಹೇಳುವಂಥದ್ದು. ಯಕ್ಷಗಾನ ಅಂತ ಹೇಳೋದು ಅದನ್ನು ನಮ್ಮ ಮುಂದೆ ತೋರ್ಪಡಿಸುವಂಥ ದೊಡ್ಡ ಕಲೆ ಇದ್ದರೆ ಅದು ಯಕ್ಷಗಾನ ಕಲೆ. ಆ ಯಕ್ಷಗಾನ ಕಲೆ ಇದೀಗ ತಾಳಮದ್ದಳೆ ರೂಪದಲ್ಲಿ ನಮ್ಮ ಮುಂದೆ ಇದೆ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೆ. ಬನ್ನಿ, ಅವರಿಗೆ ಶಾಲ ಹಾಕಿ ಬಂದು. ಅದೇ ರೀತಿಯಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿದವರು ಆದಷ್ಟು ಬೇಗನೆ ಬಂದು ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಶ್ರೀಗೆ ದುರ್ಗಾಂಬಿಗೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುದಿರಿಯಾತ್ಮನಿಗೆ ಕೈ ಮುಗಿದಂಬುಜಾತನ ಪಾಣಿಯರ ಪಾದಾಂಬುಜಗೆ ಬಣಮಡುತ್ತ ಬಣ್ಣಿಬೆನಿ ಕಥಾಮೃತವ
ನೋಡು ಎಂಬೋ ಗೊರಿ ಬಲಿರಾಗದೆ ಜಂಬೋ ಕುದುರುದ ನಾಡ ಜಂಬೂ ಕುದುರದ ಅರಂತನೆಗ ಯಾನು ಬತ್ತದ ಮುಟ್ಟದೆ ಈ ಪೊರ್ತುಗು 14 ಲೋಕಡಲ ಎನನು ಸುಗಿತೊಂದುಲ್ಲೆರು ಭೂಮಿ ಪುತ್ರೆ ಬಲಿಯೇಂದ್ರಿ ಪಂಡದು ಈ ಪುಗಾರ್ತನ ಕೇನುಣ ಪೊರ್ತುಗು ಎನ್ನ ಕೆಬಿ ಅರಳದು ಉಂತುಂಡು ಎನನ ಭೂಮಿ ಪುತ್ರೆಂದ ದಾಯಕ ಪಂಡೇರು ಈ ಲೋಕದ ಯಜಮಾನೆ ಏರಂದ್ ಪಂಡ ನಾಲ್ಕೈತ ನಾರಾಯಣೆ ಅಯನ ಬುಡದಿ ಭೂದೇವಿ ಯಾನ ಈ ಭೂಮಿಡ ಪುಟ್ಟಿನ ಎಡ್ದಾವರ ಏನನು ಭೂಮಿ ಪುತ್ರೆ ಬಂಡದ ಲೆಪ್ಪುವೇರು ಒವ್ವೇ ಒಂಜಿ ಕಜ್ಜುಣು ಮನ್ಪುಣಗ ನಾರಾಯಣ ದೇವರನ ದುಂಬುದೀದು ಮಲ್ತೊಂದುಲ್ಲ ಎನ್ನ ಪ್ರಜೆಕುಲು ಬಾರಿ ಬಿರ್ಸದ ಪಾತೆರಡು ಏನನು ಪುಗರೊಂದುಲ್ಲೇರು ದಾಯಗ ಪಂಡ ಅಕ್ಲೆಗ ಬೋಡ ಬೋಡಾಪಿನ ಅನುಕೂಲನು ಯಾನು ಒದಗಾದು ಕೊಡ್ತೆ ಆಂಡ ರಾಜಯಾಯನ ಯಾನು ಮಣಿ ಪಂದೆ ಕುಳ್ಳರೆ ಬಲ್ಲಿ ಪಂಡದ ಆಲೋಚನೆ ಮಲ್ತೊಂದು ಪುಣಗ ಎಂಕ ಈ ಜಂಬೂ ಕುದುರದ ಮಿತ್ ಕಣ್ಣು ಬತ್ತಂಡು ಎಂಚಾಂಡಲ ಈ ಜಂಬೂ ಕುದುರನು ಎನ್ನ ಕೈವಶ ಮಣ್ಪೊಡೊಂದು ದಂಡಿಗೆತ್ತೊಂದು ಬತ್ತೆ ಆ ಪೊರ್ತುಗು ಮುಲ್ಪ ಆಳ್ವಿಕೆ ಮಲ್ತೊಂದಿತ್ತಿನಾರು ನಂದಲಿಕೆದ ಅರಸು ಒಯ್ಯ ಮಾಲಿಂಗೆ ಲಡಾಯಿದ ಕಲಟು ಒಯ್ಯ ಮಾಲಿಂಗೆನ ಸೋಲ್ಪಾದ ಈ ಪುರ ಇಂಕ ತಿಕ್ಕಂಡು ಈ ಪುರಕು ಯಾನು ಪೊಗ್ಗಿ ಕೂಡಲೇ ಮುಲ್ಪದ ತೌಲವ ಸಂಸ್ಕೃತಿಯೇ ಪುಡೆಕ್ ಸಂದದು ಪೋಂಡು ಮುಲ್ಪದ ಅಂಕ ಆಯನ ಮಾತ ಬರಿಕೊಂದಾದ ಮಾತೆರ್ಲ ನಾರಾಯಣ ದೇವರನ ಆರಾಧನೆ ಮಲ್ತುಂದು ಬತ್ತೇರು ಈತ ಮಾತ ಎನ್ನ ಸಾಧನೆಗ ಬೆರಿ ಸಹಾಯ ಅದು ಉಂತಿನಾರು ಪೆರಿಯಾರು ಸುಕ್ರೇರು ಅರ್ನ ಒಪ್ಪಿಗೆದಂತೆ ಒಂಜಿ ಪಜ್ಜಿನಲ್ಲ ದುಂಬುದೀಪಣೆ ಯಾನತ್ ತತ್ತದ ಪೂರ್ಣ ಲಕ್ಕ ಅವೇರು ಪಾತೆರಡು ತತ್ತನ ಸರಿ ಮಲ್ಪುವೇರು ಸೋಲ್ತನಾಂಡ ಗೆಲ್ಮೆದ ಸಾದಿನ ತೋಜಾವೇರು ಅಂಚಾದ ಎಂಕ ಗುರುಕುಲೆನ ಬುಡ್ದು ಬದುಕಿಜ್ಜಿ ಒಂಜಿ ದಿನ ಗುರುಕುಲೆಡ ಯಾನ ಈತ ಮಾತ ಪಡೆಯೊಂದೆ ನನ್ನ ದುಂಬುಗುದಾದ ಕಜ್ಜ ಅಂದ ಕೇನ್ನಗ ಬಾಲೆ ಈ ನಿನ್ನ ಶರೀರದ ಸಾಮರ್ಥ್ಯಗಿಡು ಈ ಲೋಕನೇ ಗೆಂದ್ಯ ನನ್ನ ದುಂಬುಗು ಸ್ವರ್ಗಲೋಕನಿಕ್ ಶಾಶ್ವತ ಅದು ಒದಗೊಡು ಅಂದಾಂಡ ಸ್ವಲ್ಪ ಧರ್ಮ ಯಾಗ ಮಲ್ತಿನಯಿ ನನ್ನೊಂಜಿ ಯಾಗ ಮಲ್ಪಡೊಂದು ಪಂಡೇರು ಅಂಚಾದ ಆ ಯಾಗ ಮಲ್ತು ಮುಗಿತಾಂಡ ಸ್ವರ್ಗಲೋಕದ ಒವ್ವೇ ಒಂಜಿ ಅಧಿಕಾರಗು ನಿಕ್ ಅಡ್ಡೆ ತಲುಪು ಇಜ್ಜಿಂದ ಗುರುಕುಲ ಪಂಡೇರು ಅಂಚಾದ ಗುರುಕುಲೆನ ಪಾತೆರ್ದ ಲಕ್ಕನೆ ಯಾಗಗು ಬೋಡಾಪಿನ ವಸ್ತುಲಿನ ಮಾತ ತಯಾರು ಮಲ್ತದ ನಮ್ಮ ಸೇರ್ದನಂಚಿನ ಜಾಗೆವೋ ನಮದೆ ತುದೆ ಬಾರಿಟ ನಮಂದ ತುದೆ ಮಾರಿಕ ಹೋಮನೆ ಪದ ಕಚ್ಚ ಹೋಮನೆ ಮದ ಕಜ್ಜ ನಾಮದೆ ತುದೆ ಬರಿಟ ಹೋಮ ನಿಮುದ ಕಚ್ಚ ಭೂಮಿರಿ ನಡಪಾವು ಭೀಮ ಸಾಧಗೆನೆ
ಕಡಲು ಅಲ್ಲಿ ಕಡಲು ಸುಳ್ಳಿ ಕಡಲು ಪಾಮಾಜಿ ಕಡಲು ನೆತ್ತೆರೆ ಕಡಲು ಈ 7 ಕಡಲಡು ಭೂಮಧ್ಯ ಪ್ರದೇಶವಾಯಿನ ಈ ಜಂಬೂ ಕುದುರನು ಪಾಲನೆ ಮಲ್ತೊಂದು ಬರಂದುಲ್ಲೆ ಎನ್ನ ಸಾಧನದ ತುಡರು ಈ ಭೂಲೋಕಗು ಮಾತ್ರ ದೇವಲೋಕಗುಲ ಎತ್ತನು ಪಂಡದು ಗುರುಕುಳು ಪಂಡೇರು ಎಂಕ ದಿಕ್ಕಿನಂಚಿನ ಪೆರಿಯಾರ್ ಸುಕ್ರೇರು ಬೇತೆ ಏರೆಗ್ಲ ವಾ ಕಾಲಗಳ ತಿಕ್ಕೆರೆ ಸಾಧ್ಯ ಇಜ್ಜಿ ಅಂಚಾದ ಗುರುಕುಳೆನ ನೇಮಣ ಪತ್ತೊಂದು ನಾಮಂದ ತುದೆ ಬರಿಕ ಬರ್ತದೆ ಈ ಪ್ರದೇಶಡು ಬಾರಿ ಪುದರು ಉಂಡು ಪಿರಾಕದ ಕಾಲಡು ಎಂಚೆಂಚಿನಕ್ಲ ಹೋಮ ಯಾಗಲೇನ ಮಲ್ತದ ಈ 4-5 ನಾರೆನ ಅನುಗ್ರಹಗ ಪಾತ್ರರಾತೇರ ಅಂಚಾದ ಹೊಸ ಮಣ್ಣು ಹೊಸ ಜಾಗೆ ಪಂಪಿನ ವಾ ಪೋಡಿಗೆಲ ನಂಕಿಜ್ಜಿ ಐಕಾದ ಮಾಮಲ್ಲ ಯಾಗಶಾಲಿನೇ ಕಟ್ಟದೆ ಹುಂದು ಮಲ್ತಿವೆಟ್ಟಿಗೆ ಕಜ್ಜ ಮುಗಿಯೋ ಜತ್ತ ಅಪಗಾಂಡ ಎಂಚಿನನು ಮಣ್ಪೊಡು ವರ್ಷಗ ಆಜು ಉಚ್ಚಯ ವರ್ಷಗ ಮೂಜು ಉಚ್ಚಯ ಕಾಲಾದಿಗಗ ಒಂಜಿ ನೇಮಗೊಂಜಿ ಹೋಮ ಹೋಮದೊಟ್ಟಿಗೆ ಧರ್ಮದೊಟ್ಟಿಗೆ ದಾನ ಕಾಂಡೆ 50,000 ಬಿರನರೆಗ ಬಯ್ಯಗ 50,000 ಬಿರನರೆಗ ಬಂಗಾರದ ಇರಟ್ ಸಂತರ್ಪಣೆ ಯಾರಂದ ಈ ಬಳಿಯಂದ್ರನ ಪುಳಚೆಲೆಗ ಯಾರಂದ ಈ ಬಳಿಯಂದ್ರನ ಪುಗಾರ್ತೆಗ ಯಾರಂದ ಈ ಬರಿಯಂದ್ರನ ಸಾಧನೆಗ ಗುರುಕುಲ ದೂರಡು ಕುಲ್ಲೊಂದು ಮುಗುರು ತೆಲಿಕೆ ಮಂತಂದು ಮಲ್ಪು ಮಲ್ಪುಂದು ಆಸೆ ಬಾಸೆ ಕೊರೊಂದುಲ್ಲೇರು ಯಾನಾರಿಗ ದೂರಡ್ದೆ ಕೈ ಮುಗಿತಿದ ಬಾಕಿತ್ತಿನ ಅಟ್ಟನೆಗೆ ತೊಡಗೆ ಈ ಹೋಮದ ಪುಗೆ ಬಾಣಗ ಮುಟ್ಟುನಗ ಮೂಡೈಡ ನೇಸರ ದೇವರು ಉದಿತ ಪತ್ತೆರತ್ತ ಉದಿತಿನ ಪೆಟ್ಟಗ ಜಳಕ ಆವಡು ಸಾರ ಕಡ್ಯ ಬೆಚ್ಚ ನೀರು ಮೀಯೆ ಸಾರ ಕಡ್ಯ ಚೌಲಿ ನೀರು ಮೀಯೆ ರಡ್ಡಲ ಮೀದಾನಗ ಸುದ್ದ ಹಾಯಿಜ ಸುದ್ದ ಆಯಿ ಬೊಕ್ಕ ಬೋಡು ಬೋಡಾಪಿನ ಪಟ್ಟೆನು ತುತ್ತೊಂಡೆ ಕೆಕ್ಕಿಲ್ಗ ವಿಶೇಷವಾಯಿನ ಸರಣು ಪಾಡಂಡೆ ತಿಗಲೆಗ ಪದಕ ನೆತ್ತಿಗ ಬಂಗಾರದ ಕಿರೀಟ ಕೈಗ ಕಂಕಣ ಕುಲ್ಲೆರೆ ಚಾವಡಿದ ಕಟ್ಟೆ ಮೈತ ಅಲಂಕಾರಗು ಗಂಧ ಚಂದನನು ಪೂಜಂಡೆ ಶುದ್ಧ ಮನಸ್ಸಿಡು ಶುದ್ಧ ಸಂಕಲ್ಪಡು ಈ ಹೋಮಗು ಕುಳ್ದೆ ನಮ್ಮ ಹೋಮ ಒಂದು ರೀತಿಯ ನಡ್ತೊಂದಿಪ್ಪಡೆ ಅವತರದ ಜನಗಪ್ಪುಗಾಯದ ಕಬಡ ಮುತ್ತಿನ ಕಲಿ ಪುರುಷನ ಅಪಗವತ್ತಿ ಯಾನೇರು ಗೊತ್ತಾಂಡ ಇಜ್ಜಿ ಕಲಿ ಉಂಡ ಎಂಚು ನಾವು ಅವೇ ಪಣ್ಣವು ಓಮಲು ಬೋಡಿಕ್ನಾತು ಉಂಡು ಐಕ್ದಾಲ ಕಮ್ಮಿಜ್ಜಿ ಅಕ್ಲ ರಡ್ಡು ಜನಲ ಇರ್ನಗೈತಾಡೆ ಬತ್ತಂಡ ದಾಲ ಪ್ರಯೋಜನ ಅವಂದು ದಯ ಬಂಡ ಅಕ್ಲಿಗೆ 5 ಪೈಸೆದ ಬ್ಯಾರ ಈರ ಮನ್ಪಾಯರು ಅಪಗಂಡ ಯಾನು ಏರು ಕಲಿ ಪುರುಷೇ ಪಂಡದು ಎನ್ನ ಪುದರು ಏನನ್ನು ಕೆಲವೇರು ಎಂಚ ಪೂರ ಲೆಪ್ಪುವೇರು ಗೊತ್ತುಂಡೆ ಕೊಪ್ಪಳು ಕಣ್ಣದಯೇ ಕೆಂಚಿ ಮೀಸೆದೆ ಚಟ್ಟ ಕೈತೆ ಅಡ್ಡ ಕಾರ್ದಯೇ ವಣಂಕೆಲ್ಗಾರು ಬಾಡುದು ನಡುಪುನ ಏ ಪಂಡದು ಅಪಗಾಂಡ ಪ್ರಪಂಚಡು ಇತ್ತಿನೆಡ್ದು ವಿರುದ್ಧ ಅದು ಉಲ್ಲೆ ಪಂಡ ಐಕೆ ಕಲಿ ಪಂಡದು ಅರ್ಥ ಯಾನು ಪೊಗ್ಗೆಂಡ ಯಾವು ಬೇರು ಕನತದಿಂದ ಒಂಜಿ ಗಳಿಗೆಡು ಕೊಜಪ್ಪಾವು ಯಾನು ಪೋಯಿನವಲು ತಗೆ ತಂಗಡಿ ಎಡ್ಡೆಡು ಪೆರ್ಲ ಯಾವು ಮಾಮ ಅಮ್ಮಲೆ 67 ಪಗೆ ಪುಟ್ಟ್ಯರ್ಲ ಯಾವು ಅಪ್ಪೆ ಮಗಲು ಎಡ್ಡೆಡು ಪೆರ್ಲ ಯಾವು ಮಾಮಿ ಮರ್ಮಲ್
ಜೊಟ್ಟು ಜುಟ್ಟು ಬರ್ತದ ಆಕೆರ್ಲ ಯಾವು ಅಂದ ಪಂಡ ಎನ್ನ ಪ್ರವೇಶದ ಪ್ರಭಾವ ಆತುಂಡು ಯಾನು ಪೋಯಿನವಳು ಏರಿಗಿಲ ಬೆನಡು ಬಂಡಿದ್ದಿಜ್ಜಿ ಧರ್ಮಗ ಅರಿತಿಕ್ಕು ಲೆಕ್ಕ ಮಂತೆ ಇಲ್ಲಿಜ್ಜ ಅಂದ್ರೆ ಇಲ್ಲದ ಭಾಗ್ಯ ಬೊಲ್ಪಿಜ್ಜ ಅಂದ್ರೆ ಬೊಲ್ಪದ ಭಾಗ್ಯ ಪಂಡ ಪ್ರಪಂಚಡು ಇದ್ದ ಅಂದ್ರೆ ಮಂತು ಗೊರ್ಪೆ ಇತ್ತೆ ಬೇತೆ ಏರ್ಲ ಬುಡ್ಚಿ ಇರ್ನ ಸರ್ರೋಗಿ ಯಾನ ಬಗ್ಗೆ ನಾವು ಗೊತ್ತಾದಂಡ ಇಜ್ಜಿಂಡ ಅಲ್ಪ ಮೂಜಿ ಗಂಟೆ ಹರಬೈದಿದ್ದು ಕೂಡ ಮುಲ್ಪಲ ಮೂಜಿ ಗಂಟೆ ಅರಬೈದೀಪ್ ಲೆಕ್ಕ ಮಂತು ಜನ ಒಂದು ಎನ್ನ ಪ್ರಭಾವ ಕಲ್ಜಿಗಡು ಎಂಗದಾಲ ಇದು ಕೆಲಸ ಇಜ್ಜನ್ಲ ದ್ವಾಪರಯುಗ ತ್ರೇತಯುಗ ದಾಲ ಇಜ್ಜನ್ಲ ಕಲ್ಜಿಗಡು ಎನ್ನ ಪ್ರಭಾವ ಮಸ್ತ್ ಉಂಡು ಅಪಗಂಡ ಕಲ್ಜಿಗ ಬರ್ಪನೆಡ್ತೆ ತುಂಬ ಯಾನ್ ದಾಯ ಬತ್ತೆ ಐಕ್ಯಲ ಕಾರಣ ಉಂಡು ಆಯೆ ಉರಿ ಉಳ್ಳೆತ್ತ ಕಲಿಯ ಈ ನಿಮೋಗುವವಡು ತುಳುವನೆಲ್ಲಾಗೆ ಏರಾವರಿ ಬಲಿ ಚಕ್ರವರ್ತಿಗೆ ಬಡಕಾಯಿ ಹಿಡಿದು ತೆನಕಾಯಿ ಆಯಿನ ಈ ತುಳುನಾಡಿಗೆ ಬತ್ತದ ಭಾರಿ ಕಾರು ಬರಮಲ್ತೊಂದಿತ್ತೆ ಉಳ್ಳೆ ಮೂಲಾಪಿನ ಕೋಲ ನೇಮ ಅಂಕ ಆಯನ ಮಾತೆಲ್ಲ ಉಂತಾದೆ ಈ ತುಳುನಾಡು ನಾಡು ಕೋರಿದ ಘಟ್ಟಕ್ಕೆ ಭಾರಿ ಬಿಲೆ ಉಂಡು ಅಂಚಿನ ಕೋರಿದ ಘಟ್ಟನೆ ಉಂತಾದೆ ಪಂಡ ಬೆನ ತರಕ್ಕೆ ಅಹಂಕಾರ ಆಡರದುಂಡು ಮೂಲಾಪಿನ ನೇಮ ಕೋಲ ಅಂಕ ಆಯನ ಮಾಂತೆಲ್ಲ ಉಂತಾದೆ ಮೂಲಿತಿನ ಗುಡಿ ಮಾಡ ಗುಂಡ ಮಾಂತೆಲ್ಲ ದರ್ತದ ದೇವಸ್ಥಾನ ಕಟ್ಟೊಂದುಲ್ಲೆ ಬಿರಾಣೆರೆಗೆ ಮಾತ್ರ ಒಂದೇ ಜಾಗೆ ಕೊರೊಂದುಲ್ಲೆ ದೇವಸ್ಥಾನ ಕಟ್ಟಡು ಬೊಡ್ಚಿಂದ ಬನ್ಪೂಜಿ ಆಂಡಲ ದೈವಲೇನು ದಂಟದ ದೇವಸ್ಥಾನ ಕಟ್ಟಿರಬಲ್ಲಿ ಇತ್ತೆ ಒವ್ವೇ ಒಂಜಿ ದೇವಸ್ಥಾನ ಪೋಂಡ ಅವಳು ಒಂಜತ್ತು ಒಂಜು ದೈವದ ಸ್ಥಾನ ಉಂಡು ದೇವರಿಗೆ ಜಾತ್ರೆ ಆನಗ ದೈವಲಿಗೆ ನೇಮನ ಕೋಲನ ಆಪುಂಡು ಅಂಚಾದೆ ಈ ತುಳುನಾಡದಕ್ಕಲು ಪನ್ಪುನೆ ದೈವ ದೇವೇರು ಅಂದು ದಾಯೆ ನಮಕ್ ಸುರೂಕು ದೈವ ಬುಕ್ಕ ದೇವರು ಅಂಚಾದು ಆ ಬಲಿಗೊಂಜಿ ಗತಿ ತೋಜಾವಡು ಪಂಡದು ದೇವತೆಲ್ಲ ಅಪ್ಪಣೆ ಬತ್ತೊಂದು ವೈದ್ಯ ಇಡೆಗ್ ಐಕ್ ಬಡಾದು ಊರೈನ ಪೊತ್ತ ಓಡುವೆ ಅಂದ ನಿಮಗೆ ಸರಿಯಾಯಿನ ಬುದ್ಧಿ ಕಲ್ಪ ಉಡ್ನಾಂಡ ಮಲ್ಲದ ಬೇಲೆದಾಲ ಇಜ್ಜಿ ಅಯ್ಯ ದಿಗ್ಬಂಧ ನೋಡು ದೀತಿನ ಆ ಭೂತಲೇನು ಎನ್ನ ಮಾಯಕದ ಶಕ್ತಿ ಬುಡುಪೆ ಕೊಡಮಣಿತ್ತಾಯನ ಪಂಜುರ್ಲಿ ಆ ಬಬ್ಬರಿಯಲ ಮಾತೆರ್ಲ ಪೋಲೆ ಅಯನ ಅರಂಟನೆಗೆ ತೂಕೊರ್ಲೆ ಏರಂದು ತೂವಡ್ಜಿ ನಿಖಲ್ನ ಕೈಟ್ಟು ತೂಟೇನು ಕೊರ್ಪೆ ಮಾತೆರ್ಲ ಪೋಲೆ ಪೋದು ఆయన అరంతనే పొత్తాలే ఈ కలిన మహిమే ఎంచిన పండుదు అయగల గొత్తావడు ఓరో పొత్తున ఏరాయిని ఓరో పొత్తున ತೋಯರಾಯನೇ ಏರು ಮಲ್ದಿನ ಕರ್ಮ ಫಲನೋ ಏರು ಮಲ್ದಿನ ಕರ್ಮ ಫಲನೋ ಬೀರಿ ದುಡ್ಡುನು ತೆರೆಯ ಬಗನಿ ಬರುವೆ ಶುಕ್ರ ನಡೆ ಬೇರಿ ದುಡ್ಡುನು ತೆರೆಯ ಬಗನಿ ಬರುವೆ ಶುಕ್ರ ನಡೆ ಯಾಪಲದ ಲೆಕ್ಕನೆ
ಅರಂತನೆದ ಚಾವಡಿಡೆ ಬತ್ತದ ಕುಲ್ಲುದೆ ಪ್ರಜೆಕುಲೆನ ಯೋಗಕ್ಷೇಮನು ಕೇನು ನಂಚಿನ ಪೊರ್ತು ಹೊಸತೊಂಜಿ ಸುದ್ದಿಯನ್ನ ಕೆಬಿಕ್ಕು ಬೋರುಂಟು ಪ್ರಜೆಕುಲು ಮಾತಿರ್ಲ ಅರಂತನೆದ ಬಿದೈ ಸಾಲಾದು ಉಂತುದು ಆಕ್ಲೆಗೆ ಬತ್ತಿನ ಕಷ್ಟನು ಪನಿಯರೆ ಆ ಒಂದಿನ ಸ್ಥಿತಿಟು ಮಾತಿರ್ಲ ತರೆ ತಗ್ಗಾದು ಉಂತುದೆ ಆಂಡಲ ನಿಖಲ ಬೇನೆ ಬೇತೆತ್ತು ಎನ್ನ ಬೇನೆ ಬೇತೆತ್ತುಂದು ಪನ್ನಗ ಅಕಲು ನಡತಿನ ಸಂಗತಿಲೇನು ಮಾತಾ ತೆರಿಪಾಯ್ ಮುಂದಿನ ಕೇನ್ನಗ ಕಲ್ಲಾಯ್ನ ಎನ್ನ ತಿಗಲೇ ಹೊರಾನೆ ಕರಾದು ಪೋಂಡು ಪ್ರಜೆಕುಲಿಗೂ ಒವ್ವೇ ರೀತಿದ ಕಷ್ಟ ಬರಿಯರ ಬಲ್ಲಿ ಪಂಡದು ಬಾರಿ ಪೊರ್ಲುಡು ಆಲ್ಬೇಕೇನು ಮಲ್ತೊಂದಿತ್ತಿನ ಎನ್ನ ರಾಜ್ಯಡು ವಾ ಒಂಜಿ ದುಷ್ಟ ಶಕ್ತಿಲಿನ ಪ್ರವೇಶ ಆದ ಪೋಂಡು ಪಚ್ಚೆ ಪಜರದ ಕಂಡ ತೂಟು ಪತ್ತೊಂದುಂಡುಗೆ ಸುದೆಟ್ಟು ಪರಿಪಿನ ನೀರು ಬೆಚ್ಚೆಯರೊಂದುಂಡುಗೆ ಪ್ರಾಣಿ ಪಕ್ಕಿಲು ಊರಿನ ತಡೆಯರ ತೀರಂದೆ ಬಲಿ ತಂದುಂಡುಗೆ ನಕ್ರು ಪಜಿ ಮರಿತು ಚಿಂಡಲ ಸೈಯೊಂದುಲ್ಲಿರಿಗೆ ಬಂಗಾರದ ಗರ್ಭಗುಡಿ ಮಲ್ತಿನ ನಾರಾಯಣ ದೇವೇರ್ನ ದೇವಸ್ಥಾನ ಪೊತ್ತುಂಡುಂಡಿಗೆ ಈತು ಮಾತ ಆಯರೆ ಕಾರಣ ದಾದಂದು ತಿರಿಯೊಂದಿಚ್ಚಿ ಒಂದು ಯಾನು ಜಲ್ಮಡು ಮಲ್ತಿನ ಕರ್ಮದ ಫಲನೋ ದಾದನೋ ಹಿರಿಯಕಲು ಪಂಡಿನ ಪಾತಿರು ಒಂಜಿ ನೆನಪ ಒಂದುಂಡು ಜೀವನಡು ಬರ್ಪಿನ ಕಷ್ಟಗೂ ನಮ್ಮ ಈ ಜನ್ಮಡು ಮಲ್ತಿನ ಕರ್ಮದ ಫಲ ಮಾತ್ರ ದುಂಬುದ ಜನ್ಮಡು ಮಲ್ತಿನ ಪಾಪದ ಫಲ ಈ ಜನ್ಮಡು ಕಷ್ಟದ ರೂಪಡು ತಿಕ್ಕೊಡಿಗೆ ಆಂಡ ರಾಜ ಆಯ್ನ ಯಾನೇ ದುಕ್ಕೊಡು ಇತ್ತೆಂದಾಂಡ ಪ್ರಜೆಕುಳಿಗೂ ಧೈರ್ಯನು ಪಂಪಿನಗಳು ಏರ್ಲ ಪೋಡೆಡೆ ಪಂಡದು ನಂಬುಗೆದ ಪಾತೆರನು ಕೊರಿಯೇ ಇಂದೆಕ್ಕೊಂಜಿ ಸರಿಯಾಯಿನ ಮಾರ್ಗಂದು ಪನ್ಪೇರ್ನಾಂಡ ಅವು ಎನ್ನ ಗುರುಕುಲಾಯಿನ ಪೆರಿಯರ್ ಶುಕ್ರೇರು ಅಂಚಾದ ನಾನ ಪೊರ್ತುಕಲೆವು ನಾವು ಸರಿಯತ್ ಗುರುಕುಲ ತಡೆ ಪಾಪೆ ತುಕ ರಕ್ಕದರೆ ಕುಲೋಕಾದೆ ಪುಣೆ ಪುನೆ ಒಕ್ಕಿಲಿಗೆ ಗುರುದುಕ್ತೆ ಓಡೋಡೋ ಸುಕೋನ ಕೊರುದು ತೊಕ್ಕೆದನ ಅಡವಾದ ತೀಯನ ಸುಕೋನ ಕೊರುದು ರಕ್ಕದೆರೆ ಗುಲಗಾದೆ ಪುಣೆ ಪುನ ಉಕ್ಕೆಲೆಗೆ ಕೊರಸುಕ್ರಿಯೆ ಕೂಟುಡುವ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂಚನೆ ಗುರು ಗೋವಿಂದೇ ರಡ್ಡಿ ಜನಲ ತುಂಬಾದು ಒಟ್ಟಿಗೆ ಬಂದಾಗ ಎರೆಗೆ ತುಂಬು ಸ್ವಲ್ಪ ಮೇಲೆ ಸಂದ ಓಡು ಪಂಡ ಅವು ಗುರುವಿಗೆ ಗಾಯ ಪಂಡ ದೇವರನ ಬಗ್ಗೆ ತೆರಿಪಾಯಿನಾರು ಗುರು ಅಂಚನೆ ಗುರು ಶಿಷ್ಯ ಸಂಬಂಧ ಪಂಡ ಲೋಕಡು ಭಾರಿ ಮಲ್ಲ ಸಂಬಂಧ ಒರಿ ಗುರು ಆಯ್ನಾಯೇ ತಾನು ಕಲ್ತಿನ ಬರವನು 4 ಜನ ಶಿಷ್ಯರಿಗೆ ಬೋಧಿಸಾತು ಅಕ್ಲೇನು ಸರಿತಾದಿಗ ಕನಪ ನಾವು ಗುರುವಾಯಿನಾಯನ ಕಜ್ಜ ಗುರುಕುಲೇಟೆ ಇಂಕ್ಲ 2 ಜನ ಒರಿ ಬೃಹಸ್ಪತಿ ಬೊಕ್ಕ ಶುಕ್ರ ಆಯ್ನ ಯಾನ ಆಯೆ ದೇವಗುರು ಬಂಡ ಆಂಡ ಯಾನ ಅಸುರ ಗುರು ಬಂಡದೆ ಪ್ರತ್ಯೇಕ ಉದರ ಪಡೆವಂತೆ ದೇವತೆಗಳು
ಅರವು ಬರವು ಕಲ್ಪಾವನ ಮಲ್ಲ ಸಂಗತಿ ಅತ್ತು ದೇವತೆಲೆ ಪಂಡ ಎಡ್ಡೆ ಸಂಸ್ಕಾರವಂತೇರಿ ಅಕ್ಳೆಗೆ ಬರವು ಕಲ್ಪಾವನು ಮಲ್ಲ ಸಂಗತಿ ಅತ್ತು ಆಂಡ ರಕ್ಕಸರನ ಕುಲಟ್ಟು ಬಿಟ್ಟದೆ ಬೊಡ್ಚಾಂದಿನ ಕಜ್ಜಲನೇ ಮಲ್ತದೆ ಬುಲೆ ಒಂದಿಪ್ಪಿನ ಈ ರಕ್ಕಸರೆಗೆ ಅರವು ಬರವು ಕಲ್ಪಾವನು ಮಾಮಲ್ಲ ಸಂಗತಿ ಅಕ್ಳೆಗೆ ಎಡ್ಡೆ ಸಂಸ್ಕೃತಿನ ಕೊರದು ದೇವರನ ಬಗ್ಗೆ ಭಕ್ತಿನ ಬಿಟ್ಟಾದು ಅಕ್ಳೇನೆ ಸಂಸ್ಕಾರವಂತರನ್ನಾದ ಮಂತ್ರಿ ದ್ವಾರ ಇನಿ ಲೋಕೊಡಿಯನ ಮಾತೆರ್ಲ ಪುಗರೊಂದುಲ್ಲೇರಿ ಎನ್ನ ಯಾನ್ ಕಲ್ಪಾಯಿನವೋ ಇನ್ನು ಶುಕ್ರನೀತಿ ಪಂಡದೆ ಲೋಕಡು ಪ್ರಚಾರಡ ಉಂಡು ಒರಿ ಗುರು ಆಯ್ನಾಯ್ ಸಾಧನೆನ ಮಲ್ತೊಂದೆ ಉಪ್ಪಡಿಗೆ ಅಂಚನೆ 5,000 ವರ್ಷಗಳ ಕಾಲ ತರೆ ತಿರ್ತೆ ಕಾರಮಿತ್ತೆ ಮಲ್ತದೆ ಬಜೌದ ಪುಗೆನೆ ಸೇವನೆ ಮಲ್ತದೆ ಮರತ ಗೆಲ್ಲೆಡೆ ನೇಲದು ಮಂತ್ರ ತಪಸ್ಸುದ ಫಲವಾದ ಮೃತ ಸಂಜೀವಿನಿ ವಿದ್ಯೆ ಅಂಚನೆ ಮಹಾನಾರಾಯಣಿ ಶಕ್ತಿನ್ಲ ಪಡೆಯೋನಿಯ ಮುಂದೆತ್ತ ಬಲಟು ಸಮುದ್ರ ಮಥನದ ಕಾಲಡು ವಾಸುಕಿನ ಬಾಯಿದ ಬಾಗಡಿತ್ರಂಚಿನ ರಕ್ಕಸೆರಿ ಆಯನ ಉಸಿರಿತ ಬಿಸುಗು ಬೆಚ್ಚೋಗು ಸೈತ ಪೂರ್ಣಗ ಅಕ್ಲೇನು ಜೀವ ಮನ್ಪೆರ ಅಕ್ಲೆ ಜೀವ ಕೊರಿಯರ ಸಾಧ್ಯ ಅಂಡ ದಾದ ಮನ್ಪಡೆ ಪಲ್ಲೆ ಒರಿ ಮಿತ್ತು ಪೋಯಿನಾಯನ ತಿರ್ತು ಐಪೆರ ಮಸ್ತು ಜನ ಉಳ್ಳೇರು ದೇವಗುರುವಾಯಿನ ಬೃಹಸ್ಪತಿನ ಮಗೆ ಕಚ್ಚೆ ಎನ್ನಾಡೆಗೆ ವಿದ್ಯೆ ಕಲ್ಪೆರ ಬತ್ತೆ ದೇವಗುರುನ ಮಗೆ ಪಂಡದ ತೆರಿಯಂದೆ ಏನಡತ್ತಿನ ಮಾತ ವಿದ್ಯೆಲ್ಲ ಈಗ ದಾನ ಮಲ್ತೆ ಕಡೆ ಕಾನಗ ತೆರಿಂಡೆ ಆಯೆ ಬೃಹಸ್ಪತಿನ ಮಗೆ ಕಚ್ಚೆ ಪಂಡತೆ ಮಲ್ಲೆಜ್ಜಿ ನಮಕ್ ಒಂಜಿ ಕೋಡಿಡು ಪೋಯಿನ ಬೊಕೊಂಜಿ ಕುಡೊಂಜಿ ಕೋಡಿಡು ತಿಕ್ಕು ಇನಿತಾದ ದಿನಟು ರಕ್ಕಸರ್ನ ಕುಲಟು ಭಾರಿ ಮಲ್ಲ ನರಮಾನಿ ಜನ್ಮ ಪಡೆತೆ ಮಹಾ ಹರಿಭಕ್ತ ಆಯಿನ ಪ್ರಹ್ಲಾದ ನಮಗೆ ವೀರೋಚನೆ ಆಯನ ಮಗೆ ಬಲಿ ದಿಗ್ವಿಜಯ ಮಲ್ತದೆ ಬಲಿ ಚಕ್ರವರ್ತಿ ಪದವಿಲ್ಲ ಪಡೆಯುವಂತೆ ವಾವಂಜಿ ಕಜ್ಜ ಮನ್ಪುಡನಲ್ಲ ಆ ಎನ್ನಡಕ್ಕೇನಂದೆ ಮಲ್ಪುಜೆ ಇನಿತಾದ ದಿನಟು ನಾ ಮಂದತು ದೇವರಿಟಿ ನೂದನೇ ಯಾಗ ಮಲ್ತೊಂದುಲ್ಲೆ ಹಾ ಯಾನೆ ಬಲಿ ಚಕ್ರವರ್ತಿನಿ ಎನ್ನೊಂದಿತ್ತಿಲೆಕನೆ ಆಯನೇ ಇಂಚಿಗೆ ಬರೋಂದಿತ್ತಿಲೆಕ ತೋಜುನತ್ತ ನಮ್ಮ ಎನ್ನಿನಕ್ಲೆ ನಮ್ಮ ದುಂಬು ಎದುರುಗು ಬತ್ತೇರ್ನ ಅಕ್ಲೆಗೆ ಆಯುಷ್ಯ ಜಾಸ್ತಿಗೆ ಗುರುಕುಲೇ ಬೆರಿ ಬಗ್ಗಾಯೆ ತರೆ ತಗ್ಗಾಯೆ ಸೊಲ್ಮೆಲಿನ ಸಂದಾಯೆ ಈ ಬಲಿ ಚಕ್ರವರ್ತಿ ಲಕ್ಕನು ಬತ್ತಿನಾಯನ ದೂರು ಗತ್ತದ ಮಣಿ ಕುರುದು ಗತ್ತದ ಮಣಿ ಕುರಿಯೇ ಕೇಂದ್ರದಾನೆ ಚಿಂತೆ ಕೇಂದ್ರದಾನೆ ಚಿಂತೆ ದಾನೆ ಚಿಂತೆ ನಿತ್ಯಜಗದ ಮನದ ಬೀದಯುನಿ ಬಲ್ಲ ನಿತ್ಯಜಗದ ಮನದ ಬೀದಯುನಿ ಬಲ್ಲ ಜಗದ ಗುರುವೇನು ಸಾಯ ಖಂಡಿತ ಜಗದ ಗುರುವೇನು ಸಾಯ ಭಕ್ತಿ ನಾಯನ ದೂದು ಗತ್ತದ ಮಣಿ ಗುರುದು ಬಲಿ ಚಕ್ರವರ್ತಿ ಗುರುಕುಲೆ ನಿಕ್ಕಿ ಕುಲ್ಲೆರಗಾದೆ ಗತ್ತದ ಮಣಿನೇ ಕೊರದೆ ಹ ಉಲ್ಲುಲ ನಾಡು ಚಕ್ರವರ್ತಿ
ಒರಿ ಗುರುವಾಯಿನಾಯೇ ಬಯಕುನು ದಾದ ಬಂಡ ತಾನು ಕಲ್ಪಾಯಿನ ಬರವನು ಎಡ್ಡೆ ರೀತಿಲಿ ಕಲ್ತದೆ ಮಾಮಲ್ಲ ಸಾಧನೆ ಮಲ್ಪುನ ಶಿಷ್ಯನೆ ಅಂದು ಗುರುಗಳು ಆ ನಿಲೆಟು ತೂಪಿನಾಂಡ ಎನ್ನ ನಿನ್ನನು ತೂನಗ ಎನ್ನ ಬಂಜಿ ಉರ್ಕರುಂಡು ನಿನ್ನಂಚಿನ ಒರಿ ಶಿಷ್ಯ ಇತ್ತರ ಯಾವು ಭಾರಿ ಮಲ್ಲ ಸಾಧನೆಯನ್ನು ಮಲ್ತದ ರಕ್ಕಸರ್ನ ಬುಳೆಚ್ಚಿಲಿಗೆ ಬೋಡಾದ ರಾತ್ರಿ ಪಗೆಲು ಬೆನೊಂದುಲ್ಲ ಸರಿ ಜಂಬೂ ಕುದುರದ ತುಂಡು ಭೂಮಿ ಈ ತುಳುನಾಡು ಭರತ ಖಂಡದ ಈ ತುಳುನಾಡದ ಮಿತ್ತು ಇನ್ನ ತುಳುನಾಡನೆ ಕೈವಶ ಮಲ್ತ ನೋಡೊಂದು ಈ ಪುಣೆಯ ಬೇತೆ ಈ ತುಳುನಾಡು ಬೇತೆ ಬೇತೆ ಮರಕುಲು ಇತ್ತಿನ ಲೆಕ್ಕನೆ ಬೇತೆ ಬೇತೆ ಜಾತಿದ ಜನಕುಲ್ಲ ಒಳ್ಳೇರು ಆಂಡ ನಮ್ಮ ಮಾತ ತುಳುವೇರು ಪಂಪಿನ ಒಂಜಿ ಭಾವನೆ ಅಕಲ್ಟ ಉಂಡು ತುಳುನಾಡದ ಮಿತ್ತು ಕಣ್ಣು ಬಾಡ್ದು ಅವೇನಿ ಕೈವಶ ಮಲ್ತೊಂಡ ಮಾತ್ರ ಎಡ್ಡೆ ರೀತಿರೇ ಮೂಲ ಆಳ್ವಿಕೆಲ್ಲ ಮಲ್ಪ ಅಣ್ಣ ನಿನ್ನಂತೂ ಇನಿ ತೂನಗ ಏಪಲ್ದೆಲ್ಲ ಕೈಜ್ಜ ದಾದನೋ ಬೇಜಾರಿತ್ತಿಲೆಗ ತೋಜುಂಡು ನಿನ್ನ ಮೋನೆ ತೆಲಿಕೆ ದಿಂಜಿನ ಮೋನೆ ಅಸಕದು పోతుండు దాయిగించాడు ఎరడు నీకు కష్టపడుతుండి పనువనాయనడా గురుకులే దాదందే పనడు అన్నే దేవరే అన్నే దేవరే అన్నే దేవరే సడగ తోవడో ఎల్ల ಬಣ್ಣ ತೋರುಡು ಅಗ್ನಿ ಬಾಧೆ ಬಣ್ಣದೋರುಗು ಅಗ್ನಿ ಬಾಧೆ ಎನ್ನ ಬಣ್ಣ ತೋರುಡು ಅಗ್ನಿ ಬಾಧೆ ನಮದಿದ ಆ ಬಗೆನಾಯಿ ಏನಪ್ಪ ನೋಡು ಈ ಭಿನ್ನಯೋನೇ ಸನ್ನಿಧಾನುಡು ಈ ಭಿನ್ನಯೋನೇ ಅಣ್ಣದೇ ಬೇರೆ ಸಣ್ಣಕದೋಡು ಎಲ್ಲ ಬಣ್ಣದೋರುಡು ಅಗ್ನಿ ಬಾಧೆ ಎಲ್ಲ ಬಣ್ಣದೋರುಡು ಅಗ್ನಿ ಬಾಧೆ ತತ್ತದ ನಡತೆಂದಾಂಡ ಅನ್ನೆ ಐನೆಯೇ ಸರಿ ಮಲ್ಪುಡಿಗೆ ಅಂದೆ ಮೆಗ್ಗೆ ಬೂರುನಾಡ ಅನ್ನೆ ಲಕ್ಕ ಒಡಿಗೆ ಮೆಗ್ಗೆ ಸೋಲ್ತೆಂದಾಂಡ ಅನ್ನೆ ಪುಗಿಲ್ ಕೊರುಡಿಗೆ ಸರಿ ಅಂಚಿತ್ತಿನ ಅಣ್ಣನ ಸ್ಥಾನಡು ಮಾತ್ರ ದೇವೇರ್ನ ಸ್ಥಾನಡು ಯಾನಿರೇನು ತೂವಂದಿಲ್ಲ ಎನ್ನ ಪ್ರತಿಯೊಂಜಿ ಬುಲೆಚ್ಚಲ್ಗಳ ಕಾರಣ ಈರು ಅಂದೆ ಇರಿಡ ಪನಂದೇ ಯಾನು ವಾವಂಜಿ ಕಾರ್ಯಗುಲ ದುಂಬ ಪೋಪುಜಿ ಸರಿ ಆನಿ ದೇವೇಂದ್ರನ ಮೋಸದ ಬಲಿಕ್ ಬೂರ್ದು ಮಾತೆಲ್ಲ ಕಲೆ ಉನ್ನಂಚಿನ ಪೊರ್ತು ಈರೇ ಬತ್ತದು ಎನ್ನ ಬೆರಿ ಬೊಟ್ಟದು ಲಕ್ಕಾದು ವೈಜಯಂತಿ ಯಾಗನು ಮಲ್ಪು ಅಂದೆ ಕಲೆ ಉನ್ನವು ಪೂರ ತಿಕ್ಕೊಂಡು ಪಂಡರು ಅಂದೆ ಅಂಚೆನೆ ವೈಜಯಂತಿ ಯಾಗನು ಮಲ್ತದ ವಿಶೇಷವಾಯಿನ ಶಕ್ತಿನು ಪಡೆದು ಸರಿ ದೇವೇಂದ್ರನ ಸ್ವಲ್ಪ ಆಂಡ ಇನಿಕಾನಗ ಎನ್ನ ಊರ್ದ ಮಿತ್ತ ಏರ್ನ ಕಣ್ಣ ಪೂರ್ಣೊಂದು ತೆರಿಯೊಂದಿಜ್ಜಿ ದಾದಾಂಡಿ ಪಚ್ಚೆ ಪಜಿರದಂಚಿನ ಊರು ಮೊಸಳದಂಚ ಅದು ಪೋತ್ರು ಕೃಷಿಕರು ಮಲ್ತಿನ ಬುಲೆಸಲೆ ಮಾತ ಮಣ್ಣು ಬಾಲವನ್ನು ಪ್ರಾಣಿ ಪಕ್ಕಿಲು ನೆಲೆ ಇಜ್ಜ ಅಂದೆ ಊರು ಬಿಡ್ತು ಪೋಂದುಲ್ಲ ಪ್ರಜೆಕುಲಿನ ಕಣ್ಣೀರು ತುಯ್ಯರೆ ಆವೊಂದಿಜ್ಜಿ ನೆಕ್ ಸರಿಯಾಯಿನ ಪರಿಹಾರ ತಿಕ್ಕೊಂಡ ಅವು ಇದೆರ್ದು ಮಾತ್ರ ಸಾಧ್ಯ ಪಂಡದು ಇರ್ನ ಸನ್ನಿಧಾನಡು ಬತ್ತದು ಯಾನು ಭಿನ್ನಯ ಮನ್ಸದಲ್ಲೇ ದಯದೀದಿ ಅನ್ನ ಸಂಕಷ್ಟನು ಮಾಜದು ಕೊರ್ಲೆ ಗುರುಕುಲೆ ಮಾಜದು ಕೊರ್ಲೆ ಬಲಿ ಎತದೆ ತನಡ ಕಲಿರಾಜನ ಎಂಬು ದೇವತೆ ಕೊಲಿದ ಎನ್ನೆ ಕೊಂದು ದೇವತೆ ಕೊಲಿದ ಎನ್ನೆ ಕೊಂದು
ಕಲಿರಾಜನ ಇಂಬು ದೇವತೆ ಕೊಲಿದಾಯನೆ ಕೊಂದೋ ದೇವತೆ ಕೊಲಿದಾಯನೆ ಕೊಂದೋ ಚಲುದಾದಿ ಒಳ್ಳೆ ಮಾದದ ಬಲೊಡಿನಿ ಇನ್ನ ಟಂಕದ ಬಲಡು ಚಲುದಾದಿ ಒಳ್ಳೆ ಮಕ್ಕದ ಬಲೊಡಿನಿ ಕಲಿದಿಕ್ಕದ ನಲ್ಲು ಜಮಾಯಿಸಿನಿ ಕಲಿರಾಜನ ಇಂಬು ದೇವತೆ ಕೊಲಿದಾಯನೆ ಕೊಂದೋ ದೇವತೆ ಕೊಲಿದಾಯನೆ ಕೊಂದೋ ಬಲಿ ಚಕ್ರವರ್ತಿ ಗುರುಕುಲೆ ನಂದನವನದ ಲೆಕ್ಕಂದಿನ ನಿನ್ನ ಈ ಊರುನು ಮಸಣದ ಲೆಕ್ಕ ಮಲ್ಪೊಡದಿಂದ ಅಂದು ಸಾಧಾರಣ ನರಮಾಣ್ಯರ್ದ ಸಾಧ್ಯ ಇಜ್ಜಿ ನೆಕ್ ಕಾರಣ ಆ ಮಿರಿಲೋ ಕಡೆತ್ತಿನ ದೇವೇಂದ್ರನೇ ಕಾರಣ ದೇವೇಂದ್ರನೇ ಹಾ ನಿನ್ನನೆ ಬೇತೆ ಬೇತೆ ರೀತಿಡೆ ತಿರ್ತು ಚಪಡಾಯರ ತೂಯೆ ಆಂಡ ಇವಳ ಆವಂದೆ ಆಯತ್ತೆ ಕಶ್ಯಪೇರ್ನ ಮಗೆ ಆಯ್ನ ಕಲೀನೆ ಊರುಗು ಚಪಡ್ತೆ ಆಂಡ ಇತ್ತ ಕಲಿ ಬರಡಾಯಿನ ಸಮಯ ಅತ್ತು ಆಯೆ ಬರೀರ ನನ್ನಲ ಮಸ್ತ್ ಸಮಯ ಉಂಡು ಉರುಡೊಂಜಿ ಪಾತ್ರೆ ಉಂಡು ಒಡುಬೊಗ್ಗಿ ಇಲ್ಲಿ ಕಲಿಬೊಗ್ಗಿ ಊರು ಉದ್ದಾರ ಆಪುಜಿ ಪಂಡತ್ತೆ ಬೊಕ್ಕ ಒಂಜಿ ಈ ಮಾತ ಎಡ್ಡೆ ಮಲ್ತದ ಆಂಡ ಒಂಜಿ ತುಳುನಾಡೆಡೆ ದೇವರೆಗೆ ಗುಂಡ ದೈವಳೆಗೆ ಮಾಡ ಬೆರ್ಮೆರೆಗೆ ಸಾನ ಕಂಬಳಗು ಪೂಕರೆ ಒಂದು ಮಾತಾಯಿ ತುಳುನಾಡದ ಸಂಸ್ಕೃತಿ ಅವೇನು ಮಾತಾಯಿ ದಾದ ಮಲ್ತ ಬಂಡ ದೇವರ ಸ್ಥಾನ ಮಾತ್ರ ಉದ್ಧಾರ ಮಲ್ತದೆ ಅವೇನು ಮಾತ ದೈವಗಳೇನು ಮಾತ ದಿಗ್ಬಂಧ ನಡೆದೀತ ಆ ಕಲಿ ಇತ್ತೆ ಬರ್ತದೆ ಈ ದಿಗ್ಬಂಧ ನಡೆದೀತಿನ ಆ ದೈವಗಳೇನು ಮಾತ ಆಯನ ಮಂತ್ರ ಶಕ್ತಿ ಗುರುಪಾದೆ ಊರುನು పొత్తావులెక మల్తే ఒక నెక్కితే మల్పడైన కజ్జ వంజే దాదాస్వామి ఆ కలిని బత్తది శిక్షిసావడు తీరువానికి గురుకులే బుడ్ల చింతే లోగద కలిని కనబడి ಗುರುಕುಲೇ ಬಾರಿ ಅಡ್ಡೆ ವಿಚಾರಣೆ ತೆರಿಪಾಯರು ನಮಕ್ ಭಾಗ್ಯಮಾನಿ ಆಯ್ನ ಇಂದ್ರೆ ಮಾದೇಟು ಅಂತದು ಇಂಚಿತ್ತಿನ ಗೊಬ್ಬಲೇನ ಮಾತ ಗೊಬ್ಬಂದುಲ್ಲೇನ ఆయన నేమను పత్తందు ఈ ఊరుకు బత్తదు కోర్చందిన హాಳು ಕೆಲಸನು ಮಲ್ಪನಂಚಿನ ಕಾಲಿನ ಇರು పండిలెక్కనే ಶಿಕ್ಷಿಸಾದು ಶಿಕ್ಷಿಸಾಲ ఆయన ಬಿಂಕನು ಉಂತಾವೆ ಇರನ ಕಾರುಗಡ್ಡ ಬೂರಿಯೆ ಎನ್ನ ತಂಕದ ಬಲಟು ఆయన ಅಂಕದ ಕಲಟು ಬೂರ್ಪಾಯಿಜಿದಂಡ ಯಾನಿರ್ನ ಶಿಷ್ಯ ಎತ್ತು ಗೆಂದದ ಬಲ ಅಂದ್ರೆ ಆಶೀರ್ವಾದ ಮಲ್ಪಲೆ ಪೋಲ ಮಗ ಎಡ್ಡೆ ಅವಡೆ ಬಿದಡೆ ಕಾಳಿಪುರುಷ ಬಂಡ ಏನ ಅಂದಿಯ ಯಾನೆ ತಿಕ್ಕ ಮಗ್ಗ ಏರೆಗಳ ತೋಜಂದ ಲೆಕ್ಕ ಮಾಯಕದ ರೂಪಡು ಬೊಗ್ಗುದು ಊರುನು ಲಗಾಡಿದಪ್ಪು ನಂಚಿನ ನಿನ್ನ ತಿರಳನ ತೆರೆಯೊಂಡೆ ಅಬ್ಬಾ ನಿನ್ನ ತಾಕತ್ತೆ ಈ ಬಲಿನ ಊರುಗಳ ಬಗ್ಗೆ ನಿಕ್ಕ ಮನಸಾಂಡತ್ತ ಈ ನಿನ್ನ ಸ್ವಂತ ಬುದ್ಧಿಡು ಬೈದಿನ ಅತ್ತಂದ ಎಂಕ ತೆರಿಯು ನಿನ್ನ ಬೆರಿಟು ಯಾರ ಮಾತ ಉಳ್ಳೇರಂದಲ್ಲ ಎಂಕ ತೆರಿಯು
ಈ ದತ್ತಕಾರದಿ ಇದು ದೇವಸ್ಥಾನದ ಬಗ್ಗೆ ಅಂದಾಂಡ ದೇವಸ್ಥಾನದ ಕುಬಲೇ ಪೋಪುಂಡಿಗೆ ಅವು ಎನ್ನ ಕಾರಣಿಕ ಧರ್ಮ ದೇವರೇನಿಕ್ಕೆ ತುಂಬೆ ನೀತಿ ನಿಯಮನು ಕೊಡ್ತಿರು ವಾ ಕಾಲಡ ಮೂಲೋಕకు పోడు వా పొడుతుడు ఇన్న మహిమేను తోజావుడు పండుదు అవేను పూర మీర్దు ఏరో పండిన పాతెరను కేండిది ఈ అబతర మల్పొత్త ఇత్తె పను ఎంకల నిక్కల ఇత్తిన పగరాద బలి భూమిలో దేవుకు దానమిస్తున్నా ಭೂಮಿದ ದೈವನೆಯವರ ಬುಟ್ಟಿ ಮಾಮಲ್ಲ ಬೀರೆ ಬಲಿ ಅತ್ತಂದಿ ಬರ್ತಿಗೆ ಪೊಗ್ಗ್ಯಾ ಪಂಡದು ಏನನ್ನು ನಾನಾ ರೀತಿದ ನಿಂದನೆ ಮಲ್ತೊಂದುಲ್ಲ ಯಾನು ಬರಡಾಯಿನ ಕಾರಣ ಉಂಡು ಮಲ್ತಿನಿ ಈ ತುಳುನಾಡದ ಸಂಸ್ಕೃತಿ ಪೊಲಿತೊಂದುಲ್ಲ ಮೂಲಾಪಿನ ಅಂಕ ಆಯನ ಕೊಯ್ರದಗಟ್ಟ ಕಂಬಳ ಮಹಾ ಅಂತೆಲ್ಲ ಉಂಟಾದ ನಾಗಾರಾಧನೆ ನಡತೊಂದಿಜ್ಜಿ ಸನ್ಪತ್ತೊರ್ಮ ಯಾಗ ಮಲ್ತಿನ ಈ ನೋದನೆ ಯಾಗ ಮಲ್ತದು ಸ್ವರ್ಗಲೋಕನು ಶಾಶ್ವತವಾದ ಪಡೆಪೇ ಪನ್ಪನೆ ನಿನ್ನ ಪರಿಯರ್ಪು ಸರಿಯತ್ತು ಅಂಜಾದೆ ದೇವತೆ ಎಲ್ಲ ಅಪ್ಪಣೆ ಬತ್ತೊಂದು ಈಡೆ ಬೈದೆ ನಿನ್ನ ಊರನ್ನು ಸುಡುಗಾಡು ಮಲ್ಪನವೇ ಎನ್ನ ಉದ್ದೇಶ ಅಂಜಾದು ಪೆಟ್ಟು ಕುಂತುವನ ಅದು ಬಲಿಪುವನ ಕಲಿಪುರುಷ ಬಲಿಪುಣಂಚನ ಈ ಬಲಿನ ಬದುಕಡಿಜ್ಜಿ ಬಲಿಯ ಕಲಿಯ ಬಂದ ಅಂಕಡದೋಕ ಬಲದೊಂಬು ಕಲಿನ ಕಾರಿಗೆ ಗರ್ಭದ ಸಂಕಲೆ ಬಾಡ್ದು ಕಲ್ಲಿಗ ಈ ಭೂಮಿ ನದಿಯ ಆನೆ ಕಟ್ಟದೆ ಕುದುರೆ ಸಾಲನೆ ಕುದುರೆ ಕಟ್ಟದೆ ಕೊಂಬು ವಾದ್ಯ ಬೇರಿ ಸಂಗುಡು ದೇವಲೋಕ ಸಾರಿ ಏನೇರ್ನ ಬಾತರ ಕೇಳಿದು ಊರುನು ಲಗಾಡಿದೆಪ್ಪೆರೆ ಬತ್ತನ ವಾ ಶಿಕ್ಷೆ ಆಪುಂಡು ಪನ್ಪನೆ ಕಂಬಿಯನ್ನು ತೂದು ಮದಪ್ಪು ಈ ಬಲಿನ ಯೋಗ್ಯತೆನ ತೆರೆದಲ್ಲ ಈ ಲಡಾಯಿಗೆ ಉಂತ್ಯತ್ತ ನೀನನು ನನ್ನ ನಿನ್ನ ಊರಿಗೂ ಪೋಂದಿಲಕ್ಕ ಮಲ್ಪುವೆ ಎಂಕ್ ವಾ ಊರ್ಲ ಪುಂಡಿಯ ಈ ಬರ್ಪುಣನೆ ಊರುನು ಲಗಾಡಿದೆಪ್ಪೆರೆ ಮಗ ನಿನ್ನಂಚಿನ ಈಗ ವಾ ಊರಂಡಾನೆ ತಾನೆ ಈತೆ ಲಡಾಯ್ಡು ಸೋಲ್ತದ ಲಡಾಯ್ಡು ಸೋಲ್ತು ನಕ್ಲೆಗ್ ಹಾಕು ನಾವು ಎನ್ನ ಜಾಯಮಾನಲ ಹತ್ತು ಅವು ಎಡ್ಡೆ ಬೇಲೆ ಅಂಚಂದು ನಿನ್ನ ಸೊರ್ಕುನು ಜಪುಡಾಯರಗೆ ಬೋಡದು ನಿಕ್ಕೊಂಜ ಎಲ್ಲ ವ್ಯವಸ್ಥೆ ಮಲ್ಪುವೆ ಕೊಡೋ ವ್ಯವಸ್ಥೆ ಎಲ್ಲ ಉಂಡ ನಿನ್ನ ಬಲತ ಕಾರ್ಗೆ ಬಂಗಾರದ ಸಂಕಲೆ ಕಾರ್ಗೆ ಬಂಗಾರದ ಸಂಕಲೆನ ಕೆಬಿಕ್ಕು ಮೂಗುಗೆ ಬಂಗಾರ ದಿಯರ ಆಪುಜಿ ಆತು ಮಸ್ತ್ ಕ್ರಯ ಆತಂಡು ಅಂಚಿನವಳು ಇಂಬೆ ಕಾರ್ಗೆ ಬಂಗಾರ ದೀಪೆಗೆ ದಿವಡ್ ದಿವಡ್ ಒವೇನ ಪಾಡನೆಲ್ಲ ಪೋನಾಗ ಮುಳು ಕೊರ್ದು ಪೋವಡು ಅಂಚೆನೆ ನಿನ್ನ ಎಡತ ಕಾರ್ಗೆ ಬಳ್ಳಿದ ಸಂಕಲೆ ಓಹೋ ಸೊಂಟಗು ಕರ್ಬದ ಸಂಕಲೆ ಮುಂದೇನು ಮೂಜೆಲ್ಲ ಪತ್ತದ ದೇರ್ತದು ನನ್ನ ಅಟ್ಟೊಡು ನೇರಾವೆ ಆತೆ ಅತ್ತು ಎಂಕ್ಲೆಗ್ ಬೆಂದ್ರಗದಿನ ಪರಾತ ಚೆಪ್ಪುಂಡು ಐನ ಅಟ್ಟದಡಿಟ್ಟು ಪಾಡ್ದು ಪೂಗೆ ಪಾಡುವೆ ಐಕೊಂತೆ ಕಾರದ ಮುಂಚಿಲ್ಲ ಬಿರ್ಕುವೆ ಮುಂಚಿದ ಹೇಗಿಯ ನಿಕ್ ಎಡ್ಡ ತೆಮ್ಮ ಬರಡು ಲಪ್ಪು ತೆಮ್ಮ ಲಪ್ಪು ಕೇಳಡೆ ನೀನ ಆಗಲ ಕೇಳಡಂತೆ ಗಟ್ಟಿ ತೆಮ್ಮ ಲಪ್ಪು ನಿನ್ನ ಪುಗೆದಾದಯ್ಯ ಪುಗೆ ಉಂಟವ್ಯ ಶಿಕ್ಷೆ
ವಾಮನೆ ಉದಿಪನಾಯಗೆ ಬಲದ ವಾಮನೆ ಉದಿಪನಾಯಗೆ ಬಲದ ಕೈ ಬಂಗಾರ ಗಿಡನೆ ಬಲದ ಕೈ ಬಂಗಾರ ಗಿಡನೆ ತೊಳಜಿ ಮಾರೆ ತೋಳಜಿ ಮಾಲೆ ತೋಳಜಿ ಮನೆ ಬಲದ ಕೈ ಬಂಗಾರ ಗೆಳನೆ ತೋಳಚೆ ಮಾನೆ ಬಲದ ಕೈ ಬಂಗಾರ ಗೆಳನೆ ತೋಳಚೆ ಮಾಲೆ ಕೈ ಬಂಗಾರ ಗೆಡನೆ ತೊಳಚಿ ಮಾಲೆ ಬಲದ ಕೈ ಬಂಗಾರ ಗೆಡನೆ ತೊಳಚಿ ಮಾಲೆ ತೊಳಚಿ ಮಾಲೆ ಆದಿ ಮಾಯೆ ಎಂಕ್ಲಿಗ್ ಮೂವೆರೆಗ್ಲ ಬೇತೆ ಬೇತೆ ಲೋಕನು ಒದಗಿಸಾದು ಕೊಡ್ತೇರು
ಬ್ರಹ್ಮಗ ಸತ್ಯಲೋಕ ಈಶ್ವರಗ ಕೈಲಾಸ ಅಂಚನೆ ಹರಿಯಾಯಿನಂಚಿನ ಎಂಕ್ ವೈಕುಂಠ ಉಂದೇಕ್ ನನೊಂಜಿ ಪುದರ್ ಪೇರ ಕಡಲು ಪಂಡದು ಭೃಗು ಮಹರ್ಷಿನ ಶಾಪನು ಪಡೆಯಿನಂಚಿನ ಯಾನ ಬೇತೆ ಬೇತೆ ಯುಗಟ್ಟು ಬೇತೆ ಬೇತೆ ಅವತಾರನು ತೆತೊಂದು ಧರ್ಮ ರಕ್ಷಣೆ ಮಂತೊಂದುಲ್ಲೆ ಪೇರ ಕಡಲಡು ಸಾರಜಿಡೆತ್ತ ಶೇಷರ ಮಿತ್ತು ಜೆತೋಂದಿತ್ತಿನಂಚಿನ ಯಾನ ಭೂಲೋಕಡಿತ್ತಿನಂಚಿನ ರಕ್ಕಸೆರ್ನ ಬಿದೆನು ನಾಶಮನ್ ಪಡು ಪಣದು ಇನಿ ಹೊಸ ರೂಪಡು ಭೂಲೋಕದ ಬೈದೆ ಕಶ್ಯಪಾಬುಕ ಅದಿತಿ ದೇವಿನ ಎನ್ನ ಅಪ್ಪೆಯಮ್ಮೆಯಾದ ಯಾನು ಸ್ವೀಕಾರ ಮಂತೋಂದೆ ದೇವತೆಗಳಿಗೆ ಬತ್ತಿನಂಚಿನ ಕಷ್ಟನು ದೂರ ಮನ್ಪಡು ಪಣದು ಇನಿ ಕಿನ್ಯ ಮಾಣಿನ ರೂಪಡು ಎಂಕ್ ಭೂಲೋಕಗ ಬರಿಯರಾದು ಬತ್ತಂಡು ಎನ್ನ ಪುದರ್ ವಾಮನೇ ಪಂಡದು ಈ ಪುದರ್ಗ ಅವ್ವೇತ ಅರ್ಥಲ ಉಂಡು ಒಂಜಿನೇ ದಾದ ಬಾಯಿಡು ವೇದನು ಬುಡ್ಪುನಾಯೇ ಪಂಡದು ಆತು ಮಾತ್ರ ಅತ್ತು ಈ ಎನ್ನ ರೂಪನು ತೂನಗ ಎಂಚಿತಿನ ಕುಲ್ಲ ಎನ್ನಂಚಿಗೆ ಆಕರ್ಷಣೆ ಆ ಒಂದುಲ್ಲೆರು ಅಂಚಾದಾಮಿನಿದಾನ್ನೋ ಎನ್ನ ಅಮ್ಮೆರು ಎಂಕ್ ವಾಮನೇ ಪನ್ಪಿನ ಪುದರನು ದೀತಿನವು ಅವು ಎಂಕ್ ಗೊತ್ತಿಜಿ ಅಂಡ ಈ ಬಿರಣಗ ಆವಡಾಯಿನಂಚಿನ ನೂಲ ಮದಿಮೆ ಬಾರಿ ಗೌಜಿಡು ನಡೆತುಂಡು ಈ ನೂಲ ಮದಿಮೆಗ ಈ ಲೋಕದಕ್ಲು ಮಾತ್ರ ಅತ್ತು ಮಿರಿ ಲೋಕದಕ್ಲ ಬತ್ತದ ಪಾಲು ಪಡೆತೀರು ಕುಬೇರೆ ಎಂಕೊಂಜಿ ಬಂಗಾರದ ಗಿಂಡೆನು ಕೊರ್ತೆ ಚಂದ್ರೆ ಎಂಕೊಂಜಿ ಒಲಿತ ಕೊಡೆಲ್ಲ ಕೊರಿಯೆ ಆತೆ ಅತ್ತು ಈ ಎನ್ನ ಪಾದಗು ಒಂದೇ ಮಲ್ಲಾಪಿನಂಚಿನ ಮೊಟ್ಟು ಅವೇನು ಯಾನು ಒಯ್ತೊಂದೇ ಪೋಪಿನವು ನೂಲ ಮದಿಮೆ ಆಯಿನೇರ್ದು ಬುಕ್ಕ ಮಾಣಿ ನಾಲಿಲ್ಲಡೆ ಪೋವಡು ಒಂದೊಂಜಿ ಕ್ರಮ ನಟ್ಯರೆಂದತ್ತು ನಾಲಿಲ್ಲದ ಭಿಕ್ಷೆನು ಪಡೆವಡು ಪಣದು ಅಂಚಾದ ಅಂಚಿತ್ತಿನ ಕಟ್ಟು ಕಟ್ಟಲೆನು ಪೂರ ಮುಗಿಪಾದಾನಗ ಅಮ್ಮೇರು ಎನ್ನಲೆತ್ತದ ಪಂಡೇರು ಓ ಮಗ ನಿನ್ನಡ್ದಾವರ ಧರ್ಮ ಉದ್ಧಾರ ಆವಡು ಪಡದು ಎಂಕ್ ವೇದೊನ್ಲ ಜ್ಞಾನೊನ್ಲ ಎನ್ನ ಅಮ್ಮೇರೆ ಪಂಡದು ಕೊರಿಯರು ಯಾನಿತ್ತೆ ದುಂಬತ್ತಾದ ಬಿದರ್ದಿನಂಚಿನ ಕಜ್ಜಗು ಒರಿಯ ನಾಡೆ ಪೋವಡು ಒಂದುಂಡು ಆಂಡ ದಾನೆ ಮನ್ಪುನ ಬನ್ಲೆಗೆ ಆಯಲ ಸತ್ಯಾತ್ಮನೇ ಅತ್ತ ಸತ್ಯಡು ನೀಡು ಮೇಲಾಜಿ ಬಲಿ ಎಂದ್ರಿ ಆ ಬಲಿ ಚಿತ್ತೂನು ತೆರಿಯನು ರೇ ಅಂದಪ್ಪ ಸತ್ಯೋಡು ನೀಡು ಮೇಲಾಯ ಬಲಿ ಎಂದ್ರಿ ಆ ಬಲಿ ಚಿತ್ತೂನು ತೆರಿಯನು ರೇ ಚಿತ್ತೂನು ತೆರಿಯನು ರೇ ಇತ್ತೇನೆ ಪೋವೋಡು ಬಲಿರಾಜ ಮುಖದೀದು ಇತ್ತೇನೆ ಬಾಪೆ ಇತ್ತೇನೆ ಪೋವೋಡು ಬಲಿರಾಜ ಮುಖದೀದು ಒತ್ತ ದಾನುನು ಕೇ ನೋಡು ಇತ್ತೇನೆ ಕೇನ್ವೆ ದಾನ ಒತ್ತ ದಾನುನು ಕೇ ನೋಡು ಇತ್ತೇನೆ ಪೋವೋಡು ಬಲಿರಾಜ ಮುಖದೀದು ಒತ್ತ ದಾನುನು ಕೇ ನೋಡು ಸತ್ತೋಡು ತರ್ಮೋಡು ಮೇಲಾಯ ಬಲಿ ಎಂದ್ರಿ
ಮಲ್ಪನಾಯೇ ಪಂಡ ಬಲಿ ಚಕ್ರವರ್ತಿಗೆ ತುಳುನಾಡದ ಅರಸುವಾದ ತನ್ನ ಪ್ರಜಕುಲೆನ ತನ್ನ ಜೋಕುಲ್ಲೆಕ್ಕನೆ ತೂವೊಂದುಲ್ಲೆಗೆ ಆಂಡ ದಾನೆ ಮನ್ಪುನೆ ಬನ್ಲೆಗೆ ಈ ಪ್ರಪಂಚಡು ಪುಟ್ಟಿನೇರ್ದು ಬುಕ್ಕ ಆಸೆ ಪನ್ಪುನವು ಸ್ವಾಭಾವಿಕನೇ ಆಂಡ ಆ ಆಸೆ ಮಿತಿಮೀರ್ದು ಪೋಂಡ ಧರ್ಮದ ಗೆರೆನೆ ದಂಟದ ಪೋಪುಡಿಗೆ ಮುಲ್ಪಲ ಆಯಿನವು ಅವುವೆ ಸೊನ್ಪತ್ತೊರ್ಬ ಯಾಗನು ಮಂತಿನಂಚಿನ ಆ ಬಲಿ ಚಕ್ರವರ್ತಿ ನೂದನೆ ಯಾಗನು ಮಂತದ ಇಂದ್ರ ಪದವಿನು ಪಡೆಯಡು ಪಂಪಿನ ಅಂಗಲಾಪುಡುಲ್ಲ ಬಿಗ್ಗೆ ಆತು ಮಾತ್ರ ಅತ್ತು ದೇವೇಂದ್ರ ಕಡಪುಡ್ತಿನಂಚಿನ ಕಲಿಪುರುಷನ ತನ್ನ ಅರೆತಣದ ಅಟ್ಟೊಡು ಕಟ್ಟುದು ಪಾಡ್ದಿಗೆ ಒಂದು ಲೋಕದ ನಿಯಮಗೆ ವಿರುದ್ಧವಾಯಿನಂಚಿನ ಕೆಲಸ ಅಂಚಾದ ಇದಕ್ಕೆ ಸರಿಯಾಯಿ ನೊಂಜಿ ನೆಲೆ ತೋಜಾವಡು ಪಂದು ಯಾನ ಭೂಲೋಕಗ ಜತದು ಬೈದೆ ಇತೆ ಸುರುಕ್ಕು ಯಾನ ದಾನಕೇನೆರೆ ಪೋವಡಾಯಿನವು ಬಲಿ ಚಕ್ರವರ್ತಿ ನಾಡೆ ಆಂಡ ಲೋಕದಪ್ಪೆ ಆಯಿನಂಚಿನ ಆ ಪಾರ್ವತಿ ದೇವಿ ಎನ್ನ ಬಂಗಾರದ ಗಿಂಡೆಗೆ ಸುರೂತ ಭಿಕ್ಷೆಲ್ಲ ಪಾಡ್ದಿರು ನನ್ನ ಯಾನ ಮುಲ್ಪನೆ ನಿಕ್ಲೆಡ ಪಾತಿರ್ದು ಪೊರ್ತು ಕಲೆವು ನಾವು ಸರಿಯತ್ತು ಆಯ್ನಾತು ಬೇಕಾ ಆ ಬಲಿ ಚಕ್ರವರ್ತಿ ನಡಪಾವಿನಂಚಿನ ಯಾಗ ನಾಮಂದ ತುದೈವರಿಟ್ಟು ನಡತೊಂದೊಂಡಿಗೆ ಅಂಚಾದ ಆ ಯಾಗದ ಯಾಗ ಮಂಟಪಗೆ ಪೋಪೆ ತೂಕ ಬಲಿಯೇಂದ್ರೆ ದೂರೊಡ್ಡು ಎದುಗುನುವೆ ದೂರೊಡ್ದು ಎದುಗುನುವೆ ಕಡಲ ದೇವಿರೋ ಬಗಿಲು ದೇವಿರೋ ಕಡಲ ದೇವಿರೋ ಬಗಿಲು ದೇವಿರು ಮೂಡಾಯಿ ಬಾಗಿಲ ಜತ್ ಬರ್ತಿರೋ ಮೂಡಾಯಿ ಬಾಗಿಲು ಜತ್ ಬರ್ತಿರು ಯಜಮಾನಿಕೆಡು ಈ ನಾಮಂದ ತುದೆ ಬರಿಟ್ಟು ಭಾರಿ ಪೊರ್ಲುಡು ಯಾಗ ನಡತೊಂದುಂಡು ಬತ್ತಿನಂಚಿನ ಬಿರನೆರೆಗೆ ಅಕ್ಲೆಗೆ ಬೋಡ ಬೋಡಾಪಿನ ದಾನನು ಸ್ವೀಕಾರ ಮಲ್ತೊಂದುಲ್ಲೆ ಒಲ್ಪ ತೂಂಡಲ ಹೋಮದ ಪುಗೆ
ವಾದ್ಯಘೋಷ ಐಕ್ ಸರಿಯಾಯಿನ ಮಂತ್ರ ಒಂದಿನ ತೂನಗ ಯಾನಿ ಈ ಭೂಮಿಡಿಜ್ಜಿ ಒವ್ವ ಒಂಜಿ ಲೋಕೊಡೆತ್ತಿಲಕ್ಕ ಒಂದುಂಡು ಅಂಚೆನೆ ಈ ಸಂತೋಷೊಡಪುನಂಚಿನ ಪೊರ್ತು ವರಾನೆಯನ್ನ ದಿಟ್ಟಿ ಮೂಡಾಯಿ ಬಾಕಿಲ್ದಂಚಿ ಪೋಂಡು ಅಬ್ಬಾ ಯಾನು ದಾದೇನ ತೂ ಒಂದುಲ್ಲೆ ಕೋಟಿನೇಸರು ಒಂಜಾದ ಈ ಬಲಿನ ಯಜ್ಞಶಾಲೆಗೆ ಬತ್ತಿ ಲೆಕ್ಕ ಮಾಮಲ್ಲ ಬೊಲ್ಪುಂಜಿ ಎನ್ನಡೆಗೆ ಬರುಂದುಂಡತ್ತ ಒಂದೇನು ತೂಯಿನ ಯಾನು ಮಾತ್ರ ಅತ್ತು ಈ ಯಜ್ಞಶಾಲೆಡೆತ್ತಿನ ಮಾತೆರ್ಲ ವರಾನೆ ಲಕ್ಕು ತುಂತೀರು ಈ ತೊಂಜಿ ಬೊಲ್ಪುದಿಂಜಿ ನರಮಾನಿ ಏರಾದಿಪ್ಪು ವರುಣ ದೇವರೇ ಬಲಿನ ಯಾಗಶಾಲೆಗೆ ಬತ್ತೀರ ಅತ್ತು ನೇಸರ್ ದೇವರೇ ಬಲಿನ ಯಾಗನರ ತೂಕ ಅಂದು ಬತ್ತೀರ ಮುಂಡೊಡು ಬರೆಪಿನಂಚಿನ ಬೆರ್ಮೆ ದೇವರೇ ಬತ್ತೀರ ಮೂಜಿ ಕಣ್ಣದ ಈಸರ ದೇವರೇ ಬತ್ತೀರ ಅತ್ತು ನಾಲ್ಕೈತ ನಾರಾಯಣ ದೇವರೇ ಬತ್ತೀರ ಒಂಜಿ ಎಲ್ಲೆ ಮಾಣಿ ಮಾನಾದಿಗೆದ ಮಾಣಿ ಬಂಗಾರ ಮಾಣಿ ದತ್ತಗೈಟು ಕೊಡೆ ಬಲತಗೈಟು ಗಿಂಡೆ ಪುಗೆಲಿಡು ಬಂಗಾರದ ಶನಿವಾರ ತೋಚಂದಂಡು ಎಲ್ಲಿಯ ಕಾರಗು ಮಲ್ಲ ಮಲ್ಲ ಮುಟ್ಟು ಬಿರನೆರೆ ಓ ಇರನ ಪಾದಗೂ ಈ ಬಲಿ ಚಕ್ರವರ್ತಿನ ಸೊಲ್ಮೇಲೆ ಇರ್ನ ಕಾರ್ಗ ನೀರು ಮೈತದು ಅವನೇ ತೀರ್ಥಾಂದು ಸ್ವೀಕಾರ ಮಲ್ತಿ ಇರೆಗೆ ಕುಲ್ಲೆರೆಗಾದು ಎತ್ತರದ ಬಂಗಾರದ ಮನೆ ಕೊಡ್ತೆ ಅವಡೆ ಈರೆನು ತೂನಗ ಈರು ದೂರದಾರಂದು ತೋಜುಜರು ಆರೆ ಕೈತಲ್ದಾರಂದೆ ತೋಜುವರು ಈರಂಜಿ ಭಿನ್ನತೆ ಬಾತಿ ಬಿಲ್ನೇರ ಈರೆ ಈರೆ ಆ ಈ ಯಜ್ಞಶಾಲೆಗೆ ಅವೇತೋ ಬಿರಣೆರೆ ಬೈದಿರು ದಾನುನು ದೆತೊಂದು ಪೋತಿರು ಆಂಡ ಇರೆನ ತೂನಗ ಬಾಕಿ ಬಿರಣೆರಳಕ ತೋಜುಜರು ಒಂಜ ಅಪರೂಪದ ಬಿನ್ನೆರು ಇಲ್ಲಡೆ ಬತ್ತನ್ನಾಂಡ ವಾ ಸಂತೋಷ ಆಪುಂಡ ಅವೇ ರೀತಿದ ಸಂತೋಷ ಇರೆನು ತೂನಗ ಎಂಕ ಒಂದುಂಡು ಓಹೋ ಇರು ಬಿರಣೆ ಅತ್ತು ಇರೊಂಜೆ ಬಿನ್ನೆ ಇಜ್ಜಿಂದಾಂಡ ಸಾರ ಬಿರನಿರು ಬಣ್ಣಗ ಅಕಲ್ನ ಪಾತರ್ನ ಬೊಡ್ಲೆ ಮೋನೆ ತುಯ್ಯರೆ ಆವಂದಿತ್ತಿಜ್ಜಿ ಓಹೋ ಆಂಡ ಈರು ಭತ್ತದ ಬೊಗ್ಗೆ ಕೊಡ್ಲೆ ಮುಲ್ಪದ ವಾತಾವರಣನೇ ಬದಲಾಂಡು ಮಾತಿರ್ಲ ಲಕ್ಕುದಂತದು ಇರೇನೇ ತು ಒಂದುಲ್ಲೇರು ಓಹೋ ಬಿನ್ನೆರಾದ ಬೈದರು ಬತ್ತಿಂಚಿ ಬಿನ್ನೆರನ್ನು ಅರ್ತಿ ಬಿಡ್ತಿಡಿ ಎದುಕೊನ್ನವು ಈ ತುಳುನಾಡದ ಸಂಸ್ಕೃತಿ ಸತ್ಯ ಇಡೆ ಬನ್ನಗ
ಹೂವಾಂಡಲ ಆಸೆನ ದಿಯೊಂದು ಬರ್ಪೇರು ಇರ್ನ ಒತ್ತ ಪೊಲಬುನು ಪನ್ಲೆ ಈರು ಬತ್ತಿನೇನು ತೂನಗ ಯಾನು ಈತಿನೇಟ ಮಲ್ತಿನ ಹೋಮ ಸಾರ್ಥಕ ಅನ್ನೊಂದು ಎನ್ನುವೆ ಈರು ವಾ ದಾನನು ಬಯಕುವರ ಅವೆನು ಕೊರಿಯರೇ ಯಾನು ತಯಾರಾತೆ ಬಲಿ ನಿನ್ನ ಭಕ್ತಿಗೆ ಯಾನು ಸೋಲ್ತೆ ನಿನ್ನ ಭಕ್ತಿಗೆ ಸೋಲ್ತೆ ಅಂದು ಬಲಿ ಎಳ್ಳ ಅಂಗನ ಪನುವೆ ಇತ್ತೆ ಬಂಪೆ ಎನ್ನ ಅಂಗನ ಪನುವೆ ಇತ್ತೆ ಬಂಪೆಯನು ಎನ್ನ ಕಾರಾಡಿ ಮೂಜಿ ಮುಟ್ಟೋ ಮೂಜಿ ಮುಟ್ಟುದನಲ್ಲ ಓಹೋ ನಿನ್ನ ಭಕ್ತಿಗೆ ಸೋಲ್ತೆ ಎನ್ನ ಅಂಗನ ಪನುವೆ ಎನ್ನ ಕಾರಡಿ ಮೂಜಿ ಮುಟ್ಟೋ ಭೂಮಿನ ಗುರುಲ ಬಣ್ಣದರ ಮನೆದಾಯೇ ಎಂಗೆ ದೊಳ್ಳ ಭೂಮಿನ ಗುರುಲ ಬಣ್ಣದರ ಮನೆದಾಯೇ ಇನ್ನೊಂಜಿ ಉಪಕಾರ ಮಾಡ್ಪೋ ಇನ್ನೊಂಜಿ ಉಪಕಾರ ಮಾಡ್ಪೋ ಬಲಿ ಬಿರಣರ ಎನ್ನಂಚಿನ ಅವ್ವೇತೋ ಬಿರಣರಿಗೆ ಈ ದಾನನು ಕೊರೋಂದಿತ್ತಡಲ ಏನನ್ನು ತೂದು ವಿಶೇಷವಾದ ಲೆತ್ತದ ಪಾತಿರ್ಪಾವೊಂದುಲ್ಲ ಅಂದು ಒಂದು ನಿನ್ನ ಮಲ್ಲ ಗುಣ ಅಂದು ಯಾನು ಎನ್ನುವೆ ಸಾಮಾನ್ಯವಾದ ಮಲ್ಲ ನರಮಾನಿ ಎಲ್ಲಿಯ ನರಮಾನಿನ ತೂನಗ ಪಾತಿರ್ನ ಬುಡು ಮೋನನಾಂಡಲ ತೂಪುನವು ಕಮ್ಮಿ ಕೆಲವೇರ ತೂಪೇರು ಆಂಡಲ ಬಾರಿ ಮಲ್ಲ ಮೋನೆನು ಮಂತದು ಕಣ್ಣನು ಅರ್ಲಾದು ಆಂಡ ಈ ಅಂಚತ್ತು ಮರ ನಿಲಿಕೆ ಪರ್ದು ತಿಂಜಿದಿನಂಚಿನ ಮರ ಎಂಚ ಭೂಮಿ ದಂಚಿ ದಂಗದು ಉಂತುಂಡೋ ಅಂಚಿತ್ತಿನ ನಿನ್ನ ಪೊರ್ಲು ಗಂಟದ ಪಾತೆರನು ಕೇಂದ್ರ ಎನ್ನ ಉಡಲು ದಿಂಜಿದು ಬತ್ತುಂಡು ಒರಿಯ ಗೃಹಸ್ಥೆ ಆಯಿನಾಯೇ ತನ್ನ ಇಲ್ಲ ಬಾಕಿಲ್ಗ ಬತ್ತಿನಕ್ಲೆಗೆ ವಾರೀತಿ ಮಾನಾದಿಗೆ ಮನ್ಪಡು ಪನ್ಪಿನೇನು ಲೋಕ ನಿನ್ನನು ತೋದು ಕಲ್ಪ್ಯರೆ ಉಂಡು ತನ್ನ ಇಲ್ಲ ಬಾಕಿಲ್ಗ ಬತ್ತಿನಕ್ಲೆಗೆ ಎಂಕ್ಲೆಗೆ ದಾಲ ಕೊರಿಯರೆ ಆಯಿ ಜಾಂಡಲ ಎಟ್ಟೆಡು ರಟ್ಟು ಪಾತೆರ್ನ ಅವೇ ಅಕ್ಲೆಗೆ ಕೊರ್ಪಿನಂಚಿನ ಮಾಮಲ್ಲ ಮಾನಾದಿಗೆ ಅವು ಅಂದು ಇತೆ ನಿಜವಾದ ಪಂಡ ಎಂಕಲ ನಿಕ್ಕಲ ವಾ ಸಂಬಂಧಲ ಇಜ್ಜಿ ಯಾ ನೀರಿನ ಈ ತಿನ್ನಟ ತುಯಿನೇನೆ ಅತ್ತು ಈ ಜಾತಿಡು ರಕ್ಕಸೆ ಯಾನ ಬಿರಣೆ ಆಂಡ ಮನಸ್ಸದ ಭಾವನೆಗೆ ಜಾತಿ ಭೇದ ಇಜ್ಜಿ ಪನ್ಪಿನೇನು ಈ ತುಳುನಾಡು ತೋಜಾದ ಕೊರಿಯ ಬಲಿ ಅವಂದು ಯಾನಿತ್ತೆ ಬತ್ತಿನ ಕಜ್ಜನು ನಿನ್ನಡವ ನೋಡತ್ತ ಈ ಅನ್ನ ಕಾರ ತೂಯನ ತೂಯೆ ಒಂಜಿ ಈ ತುದ್ದುಂಡು ಈ ಎನ್ನ ಕಾರಡು ಲಪ್ಪು ನಂಚಿನ ಮೂಜಿ ಪಜ್ಯದ ಭೂಮಿನ ಎಂಕ್ ದಾನ ಕೊರಡು ಕುಡವರ ಬಲ್ಲೆ ಅವೇ ಈ ಎನ್ನ ಕಾರಡ ಲಪ್ಪು ನಂಚಿನ ಮೂಜಿ ಪಜ್ಯದ ಭೂಮಿನ ದಾನ ಕೊರೋದು ಸ್ವಾಮಿ ದಾದ ಬನಂದುಲ್ಲರು ಸೂಜಿಗಳು ಬಲಿಯೇತ್ರಿ ಬಾಲೆ ಮಾನೇಡ ಪನೋವೆ ಆದಿ ದೇಜೋನು ಗೋರುವೆ ಆದಿ ದೇಶನು ಕೊರುವೆ
ದೇಸನ್ನು ಕೊರುವೆ ಕೇಂದ್ಲೆ ಮೋಜಿ ಮೊಟ್ಟುದಗೇನ ಬೇಗಪ್ಪ ಇರೆಗೆ ಮೋಜಿ ಮೊಟ್ಟುದಗೇನ ಬೇಗಪ್ಪ ಇರೆ ಬುಡಲ್ ಡಿಚ್ಚಿ ಕಲ್ಮಸ ಪಣವು ಬೋಡೆ ಪಣವು ಬೋಡೆ ಬೊಡ್ಚಪ್ಪ ಬೊಡ್ಚಿ ಪಣವು ಬೋಡೆ ಬೊಡ್ಚಿ ಪಣವು ಬೋಡೆ ಸೋಟಿಗೊಡ್ಡು ಬಲೆಜೇಂದ್ರ ಬಾಲೆ ಮೋನಿಡ ಬಳುವೆ ಆಜಿ ದೇಸನ್ನು ಕೊರುವೆ ಕೇಲೆ ಆಜಿ ದೇಸನ್ನು ಕೊರುವೆ ಕೇಲೆ ಮಾಣಿ ಬಲಿ ಇರು ಕಿನ್ನಿ ಮಾಣಿ ಇರನ ತೂನಗ ಹಾ ಇತ್ತೆ ನೂಲ ಮದಿಮೆ ಆದ ಪಿದೈ ಬತ್ತಿಲಕ್ಕ ತೋಜುವರು ಓಹೋ ಕೆಲವು ಜೋಕ್ಲೆಗ್ ಮಲ್ಲಕ್ಲೆನ್ ತೂನಗ ಪೋಡಿಗೆ ಅಂದಪ್ಪ ದಾದನೋ ಕೇನೊಡೊಂದು ಆಲೋಚನೆ ಮಲ್ಪುವೆರು ಹಾ ಆಂಡ ಕಣ್ಣೆದುರುಗು ತಿಕ್ಕನಗ ಪೋಡಿದು ಬೇತಿದಾದನೋ ಕೇನು ಇಲ್ಲ ಹಾ ಇರೆಗ್ ಅಂಚದಾದಂಡಲ ಏನನ್ನು ತೂನಗ ಪೋಡಿಗೆ ಅಂಡಿ ಇಜ್ಜಪ್ಪ ಇಜ್ಜಿದಾಂಡ ಹಾ ಮೂಜಿ ಭಜ್ಜದ ನೆಲ ಹಾ ಈರೇ ಉಪ್ಪುನು ಮೂಜಿ ಕುಕ್ಕುದ ತುದ್ದ ಇರ್ನ ಕಿನ್ಯ ಪಾದಡು ಮೂಜಿ ಮುಟ್ಟುದ ನೆಲನು ಪತದಿರ್ದಾದ ಮಲ್ಪುವರು ನಮ ಇಲ್ಲಿ ಬಾಳೆಡಂಡಲ ದೇವೇರಿನ ತೂಪ ಅಕ್ಲೆಡ ಒವ್ವೇ ರೀತಿದ ಮೋಸ ವಂಚನೆ ಕಪಟ ಪನ್ಪಿನವು ಉಪ್ಪುಜಿ ಸತ್ಯ ಅಕ್ಲೆಗ್ ಪುರಿಯರ್ಪುಲ ಉಪ್ಪುಜಿ ಯಾನು ಈ ಏಳು ಬಲಿ ಚಕ್ರವರ್ತಿಗೆ 7 ಕುದುರದ ಅಧಿಪತ್ಯ ಉಂಡು ಓಹೋ ಐಟು ಒಂಜಿ ಕುದುರುನು ಬೋಡಂಡ ಕೊರ್ಪೆ ಇಜ್ಜಿನ ವಸ್ತ್ರದಾನ ಕೊರ್ಪಾನ್ಪುವೆ ಗೋದಾನ ಕೇನ್ಲಿ ಓಹೋ ಅವಲ ಹತ್ತಂದಂಡ ಕನ್ಯಾದಾನ ಕೇನ್ಲಿ ಉದ್ದೇನ ಮಾತ ಕೇನುನ ಬುರ್ದು ಈ ಮೂಜಿ ಮುಟ್ಟುದ ನೆಲನು ಕೇಳವು ನ್ಯಾಯನ ಬಲಿ ಯಾನು ಬೇತೆ ದಾಲ ದಾನಕ್ಕೇನಾಂದಿನೇಕ್ಲ ಕಾರಣ ಉಂಡು ಕಾರಣ ಉಂಡೆ ಅಂದ್ ಈ ಭೂಮಿ ಪುತ್ರಿ ಅತ್ತ ಭೂಮಿ ಪುತ್ರಿ ಈ ಕೇಣ ಪುಲ್ಪುದ ಜಾಮ ಪರುವಿಯೋಗ ಎಲ್ಲೆ ಕಾಂಡೆ ಭೂಮಿ ಪುತ್ರಿ ಬಲ್ಪುದ ಜಾಮ ಬರುವಿಯ ಸವಕಾದುಡು ಸವಕಾಸುಡು ಬರ್ಪೆ ಧರ್ಮೋ ಕರ್ಮದ ನೇಮಗಾತರ ಭೂಮಿದಾನ ಅಂದು ಬಲಿ ಧರ್ಮೋ ಕರ್ಮದ ನೇಮಗಾತರ ಭೂಮಿದಾನ ಭೂಮಿದಾನ ಬಲಿ ಬಿರಣರೆ ಯಾನಿತ್ತೆ ಕೇಂಡಿನಂಚಿನ ಮೂಜಿ ಪಜ್ಜದ ಭೂಮಿಡು ಎಂಕ ದಾಲ ಮಂಪೆರೆ ಆಯಿ ಜಾಂಡಲ ಇತ್ತೆ ಯಾನು ಕುಲ್ದತ್ತ ತೂಲಗೆ ಇಂಚ ಅಟ್ಟೆ ಬಾಯಿ ಪಾಡ್ದಂಡ್ಲ ಕುಲ್ಲೋಲೆತ ಓಹೋ ಎಂಕ್ ಜಪ ಮನ್ಪುನಾತ್ ಜಾಗೆ ತಿಕ್ಕಂಡ ಯಾವು ಐಕ್ ಎಂಕ್ಲೆಡ ಆಚಮನ ಅಂತ ಪನ್ಪೇರು ಬುಕ ಈ ಎನಡಕೇನೊಂದುಲ್ಲ ಇರೆಗೊಂಜಿ ಕುದುರನು ಬೋಡನ್ಲ ಯಾನು ಕೊರ್ಪೆ ಪಂಡದು ಅಂದ್ ಉಂಡತ್ತೆ ಅದು
ಅತ್ತಪ್ಪ ನಿನ್ನಡ ಮಸ್ತ್ ಕುದುರುಂಡು ಐದೊಂಜಿ ಕುದುರು ಎಂಕು ಗೊರ್ಪುನ ನಿಕ್ಕ ಮಲ್ಲ ಸಂಗತಿಯ ಒಂದು ಆಂಡ ಆ ಕುದುರು ನಿನ್ನಡ್ದು ದೆತ್ತೊಂದು ಐನ ಆಳ್ವಿಕೆ ಮನ್ಪುನ ತಾಕತ್ತು ಎಂಕು ಬೋಡತ್ತ ಓಹೋ ಬುಕ ಈ ಕೇಂಡ ಗೋದಾನ ಬೋಡೆ ಪಂಡು ಗೋದಾನ ಮಹಾದಾನ ಆಂಡ ಇತ್ತೆ ಕೊಂಡದು ಯಾನ್ ದಾದ ಮನ್ಪುನು ಪನ್ಲೆಗೆ ಐಕ ಕಟ್ಟಿಯರೆ ಕಿದೆ ಆವಡು ತಿನಿಯರೆ ಪಂತ್ಯ ಆವಡು ಪರಿಯರೆ ಅರ್ಕಂಜಿ ದೀವಡು ಒಂದು ಮಾತ ಎಂಕಿತ್ತೆ ಬಂಗಾವು ತೋಜುಂಡು ಕಿನ್ನಿ ಮಾನ್ಯತೆ ಈ ಬುಕ ಕೇಂಡ ಪಣವು ಬೋಡೆ ಪಂಡದು ಐತೆಳಕ ಪನೊಂದುಲ್ಲ ಈಗ ಕಿನ್ನಿ ಮಾಣಿ ಪಂಡು ಈ ಕಿನ್ನಿ ಮಾಣಿಗೆ ದಾಯಗಪ್ಪ ಪಣವು ಬುಕ ಈ ಕಡೆಕ್ಕೊಂಜಿ ಕೇಂಡತ ಬಲಿ ಅನ್ನಡ ಅವು ಎಂಕ್ ಆತ ಸರಿ ಕಟ್ಟಡು ಅರ್ಥ ಆತಜಿ ಹೌದಾದಕ್ಕೆ ಎನ್ನಯ್ಯ ಅವೇ ಕನ್ಯಾದಾನ ಏರೆಗೆ ಅದೇ ಇರೆ ಕೊಂಚ ಮದುವೆ ಮಿನಿ ಮಲ್ಪುಗಾನ ಅಂದು ಕಿನ್ನಿ ಮಾನ್ಯತಿ ಓ ಬಲಿ ಅಂಚಿನ ಒವ್ವೆ ಆಸೆನು ದೀವೊಂದು ಯಾನು ಇಡೆಗೆ ಬತ್ತಿನಾಯೆ ಅತ್ತು ಈ ಆಸೆ ಒಂಜಿ ಆಯ್ನೆಡ್ದು ಬುಕ್ಕ ನನಂಜಿ ಆವಡು ಪಂಡು ನನಂಜಿ ಆಯ್ನೆಡ್ದು ಬುಕ್ಕ ಕುಡಂಜಿ ಆವಡು ಒಂದು ಅಂಚ ಆಸೆ ಮಿತ ಮಿತೇ ಪೋಪುಣಿಗೆ ತೆರಿ ನಕಲು ಒಂಜಿ ಪಾತೆರ ಪಂತಿರು ಆಸೆ ಪಂಡ ತೂತ ಲೆಕ್ಕ ಪಂಡ ಒಂಜಿ ತೂಟನು ಪತ್ತಾದ ಏತೇ ತಿರ್ತಿ ಪತ್ತನಲ ಆಯ್ತ ತೂ ಮಿತ್ತ ಮೇಕೇ ಪೋಪುಂಡು ಅಂಚಾದೆ ಯಾನ ನಿನ್ನಡ ಪಣ್ಣೆ ಬಲಿ ಎನ್ನ ನಿತ್ಯ ಕರ್ಮಲು ಮನ್ಪಿನಾತ ಜಾಗೆ ತಿಕ್ಕಂಡ ಯಾವೂ ಪಂಡದು ಅವ್ವಂದು ಯಾನಿತ್ತೆ ಕೇಂಡೆ ಬಂದು ಈ ಇತ್ತನೆ ಗಡಿ ಬಿಡಿ ಮಿನಿ ಮಂತ್ರೋಡ್ಚಿ ಇಜ್ಜಪ್ಪ ಯಾನ ಎಲ್ಲೆ ಕಾಂಡೆ ಸಾವಕಾಸಡು ಬರ್ಪೆ ಅಪ್ಪಗ ಈ ಅಂಕ ಕೊರ್ನ ಆವು ಸರಿ ಸರಿ ಇರ್ನ ಪಾತ್ರದ ಲೆಕ್ಕನೆ ಅವಡು ಅಪಗಾಂಡ ಯಾನ ಎಲ್ಲೆ ಪುಳ್ಯ ಕಾಂಡೆ ಬರ್ಪೆ ಅವಡು பெரியாரே சுக்ரிரு குபி தொடோ பண்டிரி ಕೊರಡ ಭೂಮಿ ದಾನ ಕೊರಡ ಭೂಮಿನೇ ಕೊರಡ ಭೂಮಿ ದಾನ ಕೊರೋಡು ಬಂಗಾರಿನೇ ಕೊರು ಬಂಗಾರೇನು ಅರತನ ಮಾರಡ ಬಾಲೆ ಅರತನ ಮಾರಡ ಬಾಲೆ ತಿರಿಜಾರೆ ಸುಕ್ರಿರು ಗುಪಿ ತೊಡೋ ಪಂಡಿರು ಬಲಿ ಈ ಪಾತೆರ್ನಾಗ ತಿಕ್ಕಡ ಏತಲ ಪಾತೆರು ಅದ ದುಂಬು ಪಿರವು ಏರು ಉಲ್ಲೇರು మనకి ಏನನೇ నిక్కిజ్జి ఈ లోకడు ఆపిన మాత పాತೆರೊಡೆ దీనికి ఏన్నంచనే నిన్న కైతಡೆ ಬೈದೆ ದಾಯೆ ಒಂಜಿ ಪಾತೆರನ್ನು ಮಾತಿ ನಿಮ್ ನಗೆ ನುಡಿಯು ಮಾತಿ ನಿಮ್ ಹಾಗೆ ಹೊಲೆಯು ಮಾತೇ ಮಾಣಿಕ್ಯ ಬಂಡತಿ ಬತ್ತೆನವರಿ ಕುಂಟೆ ಬೆರಣೆ ನಿನ್ನ ಕೈತಡೆ ಅಂದು ಐದಾದಕ್ಕೇನಿ ಮೂಜಿ ಬಜ್ಜದ ನೆಲಕೆಂಡಿ ಕೊರುವೆಂದು ಭಾಷೆ ಕೊರಿಯನಾ ಅಂದು ಗುರುಕುಲೆ ಬಲಿ ನಮ್ಮ ದಾನ ಕೊರ್ನಾಗ ಮಸ್ತ್ ಆಲೋಚನೆ ಮಲ್ಪೊಡು ತರೆ ತೂದು ಎಣ್ಣೆ ದಾನ ಮಲ್ಪೊಡಿಗೆ ಬಂಜಿ ತೂದು ಅನ್ನದಾನ ಮಲ್ಪೊಡಿಗೆ ಮೇಯ್ ತೂದು ವಸ್ತ್ರದಾನ ಮಲ್ಪೊಡಿಗೆ ನಮ್ಮ ತಾದಿಟ್ಟು ನಡತೊಂದು ಪೋನಾಗ ಉರಿಯನ ದಯನೀಯ ಸ್ಥಿತಿನ ತೂದು ಆಯ್ಕ ಜಾಸ್ತಿ ಭಿಕ್ಷೆ ಪಡ್ನ ದಾನೆ ಅವು ಬಯ್ಯನಗ ದಾದನಲ ಅಮಲ್ ವಸುದೆ ತಂದು ಹೆಂಚಿನ ಅಣ್ಣ ಬೊಡ್ಚಂದಿನ ಕಜ್ಜೆ ಮಲ್ತನೇಂಡ ಆ ಪಾಪದ ಫಲ ನಮಕ್ ಬರ್ಪುಡು ಅಂಚಿನ ಪಿರಣೆದಲ ಅತ್ತಪ್ಪ ఆయన కైట్ తుయన ఇంచిన అంజి గిండె ఎత్తినత అవైత బంగాರದ గిండె ಬತ್ತೊಂದು ಏರನ್ನ ಅಟ್ಟೇರವರು ಏರ ఆయన ಮಾರ್ನ ಈಗ ಮೂಜಿ ತಲೆ ಮಾರ್ಗ ಕುಲ್ಲು ತಗೊಂಡು ಏರ ಯಾವತ್ತ ಬೊಕ್ಕ ఆయన ಜನಿವಾರ ಬಂಗಾರದ ಕೋಟೆ ಮಲ್ಲ ಮುಟ್ಟು ಇಂದೆಂತದನಿಗೆ ದಾಲ ಸಂಶಯ ಬತ್ತಿಜತ ಇಜ್ಜತಿ
ಬೆರಣೆನಾ ఆయన అప్పే కేండనా యాన కేండి కేండి లజ్జే పంత లజ్జి ಆದಿತಿ ದೇವಿ ಬಕ ಕಶ್ಯಪೇರ್ನ ಮಗೆ ಆದ ಬಿಟ್ಟದು ನಿಕ್ಕೊಂಜಿ ಗತಿತೋ ಚೇರ ಬತ್ತಿನಾಯೇ ಬೇತೆ ಏರ್ಲಾತ್ ಈ ನಿತ್ಯ ಮೂಜಿ ಬರ್ತು ಪೂಜೆ ಮಲ್ತೊಂದಿಲ್ಲತ್ತ ಆ ವೈಕುಂಠದ ಸಿರಿನಾರಾಯಣನೇ ಬೈದೆ ಸಿರಿನಾರಾಯಣೆ ಆ ದೇವತೆಲ್ನ ಪಾತ್ರೆಗೆಂಡಿದು ಅಕ್ಲ ಪಕ್ಷ ವಹಿಸೊಂದು ನೀನ ತಿರ್ತು ಚಪಡಾಯರ ಬೈತನೇ ಬೇತೆ ಏರ್ಲಾತ್ ಈ ಆಯ್ಗೆ ಕೊರ್ಪನ ಪಾತ್ರನೆ ಬುಡು ಆಯ್ಗೆ ಎಲ್ಲೆ ಬತ್ತಾನಗ ಕೋಡೆ ಕೊರ್ಪೆ ಬಂದು ನೀನು ಕೊರ್ರ ಆಪುಜಿ ಬನ್ನಿ ಪಾತ್ರನ ಬುಡು ಕೊರಿಯಣ ಈ ಸರ್ವನಾಶಾಪ ಗುರುಕುಲೇ ದಾದ ಮನೊಂದೊಲ್ಲರು ಭಾಷೆ ಮಾರುನ ಬಲ್ಡೆ ಯಾನತ್ತ ಗುರುಕುಲೇ ಭಾಷೆ ಮಾರುನ ಬಲ್ಡೆ ಯಾನತ್ತಿ ಅಳ್ಳಿರಿ ದೇಶೋ ನಾಂಡಲ್ಲ ಬುಡುದು ಕೊರುವೆ ದೇಶ ನಾಂಡಲ ಬಿಡುವೆ ದೇಶೋ ನಾಂಡಲ್ಲ ಬುಡುದು ಕೊರುವೆ ಮೀಸೆ ದಿದ್ದಾಪಿನ ನಾಲೇದಿಯಾನತ್ತು ನಾಲೇಸಿಯಾನತ್ತು ಮೀಸೆ ದಿದ್ದಾಪಿನ ಭಾಷೆ ದಂಜನೆ ನಡೆದು ಕೊರುವೆ ಅಂದೆ ಭಾಷೆ ದಂಜನೆ ನಡೆದು ಕೊರುವೆ ಭಾಷೆ ಮಾರುನ ಬಲ್ಟೆಯಾನತ್ ಅಣ್ಣರೇ ಮಾಣಿನ ಒರುಟು ಬತ್ತಿನಾಯೇ ನಾಲ್ಕಾಯ್ತ ನಾರಾಯಣ ಇರೇ ಪನೊಂದುಲ್ಲ ಅಂದೆ ಎನ್ನ ಕಣ್ಣನೇ ಎಂಕ ನಂಬಿರ ಸಾಧ್ಯ ಒಂದಿಜ್ಜಿ ಏರೇನು ನಮ್ಮ ಚರ್ಮದ ಕನ್ನಡ ತುಯರ ಸಾಧ್ಯ ಇಜ್ಜಿಂದು ಎನ್ನುದನ ಅಂಚಿನ ಮಲ್ಲ ಶಕ್ತಿ ಇನಿ ನಮ್ಮಡಿಗೆ ಬೈದೇರ್ನಾಂಡ ನೇರ್ದು ಮಲ್ಲ ಸಂತೋಷ ಬೇತಿದಾದ ಉಂಡು ಪಲ್ಲಿಗೆ ಇರ್ನ ಪಾತರ ಕೇನಂದಿ ತಿಲಕನೇ ಎನ್ನ ಮೇಯ್ತರು ಮಸರ್ತ ಒಂದುಂಡು ನಮ್ಮ ಯಾಪಲ ತುಡರ ಪತ್ತಾದ ಆರಾಧನೆ ಮಲ್ಪನಂಚಿನ ಆ ನಾರಾಯಣ ದೇವರೇ ಇನಿ ನಮ್ಮಡಿಗೆ ಬೈದಿರ್ನಾಂಡ ಒಂದು ಎನ್ನ ಭಾಗ್ಯ ಅದ್ದು ಗುರುಕುಲೆ ಈ ತುಳುನಾಡದ ಭಾಗ್ಯ ಅಂದೇ ಪನೊಲಿ ಗುರುಕುಲೆ ಎಡ್ಡೆ ಪೊರ್ತುಗು ಬರ್ತದೆ ಎಂಕ ಜ್ಞಾನನು ಕೊರಿಯರು ಇಜ್ಜಿನಾಂಡ ಎಲ್ಲೆ ಬರ್ಪಿನ ಮಾನಿಗೆ ಯಾನು ಭೂಮಿ ಕೊರ್ಪಜಿಂದು ಪಿರ ಕಡಪುಡ್ದುಂಡ ಎಂಚಿನ ಪಾಪಾತ್ಮೆ ಯಾನಾತ್ವಿ ಯಾನ ದೇಶ ನಾಡಲ ಬಿಡುವೆ ಕೋಶ ನಾಡಲ ಬಿಡುವೆ ಕೊರಿಂಚಿ ಭಾಷೆನು ಬಿಡಯೇ ಭಾಷೆ ಮಾರುನಾಯೇ ಕನಿಷ್ಠಿ ಭಾಷೆ ಒರಿಪಾವುನಾಯೇ ಬಂಟೆ ಬಂಟನಕ್ಲು ಓವೆನಾಡಲ ಬಿಡುವೆರು ಭಾಷೆನು ಬಿಡಯರು ಈ ಬಲಿನ ಮೀಸೆ ಯಾಪಲ ಮಿತ್ತ ಮೇಯ್ಕ ಮೋನೆ ಪಾರ್ದೊಪ್ಪುನು ಮೀಸೆ ತಿರ್ತಾಪಿನ ನಾಲೇಸಿ ಯಾನತ್ತು ಗುರುಕುಲೇ ಎನ್ನ ಪಾತೆರನು ಬಿಡಯೇ ಬಲಿ ಈ ಬದುಕದಿತ್ತದೆ ಮಲ್ಪಡಾಯಿನ ಕಜ್ಜ ನನಲ ಉಂಡು ರಾಯದಾಯಿ ಪಣ್ಣಿ ಬಾದಿರ ಕೆಬಿ ಕೊರ್ತುಕೇನ ಕಾಯ ಬಿಡುವೆ ರಾಯಗಾತರ ಕೊರ್ತುಕೇನ ಕಾಯ ಬಿಡುವೆ ರಾಯಗಾತರ ಕೆಬಿ ಕೊರ್ತುಕೇನ ಕಾಯ ಬಿಡುವೆ ರಾಯಗಾತರ ಮಾಯ ಮದಿ ಪೋಲತ್ತ ತೆರಿಲ ಗಾಯಗ ದೇ ತುಗಿ ಬೊಯ್ಲ
ಯುಗಾದಿ ಮಂದಿ ಮಾತ ಬಾಯಿ ಬಿಡುದು ಕುಳಿತೇರಪ್ಪ ರಾಜದಾಯಿ ಪನಿ ಪಾದರ ಕೆಬಿ ಕೊತ್ತು ಕೇನ ಕಾಯ ಬಿಡುವೆ ರಾಯ ಗಾತರ ವೈರೋಚನಿ ಗುರುಕುಲೆ ನಮ್ಮ ಸೈತನ ಎಲ್ಲದಾನಿ ಈ ಪ್ರಪಂಚನೇ ನಮ್ಮ ಪಾಲಿಗೆ ಸೈತಿಲೇಕ ನಮ್ಮ ಸಾಧನೆ ಮಲ್ಪಡಾಂಡ ಅವು ಬದುಕದಿತ್ತದೆ ಮಲ್ಪೊಡಿಗೆ ಈ ಬಾರಿ ಬಂಗಡ ಮಲ್ತಿನಂಚಿನ ಸಾಧನೆ ಇತ್ತೆ ಮಲ್ತೊಂದಿಪ್ಪು ನಾವು ನೂದನೇ ಯಾಗ ಮುಂದೇನೆ ಮುಗಿತಾನ್ ಬಂಡ ಈ ಇಂದ್ರನ ಪಟ್ಟಗು ಯೋಗ್ಯ ಆಪ ಮುಂದೇನೆ ತಪ್ಪ ಇರಬೋಡಾದು ಆ ದೇವೇಂದ್ರೆ ಈ ಕೆಲಸನ ಮಲ್ತದೆ ನಾರಾಯಣ ದೇವರಿಡ ಬಂಡದು ನಿಕ್ಕ ಮಂಕ ಮರಲೆ ಪತ್ತಾಯಿರಬಾಡಾದು ಆ ಈರು ಪಡ ಬರ್ತದೆ ನಿನ್ನಡ ದಾನಕ್ಕೇನೊಂದುಳ್ಳೆ ನಿನ್ನ ನಂಬದೆ ಅವೇತೋ ರಕ್ಕಸರು ದಿನದೇ ತೊಂದುಳ್ಳೇರು ಎಲ್ಲೆದಾನಿ ಇಜ್ಜಾಂದು ಪಂಡ ಅಕ್ಲಿ ನೆಲೆ ಇಜ್ಜಾಂದಿಲೆ ಕಾವು ಅಂಚಾದು ಆ ನಾರಾಯಣನಿಕ್ ವರ ಕೊರ್ರ ಬತ್ತಿನತ್ತು ನಿನ್ನ ತೀರ್ಥ ಜಪಡಾಯರ ಬೈದಿನಿ ಅಂಚಾತೆ ಬಾರಿ ಬಂಗಡ ಮಲ್ತಿನಂಚಿನ ನಿನ್ನ ಸಾಧನೆಯನ್ನು ಒರಿಪಾಯರ ತೂಲ ಗುರುಕುಲೆ ಸತ್ಯದ ಮಹಿಮೆ ದಾದಾಂದು ಒಂಜಿ ಕಾಲೋಡು ಪಂಡು ಕೊಡ್ತಿನಾರಿ ನಮ್ಮ ಏತು ದಿನ ಬದುಕೆ ಪನ್ಪಿನವು ಮುಖ್ಯ ಬದುಕಿನಾತ ದಿನ ಎಂಚ ಬದುಕೆ ಪನ್ಪಿನವೇ ಮುಖ್ಯ 4 ದಿನದ ಬದುಕುಡು ನಮ್ಮ ಸತ್ಯನು ಒರಿಪಾಂದಾಂಡ ಆ ಸೂರ್ಯ ಚಂದ್ರರು ಉಪ್ಪಿನೇಟ ನಮ್ಮ ಕೀರ್ತಿ ಒರಿಯು ಒಂಜಿ ವೇಳೆ ಎಲ್ಲೆ ಬರ್ಪಿನ ಮಾನಿಗೆ ಯಾನು ಭೂಮಿ ಕೊರ್ಪಜಿ ಪಿರ ಕಡಪುಡ್ದುನ್ನಾಂಡ ಯಾನು ಈತಿನೇಟ ದಾನ ಮಲ್ತನೆಕ್ಕೆ ದಾದ ಫಲ ಉಂಟು ಆತು ಮಾತ್ರ ಎತ್ತು ಎಲ್ಲೆ ನಮ್ಮ ಕುಲೇ ತಾಟಿ ಬಟ್ಟದು ತಿಳಿಪೇರು ಬೊಕ್ಕ ಇರೆಗ್ಲ ಒಂಜಿ ಕಲಂಕ ಬರು ರಾತ್ರಿ ಪುಲ್ಯಾಪಿನೇರ್ ದುಂಬು ಗುರುಕುಲು ಅರಸುಲಿನ ಮಂಡೆ ತಿರ್ಗಾಯರು ಪಡೆದು ಎಂಕ್ಲೆಗ್ ನಾಲಾಯಿ ಮುಖ್ಯ ಆ ನಾಲಾಯಿನ ಬಡ್ಡ ಮಲ್ಪಯ ಇಂದು ಕೂಟನ ಕತ್ತಿ ಅತ್ತು ವಾಣಿದೇವಿ ಕುಲ್ಲುನ ಜಾಗೆ ಆಜಿ ರಸ ತಿಂದು ಉಬ್ಬಿರ ಇತ್ತಿ ನಾವು ನೆಕ್ ವಾಗೀಂದ್ರೆ ಅಂದ್ ಪನ್ಪೆರು ಅಂಚಿನ ನಾಲಾಯ್ಡು ವಾ ಕಾರಣಗುಳ ಸುಳ್ಳು ಪಣೆ ಗುರುಕುಲೆ ಸುಳ್ಳು ಪಣೆ ಬಲಿ ಎಂಕೆ ಮದತು ಪೋಪಡೊಂದು ಈ ಹಿಂದೆ ಮಾತ್ರ ನೆನಪು ಮಲ್ಪನ ಜೀವನಡು ಓಲು ಮಾತ ಸುಳ್ಳು ಪಣಲಿ ಬನ್ಪಡೇನೆ ಶಾಸ್ತ್ರನೇ ಪಂತಂಡೆ ತೆರಿವನಿಕ್ಕೆ ಈ ಸತ್ಯ ಬಕ್ಕ ಸುಳ್ಳು ಬನ್ಪಿನ ಒಂಜಿ ನಾಣ್ಯದ ಒಂಜಿ ಪಾವಲಿದ ರಡ್ಡೆ ಮೋನದ ಲೆಕ್ಕ ಈ ಪನ್ಪಿನವಿತ್ತೆ ಸತ್ಯ ಬೆರಣಡತ್ತೆ ಆಯ ನಾರಾಯಣೆ ಆಯನ ನಿಜವೇಶನ ಮದೆ ಮಲ್ತದೆ ಸುಳ್ಳು ಬೆರಣದ ಬೈದೆ ಅಂಚಾತ ಈ ಆಯಗ ಕೊರ್ಪುಜಿ ಪಂಡಡ ಹೌದಲ್ಲ ಸುಳ್ಳು ಆಪುಜಿ ಜೀವನಡು ನಮಗೆ ಕೆಲವು ಸಂದರ್ಭಡು ಸುಳ್ಳು ಪನೋಲಿ ಒಂಜಿ ಬೆರಣನ ರಕ್ಷಣೆ ಮಲ್ಪನಲ್ಪ ಸುಳ್ಳು ಪನೋಲಿ ಒಂಜಿ ಬ್ಯಾರದಾಯೇ ಸುಳ್ಳು ಪನೋಲಿ ಪೆತ್ತನ ರಕ್ಷಣೆ ಮಲ್ಪನಲ್ಪ ಸುಳ್ಳು ಪನೋಲಿ ಅಂಚನೆ 1000 ಸುಳ್ಳು ಪಂಡದಿಲ್ಲ ಒಂಜಿ ಪೊಣ್ಣನ ಮದುವೆ ಮಲ್ತು ಕೊರಳಿಗೆ ಈ ನಾರಾಯಣನಿಕ್ಕೆ ಓಳು ಮಾತ ನಿನ್ನ ಹಿರಿಯಾಕ್ಳಿಗೆ ಓಳು ಮಾತ ಅನ್ಯಾಯ ಮಲ್ತದೆ ನೆನಪು ಅನ್ಪು ದುಂಬಗ ಮೀನದ ಹೊರಟು ಬರ್ತದೆ ತಮಾಸುರನ ಕೆರಿಯೆ ಪಂಜಿತ ಹೊರಟು ಬರ್ತದೆ ಹಿರಣ್ಯಾಕ್ಷನ ಕೆರಿಯೆ ನರಸಿಂಹ ಆದ ಹಿರಣ್ಯ ಕಶ್ಯಪನ ಕೆರಿಯೆ ಇತ್ತೆ ವಾಮನೆ ಆದ ನಿನ್ನನ ದೆಪ್ಪೆರ ಬೈದೆ ಅಂಚಾದ ಆಲೋಚನೆ ಮಲ್ತದೆ ಪಜ್ಜದಿಲ್ಲ ವಾ ಸಂದರ್ಭಡು ಮಾತ ಸುಳ್ಳು ಪಣಲಿ ಪಂಡದು ಭಾರಿ ಪೊರ್ಲುಡು ಪಂಡರ್ ಬದುಕೆರೆಗಾದು ಸುಳ್ಳು ಪಣಲಿ ಆಂಡ ನಾರಾಯಣ ದೇವರಿನ ತೂಯಿ ಬುಕ್ಕ ಎಂಕ್ ಬದುಕೊಡು ಪನ್ಪುನ ವಾ ಆಸಲ ಇಜ್ಜಿ ಎಂಕ್ ಬುದ್ಧಿ ತೆರಿನೇರ್ದ ಬೊಕ್ಕ ಈತಿನೇಟ ದೇವೇರ್ನ ಮಂದಿರಗೋಬಹುದು ಪೂಜೆ ಕೊರ್ಪು ನಂಚಿನ ಅತ್ತೇನರ್ಧ ಪೂಜೆ ತೊನ್ನಂಚಿನ ಆ ಮೂರ್ತಿಯೇ ಇನಿ ನಮ್ಮಡಿಗೆ ಬೈದಿರ್ದಾಂಡ ಐನು ಕಲೆ ಉಣ್ಣಂಚಿನ ಪೊಡುಂಬೆ ಯಾನತ್ತು ಇನಿ ಯಾನು ನಾಶ ಆಂಡ ಊರು ಒರಿಯು ಒಂಜಿ ವೇಳೆ ಯಾನು ಸುಳ್ಳು ಪಂಡ ಊರು ಪೊತ್ತು ಐಕ್ ಬೋಡಾದು ಎಂಕ್ ಈತಿನೇಟ ಕಲ್ಪಾದು ಒಂಜಿ ಸರಿತಾದಿಡು ನಡಪು ಲೆಕ್ಕ ಮಲ್ತಾರು ಇರೆಗೆ ಎನ್ನ ಉಡಲದಿಂಜಿ ಸೊಲ್ಮೇಲು ಮಾನಿಗೆ ಕೊರಿ ಪಾತೆರಗು ತಪ್ಪುಜಿ ಪಂಡದು ಯಾನು ಬಾರಿ ಬೇನೆಡ ಪನಂದುಲ್ಲೆ ಗುರುಕುಲೆ
ಅಪಗಾಣನಿಕೆ ಏನರ್ದು ಮಲ್ಲ ಮಾಣಿ ಅದು போயತ್ತ ಬುಡುವೆಂದೆನ್ಯನಾ ಬಾಳರಗಳ ಕೆಚ್ಚಿ ಬುದ್ಧಿಯ ಸೋದಿಗೆ ಕೇಳು ಬಿತ್ತಿಯ ಮೂಳು ರಿಡ ನಿಕ್ಕಿಚ್ಚಿ ತೆಟ್ಟಿದೆ ಪೋಲೈಲ ಬಲೀ ಲೋಕಡೊಂಜಿ ಪಾತ್ರ ಉಂಡು ಹರ ಮುನಿದರೆ ಗುರು ಕಾವ ಗುರು ಮುನಿದರೆ ಈ ಜಗದೊಳು ಕಾಯುವರೆ ಯಾರು ಬಂಡ ನಿನ್ನನ್ನು ಈತ ಎತ್ತರಗ ಕಣತೆ ಈತ ಪುದರ ತಿಕ್ಕಲಕ್ಕ ಮಲ್ತೆ ದುಂಬು ದೇವೇಂದ್ರಡ ಪೆಟ್ಟು ತಿಂದದೆ ಸೋತದು ಪೂರ್ಣಪಗ ವೈಜಯಂತಿ ಯಾಗ ಮಲ್ತದೆ ಆಯನಿಗೆ ಎಂದಲೆಕ್ಕ ಮಲ್ತೆ ಮಾತ್ರತ್ತೆ ಇಂದುವೆ ಯಾಗ ಮಂಟಪಡು ನಿನ್ನ ಕುದುರೆ ಕಂಡದು ಪೋನಗ ಯಾನೇ ದುಮ್ಮು ಅಂತದೊಂಜಿ ರಕ್ಕಸಿನಿ ಸೃಷ್ಟಿ ಮಲ್ತದೆ ಕುದುರೆ ತಿಕ್ಕುಲೆಕ್ಕ ಮಲ್ತೆ ಇನಿಯ ನಾರಾಯಣೆ ಮುನಿಯಂದಾಂಡ ನಿನ್ನ ರಕ್ಷಣೆಗೆ ಯಾನುಲ್ಲೆ ನಿನ್ನ ಪಾತ್ರ ಬಿಡು ಮಾಡಿಗೆ ಕೊರಿಂಚಿ ಪಾತ್ರನು ಕಾರಣಗಳ ಬಿಡೆ ಅಪಗಣ ಈತ ಮಾತ ಮನ್ಪಣೆ ವೈಕು ಬಡಾದು ನಿನ್ನ ಸ್ಥಾನಗ ಬಡಾದತ್ತ ಈ ಸ್ಥಾನ ಭ್ರಷ್ಟ ಅದು ಬೋಲ ದುಂಬಗ ಈ ಸ್ಥಾನ ಭ್ರಷ್ಟ ಅದು ಬೋಲ ಸ್ಥಾನ ಭ್ರಷ್ಟ ಅದು ಬೋಲ ಗುರುಕುಲೇ ಹಣದ ಬರಬುನು ಹಣದ ಬರಬುನು ಗುಣದ ಶಾಪ ಗೋತಾರೇನೆ ಹೊರುವೆ ಯಾನೆ ನೋಟೋ ಹೋಮದ ಕಜ್ಜ ಕರಿದಿನೇ ಚನುಡು ಹೋಮದ ನೇಚ ಕರಿದಿನಿ ಸಣಯಿ ಕೊರುವೆ ಸಣಯಿ ಕೊರುವೆ ಸಣಯಿ ಕೊರುವೆ ಹಣೆದ ಬರವುನು ಮೇರು ನೇರೆಗೆ ಗುಡುದ ಶಾಪಗು ತರೆನೆ ಕೋರುವೆ ಪುಟ್ಟು ನಗನೆ ನಮ್ ಇಂಚೆನೇ ಬದುಕೊಡು ಪಂಡದು ಬೆರ್ಮೆದೇವರು ನಮ್ಮ ಮುಂಡೋಡು ಬರೆದಿಪ್ಪುವಿರು ಅವೇನು ಮೀರ್ಯರೇ ಏರಿರ್ದಲ ಸಾಧ್ಯ ಇಜ್ಜಿ ಇಂದು ಒಂಜಿ ಜನ್ಮದ ಲೆಕ್ಕ ಹತ್ತು ಅವು ಏತೋ ಜನ್ಮದ ಲೆಕ್ಕಾಚಾರದ ಪ್ರತಿರೂಪವಾದ ನಮ್ಮ ಈ ಭೂಮಿಡು ಬದುಕೊಂದಿಲ್ಲ ಕೆಲವೇರು ಪನ್ಪೇರು ಅವೇನು ಮಲ್ತೆ ಉಂದೇನು ಮಲ್ತೆ ಮಲ್ಲ ಇಲ್ಲ ಕಟ್ಟಾಯೆ ಪಂಡದು ಆಂಡ ನಿಜವಾದ ಅಯೆ ಮಲ್ತಿನಿ ಹತ್ತು ಆಗ ಅನುಭವಿಸಿನ ಯೋಗ ಇತ್ತು ನೆರ್ದಾವರ ಆಗ ಒದಗತ್ತು ಬತ್ತನು ಯಾನು ಎನ್ನವು ಪಂಪಿನವು ಈ ಲೋಕಡು ದಾಲ ಇಜ್ಜಿ ಒಂಜತ್ತು ಒಂಜಿ ದಿನ ನಮ್ಮ ಮಾತೆಲ್ಲ ಬಿಡ್ದು ಪೋಡಾಪುಂಡು ಒಂಜಿ ಜನ್ಮಡುವ ಕರ್ಮಲೇನು ನಮ್ಮ ಮಲ್ಪನ ಐಕ ಅನುಸಾರವಾದ ಬೊಕ್ಕೊಂಜಿ ಜನ್ಮ ತಿಕ್ಕುಂಡಿಗೆ ನಮ್ಮ ಜೀವನ ಪಂಪಿನ ನಾಟಕಡು ನಮ್ಮ ಪಾತ್ರಧಾರಿ ಮಾತ್ರ ಸೂತ್ರಧಾರಿ ನಿರ್ದೇಶಕಿ ಮಾತ ಆಯೆ ಅಂಚಾದು ಪುನಗ ಬದುಕಡು ಒಂಜಿ ಕಲ್ಮಶದ ಅಂತಿನ ಈ ಬಲಿ ಮಾಣಿಗೆ ಎಂಚ ದ್ರೋಹ ಮಲ್ಪಡು ಈರು ಶಾಪ ಕೊರಿ ನಾವು ಎಡ್ಡೆನೆ ಆಂಡು ನನ್ನ ಎಂಕಿ ಏರನಲ ಹಂಗಿಜ್ಜಿ ಏರಡಲ ಕೇನಡು ಪಂಡದಿಜ್ಜಿ ಈರು ಕೊರಿನ ಶಾಪನು ವರ ಪಡದೆ ಅನು ತರೆಟು ತುಂಬುದಿ ನಾನೊಂಜಿ ಜನ್ಮ ಇತ್ತು ನಾಂಡ ಇರ್ನ ಶಿಷ್ಯ ಅದು ಪುಟ್ಟುನ ಯೋಗ ಭಾಗ್ಯ ತಿಕ್ಕಡು ಬಂಡದು ಆ ದೇವರಡ ನಟ್ಟನ್ವೆ ಗುರುಕುಲೇ ಇರೆಗೆ ಸೊಲ್ಮೇಲು ಛಲದ ನುಡಿ ಬುಡುದಾನಿ ದುಕ್ರೆನೆ ಗಳಿಗೆ ನಡದಿನ ಬುರ್ದು ಬತ್ತಳೆ ಕುಲದ ದೇವಿನ ಪುಸ್ತದುನು ಆಳಾನಿ ಕೊರುದಿಂಜ
ಪಡೆಯಿನ ಬಲಿ ಚಕ್ರವರ್ತಿನ ಬುಡೆದಿಯಾನು ವಿಂದೆ ಅವಳಿ ಪಂಡದು ಎನ್ನ ಪುದರು ಯಾನು ವಾಜನ್ಮೋಡು ಮಲ್ತನ ಪುಣ್ಯದ ಫಲನ ಎಂಕು ತಿರಿಯಾಂದು ಒಂಜಿ ಪೊಣ್ಣಾಯಿನಾಲೆಗೆ ಬದುಕಿಡು ಬೇತೆದಾಲ ಇಜ್ಜಿಂದಾಂಡಲ ತನ್ನ ಕೈಪತ್ತನಾರು ಎಡ್ಡೆಂತನರಾದುಪ್ಪೊಡು 4 ಜನ ಪುಗರಂದೊಪ್ಪಿನ ಜನಾವಡು ಒಂದು ಪಂಡದು ಬಯಕು ವಲುಗೆ ಆ ದಿಟ್ಟಿಡು ತುಯೆಂದಾಂಡ ಯಾನು ಭಾಗ್ಯವಂತದಿಯೇ ಸರಿ ಎನ್ನಾರು ತಂಕ ಸಾಮರ್ಥ್ಯಗೆಡು ಮಾತ್ರ ಅತ್ತು ಗುಣೊಟ್ಟುಲ ಬಾರಿ ಪುದರು ಪರೇನಾರು ಯಾನು ಒವೇನು ಬಯಕಂಡಲ ಇಜ್ಜಿಂದು ಪಂಡುನಾರತ್ತು ಅಂಚನೆ ಬಾರಿ ಪೊರ್ಲ ಪೊಲಿಗೆಡು ಎಂಕಲ ಸಂಸಾರ ನಡತ್ತೊಂದುಂಡು ಆಂಡ ಇನಿ ಒಂಜಿ ಸುದ್ದಿ ಕೇಂಡೆ ನಾಮಂದ ತುದೆ ಬರಿಟ್ಟು ಎನ್ನಾರು ನೂದನೆಯಾಗ ಮಲ್ತೊಂದಿತ್ತಿನ ಪೊರ್ತುಗು ಏರಾವರಿ ಬೆರಣೆ ಬತ್ತೆಗೆ ದಾನೋನು ಕೇಂಡೆಗೆ ದಾನ ಕೊರ್ಪೆ ಎಂದು ಪಂಡದು ಭಾಷೆನು ಕೊರಿಯರಿಗೆ ಐಡ್ದು ಬೊಕ್ಕ ಬತ್ತಿನ ಗುರುಕುಲಾಯಿನ ಶುಕ್ರೇರು ಇಂದು ಮಾತಾ ಆ ಮಿರಿಲೋಕದಕ್ಕಲ್ಲ ಮೋಸಾಂದು ಪಂಡಂಡಲ ಕೊರಿ ಭಾಷೆನು ಬಿರದೆತನ ಎಂದು ಪಂಡದು ದಾನ ಕೊರಿಯರೆ ದುಂಬಾ ತೆರಿಗೆ ಈ ಪೊರ್ತುಡು ಅರೆಡರಡ್ಡು ಪಾತೆರಡ ಆತುಂಡು ಐಕಾತ್ರ ಅಡೆ ಪೋಪೆ ತೂಕ ಸ್ವಾಮಿ ಅಡ್ಡ ಬೂರಂಡೆ ಲಕ್ಕೊನು ವಿಂದ್ಯಾವಳಿ ತಾನೇ ಬಾರಿ ಅಮಸರಡು ಪಾರು ಬತ್ತಿಲಕ್ಕ ತೋಜುಂಡು ಮೇಯಿಡಿ ಬೆಗರ್ದುಂಡು ದಾದಾಂಡ ನಿಕ್ಕು ಸ್ವಾಮಿ ಅಮಸರಡ ಇರೆಡ ರಡ್ಡು ಪಾತೆರಡು ಒಂದು ಬತ್ತೆ ತೆರಿದೀರು ಮರ್ಲಾಯರ ತೆರಿದೀರೆ ಮರ್ಲಾಯರ ರಾಯರೇ ಇರು ತೆರಿಯಂದೆ ಕಲ್ಲಾಯರ ತೆರಿದೀರ್ ಮಲ್ಲಾಯರ ರಾಜರೇ ಇರು ತೆರಿಯಂದೆ ಕಲ್ಲಾಯರ ಇರಲು ತೋವಿನ ಗೂವೆಲ್ಗೆ ರಾತ್ರಿ ತೂವಿನ ಗುಯಲ್ಗೆ ಇರಲು ತೋಯಿನ ಗೂವೆಲ್ಗೆ ಬೂರಿನ ಲೆಕ್ಕ ತೆರಿದೀರ್ ಪಗೆಲಿಡು ಜಾರ್ಯರ ಇದೆಲ್ಲ ತೋಯನ ಗೋವಿಲ್ಗೆ ಬೂರಿನ ಲೆಕ್ಕ ತೆರಿದೀರ್ ಪಗೆಲಿಡು ಜಾರ್ಯರ ತೆರಿದೀರ್ ಮಲ್ಲಾಯರ ರಾಜರீர் தெரியுந்தே கல்லாயர ஆயே ಕರಿದು ಪೋಂಡು ಇರು ಮಲ್ತೊಂದಿತ್ತಿನ ಪ್ರತಿ ಒಂಜಿ ಕಜ್ಜೊನ್ಲ ಕೈತಲ್ಲಿಡ್ದೆ ತೂ ಒಂದಿತ್ತಿನಾಲು ಯಾನು ಸತ್ಯ ಇರು ಒವ್ವೇ ಒಂಜಿ ಕಾರ್ಯ ಮಲ್ಪೊಡಾಂಡಲ ತನ್ನಡ್ದು ಹಿರಿಯಾಕ್ಲೆಡ ಒಂಜಿ ಪಾತೆರ ಕೇಂಡದು ಅತ್ತಿಂದ ಸಮಾನ ವಯಸ್ಕರೆಡ ಅಭಿಪ್ರಾಯನು ಒಟ್ಟು ಮಲ್ತದು ಕಜ್ಜದಿ ಒಂದಿತ್ತರು ಅಂದು ಆಂಡ ಇನಿತ ಈರ್ನ ನಡೆ ಎಂಚಾಂಡ ತೆರಿಂಡೆ ಎಂಚಾಂಡ್ ರಾತ್ರಿ ತೂಯಿನ ಗುಯಲುಗು ಪಗೆಲು ಬೂರಿ ಲೆಕ್ಕ ಆಂಡತ್ತೆ ಸ್ವಾಮಿ ವಿಂಧ್ಯಾವಳಿ
ಸ್ವಾಮಿ ನಮ್ಮ ಜೀವನೋಡು ಇನಿ ಮುಟ್ಟ ಒವ್ವೇ ಒಂಜಿ ಕಾರ್ಯವನ್ನು ಮನ್ಪುಂಡಲ ಹ ನಮ್ಮ ಈರುವಿರ್ಲ ಒಂಜೇ ಮನಸ್ಸರು ಕೊರಿನಾಕಲು ಅಂದ ಸ್ವಾಮಿ ಆಂಡ ಇನಿ ನಿನ್ನ ಪಾತೆರೋ ದಾನೋ ಇಂಕ ವಿಸ್ಮಯಾದ ಪೋಂಡು ದಾಯಗಾತ್ರ ಎಂಚಿನ ಪಾತೆರ ಸ್ವಾಮಿ ಗುರುಕುಲನ ನುಡಿಕೀರು ತತ್ತರ ಗುರುನ ನುಡಿಗಿನಿ ತತ್ತರತೆಯೇ ಬೆರಮಣಗೆ ಮನೆದಾಯೇ ಕೊರಿಯರೇ ಗುರುನ ನುಡಿಗಿನಿ ತತ್ತರತೆಯೇ ಬೆರಮಣಗೆ ಮನೆದಾಯೇ ಕೊರಿಯರೇ ಹರಿನ ಕಳ್ಳುದಗ ಪಟದೋಲುದು ತಿರಿದರತ ಅಂದು ಸ್ವಾಮಿ ಹರಿನ ಕಂಡುದ ಕಪಟದೋಲುದು ತಿರಿದರತ ಗುರುನ ನುಡಿಗಿನಿ ತತ್ತರತೆಯ ಬೆರಮಣಗೆ ಮನೆದಾಯೇ ಕೊರಿಯರೇ ಒವೇ ಒಂಜಿ ಕಾರ್ಯ ಸಾರ್ಥಕವಾಡು ಅಂದಾಂಡ ಗುರು ಹಿರಿಯಕ್ಕಲ್ಲ ಆಶೀರ್ವಾದ ಬೋಡುಗೆ ಓಮದಾಡ ಬತ್ತಿನ ಬಿರಣೆಗ್ ಗುರುಕುಲಡ ಕೇನಂದನೆ ಭಾಷೆನ ಕೊರಿಯರು ಐಡ್ದು ಬೊಕ್ಕ ಬತ್ತಿನ ಗುರುಕುಲು ಈರು ಮಲ್ತನವು ತಪ್ಪೊಂದು ಪಂಡಂಡಲ ಒತ್ತೊಣೆರೆ ತಯಾರಿಜ್ಜರು ಆ ಮಿರಿಲೋಕದಕ್ಕಲ್ಲ ಮೋಸಗ್ ಬಲಿಯಾಪನವು ಒಂದುದಾಲ ಇರು ಸುರುವತ್ತು ತೆರಿದು ಇಂಚಿನ ಕಜ್ಜಗು ಪಜ್ಜೆ ದೀವಡೆ ಸ್ವಾಮಿ ಇಂದುವೇ ಎನ್ನ ಪ್ರಾರ್ಥನೆ ವಿಂಧ್ಯಾವಳಿ ಸ್ವಾಮಿ ಏನೊಂಜಿ ಕಂಡು ಬಿರನೆದೇನ್ಯನ ಕಂಡು ಬೆರಮಣಿ ಅತ್ತಯ್ಯ ಅತ್ತಯ್ಯ ರಾಣಿ ಗುಲ್ಡೊನಾಲೆನ್ ನಂಬುಯ ಗುಂಡನ ದೇವೇರು ಮುಳ್ಳು ಕುಂಕುಮ ಭಾಗ್ಯನೋ ಕುಂಕುಮ ಭಾಗ್ಯನೋ ಮುಳ್ಳು ಕುಂಕುಮ ಭಾಗ್ಯನ ಕಾದೊನೂರಿ ಗುಲ್ಡ ಹೋಮದ ನೇಮೋಲೋ ಕಂಡು ಬೆರಮಣಿ ಅತ್ತಯ್ಯ ರಾಣಿಗೆ ಗುಳ್ಳೊಲಾಲೆನ್ ನಂಬೋಯಾ ವಿಂಧ್ಯಾವಳಿ ದೇವರೇ ನಮ್ಮ ಜೀವನಡು ಒವೇ ಒಂಜಿ ಸಾಧನೆ ಮಲ್ತಲ್ ನಾಡಲ ಐಟ್ ತೆರಿಯಂದಿನ ಶಕ್ತಿದ ಪ್ರಭಾವ ಉಪ್ಪುಣಿಗೆ ನಮ್ಮ ಬೆರಿನೇ ಬಟ್ಟದ ಪನೊಲಿ ನಮ್ಮ ಮಲ್ತಾ ಪಂಡದು ಆಂಡ ವಾ ಕಾಲಡು ಅವು ಆವಡ ಅವು ನಡತದೇ ತೀರು ನಮ್ಮ ನಿತ್ಯಲ ತುಡರು ಪತ್ತಾದ ಶ್ರದ್ಧಾ ಭಕ್ತಿಡು ಏರೇನು ನಮ್ಮ ಆರಾಧನೆ ಮಲ್ತೊಂದಿತ್ತಾನ ಅಂಚಿನ ನಾರಾಯಣ ದೇವರೇ ಈ ಮಾಣಿನ ಹೊರಟು ನಮ್ಮಡೆಗೆ ಬೈದಿರು ಅರೆಗೆ ಕೊರಿನ ಭಾಷೆದ ಲೆಕ್ಕನೆ ನಡತ್ತಜಿ ನಾಂಡ ಏಳೇಳು ಜನ್ಮಲ ನಮ್ಮ ದುಃಖನು ಅನುಭವಿಸಾಡಾದು ಬರೋಡಾದು ಈ ದಾಲ ಇವ್ಯತೆ ದೆಪ್ಪಡ ಆ ಗುಂಡದ ದೇವರೇ ಬೈದಿರಂದು ಎನ್ನಲ ಆವಡು ಸ್ವಾಮಿ ಆ ನಾರಾಯಣ ದೇವರನ ಲೀಲೆನು ಬದಲ್ ಮಲ್ಪೆರೆ ಏರೇಡ್ದ ಸಾಧ್ಯ ಇಜ್ಜಿ ಆಂಡ ಒಂಜಿ ಪಾತೆರ ಸ್ವಾಮಿ ಈರು ದಾನ ಕೊರ್ನಗ ಈರ್ನ ಒಟ್ಟಿಗೆ ಯಾನ್ಲ ಉಪ್ಪಡೊಂದು ಆಶೆ ಒಂದುಂಡು ಸ್ವಾಮಿ ನಡಪಾದು ಕೊರುವರ ಆವಡ್ ನಿನ್ನೆ ಆಸೆ ತಲಕನೇ ನಡಪಡು ಅಲ ನೇಸರ ದೇವರು ಉದಿತೇರು ಮಾಣಿ ಬರ್ಪಿನ ಪೊರ್ತಾಂಡು ಅರೆಗೆ ದಾನ ಕೊರಿಯರೇ ನಮ್ಮ ತಯಾರಾಕ ಬಂಗಾರೆ ಗಿಡಿಡಿಗೆ ಪಿಂಗಾರ
ಪಿಂಗಾರದ ಪುರ್ಪರು ನೇಸರ ದೇವರು ಉದಿತ ಲೆಕ್ಕನೇ ಇರು ಬತ್ತರು ಇರಿಗೆ ದಾನ ಕೊರಿಯರೇ ಯಾನ್ ತಯಾರಾದುಲ್ಲೆ ಬಂಗಾರದ ಗಿಂಡಿಡ ನೀರು ಜಿಂಜಾದು ಪಿಂಗಾರದ ಪುರ್ಪನು ಕೈಟ್ ಪತೊಂದು ತೊಲಸಿದ ಕೊಡಿನ ಕೈಟ್ ಪತೊಂದು ಯಾನುಲ ಎನ್ನ ಬೊಡೆದಿ ಆಯ್ನ ವಿಂಧ್ಯಾವಳಿಲ ಸೇರ್ದು ಇರ್ನ ಕೈಕ್ ಗಿಂಡಿಡ ನೀರು ಮೈಪುವೆ ಗಿಂಡಿಡ ನೀರು ದಾನೆ ಬರ್ಪುಜಿ ಬಲಿ ನೀರು ಬೂರೊಡಾಯಿ ನಾವು ಎನ್ನ ಕೈಕತ್ತ ಐಕ್ ಈ ದಾಯೆ ತರೆ ಬೆಚ್ಚ ಮನ್ಪುವ ಯಾನ ತೋಪೆ ಬಾಲೆ ಮಾನಿಲು ತೋದ ವೇಳೆ ನಾ ಬೆನುಗುಡುದು ಬಾಲೆ ಮಾನಿಲು ತೋದ ವೇಳೆ ನಾ ಬೆನುಗುಡುದು ಮಲ್ಲ ಮೈ ಮಿನು ತೋಜದ ಬಗ ಕಲ್ಲು ಕಬಣ ಕಲ್ಮ ಆಯ ಕಲ್ಲು ನೆತ್ತಿರುವ ಸರದ ಬಗೆ ಪಾಲೆ ಮಾಡಿಲು ತೋದೋ ಬಲಿ ಮಾಣಿ ಈಲ ನಿನ್ನ ಬುಡದಿಯಾಯಿ ನಂಚಿನ ವಿಂಧ್ಯಾವಳಿಲ ಒಟ್ಟು ಸೇರ್ದು ಮಲ್ಲ ಮನಸಡು ಎಂಕ್ ದಾನ ಕೊರಡು ಪಣದು ಬಂಗಾರದ ಗಿಂಡೆನ ಪತದ ಐತ ಕೊಂಬುನು ಎನ್ನ ಕೈತಾಡೆ ಬಗ್ಗಾಂಡಲ ಐದು ನೀರು ಬರ್ಪು ಜತ್ತ ಕೋಡೆ ಬೈಯಡಿಯಾನು ಗಿಂಡೆನು ಮೂಜಿ ಮೂಜಿ ಸರ್ತಿ ದೆಕ್ಕದಿತ್ತೆ ಎಲ್ಲ ದಾನ ಕೊರ್ನಾಗ ಅಡಚನಾಯರ ಬಲ್ಲಿ ಪಂಡದು ಅಪಗಾಂಡ ಎನ್ನ ಕೈಟಿತ್ತಿ ನಂಜಿನ ದರ್ಬೆದ ಕಟ್ಟಾಡ್ದು ಒಂಜಿ ದರ್ಬೆನ ದೆತ್ತದ ಆ ಬಂಗಾರದ ಗಿಂಡೆದ ಕೊಂಬುಗ ಕುಟ್ಟುವೆದುಗ ಯಾನ ದರ್ಬೆಡು ಕುಟುನಗ ಮಾಮಲ್ಲ ಇಸ್ಮಯನೇ ಮೂಲು ನಡೆತದು ಪೋಂಡತ್ತ ನೀರು ಬರಡಾಯಿ ನವುಲು ನೆತ್ತೆರು ಒಡ್ಡೊಂದುಂಡು ಅಯ್ಯೋ ದೇವರೇ ದಾಯಗಿಂಚಾಂಡು ಒಂದು ಏರು ತೂಲಗೆ ನಿನ್ನ ಗುರುವ ಅಂದು ಶುಕ್ರಾಚಾರ್ಯರು ಅರ್ನ ಕಣ್ಣಗ ದಾದಾಂಡು ನೆತ್ತೆರ ಅರಿಯೊಂದುಂಡು ಈ ಎಂಕ ದಾನ ಕೊರಿಯರೆ ಬಲ್ಲಿ ಪಣದು ತುಳಚಿ ದಿರೆತ ಆಸೆರೆಟ್ ಬಂಗಾರದ ಗಿಂಡೆದುಳಯಿ ದೆಂಗದ ಕುಲ್ದಿತ್ತೇರು ಯಾನು ದರ್ಬೆಡು ಬಂಗಾರದ ಗಿಂಡೆದ ಕೊಂಬುಗು ಕುಟುನಗ ಅರ್ನ ಕಣ್ಣಗ ತಾಗದ ಕಣ್ಣು ಪೋಂಡು ಇತ್ತೆ ಯಾರು ಒಕ್ಕಣ್ಣೆ ಸುಕ್ರ ಆತೇರು ದುಃಖ ಬಂಧನ ನಿಕ್ಕ ಬುಕ್ಕ ಬಾದಾಳ ಗದಿ ದೊರ್ಕಿ ನಾಯನೆ ದಿಕ್ಕುವೆತ್ತ ವಾಮನ ಎನ್ನ ಕಣ್ಣಿನೇ ದೆತ್ತಾತ ಬಲಿ ದಾನ ಕೊರ್ರ ಬಲ್ಲಿ ಮಾಡತೆ ದಾರದ ಗಿಂಡೆದ ಕೊಂಬುಡು
ಪಣಿ ಕಪ್ಪೆದ ಅವರೋಡು ಕುಳ್ದಿತ್ತೆ ನಿನ್ನ ಕೈಟಿದ್ರದ್ದ ಅರ್ಬೇಡು ಕುಟ್ಟದು ಎನ್ನ ಕಣ್ಣಿನೇ ದೆತ್ತ ಈ ಎನ್ನ ಕಣ್ಣಿನ ದೆತ್ತಿನತ್ತು ಇಡೀ ರಕ್ಕಸಗುಲದ ಕಣ್ಣಿನ ದೆತ್ತೆ ಈ ರಕ್ಕಸೇರಿನ ಬುಲೆಚ್ಚಿಲಿಗೆ ಬೋಡಾದು ರಾತ್ರಿ ಪಗೆಲು ಬೆನೊಂದಿತ್ತಿನಾಯಿ ಎನ್ನ ಒಂಜಿ ಕಣ್ಣು ಪೋಂಡ ದಾನಂಡು ತಪಸ್ಸುದ ಬಲಡು ಅವೇನು ಪಡೇನುವೆ ಆಂಡ ನಿಕ್ಕಳ ಮುಲ್ಪನೆ ಒಂದೇರ ಅವಕಾಶ ಉಂಡು ಎನ್ನೇನ ನಾನದೊಬ್ಬಗ ಈ ಪಾತಾಳలో కడుపుల ಗುರುಕುಲೇ ಮೆಲ್ಲ ಬೋಲೆ ಮುಟ್ಟಿ ಕಲ್ಲು ಬಾರಿ ಎತ್ತರ ಉಂಡು ಮೆಲ್ಲ ಜಾತ್ರೋಡ್ಚಿ ಸೇಂಕೊಂದು ಪೋನಗ ದೇವರೇ ದಾದ ಕತೆ ಒಂದು ನಡದಿ ಕತೆ ದೋದ ಬಗ ನಡಗೆ ದೋದೆ ಬಲಿ ನಡದಿ ಕತೆ ದೋದ ಬಗ ನಡಗೆ ದೋದೆ ಬಲಿ ನೇರು ಮೋನು ಬುಡುದು ನಡು ಭೂಮಿ ನಡದಿ ಕತೆ ದೋದ ಬಗ ನಡಗದು ಬಲಿಗೆ ಉಡೆದಿ ಕೂಡುದು ದಾರೆ ಮೈದು ನೇರು ಪೊನ್ನು ಬುಡುದು ನಡುಗು ಬಿಡೋದು ವಿಕ್ರಮನೇ నడతినంచిన విద్యమానంతో నగ ఒరి గురువు అయినాయి శిష్యడ ఈతలా మోకేను ఈతలా స్నేహను ధీర సాధ్యుండు పన్పినేను యాను కಣ್ಣార తుయ్యి ಗುರು ಶಿಷ್ಯನ ಸಂಬಂಧ ಉಂಡ ಒಂದು ಒರಿ ಗುರುವಾಯಿನಾಯಕ್ ಪತ್ತ ಜೋಕ್ಲೆಗ್ ವಿದ್ಯೆ ಕಲ್ಪಾನಗ ಐ ಹೂವೇ ಒಂಜಿ ಭೇದ ಇಜ್ಜಾಂದೆ ಕಲ್ಪಾವೆ ಆಂಡ ಕಲ್ಪೆರೆ ಪಿರೈತಿನ ಶಿಷ್ಯೆ ಯಾನಿನಿ ಗುರುಮಠಕ್ಕೂ ಪೋಪುಚಿ ಯಾನು ಪೋಯಿಜಿನಲ ಗುರುಕುಲ ನಡಪುಂಡು ಒಂದು ಎನ್ನುವೆ ಆಂಡ ಗುರುವಾಯಿನಾಯಕ್ ಗುರುಮಠಟು 9 ಜನ ಶಿಷ್ಯರಿತ್ತನಲ ఆయన మనసు బరాందిన శిష్యని ఎన్నొందిప్పుండిగే ಒಂಜಿ ಕಲ್ಲು ದಂಚಿನ ನರಮಾನ್ಯನು ಮೂರ್ತಿ ಮಲ್ಪನವಳು ಗುರುವಾಯಿನ ಕಜ್ಜ ಮಾಮಲ್ಲವು ಯಾನು ಒವೆನು ಬಯಕಿನ ಅವೇನು ಮಾತ ಎನ್ನ ಗುರುಕುಲು ಒದಗಾದ ಕೊರಿಯರು ಆಂಡ ನಾರಾಯಣ ದೇವರು ತಾನು ಮನಸ ಮಲ್ತನ ಎಂಚಿನ ಮಲ್ಪಲಿ ಪಣಿದು ತೋಜಾದ ಕೊರಿಯರು ಇತ್ತೇಂಕು ಬೇರೆ ಗತಿ ಯಾನಲ ಎನ್ನ ಬೊಡೆದಿ ಆಯ್ನ ವಿಂಧ್ಯಾವಳಿಲ ಸೇರ್ದು ಮಾಣಿನ ಕೈக்கு ಗಿಂಡೆಡು ನೀರು ಮೈಪು ಬಲಿ ನಿನ್ನ ದಾನಗು ಮೆಚ್ಚಿಯೇ ಆಂಡ ಯಾನು ಏರುಂದು ಈ ಇತ್ತೆ ತೋಲ ಅಂಗಾರಡಿ ಅಡಿಯೇಳು ಅಂಗಾರಡು ಅಡಿಯಲ್ಲು ಮುಂಗಾರಡು ಮೇಘ ಮೇಳೋಗಲು ತೋಜಿದು ಬತ್ತಂಡಗೆ ಮುಂಗಾರಡು ಮೇಘ ಮೇಲೋಕಲು ತೋಜು ಮುಂಗಾರಡು ಮೇಘ ಮೇಳೋಗಲು ತೋಜಿದು ಬತ್ತಂಡಗೆ ಕಾರು ಗಂಟುಲೆಡು ಗುಡ್ಡ ಗಟ್ಟಲು ತೋಜುಳುಗೆ ಕಾರು ಗಂಟುಲೆಡು ಗುಡ್ಡ ಗಟ್ಟಲು ತೋಜು ಮೊರಂಬುಡು ರಾಪಿಲ್ಜಿ ಬಕ್ಕಿಲು ಮೊರಂಬುಡು ರಾಪಿಂಚಿ ಬಕ್ಕಿಲು ಮೊರಂಬುಡು ರಾಪಿಲ್ಜಿ ಬಕ್ಕಿಲು ತುಡೆಟು ಮಂಜಿ ಮೈಂದು ದೇಶ ತುಡೆಟು ಮಂಜಿ ಮೈಂದು ದೇಶ ತುತ್ತುದಿ ಕುಲ್ಟೊಡು ಇರಲು ಬಗೆಲಾಂಡುಗೆ ತುತ್ತುದಿ ಕುಂಟುಡು ಇರ್ಲು ಬಗೆಲಾಂಡಿಗೆ ಪಕ್ಕೊಡು ರಕ್ಕಸೆರು పూవలుడు అక్కద తోజిళ్ళగే పూవలుడు అక్కస తోజ
தோஜொந்துண்டு பஞ்சிதுள ஏல் காடல் திகலெடுதாராய் மில்கொந்துள்ளுகேகே பஞ்சிதுளை ஏல் கடಲು திகலெடுதாராய் மின்கொந்துண்டு ಓದಿ ಅಚ್ಚರದ ಮಾಡಿಲಿಡ ನಾರಾಯಣ ದೇವರೇ ಇರ್ನ ವಿಶ್ವರೂಪನ ತೂಪಿನ ಭಾಗ್ಯ ಈ ಬಲಿಕಲಾ ಒದಗದು ಬತ್ತಂಡ ಎನ್ನ ಪಾತೆರನು ಒರಿಪಾರ ಬಾಡದು ಗುರುಕುಲಿನ ದೂರ ಮಲ್ತೆ ಆಡ ತಾನು ಮನಸ್ಸು ಮಲ್ತ ನೆಂಚಿನ ಮಲ್ಪಲಿ ಪಣ್ಪಣಿನು ಇದು ತೋಜಾದ ಕೊರಿಯರು ಇರ್ನ ವಿಶ್ವರೂಪನೇ ತೋಜಾಯರು ಇರ್ನ ರೂಪದ ಮುದಲು ಒಲ್ಪ ಉಂಡು ಕುಬಲು ಒಲ್ಪ ಉಂಡು ಅಂದು ತೋಜುಚಿ ಅಂಗಾರಡು ತಿರ್ತದ ಏಳು ಲೋಕ ಮುಂಗಾರಡು ಮೇಗ್ಮೇಲ್ ಲೋಕಲು ತೋಜೊಂದುಂಡು ಕಾರು ಗಂಟಲಿಡು ಗುಡ್ಡೆ ಗಟ್ಟೊಳು ತೋಜೊಂದುಂಡು ಮೊರಪುಡು ರಾಪಿಂಚಿ ಪಕ್ಕಿಲು ತುಡೆಟು ಮಂಜಿ ಮೈಂದದ ದೇಶ ಬರಿಟು ರಕ್ಕಸಿರು ಪೂಲಡು ಅಕ್ಕಸ ತೋಜೊಂದುಂಡು ಬಂಜಿದೊಲೈ ಏಲ್ ಕಡಲು ತಿಗಲೆಡು ದಾರಾಯಿ ಮಿನ್ಕೊಂದುಂಡು ನಾರಾಯಣ ನಿನ್ನ ವಿಶ್ವರೂಪನು ತೋಜೈನಕ್ಕೆ ನಿಕ್ಕ ಸೊಲ್ಮೇಲು ಬಲಿ ನನಯಾನ ಲಪ್ಪೆ ತೂಲ ಒಂಜಿ ಬಾದುಡು ಲೋಕಲತ್ತೆ ಮಿತ್ತದ ಲೋಕಲತ್ತೆ ದೀಪು ನೋಲು ಯಾಗ ಓಲು ದೀವಡು ಒಂಜಿ ಕಚ್ಚುಗು ತಗುಲು ತೋಜವು ಒಂಜಿ ಆದಿ ಬಲಿ ದೇವರೇ ಎನ್ನ ಒಂಜನೆ ಪಜ್ಜಡು ಮಿತ್ತದ ಏಳು ಲೋಕನ್ಲಾಲತ್ತೆ ಎನ್ನ ರಡ್ಡನೆ ಪಜ್ಜಡು ತೀರ್ಥದ ಏಳು ಲೋಕನ್ಲಾಲತ್ತೆ ಮೂಜನೆ ಪಜ್ಜನು ತೀರ್ಥದ ಪತದೆ ಓಲು ದೀವಡು ಜಾಗನೆ ತೋಜು ಜತ್ತ ದೇವರೇ ವರನೆ ಲತ್ತರೆ ಮೋಜಿ ಲೋಕನ ಲೋಕನು ತರೆನೆ ತಗ್ಗವೇ ಪಜ್ಜದೀಲೆ ತರೆನೆ ತಗ್ಗವೇ ಪಜ್ಜದೀಲೆ ಕೊರುವೆ ತಿಗಲೆಡೆ ಸಾದಿ ಇರೆಗಿ ಕೊರುದೆ ಭಾಷೆ ಯಾನ ಕೊರುವೆ ತಿಗಲೆಡೆ ಸಾದಿ ಕೊರುತಿ ಭಾಷೆ ಇರೆಗೆ ಕೊರುತಿ ಭಾಷೆ ಹರಿ ದೇವರೇ ವೈರೋಚನಿ ಈರು ಕೋಡನೆ ಪಂತರು ಈರ್ನ ಕಾರದಡಿಟಲ ಅಪ್ಪನ ಮೂಜಿ ಬಜ್ಜದ ಜಾಗೆ ಪಂಡದು ಅಂದು ಮಾತ ಈರ್ನ ಕಾರದಡಿಟಿತ್ತು ನಂದು ಇಂಕ ಅಪ್ಪಗನೇ ತೆರಿದಿತ್ತು ಗುರುಕುಲೈನ ಬುಡಪಾದ ಪಂಡೇರು ಯಾನಿ ತುಳುನಾಡ್ದ ಮಗಿ ತುಳು ಅಪ್ಪೆನ ಜಕ್ಕೆಲ್ಡು ಬುಲೇನೈ ತುಳು ಅಪ್ಪೆ ಕೊರಿಂಚಿ ನುಪ್ಪುನ ಉಂಡಿನಾಯಿ ವಾ ಕಾರಣಗುಲ ತುಳುನಾಡುಗ ದ್ರೋಹ ಮಲ್ಪಾಯಿ ಬೆರಿಪಾರ್ದು ಪೋವೈ ಎನ್ನ ಪಾತಿರದಳಕ್ಕನೆ ಈರ್ನ ಮೂಜನೆ ಮುಟ್ಟುನು ಎನ್ನ ತರೆತಮಿತ್ತದಿಲೆ ಬಲಿ ಎನ್ನ ಪಾದನು ನಿನ್ನ ತರೆತಮಿತ್ತ ದೀಪುನವು ಸರಿ ಐಡ್ದು ಬುಕ್ಕ ಈ ಒಡೆಗ ಪೋವಡು ಆವಡತ್ತ ಅಲ್ಲಿ ಸುಲ್ಲಿದ ಕಡಲು ಅಲ್ಲಿ ಸುಲ್ಲಿದ ಕಡಲು ಪಾಚೆ ಪಾಮಜಿ ಕಡಲಿ ಪಚ್ಚೆ ಪಾಮಜಿ ಕಡಲು போல தாண்டுதே கடலே ஏழு கடல் தான் ஆயரகு ಅಲ್ಲಿ துள்ளித கடல் பச்சை பாமஜி கடல் போல தாண்டுதே கடல் ಇಲ್ಲಿ ಮರ ತಡಿದಲ್ಪ ಆಯರದ ಪಾತಾಳ ಆಯರದ ಪಾತಾಳಡು ನೆಲ್ಲಿ ಮರ ತಡಿ
ಬಾದಾಳ ಕುಲ್ಲು ಎರಮನೆ ಡಬುಳು ಏ ಕುಲ್ಲು 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 ಅರಮನೆ ಡಬುಳು ಏ ಬಲಿರಾಜ ದೇವರೇ ನಿನ್ನ ಪದೆ ಪುದಮಿತ್ ಎನ್ನ ಪಾದನು ದೀದಾನಗ ಈ ಉಂತಿನಂಚಿನ ಜಾಗೆ ಎನ್ನ ಸ್ವಾಧೀನ ಆಪುಂಡು ಐಕಾದ ನಿಕ್ ಉಂತೆರೆಗಾದೆ ಬೇತೆನೆ ಜಾಗೆ ಕೊರ್ಪೆ ಅಲ್ಲಿ ಕಡಲು ಸುಲ್ಲಿ ಕಡಲು ಕೊಲ್ಲಿ ಕಡಲು ಪೇರ ಕಡಲು ನೀರ ಕಡಲು ನೆತ್ತರ ಕಡಲು ಪಾಮಾಜಿ ಕಡಲು ಪಂಪಿನ ಈ 7 ಕಡಲದ ಆಯರೆಗು ಈ ಪೋವಡು ಅಲ್ಪ ಒಂಜಿ ನೆಲ್ಲಿದ ಮರ ತಿಕ್ಕೊಂಡು ಅಲ್ಪನೆ ನಿನ್ನ ಅರಮನೆನು ಮಂತದ ಮಹಾ ಪಾತಾಳ ಲೋಕಡೆ ಈ ನೆಲೆಯಾಲ ನೆಲೆಯಾಲ ಸಿರಿನಾರಾಯಣ ಸಿರಿಪಂಡ ಒಂತು ನೌಲು ಒಂತು ಜಿಗೆ ಇನಿ ಒರಿಯನ ಕೈಟಿತ್ತಂಡ ಎಲ್ಲಿ ಬೊಕೊರಿಯನ ಕೈಟುಪ್ಪುಂಡಿಗೆ ಏನನ್ನು ಉತ್ತಾರ ಮಲ್ಪೆ ಪಂಡದು ಏನರ್ದು ಭಾಷಣದೆ ತಂದು ಇತ್ತೆ ತುಳು ಅಪ್ಪೆನ ಜಕ್ಕೆಲನ್ನು ಬಿಡ್ತು ದೂರದ ಪಾತಾಳಗೂ ಕಡಬಿಡುವರ ಕಡಕ್ಲಾಯಿರ್ನ ಕಪಟ ಬುದ್ಧಿನ ತೋಜಾರ ದೇವರೇ ಆಂಡಲ ಯಾನು ಬಿಡುಪುಜಿ ಏನನ್ನು ಕರುಣೆದ ಕಣ್ಣಿಡ ತೂದು ನನ್ನ ದುಂಬು ಮಲ್ಪಡೈನ ಕಜ್ಜದಾದಂದ ಪನ್ವರ ಬಲಿ ಮಾತೆನ್ಲ ಪನ್ಪೆ ಐಕ್ ದುಂಬು ಈ ಜಲಕಾದು ಬಲ ಜಲಕ ಅದು ಬತ್ತೆ ಓ ಬಲಿ ಎಂಕ್ಲು ದಾನ ಕೊರ್ನಗ ಮನಸ್ಸುಲ ಶುದ್ಧ ಬೋಡು ಶರೀರಲ ಶುದ್ಧ ಬೋಡು ಅಂಚಾದ ನಿನ್ನಡ ಜಲಕಾದು ಬಲ ಅಂದ ಪಣ್ಣೆ ಅವ್ವಂದು ನಿನ್ನ ಅರೆತನದ ಅಟ್ಟೊಡು ಒರಿಯನ ಈ ಕಟ್ಟುಪಾಡ್ದತ್ತ ಆಯನ ಸುರುಕ್ಕು ಬುಡುಗೆ ಏರವಲು ಆ ಕಾಲಿ ಪುರುಷನ ಬುಡುಪಾಲೆ ನಿಕ್ ದೇವೇಂದ್ರಡ ಇತ್ತಿನ ಪಗೆನ್ಲಾ ಬುಡು ದೇವೇಂದ್ರ ನಿನ್ನ ಮಿತ್ತು ವಾ ಪಗೆಲ ಇಜ್ಜಿ ನನ್ನ ನಿನ್ನ ಹೋಮನು ಮುಗಿತದ ನಿನ್ನ ಊರುಗು ಯಾನ ಕಡಪುಡ್ದು ಕೊರ್ಪೆ ಆಂಡ ಮುಲ್ತು ಈ ಪಿದಡುಳ ಎಂಚಾಂದ ನಿಕ್ಕ ಗೊತ್ತುಂಡ ಹೊಟ್ಟೆ ಓಡದ ಮಿತ್ತೆ ಹೊಟ್ಟೆ ಓಡದ ಮಿತ್ತೆ ಹೊಟ್ಟೆ ಓಡಾಡು ಮಯನದ ಜಲ್ಲೊಡೆ ಪೊಟ್ಟು ಗಟ್ಟಿದ ಬಜಿಲ್ ತಮ್ಮನನಾಗ ನಿಕ್ಕ ಬಲಿ ಪೊಟ್ಟು ಗಟ್ಟಿದ ಬಜಿಲ್ ತಮ್ಮನನ ಕಟ್ಟದೆ ಪಾಡಿರು ಚಿನ್ನಳಿಗೆ ಮಾಲೆನೆ ನಿನ್ನ ಕೆಕ್ಕಿಲ್ಗೆ ಕಾಟದೆ ಚಿನ್ನಳಿಗೆ ಮಾಲೆನ ಪಾಟನೆ ಒಟ್ಟುಗೆ ಬಲಿನ ಹಣೆ ಬರಗಾಗ ಅಂದು ಬಲಿ ಒಟ್ಟುಗೆ ಬಲಿನ ಹಣೆ ಬರ ಹೊಟ್ಟೆ ಓಡದ ಮಿತ್ ಮಯಣದ ಜಲ್ಲೊಡೆ ಪೊಟ್ಟು ಗಟ್ಟಿದ ಬಜಿಲ್ ತಮ್ಮನದಾಗ ಅಂದು ಬಲಿ ಪೊಟ್ಟು ಗಟ್ಟಿದ ಬಜಿಲೆ ತಮ್ಮನ ಓ ಬಲಿ ದೇವರೇ ಈ ಮುಲ್ತು ಪಿದಡು ನಂಚಿನ ಪೊರ್ಲುನು ನಿನ್ನ ಊರು ದಕ್ಲು ಮಾತೆರ್ಲ ನೆನಪು ದೀವಡು ಹೊಟ್ಟೆ ಓಡೋಡು ಮೈಣದ ಜಲ್ಲನು ಪತ್ತೊಂದು ಪೊಟ್ಟು ಗಟ್ಟಿನು ತಿಂದೊಂದು ಬಜಿಲು ತಮ್ಮನನು ತೆತ್ತೊಂದು ಚೆಂಡು ಪೂತ ಮಾಲೆನ ನಿನ್ನ ಕೆಕ್ಕಿಲ್ಗ ಪಾಡ್ದು ಮುಲ್ತು ಈ ಪಿದಡಡು ಬಲಿ ಪಿದಡಡು ಓ ಸೇಜಪಾಲನೆ ಸೇಜಪಾಲನೆ ಇಂಗದಾಯಗ ಜಪತೋಪಿನಿ ಎನ್ನ ರಾಜನು ಎನ್ನ ರಾಜನು
ಕೊಡುದೆ ಸಾಜ ಬಯಗೆ ಸಾಜ ಬಯಗೆ ಸೇಜ ಪಾಲನೆ ಓ ನಾರಾಯಣ ದೇವರೇ, ಓ ಬಲಿರಾಜ, ಈ ತುಳುನಾಡಿಗೆ ಬತ್ತಿನ ಯಾನ ತುಳುವಪ್ಪೆನ ಮೋಕ್ಯದ ಬಗೆಯಾಯ್ ಎಂಕ್ ನನಲಾಯಿ ತುಳುನಾಡಿಗೆ ಬರಡು ಎನ್ನ ಪ್ರೀತಿದ ಪ್ರಜೆಗಳನ್ನು ತೂವಡು ಪನ್ಪೆನ ಆಸೆ ಅವೊಂದುಂಡು. ಎನ್ನ ಪ್ರಜೆಗಳನ್ನ ಸುಖ ಕಷ್ಟನು ವಿಚಾರಿಸೋಡು ಪನ್ಪನ ಆಸೆ ಮನಸ ಒಂದುಂಡು. ಆಡ ಯಾನ ಈ ತುಳುನಾಡಿಗೆ ಬತ್ತಿ ಬಕ್ಕ ಕೆಲವು ಕಟ್ಟಲೆ ಉಂತಾದೆ ಆಯ್ತ ಬಗೆಟ್ ಎಂಕ್ ಬೇಜಾರು ಉಂಡು. ಮೂಲಿತ್ತಿನ ದೈವಲೆ ಗುಂಡಲೆನು ಮಾತಾ ದರ್ತದ ಪಾಡಿ ಕೋರಿದ ಕಟ್ಟ ಕಂಬ್ಳ ಕೋರಿದ ಕಟ್ಟ ನೆನು ಪೂರ ಉಂತಾದೆ. ಗುಡಿ ಮಾಡ ಗುಂಡೊಲೆನ ದರ್ತದ ದೇವಸ್ಥಾನ ಕಟ್ಟಾದೆ. ಯಾ ಪೈರಿನ ವಿಶ್ವರೂಪನು ತುಯೇನಾ ಆಯ್ದು ಬುಕ್ಕ ಮಾತ ಎಂಕ್ ಜ್ಞಾನೋದಯ ಆಂಡು ಐಕ್ ಬೋಡಾದು ಯಾನು ತುಳುವಪ್ಪೆಡ ಮಾಪಕ್ಕೆ ನನ್ವೆ ಎಂಕ್ ನನಲಾಯಿ ತುಳುನಾಡಿಗೆ ಬರಡು ಅವಕಾಶ ಮಲ್ತು ಕೊರುವರೆ. ಕರ್ಗಲ್ಲ ಗಾಯನಗ ಕರ್ಗಲ್ ಗಾಯನಗ ಕರ್ಗಲ್ಲ ಗಾಯನಗ ಬೋರ್ಗಲ್ ಪೂವಾದ ಬೋರ್ಗಲ್ಲ ಪೂವಾದ ಗುರ್ಗುಲ್ ಖಲೆ ಬಾಜು ಪೊರ್ತು ಗುರ್ಗುಂಜಿದ ಕಲೆ ಮಾಜಿನಗ ಗುರ್ಗುಲ್ ಖಲೆ ಬಾಜು ಪೊರ್ತು ಗೊಡ್ಡನ್ ಮೇ ಗೋಣ್ಯಾದ ಗೊಡ್ಡೆರ್ ಮೇ ಗೋಣೆಯಾದ ಬೆದಡಿ ಕೂಟಾದ ತುಂಬೆದಡಿಟ್ಟು ಕೂಟಾನಗ ಕೊಡಿಬು ಪೊರ್ತೊಡು ರಾಜನಾಗ ಈ ಬಲಿಯೇಂದ್ರೆ ತುಳುನಾಡ ಸೀಮೆ ದಾಟುನ ಪೊತ್ತು ಬಲಿ ಪೂಜೆ ಸಿರಿ ಪೂಜೆ ನಾಡಿ ಬಲಿ ಪೂಜೆ ಮಲ್ಪಂದೆ ಬಾಳು ನಾಯನ ಬದುಕು ನಿಲೆ ತಪ್ಪಡೆಂದು ಹರಿಮುನಿಯೇ ನಿಲೆ ತಪ್ಪಡ ಹರಿ ಮುನಿಯೇ ಬಲಿ ದೇವರೇ ಬಾರಿ ಪೊರ್ಲುಡು ಆಳ್ವಿಕೆ ಮಂತಿನಂಚಿನ ಈ ತುಳುನಾಡುಗ ನನ್ನ ಯಾನು ಯಾಪ ಬರೋಲಿ ಎನ್ನ ಪ್ರೀತಿದ ಪ್ರಜಕುಲೆನು ಯಾಪ ತೂವಲಿ ಪಂಡು ಕಣನೀರು ಚಪ್ಪಡ ಒಂದುಲ್ಲನಾ ಅಂದ ದೇವರೇ ನಿಕ್ ಬರಿಯರೆ ಸಮಯ ಪಂಪೆ ಕರ್ಗಲ್ಲ ಕಾಯಾನಗ ಬೋರ್ಗಲ್ಲ ಪೂವಾನಗ ತುಂಬೆದಡಿಟ್ಟು ಆಟ ಆನಗ ನೆಕ್ಕಿದಡಿಟ್ಟು ಕೂಟ ಆಣಗ ಗೊಡ್ಡೆರ್ಮೆ ಗೋಣೆ ಆಣಗ ಗೋಣೆ ಕಂಜಿ ಪಾಡ್ನಗ ಬೊಲ್ನೈ ಅಲೆಟ್ ಮುರ್ಕುನಗ ಗುರ್ಗುಂಜಿದ ಕಲೆ ಮಾಜುನಗ ಬೈಪಾಯಿ ನಂಚಿನ ಬಾರ್ ಕೊಡ್ಡಿನಗ ಪುಚ್ಚೆಗ ಕೊಂಬು ಬನ್ನಗ ಅಂಗೈಟ್ ರೋಮ ಪುಟ್ನಗ ಪಂಡ ಓ ಈ ಲೋಕೊಡು ಆಯರೆ ಇಜ್ಜ ಅವು ಆನಗ ಈ ಊರುಗೂ ಅರಸು ಆಪ ಅಪಕಂಡಯಾನು ಬರಿಯರ್ನೇ ಇಜ್ಜೆ ಉಂಡು ಬಲಿ ಆಟಿಡು ನಿನ್ನ ಕೆಲಸದಾಯನ ಕಡಪುಡ್ಲ ಪಚ್ಚೆ ಪಜಿರುದ ಸೋಣಡು ನಿನ್ನ ಪೆದಿ ಅಪ್ಪಿನ ಕಡಪುಡು ಬಂತೆಲ್ದ ಕೊಡಿ ಪರ್ಬದಾನಿ ಜನಮಾನಿಲು ಪೂರ ಕೂಕುಲ್ ಪಾಡ್ದು ಪೊಟ್ಟು ಗಟ್ಟಿದೊಟ್ಟಿಗೆ ಬಜಿಲು ತಮ್ಮನಲ್ಲ ಪಾಡ್ದು ಚೆಂಡು ಪೂತ ಮಾಲಿನ್ಲ ದೀದು ಒಟ್ಟೆ ಓಡುಡು ಮಯಣದ ಜಲ್ಲೆನ ಪೊತ್ತಾದ ನಿನ್ನನ್ನು ಕಾಪುನಗ ಅಕ್ಲೆಗ ಅನುಗ್ರಹ ಮನ್ಪೇರೆ ಈ ಬಲಿಯೇಂದ್ರೆ ಆದು ಬಲ ಬಲಿಯೇಂದ್ರೆ ಆದು ಬಲ ಬಲಿಯೇಂದ್ರೆ ಆದು ಬಲ ಆತು ಮಾತ್ರ ಆತು ಏರು ಬಲಿ ಪೂಜೆನು ಮನ್ಪುಜರ ಅಕಲ್ನ ಬದುಕದ ನೀಲನೇ ತಪ್ಪಡು ಒಂದು ಶ್ರೀಹರಿಯಾಯಿನ ಎನ್ನ ಪಾತೆರ ಎನ್ನ ಪಾತೆರ ಎನ್ನ ಪಾತೆರ ದೇವರೇ
ಈರಿಯನ ಕೂ ಪಡದಿಲ್ಲ ಪುನಗ ಒಂತೆ ಗಟ್ಟಿಗೂ ಕೂಕುಲು ಪಾಡಿರೆ ಪನ್ಲೆ ದಾಯ ಪಂಡ ಯಾನು ಬಾರಿ ದೂರೋಡು ಪುನತೆ ಪಕ್ಕನೆ ಕೇಂಡಿಜಿನಾಂಡ ಆವು ನಿನ್ನನ್ನು ಜೋರು ಕೂಕುಲು ಪಾಡ್ದಲೆಪ್ಪಿರೆ ಯಾನು ಪನ್ಪೆ ಅಪಗಾಂಡ ನಾರಾಯಣ ದೇವರಾಯನ ಈರಿಯನ್ನ ಪದೇ ಪದ ಮಿತ್ತು ಕಾರದೀಲೆ ಇತ್ತನೆ ಪಾತಾಳಗು ಪಾಪೆ ಜಯ 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 ಲೋಕಡು ಮಾತೆರೆಗ್ಲ ಎಡ್ಡೆ ಆವಡು ದೇವತೆಗಳು ಪೂರ ಬಾರಿ ಸಂತೋಷಡುಳ್ಳೇರು ನನ್ನ ಯಾನು ಆಯ್ನಾತು ಬೇಕಾ ವೈಕುಂಠನು ಸೇರುವನ್ವೆ ಈತನೇಟ ತುಳುನಾಡ ಬಲಿಯೇಂದ್ರೆ ಪಂಪಿನ ಪುಣ್ಯ ಕಥೆನ ಕೇಂಡರು ಕೇಂಡಿನಂಚಿನ ನಿಕ್ಲೆಗ್ಲ ನಡಪಾದ ಕೊರ್ತಿನಂಚಿನ ಎಂಕ್ಲೆಗ ಮೂಲು ಅವಕಾಶ ಮಂತು ಕೊರ್ತಿನಂಚಿನ ಮುಲ್ತ ಕೊರಗಜ್ಜ ಸಾನ್ನಿಧ್ಯದ ಮಹಿಳಾ ತಂಡದಕ್ಲೆಗ್ಲ ಮೂಳುನ ಎಂಕ್ಲು ಆರಾಧನೆ ಮನ್ಪು ನಂಚಿನ ಶ್ರೀ ನಾಗ ರಕ್ತೇಶ್ವರಿ ಗುಳಿಗ ಕೊರಗಜ್ಜ ದೈವ ದೇವರು ಆಯುಷ್ಯ ಆರೋಗ್ಯ ಸುಖ ಸಂಪತ್ತು ಸೌಭಾಗ್ಯನು ಕೊರಡು ಪಂದು ಕೈ ಮುಗಿದು ತರೆನು ತಗ್ಗಾದು ನಟ್ಟೊಂದು ಈ ಕತೆಕ್ ಮಂಗಲನು ಪನಿಯರೆ ನಿಕ್ಲೆಡ ಮಾತೆರಡಲ ಅನುಕ್ ಏನೊಂದುಲ್ಲೆ ಭದ್ರಂ ಶುಭಂ ಮಂಗಲಂ ಜಯ 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 ತು ನಮೋ ಜಯ ತು ನಮೋ ಜಯ ಜಯ ತು ನಮೋ ಚಲಿದುವ ಜಲದಲ್ಲಿ ಮಕ್ಕನಿಗೆ ತೋದಿಂದತ್ತ ಚಲಿದುವ ಜಲದಲ್ಲಿ ಮಕ್ಕನಿಗೆ ಗಿರಿಯ ಬೆನ್ನಲ್ಲಿ ಬಂದ ಕೋರ್ಮನಿಗೆ ಅರೆಯನ್ನು ದರೆದಿದ್ದ ಬರಹವದಾರಗೆ ತರಳನ್ನು ಕಾಯ್ದನಿ ನರದುವಗೆ ಭೂಮಿದ ನವ ಬೀಡಿದಗೆ ತೋದಿಂದತ್ತ ಭೂಮಿದ ನವ ಬೀಡಿದಗೆ ಆ ಮಹಗದ್ರಿಯರ ಗೆಲ್ಲಿದವಗೆ ರಾಮಚಂದ್ರ ನೆಂಬ ದಶರಥ ಸುತನಿಗೆ ಸತ್ಯಭಮೆಯರದ ಗೋಪಾಲ ಕೃಷ್ಣಗೆ ಮತ್ತಲ ನಿರ್ದಿಗ ಬೌದ್ಧನಿಗೆ ತೋದಿಂದತ್ತ ಮತ್ತಲ ನಿರ್ದಿಗ ಬೌದ್ಧನಿಗೆ ಉತ್ತಮ ಹಯವಿದ್ದ ಕಲ್ಚನಿಗೆ ಹತ್ತವತಾರದಿ ಭಕ್ತರ ತಲಹುವ ಕತ್ತಗೆ ಪುರಂದರ ವಿಠಲನಿಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲೋ ಕರದುಳು ಬರಡು ಪಾಶ ಕುಶಧರನಿಗೆ ಹರುಜದಿ ಭಕ್ತರ ಪೊರೆವಮಗೆ ಉರಗ ಭೂಷಣನ ಸುಕುಮಾರ ಗಜವದನನ ಗಮಲಗಿ ಆರತಿ ಎತ್ತಿರಿ ಆರತಿ ಎತ್ತಿರಿ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಬಂಧುಗಳೇ, ಇದುವರೆಗೆ ಶ್ರೀನಾಗರಕ್ತೇಶ್ವರಿ ಹಾಗೂ ಗುಳಿಗೆ ಮತ್ತು ಕೊರಗಜ್ಜ ದೇವಗಳ ಸಾನ್ನಿಧ್ಯ ಅಡ್ಕ ಇಲ್ಲಿನ ನೂತನ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ, ಈ ಬ್ರಹ್ಮಕಲಶದ ನಂತರ ಈ ವೇದಿಕೆಯಲ್ಲಿ ಧರ್ಮ ಸಾನ್ನಿಧ್ಯ ವೇದಿಕೆಯಲ್ಲಿ ಪ್ರಥಮ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದದ್ದು
ಮಹಿಳಾ ಯಕ್ಷಕೂಟ ಪೊನ್ನೆತ್ತೋಡು ಕಯ್ಯಾರು ಇವರಿಂದ ತುಳುನಾಡ ಬಲಿಯೇಂದ್ರ ಎಂಬ ಯಕ್ಷಗಾನ ತಾಳಮಡಲಿದೆ. ತೆಂಕುತಿಟ್ಟಿನ ಪಾರ್ಥಿಸುಬ್ಬನ ನೆಲೆವೀಡು ಕುಂಬಳೆಯ ಸೀಮೆಯ ಈ ಬೆಡ್ಕದಲ್ಲಿ ಯಕ್ಷಗಾನ ಗಂಡು ಕಲೆ ಅಂತೇಳಿ ಪ್ರಸಿದ್ಧವಾದರೂ ಕೂಡ ಅದನ್ನು ಮೆಟ್ಟಿ ಹೆಂಗಸರು ಕೂಡ ಮಹಿಳೆಯರು ಕೂಡ ಯಕ್ಷಗಾನದಲ್ಲಿ ಮುಂದೆ ಇದ್ದಾರೆ ಎಂಬ ತೋರಿಸ್ತಕ್ಕಂತಹ ಒಂದು ಪ್ರಯತ್ನ. ಮಹಿಳಾ ಯಕ್ಷಕೂಟ ಪೊನ್ನೆತ್ತೋಡು ಕಯ್ಯಾರು ಇದರ ಸದಸ್ಯರಿಂದ ಅತ್ಯುತ್ತಮವಾದಂತಹ ತುಳುನಾಡ ಬಲಿಯೇಂದ್ರ ಎಂಬ ಪ್ರಸಂಗ ಯಕ್ಷಗಾನ ತಾಳಮದ್ದಲೆಯಾಗಿ ಇಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ. ಬಹಳ ಉತ್ತಮವಾಗಿ ಸುಶ್ರಾವ್ಯವಾದಂತಹ ಶ್ರುತಿಬದ್ಧವಾದಂತಹ ಎಲ್ಲ ರಾಗಗಳ ಭಾವವನ್ನು ತೋರಿಸಿದಂತಹ ಭಾಗವತರು ಶ್ರೀ ಚಂದ್ರಾಸ್ ಕಯ್ಯಾರು, ಚೆಂಡೆಯಲ್ಲಿ ಶ್ರೀ ಚೇವಾರು ಶಂಕರ ಕಾಮತ್, ಮದ್ದಳೆಯಲ್ಲಿ ಶ್ರೀ ರಾಜಾರಾಮ್ ಬಳ್ಳಾಳ್ ಚಿಪ್ಪಾರು, ಚಕ್ರತಾಳದಲ್ಲಿ ಶ್ರೀ ಸತೀಶ್ ಶೆಟ್ಟಿ ಬಾಯರ್ ಇವರಿಗೂ ಕೂಡ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತೇವೆ. ಅದರಲ್ಲಿ ಮುಮ್ಮೇಳದಲ್ಲಿ ಬಲಿಯೇಂದ್ರ ಮೊದಲನೇ ಭಾಗದಲ್ಲಿ ಶ್ರೀಮತಿ ಯಶವಂತಿ ಅಡ್ಕ, ಬಲಿಯೇಂದ್ರ 2 ಮುಂದಿನ ಭಾಗದಲ್ಲಿ ಶ್ರೀಮತಿ ಅರುಣಾವತಿ ಪೊನ್ನೆತ್ತೋಡು, ಕಲಿಪುರುಷನಾಗಿ ಶ್ರೀಮತಿ ಯಶೋಧ ಕುಬಣೂರು, ಶುಕ್ರಾಚಾರ್ಯ ಆಗಿ ಶ್ರೀಮತಿ ರೇವತಿ ಟೀಚರ್ ಕುಚ್ಚಿಕಾಡು, ವಾಮನನಾಗಿ ಶ್ರೀಮತಿ ಮೋಹಿನಿ ಕೊಪ್ಪಳ, ವಿಂಧ್ಯಾವಳಿಯಾಗಿ ಶ್ರೀಮತಿ ನಳಿನಾಕ್ಷಿ ಅಡ್ಕ ಅವರು ಎಲ್ಲ ಒಂದು ಅವರ ಪಾತ್ರಗಳಿಗೆ ಭಾವವನ್ನು ತುಂಬಿ ಉತ್ತಮವಾಗಿ ಈ ಒಂದು ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ. ಇವರ ಈ ಒಂದು ಯಕ್ಷಗಾನದ ಒಂದು ಕಲೆ, ಅವರ ಸೇವೆ, ಸರಸ್ವತಿ ಸೇವೆ ಮುಂದೆ ಕೂಡ ಅತ್ಯಂತ ಉತ್ತಮವಾಗಿ ನಡೆಯುವಲ್ಲಿ ಆ ಕೊರಗಜ್ಜ ದೈವ ಸಾನ್ನಿಧ್ಯಗಳು, ಗುಳಿಗ, ರಾಗರಕ್ತೇಶ್ವರಿ, ಸತ್ಯ ಧರ್ಮಗಳ ಎಲ್ಲ ದೇವದೇವರುಗಳ ಅನುಗ್ರಹ ಅವರಿಗಿರ್ಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಶ್ರೀನಾಗರಕ್ತೇಶ್ವರಿ ಹಾಗೂ ಗುಳಿಗ ಮತ್ತು ಕೊರಗಜ್ಜ ದೇವಗಳ ಸಾನ್ನಿಧ್ಯದ ಈ ಸಮಿತಿಯ ಪರವಾಗಿ, ಬ್ರಹ್ಮಕಲಶ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಅನಂತ ವಂದನೆಗಳನ್ನು ಸಲ್ಲಿಸ್ತೇವೆ. ಇಲ್ಲಿಯ ಮಹಿಳಾ ಸಂಘದವರು ಈ ಒಂದು ಕಾರ್ಯಕ್ರಮ ಪ್ರಾಯೋಜಕರಾಗಿ ಸಹಕರಿಸ್ತಾರೆ, ಅವರಿಗೆ ಕೂಡ ವಂದನೆ ಸೇರಿಸ್ತೇನೆ. ಬಂಧುಗಳೇ, ಇಂದಿನ ಬಹಳ ಒಂದು ಉತ್ತಮವಾದ ಕಾರ್ಯಕ್ರಮ, ಒಂದು ದೈವದ ನರ್ತನ ಸೇವೆ. ಸಂಜೆ 6:00ರಿಂದ ಪ್ರಥಮ ಬಾರಿಯಾಗಿ ಈ ಒಂದು ಸಾನ್ನಿಧ್ಯದಲ್ಲಿ ಬ್ರಹ್ಮಕಲಶೋತ್ಸವ ಪ್ರತಿಷ್ಠೆಯ ನಂತರ ಇದೀಗ ಸಂಜೆ ಗುಳಿಗಜ್ಜನ ಕೋಲ 6 ಗಂಟೆಗೆ ಸರಿಯಾಗಿ, ನಂತರ 8ಕ್ಕೆ ಸರಿಯಾಗಿ ಅನ್ನ ಸಂತರ್ಪಣೆ. ಇದರ ಪ್ರಾಯೋಜಕರು ಶ್ರೀಮತಿ ಮತ್ತು ಶ್ರೀ ಸತೀಶ್ ಮತ್ತು ಮಕ್ಕಳು ಮಂಗಳೂರು ಹಾಗೂ ಶ್ರೀಮತಿ ಮತ್ತು ಶ್ರೀ ರಾಮಪ್ಪ BGR ಮತ್ತು ಮಕ್ಕಳು KK ಹೌಸ್ ಕುಂಬಳೆ ಇವರ ಸೇವೆಯ ರೂಪದಲ್ಲಿ ಪ್ರಾಯೋಜಕರಾಗಿರ್ತಾರೆ. ರಾತ್ರಿ 9:00ರಿಂದ ನಾಳೆ ಸೂರ್ಯೋದಯ ತನಕ ಕೊರಗಜ್ಜ ದೈವದ ಕೋಲ ಇರುತ್ತದೆ. ಬೆಳಿಗ್ಗೆ ಪ್ರಸಾದ ವಿತರಣೆ ಇರ್ತದೆ. ಈ ಕಾರ್ಯಕ್ರಮದಲ್ಲೆಲ್ಲ ತಾವು ಭಾಗವಹಿಸಿ ಪ್ರಪ್ರಥಮ ಬಾರಿಯಾಗಿ ಇಲ್ಲಿ ಬ್ರಹ್ಮಕಲಶೋತ್ಸವದ ನಂತರ ಗುಳಿಗಜ್ಜನ ಮತ್ತು ಕೊರಗಜ್ಜನ ಕೋಲ ನರ್ತನ ಸೇವೆಯಲ್ಲಿ ನಡೀತಾ ಇದೆ. ಈ ಎಲ್ಲ ಕಾರ್ಯಕ್ರಮ ಭಾಗವಹಿಸಿ ದೈವಗಳ ಕೃಪೆಗೆ ಪಾತ್ರರಾಗಬೇಕಾಗಿ ನಿಮ್ಮಲ್ಲಿ ಪ್ರತ್ಯೇಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಜೈ ಹಿಂದ್.